ಎಸ್ಐಟಿ ಉತ್ಖನನದ ವಿಶೇಷ ನೇರ ಪ್ರಸಾರಕ್ಕೆ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ನಾನು ಗೌತಮ್ ಶೆಟ್ಟಿ. ಧರ್ಮಸ್ಥಳ ಠಾಣಾ ವ್ಯಾಪ್ತಿಯಲ್ಲಿ 106 ಹೆಣಗಳನ್ನ ನಾನು ಹೂತಿಟ್ಟಿದ್ದೇನೆ ಅಂತ ಸಾಕ್ಷಿ ದೂರುದಾರ ಕೊಟ್ಟಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಡೀತಾ ಇರುವಂತಹ ಎಸ್ಐಟಿ ತನಿಖೆಯ ಕ್ಷಣದ ಅಪ್ಡೇಟ್ಸ್ ಅನ್ನ ಸುದ್ದಿ ನ್ಯೂಸ್ ಬೆಳ್ತಂಗಡಿ ನಿಮ್ಮ ಮುಂದೆ ಕೊಡುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದೆ. ಈಗಾಗಲೇ ಇವತ್ತು 4ನೇ ದಿನದ ಒಂದು ಕಾರ್ಯಾಚರಣೆ ಈ ಒಂದು ಧರ್ಮಸ್ಥಳ ಠಾಣಾ ವ್ಯಾಪ್ತಿಯಲ್ಲಿ ನಡೀತಾ ಇದೆ. ಸಾಕ್ಷಿ ದೂರುದಾರ ತಾನು ಹೂತಿಟ್ಟಿದ್ದೇನೆ ಅಂತ ಹೇಳಲಾಗ್ತಾ ಇರುವಂತಹ ಜಾಗಗಳನ್ನ ತೋರಿಸಿ ಅದನ್ನ ಗುರುತು ಮಾಡುವಂತಹ ಕೆಲಸ ಈಗಾಗಲೇ ಎಸ್ಐಟಿ ಮೂಲಕ ನಡೆದಿದೆ. ಆ ಬಳಿಕ ಜುಲೈ 29ರಿಂದ ಉತ್ಖನನದ ಕಾರ್ಯ ಅಂದ್ರೆ ಆ ಒಂದು ಸ್ಥಳಗಳನ್ನ ಅಗೆಯುವಂತಹ ಕೆಲಸ ಈಗಾಗಲೇ ಆರಂಭಗೊಂಡಿದೆ. ಈಗಾಗಲೇ 5 ಪಾಯಿಂಟ್ಗಳನ್ನ ಒಂದು ಉತ್ಖನನ ಮಾಡುವಂತಹ ಕೆಲಸಗಳಾಗಿದೆ. ಸೊ ಇವತ್ತು ಮತ್ತೆ ಉಳಿದಂತಹ ಪಾಯಿಂಟ್ಗಳತ್ತ ತೆರಳಿ ಅವುಗಳನ್ನ ಒಂದು ಉತ್ಖನನ ಮಾಡುವಂತಹ ಪ್ರಕ್ರಿಯೆ ನಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಈಗಾಗಲೇ ಈ ಒಂದು ಪ್ರಕ್ರಿಯೆಗೆ ಚಾಲನೆ ದೊರಕ್ತಾ ಇದೆ ಅನ್ನುವಂಥದ್ದನ್ನ ಹೇಳ್ಬೋದು. ಸೊ ಈಗಾಗಲೇ ಬೆಳ್ತಂಗಡಿಯಲ್ಲಿರುವಂತಹ ತಾತ್ಕಾಲಿಕ ಎಸ್ಐಟಿ ಆಫೀಸ್ ಏನಿದೆ ಅಲ್ಲಿಂದ ಈಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಧಿಕಾರಿಗಳು ಸಾಕ್ಷಿ ದೂರುದಾರನ ಜೊತೆಗೆ ತೆರಳ್ತಾ ಇದ್ದಾರೆ, ಈಗಾಗಲೇ ಹೊರಟಿದ್ದಾರೆ ಅನ್ನುವಂತಹ ಒಂದು ಡೀಟೇಲ್ಸ್ ಕೂಡ ಈಗ ಲಭಿಸ್ತಾ ಇದೆ. ಎಸ್, ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಸೊ ಈಗಾಗಲೇ ಬೆಳ್ತಂಗಡಿಯಲ್ಲಿರುವಂತಹ ಕಚೇರಿಯಿಂದ ಅಧಿಕಾರಿಗಳು ಈ ಒಂದು ನೇತ್ರಾವತಿ ಸ್ನಾನಘಟ್ಟ ಸಮೀಪಕ್ಕೆ ತೆರಳುತ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಈ 2 ದಿನಗಳಲ್ಲೂ ಕೂಡ ಈ ಒಂದು ಉತ್ಖನನ ಕಾರ್ಯ ನಡೆಯುವಂತ ಸಂದರ್ಭದಲ್ಲೂ ಕೂಡ ನೇತ್ರಾವತಿ ಸ್ನಾನಘಟ್ಟದ ಸಮೀಪಕ್ಕೆ ತೆರಳಿ ಅಲ್ಲಿಂದ ಮತ್ತೆ ಆ ಒಂದು ನೇತ್ರಾವತಿ ಸ್ನಾನಘಟ್ಟದ ಸಮೀಪ ಇರುವಂತಹ ಒಂದು ಅರಣ್ಯ ಪ್ರದೇಶದಲ್ಲಿ ಇರುವಂತಹ ಈ ಒಂದು ಜಾಗಕ್ಕೆ ಸಾಕ್ಷಿ ದೂರುದಾರ ತೋರಿಸಿರುವಂತಹ ಜಾಗಕ್ಕೆ ತೆರಳಿದ್ರು. ಸೊ ಇವತ್ತು ಕೂಡ ಅಲ್ಲಿಗೆ ತೆರಳುತ್ತಾರೆ ಎನ್ನುವಂತಹ ಒಂದು ಮಾಹಿತಿ ಈಗ ಲಭಿಸ್ತಾ ಇದೆ. ನೀವು ನೇರ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಬೆಳ್ತಂಗಡಿಯಲ್ಲಿ ಇರುವಂತಹ ಠಾಣೆಯ ಪಕ್ಕದಲ್ಲಿರುವ ತಾತ್ಕಾಲಿಕ ಎಸ್ಐಟಿ ಕಚೇರಿ ಅಲ್ಲಿಂದ ಈಗ ಅಧಿಕಾರಿಗಳು ಸಾಕ್ಷಿ ದೂರುದಾರನ ಜೊತೆಗೆ ಈ ಒಂದು ವಾಹನದಲ್ಲಿ ಸಾಕ್ಷಿ ದೂರುದಾರನ ಜೊತೆಗೆ ಈ ಒಂದು ಕಾರ್ಯಕ್ಕೆ ನಿಯೋಜನೆಯಾಗಿರುವಂತಹ ಸಿಬ್ಬಂದಿಗಳು ಅಧಿಕಾರಿಗಳು ತೆರಳುತ್ತಾ ಇರುವಂತಹ ದೃಶ್ಯಗಳನ್ನ ನೀವು ಈಗ ನೇರವಾಗಿ ಗಮನಿಸ್ತಾ ಇದ್ದೀರಿ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅವರು ಈ ಒಂದು ಸ್ಥಳಕ್ಕೆ ತೆರಳೋದಕ್ಕಿದ್ದಾರೆ. ಜೊತೆಗೆ ಪುತ್ತೂರು ಉಪವಿಭಾಗದ ಸಹಾಯಕ ಆಯುಕ್ತರಾಗಿರುವಂತಹ ಸ್ಟೆಲ್ಲಾ ವರ್ಗೀಸ್ ಅವರು ಕೂಡ, ಯಾಕಂತ ಹೇಳಿದ್ರೆ ಇದು ಈ ಎಲ್ಲಾ ಪ್ರಕ್ರಿಯೆಗಳು ಕೂಡ ಈ ಎಕ್ಸ್ಹ್ಯೂಮೇಷನ್ ನ ಎಲ್ಲಾ ಪ್ರೊಸೀಜರ್ಗಳು ಕೂಡ ಈ ಒಂದು ಸಹಾಯಕ ಆಯುಕ್ತರ ಒಂದು ಸಮಕ್ಷಮದಲ್ಲೇ ನಡೀತಾ ಇದೆ. ಜೊತೆಗೆ ಬೆಳ್ತಂಗಡಿ ತಹಶೀಲ್ದಾರ್ ಕೂಡ ಈ ಒಂದು ಪ್ರಕ್ರಿಯೆಯಲ್ಲಿ ಉಪಸ್ಥಿತರಿರುವಂತದನ್ನ ನಾವು ಗಮನಿಸ್ತಾ ಇದ್ದೇವೆ. ಸೊ ಇವತ್ತು ಕೂಡ ಅಂದ್ರೆ 2 ದಿನಗಳ ಕಾಲ ಏನು ಈ ಒಂದು ಎಕ್ಸ್ಹ್ಯೂಮೇಷನ್ ನ ಪ್ರಕ್ರಿಯೆಗಳಾಯಿತು. ಮೊದಲ ದಿನ ಅಂದ್ರೆ ಜುಲೈ 28ರಂದು ಎಲ್ಲ ಸ್ಥಳಗಳನ್ನ ಗುರುತು ಮಾಡುವಂತಹ ಕೆಲಸಗಳಾಯಿತು. ಆಲ್ಮೋಸ್ಟ್ 13 ಸ್ಥಳಗಳನ್ನ ಸಾಕ್ಷಿ ದೂರುದಾರ ಗುರುತಿಸಿರುವಂತದ್ದು. ಬಳಿಕ 29ರಂದು ಬೆಳಗ್ಗಿನಿಂದ ಈ ಒಂದು ಉತ್ಖನನದ ಪ್ರೊಸೀಜರ್ ಅನ್ನ ಪ್ರಾರಂಭಿಸಿದ್ದಾರೆ ಈ ಒಂದು ಎಸ್ಐಟಿ ಟೀಮ್. ಸೊ ಆವತ್ತು ಫಸ್ಟ್ ಪಾಯಿಂಟ್ ಅನ್ನ ನೇತ್ರಾವತಿ ಸ್ನಾನಘಟ್ಟ ಸಮೀಪದ ತೆಂಗಿನ ಮರಗಳ ಸಮೀಪ ಇರುವಂತಹ ಒಂದು ಫಸ್ಟ್ ಪಾಯಿಂಟ್ ನಲ್ಲಿ ಈ ಒಂದು ಪ್ರಕ್ರಿಯೆಯನ್ನ ಆರಂಭ ಮಾಡಿದ್ರು. ಮೊದಲಿಗೆ ಮ್ಯಾನ್ಯುವಲ್ ಆಗಿ ಮಾಡಿದ್ರು, ಕಾರ್ಮಿಕರನ್ನ ಬಳಕೆ ಮಾಡಿಕೊಂಡು ಅಗೆಯುವಂತಹ ಕೆಲಸಗಳಾಯಿತು. ಏನು ಸಿಗ್ಲಿಲ್ಲ, ಮತ್ತೆ ಮಿನಿ ಎಕ್ಸ್ಕವೇಟರ್ ಗಳನ್ನ ತರಿಸಿ ಆ ಮೂಲಕ ಅಗೆಯುವಂತಹ ಕೆಲಸ ಆಯಿತು. ಸಂಜೆ ತನಕ ಕೂಡ ಅಗೆದ್ರು, ಏನು ಕೂಡ ಸಿಗ್ಲಿಲ್ಲ ಎನ್ನುವಂತಹ ಹಿನ್ನೆಲೆಯಲ್ಲಿ ಆವತ್ತಿನ ಕಾರ್ಯಾಚರಣೆಯನ್ನ ಮುಗಿಸಿ ಮತ್ತೆ ಮರುದಿನ ಅಂದ್ರೆ ಜುಲೈ 30 ನಿನ್ನೆಗೆ ಕಾರ್ಯಾಚರಣೆಯನ್ನ ಮುಂದುವರೆಸಲಾಯಿತು. ನೆಕ್ಸ್ಟ್ ಪಾಯಿಂಟ್ ಅಂದ್ರೆ ಪಾಯಿಂಟ್ ನಂಬರ್ 2, 3, 4 ಮತ್ತು 5 ಈ 5 ಪಾಯಿಂಟ್ಗಳಲ್ಲೂ ಕೂಡ ನಿನ್ನೆ ಇಡೀ ದಿನ ನಡೆದಂತಹ ಒಂದು ಕಾರ್ಯಾಚರಣೆಯಲ್ಲಿ ಅವುಗಳನ್ನ ಅಗೆಯುವಂತಹ ಕೆಲಸಗಳಾಯಿತು. ಆದ್ರೆ ಅಲ್ಲೂ ಕೂಡ ಏನು ಕೂಡ ಸಿಕ್ಕಿಲ್ಲ. ಸೊ ಹೀಗಾಗಿ ಸಂಜೆ ವೇಳೆಗೆ ಈ ಒಂದು ಎಸ್ಐಟಿ ಟೀಮ್ ನ ಮುಖ್ಯಸ್ಥರಾಗಿರುವಂತಹ ಪ್ರಣವ್ ಮೊಹಂತಿ ಅವರು ಕೂಡ ಇಲ್ಲಿಗೆ ಆಗಮಿಸಿದ್ರು. ಸೊ ಅವರು ಕೂಡ ಬಂದಿದ್ರು, ಏನಾಗ್ತಾ ಇದೆ ಅನ್ನುವಂತಹ ಒಂದು ಡೀಟೇಲ್ ಅನ್ನ ಪಡೆದುಕೊಂಡ್ರು. ಅದೇ ರೀತಿ DIG ಅನುಚೇತ್ ಅವರು ಕೂಡ ಇದೇ ಸಂದರ್ಭದಲ್ಲಿ ಭೇಟಿಯನ್ನ ಕೊಟ್ಟಿದ್ರು. ಅವರು ಕೂಡ ಜೊತೆಯಾಗಿ ಬಂದು ಮತ್ತೆ ಒಂದು ಕಾರ್ಯಾಚರಣೆ ಸ್ಥಗಿತಗೊಂಡ ಬಳಿಕ ಮತ್ತೆ ಅಲ್ಲಿಂದ ವಾಪಸ್ ತೆರಳಿದ್ರು ಅನ್ನುವಂಥದ್ದು. ಸೊ ಇವತ್ತು ಮತ್ತೆ ಈ ಒಂದು ಕಾರ್ಯಾಚರಣೆ ಈಗ ಆರಂಭಗೊಳ್ಳೋದಕ್ಕಿದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಈಗಾಗಲೇ ಬೆಳ್ತಂಗಡಿಯಿಂದ ಹೊರಟಿದ್ದಾರೆ ಅನ್ನುವಂಥದ್ದನ್ನ ನಾವು ಗಮನಿಸಬಹುದು. ಸೊ ಈಗಾಗಲೇ ಸಾಕ್ಷಿ ದೂರುದಾರನ ಜೊತೆಗೆ ಈ ಒಂದು ಸ್ಥಳಕ್ಕೆ ಎಕ್ಸ್ಹ್ಯೂಮೇಷನ್ ನಡೆಯುವಂತಹ ಸ್ಥಳಕ್ಕೆ ತೆರಳುತ್ತಾ ಇದ್ದಾರೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಅಲ್ಲಿಗೆ
ತಲುಪ್ತಾರೆ. ಆಲ್ಮೋಸ್ಟ್ 11:30 ಹೊತ್ತಿಗೆ ಇವತ್ತಿನ ಒಂದು ಕಾರ್ಯಾಚರಣೆ ಏನಿದೆ ಅದು ಆರಂಭಗೊಳ್ಳಬಹುದು ಎನ್ನುವಂತಹ ಒಂದು ನಿರೀಕ್ಷೆಗಳು. ಸೊ ಈಗಾಗಲೇ ಇವತ್ತು 4ನೇ ದಿನ SIT ತನಿಖೆ ಈ ಒಂದು ಧರ್ಮಸ್ಥಳ ಠಾಣಾ ವ್ಯಾಪ್ತಿಯಲ್ಲಿ ಮಾಡ್ತಾ ಇರುವಂತದ್ದು. ಸೊ ಹೀಗಾಗಿ ವ್ಯಾಪಕವಾಗಿ ಕುತೂಹಲ ಇದೆ. 5 ಪಾಯಿಂಟ್ಗಳಲ್ಲಿ ಏನು ಕೂಡ ಸಿಕ್ಕಿಲ್ಲ. ಇವತ್ತು ಏನಾದರೂ ಸಿಗಬಹುದಾ ಅನ್ನುವಂಥದ್ದು, ಜೊತೆಗೆ ಇವತ್ತು ಎಷ್ಟು ಪಾಯಿಂಟ್ಗಳಲ್ಲಿ ಉತ್ಖನನ ಆಗಬಹುದು ಅನ್ನುವಂತಹ ಒಂದು ಮಾಹಿತಿಗಳನ್ನು ಕೂಡ ನಿಮಗೆ ಕೆಲವೇ ಕ್ಷಣಗಳಲ್ಲಿ ನಾವು ಕೊಡ್ತಾ ಹೋಗ್ತೀವಿ. ಈಗಾಗಲೇ ಸುದ್ದಿಯ ತಂಡ ಈ ಒಂದು ನೇರ ಪ್ರಸಾರದ ಹಿನ್ನೆಲೆಯಲ್ಲಿ ಆಯಕಟ್ಟಿನ ಸ್ಥಳಗಳಲ್ಲಿ ಈಗಾಗಲೇ ಒಂದು ಕಾರ್ಯನಿರ್ವಹಣೆಯನ್ನ ಮಾಡ್ತಾ ಇದೆ. ಚಾನಲ್ನ ಮುಖ್ಯಸ್ಥರಾಗಿರುವಂತಹ ದಾಮೋದರ್ ದೊಂಡೋಲಿಯವರು ಸ್ಥಳದಿಂದ ಅಂದ್ರೆ ಎಕ್ಸ್ಹುಮೇಷನ್ ನಡೆಯುವಂತಹ ಒಂದು ಪ್ರದೇಶದಿಂದ ಅಲ್ಲಿನ ಒಂದು ಬೆಳವಣಿಗೆಗಳ ಬಗ್ಗೆ ನಿರಂತರವಾಗಿ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಅದೇ ರೀತಿ ಕ್ಯಾಮರಾಮನ್ಗಳಾದಂತಹ ಆದಿತ್ಯ ಶೆಟ್ಟಿ ಬಳಂಜ ಆಗಿರ್ಬೋದು, ಅದೇ ರೀತಿ ವನೀಶ್ ಅವರಾಗಿರ್ಬೋದು, ಎಲ್ಲರೂ ಕೂಡ ಈ ಒಂದು ಪ್ರಕ್ರಿಯೆಯಲ್ಲಿ ಅಂದ್ರೆ ಈ ಒಂದು ತನಿಖೆಯ ವಿಚಾರದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅನ್ನುವಂಥದ್ದನ್ನ ವೀಕ್ಷಕರ ಮುಂದೆ ತೋರಿಸುವಂತಹ ಒಂದು ಪ್ರಯತ್ನಗಳಲ್ಲಿ ನಿರತರಾಗಿದ್ದಾರೆ. ಸೊ ಕ್ಷಣದ ಅಪ್ಡೇಟ್ಸ್ ಅನ್ನ ನಿರಂತರವಾಗಿ ಸುದ್ದಿ ನ್ಯೂಸ್ ಬೆಳ್ತಂಗಡಿ ಕೊಡ್ತಾ ಬಂದಿದೆ. ಸೊ ಇವತ್ತು ಕೂಡ ದಿನ ಇಡೀ ಏನೇನಾಗುತ್ತೆ ಅನ್ನುವಂಥದ್ರ ಒಂದು ಮಾಹಿತಿಯನ್ನ ಪಿನ್ ಟು ಪಿನ್ ವೀಕ್ಷಕರಿಗೆ ಕೊಡುವಂತಹ ಒಂದು ಕೆಲಸವನ್ನ ಇಲ್ಲಿ ಮಾಡಲಾಗುತ್ತೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದೇವೆ. ಸೊ ಈಗಾಗಲೇ ಈ ಒಂದು ಕಾರ್ಯಕ್ಕೆ ನಿಯೋಜನೆಗೊಂಡಿರುವಂತಹ ಅಧಿಕಾರಿಗಳು, ಸಿಬ್ಬಂದಿಗಳು ಎಲ್ಲರೂ ಕೂಡ ಈಗಾಗಲೇ ಆ ಒಂದು ಸ್ಥಳದತ್ತ ತೆರಳ್ತಾ ಇದ್ದಾರೆ. ಅವರ ವಾಹನಗಳು ತೆರಳ್ತಾ ಇರುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಈ ಒಂದು ಸ್ಥಳಕ್ಕೆ ಅಂದ್ರೆ ಎಕ್ಸ್ಹುಮೇಷನ್ ನಡೆಯುವಂತಹ ಸ್ಥಳಕ್ಕೆ ತಲುಪೋದಕ್ಕಿದ್ದಾರೆ. ಸೊ ಇವತ್ತು ಅಂದ್ರೆ ಆರ್ಡರ್ ವೈಸ್ ಮುಂದುವರಿತಾರಾ ಅಥವಾ ಬೇರೆ ಏನಾದ್ರೂ ಅವರ ಒಂದು ಸ್ಟ್ರಾಟಜಿಗಳಲ್ಲಿ ಬದಲಾವಣೆಗಳಾಗಿದೆಯಾ ಅನ್ನುವಂಥದ್ದು ಕೂಡ ಇರುವಂತಹ ಕುತೂಹಲ. ಸೊ ಏನಾಗುತ್ತೆ ಅನ್ನುವಂಥದ್ದನ್ನ ಕೂಡ ನಾವು ಕೆಲವೇ ಹೊತ್ತಿನಲ್ಲಿ ನಿಮ್ಮ ಮುಂದೆ ಇಡುವಂತಹ ಒಂದು ಪ್ರಯತ್ನವನ್ನ ಮಾಡ್ತೇವೆ. ಸೊ ಸದ್ಯಕ್ಕೆ ಈಗ ಅಧಿಕಾರಿಗಳು, ಸಿಬ್ಬಂದಿಗಳು ಇಲ್ಲಿಂದ ತೆರಳಿದ್ದಾರೆ. ಸೊ ಆ ಒಂದು ಅಧಿಕಾರಿಗಳು ತೆರಳುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ದೇವೆ. ಸೊ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅಲ್ಲಿಗೆ ತಲುಪೋದಕ್ಕಿದ್ದಾರೆ. ಸೊ ಆ ಬಳಿಕ ಮುಂದೆ ಏನು ಅಪ್ಡೇಟ್ಸ್ ಅನ್ನುವಂಥದ್ದನ್ನು ಕೂಡ ನಿಮ್ಮ ಮುಂದೆ ಇಡುವಂತಹ ಒಂದು ಪ್ರಯತ್ನವನ್ನ ಮಾಡ್ತೇವೆ. ಅಧಿಕಾರಿಗಳು ತಲುಪೋದಕ್ಕಿದ್ದಾರೆ. ಈಗಾಗಲೇ ಬೆಳ್ತಂಗಡಿಯಿಂದ ಹೊರಟಿದೆ. ಸೊ ಅಧಿಕಾರಿಗಳ ಜೊತೆಗೆ ಸುದ್ದಿಯ ಟೀಮ್ ಕೂಡ ಅಧಿಕಾರಿಗಳ ಜೊತೆಗೆ ಸ್ಥಳಕ್ಕೆ ತೆರಳಿ ಅಲ್ಲಿನ ಒಟ್ಟು ಬೆಳವಣಿಗೆಗಳನ್ನು, ಒಟ್ಟು ಮಾಹಿತಿಗಳನ್ನು ವೀಕ್ಷಕರ ಮುಂದೆ ಇಡುವಂತಹ ಒಂದು ಪ್ರಯತ್ನಗಳು ಇವತ್ತು ಕೂಡ ಮುಂದುವರಿಯುತ್ತೆ. ಸೊ ಮೊದಲ ದಿನ ಉತ್ಖನನ ನಡೆದಂತಹ ಸಂದರ್ಭದಲ್ಲಿ ಒಂದಷ್ಟು ದೃಶ್ಯಗಳು, ಅಲ್ಲಿನ ಒಂದು ಚಲನವಲನಗಳು, ಅಲ್ಲಿನ ಒಂದು ಆಗು ಹೋಗುಗಳು ಒಂದಷ್ಟು ಕ್ಯಾಮರಾ ಕಣ್ಣಿಗೆ ಗೊತ್ತಾಗ್ತಾ ಇತ್ತು. ಆದರೆ ನಿನ್ನೆ ನಡೆದಂತಹ ಒಂದು ಉತ್ಖನನದ ಜಾಗ ಮೀಸಲು ಅರಣ್ಯದ ಒಳಭಾಗದಲ್ಲಿರುವಂಥದ್ದು. ನಾವು ಈಗಾಗಲೇ ಹೇಳಿದ್ದೀವಿ, ಅಂದರೆ ಸಾಕ್ಷಿ ದೂರುದಾರ ತೋರಿಸಿರುವಂತಹ 13 ಜಾಗಗಳು ಜೊತೆಗೆ ಗುರುತಿಸಿರುವಂತಹ 2 ಜಾಗಗಳು. ಈ ಪೈಕಿ 2ರಿಂದ ಪಾಯಿಂಟ್ ನಂಬರ್ 2ನಿಂದ ಪಾಯಿಂಟ್ ನಂಬರ್ 8ರವರೆಗೆ ಅದು ಆ ಮೀಸಲು ಅರಣ್ಯ ವ್ಯಾಪ್ತಿಯಲ್ಲಿ ಇರುವಂತಹ ರಿಸರ್ವ್ ಫಾರೆಸ್ಟ್ನ ಒಳಭಾಗದಲ್ಲಿರುವಂತಹ ಪಾಯಿಂಟ್ಗಳು. ಅಂದರೆ ಬಹಳಷ್ಟು ದುರ್ಗಮವಾದ ಒಂದು ಪ್ರದೇಶದಲ್ಲಿ ಇರುವಂತಹ ಒಂದು ಪಾಯಿಂಟ್ಗಳದು. ಸೊ ಹೀಗಾಗಿ ಅವುಗಳಲ್ಲಿ ಅಲ್ಲಿ ಏನಾಗುತ್ತೆ ಅನ್ನುವಂಥದ್ದು ಹೊರಗಡೆಗೆ ಕಾಣುವುದಿಲ್ಲ. ಆದರೂ ಕೂಡ ಸಾಧ್ಯ ಆದಷ್ಟು ಮಟ್ಟಿಗೆ ಅದನ್ನು ಒಂದು ತೋರಿಸುವಂತಹ, ಅಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ದನ್ನು ತಿಳಿಸುವಂತಹ ಒಂದು ಪ್ರಯತ್ನವನ್ನು ಸುದ್ದಿ ನ್ಯೂಸ್ ಬೆಳ್ತಂಗಡಿ ಮಾಡಿದೆ ಅನ್ನುವಂಥ. ಸೊ ಇವತ್ತು ಕೂಡ ಅದೇ ರೀತಿಯ ಒಂದು ಮಾಹಿತಿ ಕೊಡುವಂತಹ ಕೆಲಸ ಸುದ್ದಿಯ ಮೂಲಕ ಆಗುತ್ತೆ ಅನ್ನುವಂಥದ್ದು. ಎಸ್, ಈಗ ನಾವು ನೇರ ದೃಶ್ಯಗಳನ್ನ ಉಜಿರೆಯಿಂದ ಗಮನಿಸ್ತಾ ಇದ್ದೇವೆ. ಈಗಾಗಲೇ ಉಜಿರೆಗೆ
ತಲುಪಿದ್ದಾರೆ ಅಧಿಕಾರಿಗಳ ತಂಡ. ಎಸ್, ಅವರ ವಾಹನವನ್ನ ನೀವು ಗಮನಿಸಬಹುದು. ಪೊಲೀಸ್ ವಾಹನಗಳು ಈಗಾಗಲೇ ಅಧಿಕಾರಿಗಳು ಸಿಬ್ಬಂದಿಗಳನ್ನ ಹೊತ್ತೊಯ್ತಾ ಇರುವಂತಹ ವಾಹನಗಳು ಉಜಿರೆಯನ್ನ ತಲುಪಿದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ನೇತ್ರಾವತಿ ಸ್ನಾನಘಟ್ಟ ಪ್ರದೇಶವನ್ನ ತಲುಪೋದಕ್ಕಿದೆ. ಸೊ ಇವತ್ತು ಎಲ್ಲಿಂದ ಆರಂಭ ಮಾಡ್ತಾರೆ ಅಂದ್ರೆ ಬಹುತೇಕ ನೇತ್ರಾವತಿ ಸ್ನಾನಘಟ್ಟ ಪ್ರದೇಶವನ್ನ ಈಗ ಪೊಲೀಸ್ ಇಲಾಖೆ ಅಂದ್ರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ಯಾಕಂತ ಹೇಳಿದ್ರೆ ನೇತ್ರಾವತಿ ಸ್ನಾನಘಟ್ಟದ ಸಮೀಪವೇ ಎಲ್ಲ ಅಧಿಕಾರಿಗಳು ಇಳಿದಿರುವಂಥದ್ದು. ಅಲ್ಲಿಂದ ಗೇಟ್ ಮೂಲಕ ಈ ಒಂದು ಉತ್ಖನನ ನಡೆಯುವಂತಹ ಸ್ಥಳಕ್ಕೆ ತೆರಳಿರುವಂಥದ್ದು. ಸೊ ಇವತ್ತು ಕೂಡ ಅಲ್ಲೇ ಇಳಿದುಕೊಂಡು ಅಥವಾ ಅಲ್ಲೇ ಎಲ್ಲರನ್ನು ಕೂಡ ಇಳಿಸಿ ಮತ್ತೆ ನಡೆದುಕೊಂಡು ಹೋಗ್ತಾರೆ ಅಥವಾ ಬೇರೆ ಶಾರ್ಟ್ ಕಟ್ ಹಾದಿಗಳೇನಾದ್ರೂ ಇದೆಯಾ ಅನ್ನುವಂಥದ್ದು ಕೂಡ ಈಗ ಸದ್ಯಕ್ಕೆ ಇರುವಂತಹ ಕುತೂಹಲ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅದಕ್ಕೂ ಕೂಡ ಉತ್ತರ ಸಿಗುತ್ತೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೇವೆ. ವಾಹನಗಳು ಮೊದಲನೇದಾಗಿ ಸಾಕ್ಷಿ ದೂರುದಾರನ ಜೊತೆಗೆ ಭದ್ರತೆಗಾಗಿ ಇರುವಂತಹ ಪೊಲೀಸ್ ವಾಹನ, ಸಾಕ್ಷಿ ದೂರುದಾರನನ್ನ ಕರೆತರ್ತಾ ಇರುವಂತಹ ವಾಹನ, ಜೊತೆಗೆ ಪುತ್ತೂರು ಉಪವಿಭಾಗದ ಸಹಾಯಕ ಆಯುಕ್ತರ ವಾಹನ, ಜೊತೆಗೆ ಇನ್ನಿತರ ಅಧಿಕಾರಿಗಳ ವಾಹನಗಳು ಕೂಡ ಇದರಲ್ಲಿ ಸಾಲುಗಟ್ಟಿ ಬರ್ತಾ ಇರುವಂಥದ್ದು ನಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೇವೆ. ಉಜಿರೆಯನ್ನ ದಾಟಿ ಮುಂದಕ್ಕೆ ತೆರಳುತ್ತಾ ಇದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಈ ಒಂದು ಸ್ಥಳಕ್ಕೆ ತಲುಪೋದಕ್ಕಿದ್ದಾರೆ ಅನ್ನುವಂಥದ್ದು. ಸೊ ಉತ್ಖನನ ನಡೆಯುವಂತಹ ಸ್ಥಳಕ್ಕೆ ತೆರಳಿದಂತಹ ಕೂಡಲೇ ಅಂದ್ರೆ ಬಹುಶಃ ನಾವು 2 ದಿನಗಳಲ್ಲಿ ಕಂಟಿನ್ಯೂಸ್ ಆಗಿ ಗಮನಿಸಿದ್ದೇವೆ. ಬಂದ ಕೂಡಲೇ ಅಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ವಿಳಂಬವನ್ನ ಮಾಡೋದಿಲ್ಲ. ಇಮಿಡಿಯೇಟ್ ಆಗಿ ಅವರ ಒಂದು ಕೆಲಸವನ್ನ ಪ್ರಾರಂಭ ಮಾಡುವಂಥದ್ದು. ಆದ್ರೆ ಆ ಒಂದು ಸ್ಥಳಕ್ಕೆ ತೆರಳುವಂಥದ್ದೇ ಬಹಳ ಸವಾಲಿನ ಕೆಲಸ. ನಿನ್ನೆ ಕೂಡ ಮಧ್ಯಾಹ್ನದ ಬಳಿಕ ಅದು ಒಂದಷ್ಟು ಇವರ ಒಂದು ಸ್ಟ್ರಾಟಜಿಯಲ್ಲಿ ಏನಾದರೂ ಬದಲಾವಣೆಗಳು ಇರಬಹುದಾ ಎನ್ನುವಂತಹ ಒಂದು ಅನುಮಾನಕ್ಕೆ ಕೂಡ ಕಾರಣ ಆಯಿತು. ಯಾಕಂತ ಹೇಳಿದ್ರೆ ಮೊದಲ ದಿನ ಯಾವುದೇ ರೀತಿಯಲ್ಲೂ ಒಳಭಾಗಕ್ಕೆ ಹೋದವರು ಮತ್ತೆ ವಾಪಸ್ ಗಾಡಿಯತ್ತ ಅಂದ್ರೆ ವಾಹನಗಳತ್ತ ಬರುವಂತಹ ಯಾವುದೇ ಬೆಳವಣಿಗೆಗಳು ಕಂಡು ಬಂದಿಲ್ಲ. ಸೊ ಹಾಗಾಗಿ ನಿನ್ನೆ ಒಂದು ಊಟದ ವಿರಾಮದ ಬಳಿಕ ಈ ಒಂದು ಅಧಿಕಾರಿಗಳು ಸಿಬ್ಬಂದಿಗಳೆಲ್ಲರೂ ಕೂಡ ವಾಹನವನ್ನ ಆ ಸ್ಥಳಕ್ಕೆ ಕರೆಸಿಕೊಂಡು ಅಲ್ಲಿಂದ ವಾಹನದ ಮೂಲಕ ಹೊರಟಿದ್ರು. ಬೇರೆ ಯಾವುದಾದ್ರೂ ಸ್ಥಳಕ್ಕೆ ಹೋಗಿ ಅಲ್ಲಿ ಉತ್ಖನನ ಮಾಡ್ತಾರ ಅಥವಾ ಇನ್ನಿತರ ಪಾಯಿಂಟ್ಗಳತ್ತ ಹೋಗ್ತಾರ ಎನ್ನುವಂತಹ ಒಂದು ಕುತೂಹಲ, ಕ್ಯೂರಿಯಾಸಿಟಿ ಆ ಸಂದರ್ಭದಲ್ಲಿತ್ತು. ಆದ್ರೆ ಅವರು ನೇತ್ರಾವತಿ ಸೇತುವೆಯವರೆಗೆ ವಾಹನದಲ್ಲಿ ಬಂದು ಆ ಸೇತುವೆಯ ಪಕ್ಕದಲ್ಲಿ ಇಳಿದು ಕಾಡಿಗೆ ಹೋಗಿದ್ರು. ಅಂದ್ರೆ ಮುಂದಿನ 4th ಹಾಗೂ 5th ಪಾಯಿಂಟ್ಗೆ ತೆರಳುವಂತಹ ಹಿನ್ನೆಲೆಯಲ್ಲಿ ಆ ಒಂದು ಶಾರ್ಟ್ ಕಟ್ ಹಾದಿಯನ್ನ ಬಳಕೆ ಮಾಡಿಕೊಂಡಿದ್ರು ಅನ್ನುವಂಥದ್ದು. ಸೊ ಇವತ್ತು ಆ ನೇತ್ರಾವತಿ ಸ್ನಾನಘಟ್ಟದ ಅಲ್ಲಿಗೆ ತೆರಳುತ್ತಾರ ಅಥವಾ ನೇತ್ರಾವತಿ ಸೇತುವೆಯ ಸಮೀಪ ಇಳಿದು ಸಾಕ್ತಾರ ಅನ್ನುವಂಥದ್ದು ಈಗ ಇರುವಂತಹ ಕುತೂಹಲ. ಸೊ ಸುದ್ದಿಯ ವಾಹನ ಅಥವಾ ಸುದ್ದಿಯ ತಂಡ ಈ ಒಂದು ಅಧಿಕಾರಿಗಳು ಸಾಕ್ತಾ ಇರುವಂತಹ ವಾಹನದ ಒಂದು ನೇರ ದೃಶ್ಯಾವಳಿಗಳನ್ನ ಈಗ ನೇರ ಪ್ರಸಾರದಲ್ಲಿ ಕೊಡ್ತಾ ಇದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅವರು ತಲುಪೋದಕ್ಕಿದ್ದಾರೆ ಅನ್ನುವಂಥದ್ದನ್ನು ಕೂಡ ನಾವು ಹೇಳ್ತಾ ಇದ್ದೇವೆ. ಸೊ ಅಲ್ಲಿಂದ ಅವರು ಆ ಒಂದು ಸ್ಥಳದಲ್ಲಿ ಇಳಿದ ಬಳಿಕ ಏನಾಗುತ್ತೆ ಅಥವಾ ಮುಂದಕ್ಕೆ ಯಾವ ಪಾಯಿಂಟ್ನಲ್ಲಿ ಈ ಒಂದು ಉತ್ಖನನ ಎಕ್ಸ್ಹ್ಯೂಮೇಷನ್ ನಡೆಯುತ್ತೆ ಅನ್ನುವಂಥದ್ರ ಬಗ್ಗೆ ಕೂಡ ಡೀಟೇಲ್ಸ್ ಅನ್ನು ನಾವು ಗಮನಿಸಬಹುದು. ಸೊ ಬಹಳಷ್ಟು ಕುತೂಹಲ ಕೆರಳಿಸಿರುವಂತಹ ಒಂದು ಪ್ರಕರಣ. ಸೊ ಎಲ್ಲರೂ ಕೂಡ ಗಮನಿಸ್ತಾ ಇದ್ದಾರೆ ಏನಾಗ್ತಾ ಇದೆ ಅನ್ನುವಂಥದ್ದು. ಮೊದಲ ದಿನ ಏನು ಸಿಗ್ಲಿಲ್ಲ ಅಂತಾದಾಗ 2ನೇ ದಿನ ಸಿಗಬಹುದು ಎನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು. ಆದ್ರೆ 2ನೇ ದಿನ 4 ಪಾಯಿಂಟ್ಗಳನ್ನ ಎಕ್ಸ್ಹ್ಯೂಮೇಷನ್ ಮಾಡಿದ್ದಾರೆ. ಸೊ ಆ ಯಾವುದೇ ಪಾಯಿಂಟ್ಗಳಲ್ಲೂ ಕೂಡ ಯಾವುದೇ ಅವಶೇಷಗಳು, ಯಾವುದೇ ಕಳೆಬರಗಳು ಸಿಗಲಿಲ್ಲ, ಪತ್ತೆಯಾಗಿಲ್ಲ. ಸೊ ಹೀಗಾಗಿ ಇವತ್ತಿನ ಒಂದು ಉತ್ಖನನದತ್ತ ಎಲ್ಲರೂ ಕೂಡ ಬಹಳಷ್ಟು ಒಂದು ಕುತೂಹಲದಿಂದ ನೋಡ್ತಾ ಇದ್ದಾರೆ. ಸೊ ಆ ಎಲ್ಲ ಸಮಗ್ರ ಮಾಹಿತಿ ಸುದ್ದಿ ನ್ಯೂಸ್ ಬೆಳ್ತಂಗಡಿಯ ಮೂಲಕ ವೀಕ್ಷಕರಿಗೆ ಕೊಡುವಂತಹ ಪ್ರಯತ್ನಗಳು ಆಗ್ತಾ ಇದೆ ಅನ್ನುವಂಥದ್ದು. ಈ ನಡುವೆ ಬಹಳಷ್ಟು ಬೆಳವಣಿಗೆಗಳಾಗಿದೆ. ಸೊ ಅವುಗಳನ್ನು ಕೂಡ ನಾವು ನಿರಂತರವಾಗಿ ನೇರ ಪ್ರಸಾರದಲ್ಲಿ ಕೊಡ್ತಾ ಹೋಗ್ತೀವಿ ಅನ್ನುವಂಥದ್ದನ್ನು ಹೇಳ್ತಾ ಇದ್ದೇವೆ. ಸೊ ಇನ್ನೇನು ಕೆಲವೇ ಹೊತ್ತಿನಲ್ಲಿ SIT ಟೀಮ್ ಈ ಒಂದು ಸ್ಥಳಕ್ಕೆ ತಲುಪೋದಕ್ಕಿದೆ. ಸೊ ಅಂದ್ರೆ ಇವತ್ತು ಎಲ್ಲಿ ಇಳಿದುಕೊಳ್ತಾರೆ ಅನ್ನುವಂಥದ್ದು, ಇದರ ಜೊತೆಗೆ ನೇತ್ರಾವತಿ ಸ್ನಾನಘಟ್ಟ ಪ್ರದೇಶದಲ್ಲೇ ಅಧಿಕಾರಿಗಳಿಗೆ ಒಂದು ಊಟದ ವ್ಯವಸ್ಥೆಗಳನ್ನು ಕೂಡ ಮಾಡಿರುವಂಥದ್ದನ್ನು ನಾವು ಗಮನಿಸಿದ್ದೇವೆ. ಬಹುಶಃ ಕಳೆದ ಉತ್ಖನನದ ಸಂದರ್ಭ 2 ದಿನಗಳಲ್ಲೂ ಕೂಡ ಇಲ್ಲೇ ಒಂದು ಊಟದ ವ್ಯವಸ್ಥೆಯನ್ನ ಮಾಡಿರುವಂಥದ್ದು. ಸರಿಸುಮಾರು 1 ಗಂಟೆಗಳ ಒಂದು ಊಟದ ವಿರಾಮವನ್ನ ಕೂಡ ಪಡೆದುಕೊಂಡಿದ್ರು. ಆ ಬಳಿಕ ಮತ್ತೆ ಕಾರ್ಯಾಚರಣೆಯನ್ನ ಮುಂದುವರಿಸಿರುವಂಥದ್ದು. ನಿನ್ನೆ ಆಲ್ಮೋಸ್ಟ್ 5:45 ಹೊತ್ತಿಗೆ ನಿನ್ನೆಯ ಕಾರ್ಯಾಚರಣೆಯನ್ನ ಮುಗಿಸಿದ್ರು. ಸೊ 4 ಪಾಯಿಂಟ್ಗಳಲ್ಲಿ ಏನೂ ಸಿಗದ ಹಿನ್ನೆಲೆಯಲ್ಲಿ ಅದರ ಜೊತೆಗೆ ಮೋಹಂತಿ ಅವರು ಕೂಡ ಭೇಟಿಯನ್ನ ಕೊಟ್ಟಿದ್ರು. SIT
ಮುಖ್ಯಸ್ಥರಾಗಿರುವಂತಹ ಪ್ರಣವ್ ಮೊಹಂತಿ ಅವರು ಕೂಡ ಆ ಸಂದರ್ಭದಲ್ಲಿ ಬಂದಿದ್ರು. ಜೊತೆಗೆ DIG ಅನುಚೇತ್ ಅವರು ಕೂಡ ಬಂದಿದ್ರು. ಎಲ್ಲರೂ ಕೂಡ ಅಂದ್ರೆ ಇಬ್ರು ಕೂಡ ಈ ಒಂದು ಘಟನಾ ಸ್ಥಳಕ್ಕೆ ಬಹಳಷ್ಟು ಪ್ರಯಾಸ ಪಟ್ಟು ತೆರಳಿದ್ರು. ಯಾಕಂತ ಹೇಳಿದ್ರೆ ಈಗಾಗಲೇ ಹೇಳಿರುವ ಹಾಗೆ ಅದು ದುರ್ಗಮವಾದ ಪ್ರದೇಶ, ಅಲ್ಲಿ ಅತ್ಯಂತ ಸುಲಭದಿಂದ ತೆರಳೋದಿಕ್ಕೆ ಸಾಧ್ಯ ಇಲ್ಲ. ಬಹಳಷ್ಟು ಪ್ರಯಾಸ ಪಟ್ಟು ಇತರ ಅಧಿಕಾರಿಗಳ ಒಂದು ಸಾಥನ್ನ ಪಡೆದುಕೊಂಡು ಅಲ್ಲಿಗೆ ತೆರಳಿದ್ರು. ರೈನ್ ಕೋಟ್ ಧರಿಸಿಕೊಂಡೇ ಅವರು ಬಂದಿದ್ರು ಅನ್ನುವಂಥದ್ದು ಇನ್ನೊಂದು ವಿಶೇಷ. ಅಂದ್ರೆ ಮಳೆ ಸುರಿತಾ ಇದ್ದಂತ ಹಿನ್ನೆಲೆಯಲ್ಲಿ ಅದಕ್ಕೆ ಪೂರಕ ವ್ಯವಸ್ಥೆಗಳನ್ನ ಮಾಡಿಕೊಂಡೇ ಬಂದಿದ್ರು. ಹಾಗಾಗಿ ಅಲ್ಲಿಂದ ಇಳಿದುಕೊಂಡು ಆ ಸ್ಥಳಕ್ಕೆ ತೆರಳಿದ್ರು. ಅಲ್ಲಿ ಏನಾಗ್ತಾ ಇದೆ, ಏನು ಪ್ರಗತಿ ಇದೆ ಅನ್ನುವಂಥದ್ದು, ಜೊತೆಗೆ ಅಲ್ಲಿನ ಒಂದು ಅಧಿಕಾರಿ ಸಿಬ್ಬಂದಿಗಳ ಜೊತೆಗೆ ಒಂದಷ್ಟು ಸಮಾಲೋಚನೆಯನ್ನ ನಡೆಸಿ ಅಲ್ಲಿಂದ ವಾಪಸ್ ಬಂದಿದ್ರು. 4th ಪಾಯಿಂಟ್ನಲ್ಲಿ 5th ಪಾಯಿಂಟ್ನಲ್ಲಿ ಏನು ಸಿಗ್ಲಿಲ್ಲ ಎನ್ನುವಂತಹ ಮಾಹಿತಿಯ ಬಳಿಕ ಆ ಒಂದು ಅಗೆದಂತಹ ಹೊಂಡವನ್ನ ಮುಚ್ಚಿ ಅದಕ್ಕೆ ಮಣ್ಣು ಹಾಕಿ ಅದನ್ನ ಸೀಲ್ ಮಾಡಿ ಅಲ್ಲಿಂದ ವಾಪಸ್ ಆಗುವಂತಹ ಕೆಲಸಗಳಾಗಿತ್ತು. ಸೊ ಆ ಮೂಲಕ ನಿನ್ನೆಯ ಒಂದು ಕಾರ್ಯಾಚರಣೆಯನ್ನ ನಿನ್ನೆಯ ಮಟ್ಟಿಗೆ ಕೊನೆಗೊಳಿಸಲಾಗಿತ್ತು. ಇವತ್ತು ಮತ್ತೆ ಕಾರ್ಯಾಚರಣೆ ಮುಂದುವರಿಯುತ್ತೆ, ನಾಳೆ ಮತ್ತೆ ಮುಂದುವರಿಯುತ್ತೆ ಎನ್ನುವಂತಹ ಒಂದು ಮಾಹಿತಿಯನ್ನ ನಿನ್ನೆ ಕೊಟ್ಟಿದ್ರು. ಅದೇ ರೀತಿ ಇವತ್ತು ಒಂದು ಕಾರ್ಯಾಚರಣೆ ಆರಂಭಗೊಳ್ತಾ ಇದೆ. ಸಾಕ್ಷಿ ದೂರುದಾರನ ಜೊತೆಗೆ ಒಂದು ಸ್ಥಳಕ್ಕೆ ಕರೆದೊಯ್ತಾ ಇದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಈ ಒಂದು ತಂಡ ಈ ಒಂದು ಸ್ಥಳಕ್ಕೆ ತಲುಪೋದಕ್ಕಿದೆ ಅನ್ನುವಂಥದ್ದು. ಜೊತೆಗೆ ಈ ಒಂದು ಉತ್ಖನನದ ಕಾರ್ಯವನ್ನ ಕೂಡ ಆರಂಭ ಮಾಡೋದಕ್ಕಿದ್ದಾರೆ.
ಅಧಿಕಾರಿಗಳು ತಲುಪಿದ್ದಾರೆ. ಎಸ್, ಈಗಾಗಲೇ ನಾವು ಊಹೆ ಮಾಡಿದ ಹಾಗೆ ನೇತ್ರಾವತಿ ಸೇತುವೆಯ ಸಮೀಪದಿಂದಲೇ ಅವರು ಇಳಿದು ಆ ಒಂದು ಹಾದಿಯ ಮೂಲಕ ಮುಂದಿನ ಪಾಯಿಂಟ್ ನತ್ತ ತೆರಳುತ್ತಾ ಇದ್ದಾರೆ ಅನ್ನುವಂತಹ ಒಂದು ಮಾಹಿತಿ ಬರ್ತಾ ಇರುವಂತದ್ದು ನಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೇವೆ. ನೇತ್ರಾವತಿ ಸೇತುವೆಯ ಸಮೀಪದ ದೃಶ್ಯಗಳನ್ನ ಈಗಾಗಲೇ ಅಧಿಕಾರಿಗಳು ಆ ಒಂದು ಜಾಗವನ್ನ ತಲುಪಿರುವಂತದ್ದನ್ನ ಕೂಡ ನಾವು ಈಗ ಆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೇವೆ. ಸೊ ಈಗಾಗಲೇ ನಮ್ಮ ತಂಡ ಕೂಡ ಅಲ್ಲಿ ಇದೆ, ಅಲ್ಲಿನ ಒಂದು ದೃಶ್ಯಾವಳಿಗಳನ್ನ ಕೂಡ ನಾವು ಗಮನಿಸ್ತಾ ಇದ್ದೇವೆ. ಅಲ್ಲಿನ ದೃಶ್ಯಗಳನ್ನ ಸಾಕ್ಷಿ ದೂರುದಾರನನ್ನ ಹೊಂದಿರುವಂತಹ ವಾಹನವನ್ನ ನಾವು ಈಗ ನೇರ ಪ್ರಸಾರದಲ್ಲಿ ಗಮನಿಸ್ತಾ ಇದ್ದೇವೆ. ಸೊ ಸಾಕ್ಷಿ ದೂರುದಾರನನ್ನ ಇದೇ ಒಂದು ವಾಹನದಲ್ಲಿ ಕರೆತರ್ತಾ ಇದ್ದಾರೆ. ಅಂದ್ರೆ ಸಾಕ್ಷಿ ದೂರುದಾರ ಈ ಒಂದು ಉತ್ಖನನದ ಕಾರ್ಯಾಚರಣೆ ಸಂಜೆ ವೇಳೆಗೆ ಮುಗಿದಂತಹ ಬಳಿಕ ಪೊಲೀಸರ ಜೊತೆಗೆ ಈ ಒಂದು ತಂಡದ ಜೊತೆಗೆ ಬೆಳ್ತಂಗಡಿ ಹತ್ತ ಬರ್ತಾರೆ. ಆ ಬಳಿಕ ತಮ್ಮ ವಕೀಲರ ಜೊತೆಗೆ ತೆರಳುತ್ತಾರೆ ಅನ್ನುವಂತಹ ಒಂದು ಮಾಹಿತಿ ಇರುವಂತದ್ದು. ಸೊ ಬೆಳಗ್ಗೂ ಕೂಡ ವಕೀಲರ ಜೊತೆಗೆ ಈ ಒಂದು SIT ಕಚೇರಿಗೆ ಬಂದು ಅಲ್ಲಿಂದ SIT ಟೀಮ್ನ ಜೊತೆಗೆ ಈ ಒಂದು ಸ್ಥಳಕ್ಕೆ ಬರುವಂತದ್ದು, ಉತ್ಖನನ ನಡೆಯುವಂತಹ ಜಾಗಕ್ಕೆ ಬರುವಂತದ್ದು. ಸೊ ಈಗ ನೇತ್ರಾವತಿ ಸೇತುವೆಯ ಸಮೀಪಕ್ಕೆ ಬಂದಿದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಈ ಒಂದು ಕಾರ್ಯಾಚರಣೆ ಆರಂಭಗೊಳ್ಳುತ್ತೆ, ಅಗೆಯುವಂತಹ ಕೆಲಸ ಪ್ರಕ್ರಿಯೆಗಳು ಆರಂಭಗೊಳ್ಳುತ್ತೆ ಎನ್ನುವಂತಹ ಒಂದು ಮಾಹಿತಿ ಈಗ ಬರ್ತಾ ಇದೆ. ಸೊ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡೆದುಕೊಳ್ಳಬೇಕು. ನಮ್ಮ ಚಾನೆಲ್ ಮುಖ್ಯಸ್ಥರಾಗಿರುವಂತಹ ದಾಮೋದರ್ ದೊಂಡೋಲೆ ಅವರು ಸ್ಥಳದಲ್ಲಿದ್ದಾರೆ. ಸೊ ಅಲ್ಲಿಂದ ಇವತ್ತಿನ ಒಟ್ಟು ಬೆಳವಣಿಗೆಗಳ ಬಗ್ಗೆ ಮಾಹಿತಿಯನ್ನು ನಾವು ಪಡೆದುಕೊಳ್ಬೇಕಾಗತ್ತೆ. ಸೊ ಈಗಾಗಲೇ ಅಧಿಕಾರಿಗಳು ಬಂದು ಅಲ್ಲಿಂದ ಇಳಿದಿದ್ದಾರೆ. ಈಗಾಗಲೇ ವಾಹನದಿಂದ ಇಳಿದು ಒಂದು ಕಾರ್ಯಾಚರಣೆ ನಡೆಯುವಂತಹ ಸ್ಥಳದತ್ತ ತೆರಳುತ್ತಾ ಇದ್ದಾರೆ ಅನ್ನುವಂತಹ ಒಂದು ಡೀಟೇಲ್ಸ್ ಈಗ ಸದ್ಯಕ್ಕೆ ಲಭಿಸ್ತಾ ಇರುವಂತದ್ದು. ಸೊ ಹೆಚ್ಚಿನ ಮಾಹಿತಿಯನ್ನು ಕೂಡ ನಾವು ಪಡೆಯುವಂತಹ ಒಂದು ಪ್ರಯತ್ನವನ್ನ ಮಾಡ್ತೇವೆ. SIT ಟೀಮ್ ಅಲ್ಲಿಂದ ಇಳಿದುಕೊಂಡು ಹೋಗ್ತಾ ಇರುವಂತಹ ದೃಶ್ಯಗಳನ್ನು ನೀವೀಗ ಗಮನಿಸ್ತಾ ಇದ್ದೀರಿ. ಇವತ್ತು ಕೂಡ ಆ ಒಂದು ಮೀಸಲು ಅರಣ್ಯ ಭಾಗದ ಒಳಭಾಗದಲ್ಲಿರುವಂತಹ ಪಾಯಿಂಟ್ನಲ್ಲೇ ಉತ್ಖನನ ನಡೆಯುವಂತಹ ಸಾಧ್ಯತೆಗಳು ಈ ಮೂಲಕ ನಮಗೆ ಗೋಚರ ಆಗ್ತಾ ಇರುವಂಥದ್ದು. ಸೊ ಹೀಗಾಗಿ ಈಗ ಅಧಿಕಾರಿಗಳು ಇಲ್ಲಿಂದ ಇಳಿದುಕೊಂಡು ಹೋಗ್ತಾ ಇದ್ದಾರೆ. FSL ಅಫಿಷಿಯಲ್ಸ್ ಆಗಿರ್ಬೋದು, ಸೋಕೋ ಅಫಿಷಿಯಲ್ಸ್ ಆಗಿರ್ಬೋದು, ಜೊತೆಗೆ ಧರ್ಮಸ್ಥಳ ಗ್ರಾಮ ಪಂಚಾಯತ್ನ ಟೀಮ್ ಆಗಿರಬಹುದು, SIT ಟೀಮ್ ಆಗಿರಬಹುದು, ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ಕೆ ನಿಯೋಜನೆಗೊಂಡಂಥವರು ಅಲ್ಲಿಗೆ ತೆರಳುತ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಸೊ ಈ ನಡುವೆ ಬಹಳಷ್ಟು ಬೆಳವಣಿಗೆಗಳು ಕೂಡ ಇದೆ. ಆ ಎಲ್ಲ ಬೆಳವಣಿಗೆಗಳ ಬಗ್ಗೆ ಕೂಡ ಮುಂದಿನ ಹಂತದಲ್ಲಿ ಮಾಹಿತಿಗಳನ್ನು ಕೊಡ್ತಾ ಹೋಗ್ತಾ ಇದ್ದೇವೆ. ಈಗ ನೀವು ನೋಡ್ಬೋದು ಆ ಒಂದು ದುರ್ಗಮ ಹಾದಿಯಲ್ಲಿ ಬಹಳಷ್ಟು ಪ್ರಯಾಸ ಪಟ್ಟು ಅಧಿಕಾರಿಗಳು ಇಳಿದುಕೊಂಡು ಹೋಗ್ತಾ ಇರುವಂಥದ್ದು. ನೇತ್ರಾವತಿ ನದಿಯ ಪಕ್ಕದಲ್ಲೇ ಒಂದು ಹಾದಿಯನ್ನ ಮಾಡಿಕೊಂಡು ತೆರಳಬೇಕಾದಂತಹ ಅನಿವಾರ್ಯತೆ. ಯಾಕಂತ ಹೇಳಿದ್ರೆ ಅಲ್ಲಿ ಯಾವುದೇ ರೀತಿಯಲ್ಲಿ ಕಾಲುದಾರಿ ಇಲ್ಲ. ಅಂದ್ರೆ ಇಂತಹ ಒಂದು ಪರಿಸ್ಥಿತಿಯಲ್ಲಿ ಸಾಧ್ಯ ಇರುವಂತಹ ಕಡೆಗಳ ಮೂಲಕವೇ ತೆರಳಬೇಕಾಗತ್ತೆ. ಸೊ ಹೀಗಾಗಿ ಈ ಒಂದು ಶಾರ್ಟ್ ಕಟ್ನ ಮೂಲಕ ಬಹಳಷ್ಟು ಪ್ರಯಾಸದಿಂದ ಈ ಒಂದು ದುರ್ಗಮ ಹಾದಿಯಲ್ಲಿ ಸಾಕ್ತಾ ಇರುವಂಥದ್ದು. ಮಹಿಳಾ ಅಧಿಕಾರಿಗಳಿರ್ಬೋದು, ಮಹಿಳಾ ಸಿಬ್ಬಂದಿಗಳಿರ್ಬೋದು, ಅವರು ಕೂಡ ಸಾಕ್ತಾ ಇರುವಂಥದ್ದನ್ನು ನಾವು ಆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೇವೆ. ನೇತ್ರಾವತಿ ಸೇತುವೆಯ ಸಮೀಪದಿಂದ ಇಳಿದು, ಸೇತುವೆಯ ಸಮೀಪ ಇಳಿದು ಕೆಳಗೆ ಇಳಿದು ಅಲ್ಲಿನ ನದಿಯ ಪಕ್ಕದಲ್ಲಿ ಇರುವಂತಹ ಹಾದಿಯ ಮೂಲಕ ಸಾಕ್ತಾ ಇರುವಂಥದ್ದು.
ನಿನ್ನೆ ಸಂಜೆ ಕೂಡ ಇದೇ ಒಂದು ಹಾದಿಯ ಮೂಲಕ ಕಾರ್ಯಾಚರಣೆಯನ್ನು ಮುಗಿಸಿ ಬಂದಿದ್ರು. ಸೊ ಇವತ್ತು ಅದೇ ಹಾದಿಯ ಮೂಲಕ ಮತ್ತೆ ಕಾಡಿನ ಒಳಭಾಗಕ್ಕೆ ತೆರಳುತ್ತಾ ಇದ್ದಾರೆ. ಸಾಕ್ಷಿ ದೂರುದಾರ ತೋರಿಸಿರುವಂತಹ ಮುಂದಿನ ಜಾಗಗಳಲ್ಲಿ ಎಕ್ಸ್ಹ್ಯೂಮೇಷನ್ ಆಗುತ್ತೆ. ಸೊ ಅಂದರೆ ಆರ್ಡರ್ ವೈಸ್ ಹೋಗ್ತಾರಾ ಅಂದರೆ ನಿನ್ನೆ ಆರ್ಡರ್ ವೈಸ್ ಮಾಡಿದ್ರು. ಫಸ್ಟ್ ಡೇ ಫಸ್ಟ್ ಪಾಯಿಂಟ್ನಲ್ಲಿ ಆಗಿದ್ರೆ ಆ ಬಳಿಕ 2, 3, 4, 5 ಹೀಗೆ 4 ಪಾಯಿಂಟ್ಗಳಲ್ಲಿ ನಿನ್ನೆ ಈ ಒಂದು ಅಗೆಯುವಂತಹ ಕೆಲಸಗಳಾಗಿತ್ತು. ಆದರೆ ಯಾವುದೇ ರೀತಿಯ ಅವಶೇಷಗಳು ಪತ್ತೆಯಾಗಿರಲಿಲ್ಲ. ಸೊ ಇವತ್ತು ಯಾವ ಆರ್ಡರ್ನಲ್ಲಿ ಮಾಡ್ತಾರೆ ಅಥವಾ ಬೇರೆ ಒಂದು ಪಾಯಿಂಟ್ಗಳಿಗೆ ತೆರಳಿ ಈ ಒಂದು ಉತ್ಖನನವನ್ನು ಮಾಡ್ತಾರಾ ಅನ್ನುವಂಥದ್ದು ಕೂಡ ಇಲ್ಲಿ ಇರುವಂತಹ ಒಂದು ವಿಚಾರಗಳು. ಅದರ ಜೊತೆಗೆ ಈ ಸಾಕ್ಷಿ ದೂರುದಾರನ ವಿಚಾರವನ್ನು ಗಮನಿಸಿದರೆ ಈ ಒಂದು 5 ಪಾಯಿಂಟ್ಗಳಲ್ಲಿ ಉತ್ಖನನ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಯಾವುದೇ ಒಂದು ಅವಶೇಷಗಳು ಪತ್ತೆಯಾಗಿಲ್ಲ. ಆದರೂ ಕೂಡ ಸಾಕ್ಷಿ ದೂರುದಾರ ಬಹಳಷ್ಟು ಒಂದು ಆತ್ಮವಿಶ್ವಾಸದಲ್ಲಿ ಇದ್ದಾರೆ ಎನ್ನುವಂತಹ ಒಂದು ವಿಚಾರಗಳನ್ನು ನಾವು ಇಲ್ಲಿ ಹೇಳಬಹುದು. ಅಂದರೆ ಅಧಿಕಾರಿಗಳ ಒಂದು ಮಾಹಿತಿಯ ಪ್ರಕಾರ. ಅದರ ಜೊತೆಗೆ ಇವತ್ತಿನ ಒಂದು ಉತ್ಖನನದ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಪಡೆಯೋಣ. ಎಲ್ಲಿ ಮಾಡ್ತಾರೆ, ಇವತ್ತು ಆರ್ಡರ್ ವೈಸ್ ಹೋಗ್ತಾರೆ, ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ಚಾನಲ್ ಮುಖ್ಯಸ್ಥರಾಗಿರುವಂತಹ ದಾಮೋದರ್ ದುಂಡಲೆ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ದಾಮೋದರ್, ಏನಿದೆ ಇವತ್ತಿನ ಒಂದು ಒಟ್ಟು ಕಾರ್ಯಾಚರಣೆಯ ಬಗೆಗಿನ ಮಾಹಿತಿಗಳು ಸದ್ಯಕ್ಕೆ ಲಭ್ಯ ಇರುವ ಪ್ರಕಾರ? ಗೌತಮ್, ಧರ್ಮಸ್ಥಳ ಗ್ರಾಮದಲ್ಲಿ ಹಲವಾರು ಹೆಣಗಳನ್ನ ಹೂತಿಟ್ಟಿದ್ದೇನೆ ಅಂತ ಹೇಳಿರಂತಹ ಸಾಕ್ಷಿ ದೂರುದಾರ ಇವತ್ತು ಉತ್ಖನನ ಕಾರ್ಯಕ್ಕೆ ಆತನನ್ನ ಕರ್ಕೊಂಡು ಬರಲಾಗಿದೆ. ಪ್ರಮುಖವಾಗಿ ಕಾರ್ಮಿಕರು ಜೊತೆಗೆ SIT ಅಧಿಕಾರಿಗಳು, FSL ನ ಸಿಬ್ಬಂದಿಗಳು, ಅನಂತರ ಸೋಕೋದವರು, ಜೊತೆಗೆ ಸ್ಥಳೀಯರು, ಪಂಚರು ಎಲ್ಲರೂ ಸೇರಿದಂತೆ AC ಸ್ಟೆಲ್ಲಾ ವರ್ಗೀಸ್ ಅವರ ಸಮ್ಮುಖದಲ್ಲಿ ಉತ್ಖನನ ಕಾರ್ಯ ಇವತ್ತು ಕೂಡ ನಡೆಯಲಿಕ್ಕಿರುವಂತದ್ದು. ಇವತ್ತು ಎಂದಿನಂತೆ 5ರ ತನಕ ನಿನ್ನೆ ಆಗಿದೆ. 5ರ ನಂತರದ್ದು ಅಂದ್ರೆ 6, 7, 8 ಇದು ಕ್ರಮಾನುಸಾರವಾಗಿಯೇ ಇವತ್ತು ಕೂಡ ಮಾಡ್ಲಿಕ್ಕಿದ್ದಾರೆ. ಯಾಕಂತಂದ್ರೆ ಈಗಾಗಲೇ ನೇತ್ರಾವತಿಯ ಸೇತುವೆಯಿಂದ ಕೆಳಕ್ಕೆ ಇಳಿದು ಅವರು ಸಾಗಿದ್ದಾರೆ. ಆ ಸ್ಥಳದತ್ತ ಅವರು ಸಾಗಿದ್ದಾರೆ. ಆಲ್ರೆಡಿ ಅವರು ನೇತ್ರಾವತಿ ಸೇತುವೆಯಿಂದ ಕೆಳಭಾಗಕ್ಕೆ ಇಳಿದು 6ನೇ ಪಾಯಿಂಟ್ ನತ್ತ ತೆರಳಿದ್ದಾರೆ. ಇವತ್ತು ಕೂಡ ಸಾಕ್ಷಿ ದೂರುದಾರನನ್ನ ಪೊಲೀಸರು ತಮ್ಮ ವೆಹಿಕಲ್ ನಲ್ಲಿ ಕರೆದುಕೊಂಡು ಬಂದ್ರು. ದಯಾಮ ಅವರ ನೇತೃತ್ವ, ಜಿತೇಂದ್ರ ದಯಾಮ ಅವರ ನೇತೃತ್ವದಲ್ಲಿ ಈ ಒಂದು ಉತ್ಖನನ ಕಾರ್ಯ ನಡೀತಾ ಇರುವಂತಹದ್ದು. ದಯಾಮ ಅವರು ಇರ್ಬೋದು, ಉಳಿದಂತೆ ಎಲ್ಲ ಸಿಬ್ಬಂದಿಗಳು ಕೂಡ ಈಗಾಗಲೇ ಹಾಜರಾಗಿದ್ದಾರೆ. ಸೇತುವೆಯ ಕೆಳಭಾಗಕ್ಕೆ ಹೋಗಿದ್ದಾರೆ. ಮತ್ತೊಂದು ಕಡೆಯಿಂದ ಇಲ್ಲಿ ಸಾರ್ವಜನಿಕರು ಕೂಡ ಸೇತುವೆಯ ಮೇಲ್ಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ತಾ ಇದ್ದಾರೆ. ಅದರ ಜೊತೆಗೆ ಇಲ್ಲಿ ಸೇತುವೆಗೂ ಆಗ್ಲಿ ಅಥವಾ ಎಲ್ಲಿಗಾಗ್ಲಿ ಏನು ಕಾಣೋದಿಲ್ಲ, ಅಂದ್ರೆ ದೂರದಿಂದ ಏನು ಕಾಣೋದಿಲ್ಲ. ಕಂಡ್ರು ಅಂದ್ರೆ ಒಂದು ಕ್ಷಣ ಅವ್ರು ನಡ್ಕೊಂಡು ಹೋಗೋದಷ್ಟೇ ಕಾಣುತ್ತೆ, ಬಿಟ್ರೆ ಆ ಪಾಯಿಂಟ್ ಯಾವುದು ಕಾಣೋದಿಲ್ಲ. ಈ ಸಂದರ್ಭದಲ್ಲಿ ಅವರು ಈಗ ಹೋಗಿರುವಂತಹದ್ದನ್ನ ನಿಮಗೆ ತೋರಿಸ್ತಾ ಇದೀವಿ. ಅದರ ಜೊತೆಗೆ ಬೆಳ್ತಂಗಡಿಯಿಂದನೇ ಸಂಪೂರ್ಣವಾಗಿ ಫಾಲೋ ಅಪ್ ಮಾಡಿಕೊಂಡು ಸುದ್ದಿ ನ್ಯೂಸ್ ಬಂದಿರುವಂತಹದ್ದು. ಜೊತೆಗೆ ಅವರು ಸಂಪೂರ್ಣ ವಿಡಿಯೋ ಚಿತ್ರೀಕರಣವು ಕೂಡ ನಿಮಗೆ ಈಗಾಗಲೇ ಲಭ್ಯ ಆಗಿರುವಂತದ್ದು. ನೇರ ಪ್ರಸಾರದಲ್ಲಿ ತಾವೆಲ್ಲ ನೋಡ್ತಾ ಇದ್ರಿ. ಇವತ್ತು 6ನೇ ಪಾಯಿಂಟ್ ನಲ್ಲಿ ಮೊದಲ ಉತ್ಖನನ ನಡೀಲಿಕ್ಕಿದೆ. 6ನೇ ಪಾಯಿಂಟ್ ಅಂತ ಈಗಾಗಲೇ ಅಧಿಕಾರಿಗಳು ತೆರಳುತ್ತಾ ಇದ್ದಾರೆ. ಸ್ಟೆಲ್ಲಾ ವರ್ಗೀಶ್ ಅವರ ಸಮ್ಮುಖದಲ್ಲಿ ನಡೆಯುವಂತಹ ಉತ್ಖನನ ಕಾರ್ಯಕ್ಕೆ ಸಕಲ ಸಿದ್ಧತೆಗಳು ನಡೆದಿರುವಂತದ್ದು. ಈಗಾಗಲೇ ಅಲ್ಲಿಗೆ ತೆರಳಿರುವಂತದ್ದು. ಇನ್ನೊಂದು ಏನು ಅಂತಂದ್ರೆ, ಕಾರ್ಮಿಕರ ವಿಚಾರಕ್ಕೆ ಬರೋದಾದ್ರೆ, ಇವತ್ತು ಜಾರ್ಖಂಡ್ ಮೂಲದ ಕೆಲ ಕಾರ್ಮಿಕರನ್ನ ನಿಯೋಜನೆ ಮಾಡಲಾಗಿದೆ. ಯಾಕಂತಂದ್ರೆ ಕೆಲ ಕಾರ್ಮಿಕರು ಎಕ್ಸ್ಚೇಂಜ್ ಆಗಿದ್ದಾರೆ. ಜಾರ್ಖಂಡ್ ಮೂಲದ ಕೆಲ ಕಾರ್ಮಿಕರನ್ನ ನಿಯೋಜನೆ ಮಾಡಲಾಗಿದ್ದು ಹೊರ ರಾಜ್ಯಗಳ ಕಾರ್ಮಿಕರು ಕೂಡ ಈ ಉತ್ಖನನ ಕಾರ್ಯಕ್ಕೆ ಸೇರ್ಕೊಂಡಿದ್ದಾರೆ. ಗೌತಮ್, ಅಂದ್ರೆ ಹೆಚ್ಚುವರಿಯಾಗಿ ಸೇರಿಸಿಕೊಂಡಿರುವಂತದ್ದು ಅಥವಾ ಬದಲಿಯಾಗಿ ಇವರನ್ನ ನೇಮಕ ಮಾಡಿಕೊಂಡಿರುವಂತದ್ದು ಅಂತ? ಇಲ್ಲ, ನಿನ್ನೆಗಿಂತ ಬದಲಿಯಾಗಿ ಇವತ್ತು ಸೇರ್ಪಡೆ ಮಾಡಿರುವಂತದ್ದು. 14 ಜನ ಕಾರ್ಮಿಕರು ಇವತ್ತು ಕೆಲಸದಲ್ಲಿ ತೊಡಗ್ಲಿಕ್ಕಿದ್ದಾರೆ. ಈಗಾಗಲೇ ಆ ಕಾರ್ಮಿಕರು ಕೂಡ ಬಂದು ಅವರನ್ನ ಗ್ರಾಮ ಪಂಚಾಯತ್ನವರು, ಗ್ರಾಮ ಪಂಚಾಯತ್ನ PDO ಅವರನ್ನ ಕರೆದುಕೊಂಡು ಹೋಗುವ ಕೆಲಸವನ್ನ ಈಗಾಗಲೇ ಮಾಡಿದ್ದಾರೆ. ಗೌತಮ್, ಓಕೆ, ಅಂದ್ರೆ ಬಹುಶಃ ನಿನ್ನೆಗೆ ಕಂಪೇರ್ ಮಾಡಿದ್ರೆ ಇವತ್ತು ಒಂದಷ್ಟು ತಡವಾಗಿ ಅಲ್ಲಿಗೆ ಸ್ಥಳಕ್ಕೆ ಆಗಮಿಸಿದ್ದಾರೆ ಅನ್ನುವಂಥದ್ದನ್ನ ನಾವು ಗಮನಿಸಬಹುದು. ಅಂದ್ರೆ ನಿನ್ನೆ ಕೂಡ ಒಂದೇ ಟೀಮ್ ಅಲ್ಲಿ ಮಾಡಿರುವಂತದ್ದು. ಸೊ ಇವತ್ತು ಕೂಡ ಹಾಗೆ ಮುಂದುವರಿಯುತ್ತಾ ಅಥವಾ ಬೇರೆ ಏನಾದ್ರು ಫರ್ದರ್ ಏನಾದ್ರು ಚೇಂಜಸ್ ಇದೆಯಾ ಅನ್ನುವಂಥದ್ದು? ಇಲ್ಲ, ನಿನ್ನೆಯ ರೀತಿಯಲ್ಲಿ ಇವತ್ತು ಕೂಡ ಏನು ಹೆಚ್ಚಿನ ಬದಲಾವಣೆಗಳಿಲ್ಲ. ಕೇವಲ ಒಂದೇ ಟೀಮ್ ನಲ್ಲಿ, ಅಂದ್ರೆ AC ಅವರ ನೇತೃತ್ವದಲ್ಲೇ ನಡೆಯೋದ್ರಿಂದ ಎಕ್ಸ್ಟ್ರಾ ಅಂದ್ರೆ ಬೇರೆ AC ಗಳನ್ನ ಕರೆಸಿಕೊಳ್ಳದಂತ ಹಿನ್ನೆಲೆಯಲ್ಲಿ ಕೇವಲ ಒಬ್ಬರು AC ಯ ಸಮ್ಮುಖದಲ್ಲಿ ನಡೆಯೋದ್ರಿಂದ ಒಂದೇ ಟೀಮು ಆಗಿಲಿಕ್ಕಿದೆ. ಗೌತಮ್, ಓಕೆ, ಅದರ ಜೊತೆಗೆ ಈಗ SIT ಮುಖ್ಯಸ್ಥರಾಗಿರುವಂತಹ ಪ್ರಣವ್ ಮೊಹಂತಿ ಅವರು ನಿನ್ನೆ ಒಂದು ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದ್ರು. ಜೊತೆಗೆ DIG ಅವರು ಕೂಡ ಭೇಟಿ ಕೊಟ್ಟಿದ್ರು, ಅನುಚೇತ್ ಅವರು.
ಅದರ ಅಂದ್ರೆ ಈಗ ಒಂದು ಮಾಹಿತಿ ಪ್ರಕಾರ ಇವರು ಒಂದು 3-4 ದಿನ ಇಲ್ಲೇ ಇರ್ತಾರೆ ಎನ್ನುವಂತ ಒಂದು ಮಾಹಿತಿ ಇದೆ. ಸೊ ಅವರೇನಾದ್ರೂ ಇವತ್ತು ಆಗಮಿಸುವಂತ ಸಾಧ್ಯತೆಗಳಿದೆಯಾ? ಈ ಬಗ್ಗೆ ಏನಾದ್ರೂ ಮಾಹಿತಿಗಳು ಲಭ್ಯ ಆಗ್ತಾ ಇದೆಯಾ ಅಂತ? ಇಲ್ಲ, ಯಾವುದೇ ಅಂದ್ರೆ ಅವರು ಸ್ಥಳಕ್ಕೆ ಡಿಐಜಿ ಅನುಚೇತ್ ಅವರು ಆಗಮಿಸುವಂತಹ ನಿರೀಕ್ಷೆಗಳಿದಾವೆ. ಉತ್ಖನನ ಕಾರ್ಯದ ಮಧ್ಯಭಾಗದಲ್ಲಿ ಡಿಐಜಿ ಅನುಚೇತ್ ಅವರು ಆಗಮಿಸುವಂತಹ ಸಾಧ್ಯತೆಗಳಿದಾವೆ. ಅಂದ್ರೆ ಯಾವ್ದಾದ್ರು ಕುರುಹು ಕಂಡು ಬಂದಲ್ಲಿ ಅಥವಾ ಒಂದು 6 ಅಡಿ ತನಕ ಹೋದಾಗ ಯಾವುದೇ ಕುರುಹು ಕಂಡು ಬರದೇ ಇದ್ದಲ್ಲಿ ಅವರು ಸಮಾಲೋಚನೆ ಮಾಡೋದಕ್ಕೆ ಆಗಿರ್ಬೋದು ಅಥವಾ ಅಲ್ಲಿಯ ಉತ್ಖನನದ ಕಾರ್ಯ ವೀಕ್ಷಣೆ ಮಾಡೋದಕ್ಕಾಗಿರ್ಬೋದು ಅನುಚೇತ್ ಅವರು ಆಗಮಿಸುವಂತಹ ನಿರೀಕ್ಷೆಗಳಿದಾವೆ. ಮೊಹಂತಿ ಅವರು ಆಗಮಿಸುವಂತಹ ಬಗ್ಗೆ ಇನ್ನೂ ಕೂಡ ಯಾವುದೇ ಮಾಹಿತಿಗಳು ನಮಗೆ ಲಭ್ಯವಾಗಿಲ್ಲ. ಅದರ ಜೊತೆಗೆ ಮಾಧ್ಯಮಗಳ ಸಂಖ್ಯೆಯು ಕೂಡ ದಿನದಿಂದ ದಿನಕ್ಕೆ ಏರ್ತಾನೆ ಇದೆ. ಯಾಕಂದ್ರೆ ಕೇರಳ ಮೂಲದ ಮಾಧ್ಯಮಗಳು ಬಹಳಷ್ಟು ಇಲ್ಲಿಗೆ ಆಗಮಿಸಿರುವಂತದ್ದು. ನೇತ್ರಾವತಿಯ ಸೇತುವೆಯ ಮುಂಭಾಗದಲ್ಲಿ, ಸೇತುವೆಯ ಮೇಲ್ಭಾಗದಲ್ಲಿ ಸಂಪೂರ್ಣವಾಗಿ ಮಾಧ್ಯಮದವರೇ ನೆರೆದಿದ್ದಾರೆ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಅಷ್ಟರ ಮಟ್ಟಿಗೆ ಮಾಧ್ಯಮದವರು ಬಿಡುಬಿಟ್ಟಿದ್ದಾರೆ. ಅದರ ಜೊತೆಗೆ ಸಾರ್ವಜನಿಕರು ಕೂಡ ಬಹಳ ಕುತೂಹಲದಿಂದ ಇವುಗಳನ್ನೆಲ್ಲ ವೀಕ್ಷಣೆ ಮಾಡ್ತಾ ಇದ್ದಾರೆ. ಗೌತಮ್, ಓಕೆ. ಅದರ ಜೊತೆಗೆ ಇಲ್ಲಿ ಈಗ ಒಂದು ಸಾರ್ವಜನಿಕ ವಲಯದಲ್ಲಿರುವಂತಹ ಇನ್ನೊಂದು ಪ್ರಶ್ನೆ, ಅಂದ್ರೆ ಈ ಹಿಂದೆ ಸಾಕ್ಷಿ ದೂರುದಾರ ತಾನು ಉತ್ಖನನ ಮಾಡಿದ್ದೇನೆ ಅಂದ್ರೆ ತಾನು ಅಗೆದಿದ್ದೇನೆ ಅಂತ ಹೇಳಿರುವಂತಹ ಕಳೇಬರವನ್ನ ಈಗಾಗಲೇ ಪೊಲೀಸರ ವಕೀಲರ ಸಮ್ಮುಖದಲ್ಲಿ FSL ಗೆ ಅದನ್ನ ಹಸ್ತಾಂತರ ಮಾಡಿರುವಂತದ್ದು. ಸೊ ಆತ ಒಂದು ಅಗೆದಿರುವಂತಹ ಅಥವಾ ಆತ ತಂದಿರುವಂತಹ ಒಂದು ಕಳೇಬರ ಏನಿದೆ ಆ ಜಾಗದ ಒಂದು ಮಹಜರು ಆಗಿದ್ಯಾ ಅಥವಾ ಆ ಜಾಗ ಈಗಾಗಲೇ ಉತ್ಖನನ ಆಗಿದೆ ಅಥವಾ ಆತ ಗುರುತಿಸಿದ್ದಾನಲ್ವಾ ಅದರ ಒಳಗಡೆ ಇದೆಯಾ ಅನ್ನುವಂಥದ್ದು ಒಂದು ಪ್ರಶ್ನೆಗಳಿದೆ. ಸೊ ಈ ಬಗ್ಗೆ ಏನು ಮಾಹಿತಿಗಳಿದೆ ಅನ್ನುವಂಥದ್ದು? ಈಗ ನಮಗೆ ಬಂದಿರುವಂತಹ ಮಾಹಿತಿಯ ಪ್ರಕಾರ ಈಗಾಗಲೇ ಅಂದ್ರೆ ಉತ್ಖನನ ಮಾಡಿರುವಂತಹ 5 ಸ್ಥಳಗಳು ಮೊದಲ ದಿನ ಅಂದ್ರೆ ಉತ್ಖನನದ ಮೊದಲ ದಿನ ಕೇವಲ ಮೊದಲ ಗುರುತನ್ನ ಮಾತ್ರ ಉತ್ಖನನ ಮಾಡಿದ್ರು. ತದಬಳಿಕ 2, 3, 4, 5 ಒಟ್ಟು 5 ಸ್ಥಳಗಳನ್ನ ಉತ್ಖನನ ಮಾಡಿದ್ದಾರೆ. ಈ 5 ಸ್ಥಳಗಳಲ್ಲಿಯೂ ಕೂಡ ಯಾವುದೇ ರೀತಿಯಾದಂತಹ ಕಳೇಬರಗಳು ಸಿಕ್ಕಿಲ್ಲ ಅನ್ನುವಂತಹ ಮಾಹಿತಿ. ಅದರ ಜೊತೆಗೆ ಆತ ಮೊನ್ನೆ ತಂದಂತಹ ತಲೆಬುರುಡೆ ಅದು ಇನ್ನೊಂದು ಸ್ಥಳದ್ದು. ಅಲ್ಲಿ ಈಗಾಗಲೇ FSL ನವರು ಮತ್ತು SIT ಅಧಿಕಾರಿಗಳು ತೆರಳಿ ಅಲ್ಲಿಯ ಒಂದು ಮಹಜರು ಕೆಲಸವನ್ನ ಮಾಡಿ ಮುಗಿಸಿದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಓಕೆ. ಸೊ ಅಂದ್ರೆ ಆತ ತಂದಿರುವಂತಹ ಕಳೇಬರದ ಜಾಗದ ಮಹಜರು ಈಗ ಗುರುತಿಸಲ್ಪಡ್ತಿರುವಂತಹ ಜಾಗದ ಪಕ್ಕದಲ್ಲಿ ಇಲ್ಲ, ಬದಲಾಗಿ ಬೇರೆ ಜಾಗಗಳಲ್ಲೇ ಇದೆ. ಓಕೆ. ಸೊ ಅದರ ಮಹಜರು ಈಗಾಗಲೇ ಆಗಿದೆ ಅನ್ನುವಂಥದ್ದು. ಅದರ ಮಹಜರು ಈಗಾಗಲೇ ಆಗಿರೋ ಬಗ್ಗೆ ನಮಗೆ SIT ಉನ್ನತ ಮೂಲಗಳು ತಿಳಿಸಿವೆ. ಓಕೆ. ಅದರ ಜೊತೆಗೆ ಈಗ ಯಾವುದೇ ರೀತಿಯ ಕುರುಹು ಸಿಗದಿದ್ರು ಸಾಕ್ಷಿ ದೂರುದಾರ ಬಹಳಷ್ಟು ಆತ್ಮವಿಶ್ವಾಸದಲ್ಲಿದ್ದಾರೆ. ಇದೇ ಸ್ಥಳದಲ್ಲಿ ಹೂತಿರುವಂತದ್ದು, ಇಲ್ಲೇ ಆಗಿರಿ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ ಎನ್ನುವಂತ ಒಂದು ಮಾಹಿತಿಗಳಿದೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನಿದೆ ಹೆಚ್ಚಿನ ಡೀಟೇಲ್ಸ್? ಅಂದ್ರೆ ಇಲ್ಲಿ ಸಿಗದೇ ಇದ್ದಂತಹ ಸಂದರ್ಭದಲ್ಲಿ ಅಧಿಕಾರಿಗಳಿಂದ ಪ್ರಶ್ನೆಗಳು ಎದುರಾಗ್ತಾ ಇದೆಯಾ, ಹೇಗೆ ಏನು ಅನ್ನುವಂಥದ್ದು? ಸಹಜವಾಗಿಯೇ ಪ್ರತಿ ಉತ್ಖನನಕ್ಕೂ ಮೊದಲು ಆತನಿಗೆ ಕೆಲವೊಂದು ಪ್ರಶ್ನೆಗಳು ಎದುರಾಗುತ್ತವೆ. ಆತನ ಮಾಹಿತಿಯನ್ನ, ಆತನ ಅಭಿಪ್ರಾಯವನ್ನ ಕೇಳಲಾಗತ್ತೆ. ಮೊದಲ ದಿನ ನಾವೊಂದು ಗಮನಿಸಿದ್ವಿ, 6 ಅಡಿ ಆಳದ ಇದು ಆಗಿದ್ರು ಕೂಡ ಇಲ್ಲಿ ಇದೆ ಅನ್ನುವಂಥದ್ದನ್ನ ಆತ ಪಟ್ಟು ಹಿಡಿದು ಹೇಳಿದಂತ ಸಂದರ್ಭದಲ್ಲಿ ಮತ್ತೆ 15 ಅಗಲವಾಗಿ ಮತ್ತು 8 ಅಡಿ ಆಳ ಅಷ್ಟರ ಮಟ್ಟಿಗೆ ಅದು ಅಗದು ಆತನನ್ನ ಅಂದ್ರೆ ಆತ ಹೇಳುವಂತಹ ಅಭಿಪ್ರಾಯಗಳಿಗೆ ಬಹಳಷ್ಟು ಮನ್ನಣೆಯನ್ನ ಕೊಟ್ಟು SIT ಅಧಿಕಾರಿಗಳು ಕೆಲಸ ಮಾಡಿರುವಂತದ್ದು. ಅದೇ ರೀತಿಯಾಗಿ ಆತ ತೋರಿಸಿದ 13 ಗುರುತುಗಳನ್ನು ಕೂಡ ಅದು ಸಿಗದಿರ್ಲಿ 13 ಗುರುತುಗಳನ್ನು ಕೂಡ ಅಗೆಯಲಾಗತ್ತೆ ಅನ್ನುವಂತ ಮಾಹಿತಿಗಳು. ಜೊತೆಗೆ ಸಂಪೂರ್ಣವಾಗಿ ಪ್ರತಿ ಗುರುತಿನ ಉತ್ಖನನ ನಂತರ ಕೆಲವೊಂದು ಪ್ರಶ್ನೆಗಳು, ಅದರ ನಂತರ ಇಲ್ಲಿಯ ಕಾರ್ಯಾಚರಣೆ, ನೇತ್ರಾವತಿಯ ಕಾರ್ಯಾಚರಣೆ ಮುಗಿದ ಬಳಿಕ ಅಂದ್ರೆ ಸಂಜೆ ಅಷ್ಟೊತ್ತಿಗೆ 6:15 ಅಷ್ಟೊತ್ತಿಗೆ ಇಲ್ಲಿ ಆ ಕೆಲಸವನ್ನ ಅಂದ್ರೆ ಗುಂಡಿ ತೋಡಿ ಅಂತಹ ಉತ್ಖನನದ ಕೆಲಸವನ್ನು ಮುಗಿಸ್ತಾರೆ. ಮತ್ತು ಮರು ದಿವಸ ಬೆಳಿಗ್ಗೆ ಬರೋದು, ಆ ಉತ್ಖನನದ ಕೆಲಸವನ್ನು ಮುಗಿಸಿದ ನಂತರ ಬೆಳ್ತಂಗಡಿ ಠಾಣೆಯಲ್ಲಿ ಆತನನ್ನ ಪ್ರಶ್ನೆ ಮಾಡುವಂತಹದ್ದು ಮತ್ತು ಆತನಿಗೆ ಪ್ರಶ್ನೆ ಕೇಳುವಂತದನ್ನು ಕೂಡ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಗೌತಮ್, ಓಕೆ. ಸೊ ಹಾಗಿದ್ರೆ ಈಗ ಮುಂದಿನ ಪಾಯಿಂಟ್ ಅಂದ್ರೆ ಈಗ 6th ಪಾಯಿಂಟ್ ನಲ್ಲಿ ಇವತ್ತು ಮೊದಲಿಗೆ ಉತ್ಖನನ ನಡೆಯುತ್ತೆ. ಅದರ ಒಂದು ಡೆವಲಪ್ಮೆಂಟ್ ನ ಬಳಿಕ ಮತ್ತೆ ಮುಂದಿನ ಪಾಯಿಂಟ್ಗಳತ್ತ ನಿರ್ಧಾರ ಆಗುತ್ತೆ ಅನ್ನುವಂಥದ್ದು. ಎಸ್, ಈಗ 6ನೇ ಗುರುತಿನಲ್ಲಿ ಉತ್ಖನನ ಕಾರ್ಯ ಆರಂಭ ಆಗಿದೆ. ಓಕೆ. ಎಸ್, ಥ್ಯಾಂಕ್ ಯು ದಾಮೋದರ್ ಈ ಕ್ಷಣದ ಮಾಹಿತಿಗಾಗಿ. ಥ್ಯಾಂಕ್ ಯು. ಇದು ಚಾನೆಲ್ ಮುಖ್ಯಸ್ಥರಾಗಿರುವಂತಹ ದಾಮೋದರ್ ದೊಂಡೋಲಿ ಅವರು ಇದೇ ಒಂದು ಸ್ಥಳದಿಂದ ಒಂದು ನಿರಂತರವಾಗಿ ಕೊಡ್ತಾ ಇರುವಂತಹ ಮಾಹಿತಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ಕೆ ನಿಯೋಜನೆಯಾಗಿರುವಂತಹ ಕಾರ್ಮಿಕರು 14 ಮಂದಿ ಕಾರ್ಮಿಕರನ್ನ ಇವತ್ತಿನ ಈ ಒಂದು ಕಾರ್ಯಚಟುವಟಿಕೆಗಳಿಗೆ ನೇಮಕ ಮಾಡಿಕೊಡಲಾಗಿದೆ. ಅವರು ಬೇಕಾದಂತಹ ಸಲಕರಣೆಗಳನ್ನ, ಹಾರೆ, ಪಿಕ್ಕಾಸು, ಬುಟ್ಟಿ, ಕತ್ತಿ ಇತ್ಯಾದಿಗಳನ್ನ ಹಿಡಿದುಕೊಂಡು
ಸ್ಥಳಕ್ಕೆ ತೆರಳುತ್ತಾ ಇರುವಂತಹ ಒಂದು ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ತೆರಳೋದಿಕ್ಕೆ ಸೇತುವೆಯ ಸಮೀಪ ನಿಂತುಕೊಂಡಿದ್ದಾರೆ. ಅಂದ್ರೆ ಎಲ್ಲರೂ ಕೂಡ ಏಕಕಾಲಕ್ಕೆ ಹಿಡಿದುಕೊಂಡು ಹೋಗೋದಕ್ಕೆ ಸಾಧ್ಯ ಇಲ್ಲ, ಒಬ್ಬೊಬ್ಬರಾಗಿ ಇಳಿದು ಹೋಗಬೇಕಾದಂತಹ ಕಠಿಣವಾದ ದುರ್ಗಮವಾದ ಹಾದಿ ಅದು. ಸೊ ಆ ಒಂದು ಹಾದಿಯ ಮೂಲಕ ಈಗ ಒಬ್ಬೊಬ್ಬರಾಗಿ ತೆರಳುತ್ತಾ ಇದ್ದಾರೆ. ದೃಶ್ಯಗಳಲ್ಲಿ ಗಮನಿಸಿದ್ವಿ, AC ಸ್ಟೆಲ್ಲಾ ವರ್ಗೀಸ್ ಅವರು ಕೂಡ ಒಂದು ರೈನ್ ಕೋಟ್ ಅನ್ನು ಧರಿಸಿಕೊಂಡು ಅವರ ಒಂದು ಸಹಾಯಕರ ಜೊತೆಗೆ ಅಥವಾ ಇನ್ನಿತರ ಅಧಿಕಾರಿಗಳ ಜೊತೆಗೆ ಅಲ್ಲಿಗೆ ತೆರಳಿರುವಂಥದ್ದನ್ನು ಗಮನಿಸಿದ್ದೇವೆ. ಜೊತೆಗೆ ಕುಡಿಯುವ ನೀರನ್ನ ಕೂಡ ಹೊತ್ತುಕೊಂಡು ಸಾಕ್ತಾ ಇರುವಂಥದ್ದನ್ನ ನಾವು ನೋಡಬಹುದು. ಕುಡಿಯುವ ನೀರಿನ ಬಾಟಲ್ಗಳನ್ನು ಕೂಡ ಹೊತ್ತುಕೊಂಡು ಹೋಗ್ತಾ ಇದ್ದಾರೆ. ಕಾರ್ಮಿಕರು ಒಬ್ಬೊಬ್ಬರಾಗಿ ಈ ಒಂದು ಸ್ಥಳಕ್ಕೆ ತೆರಳುತ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ನೀವು ಸುದ್ದಿ ನ್ಯೂಸ್ ಬೆಳ್ತಂಗಡಿಯಲ್ಲಿ ಗಮನಿಸ್ತಾ ಇದ್ದೀರಿ. ಸುದ್ದಿಯ ತಂಡ ನಿರಂತರವಾಗಿ ಅಲ್ಲಿನ ಅಪ್ಡೇಟ್ಸ್ ಅನ್ನ ಕೊಡ್ತಾ ಇದೆ. ಸೊ ಈಗ ಕಾರ್ಮಿಕರು ಆ ಕಠಿಣವಾದ ಹಾದಿಯ ಮೂಲಕ ಆ ಸ್ಥಳದತ್ತ ತೆರಳುತ್ತಾ ಇರುವಂತಹ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಿ. ಆ ಹಾದಿ ಎಷ್ಟು ಕಠಿಣ ಆಗಿದೆ ಅಂದ್ರೆ ಸುಲಭದಲ್ಲಿ ಇಳಿಯೋದಕ್ಕೂ ಕೂಡ ಸಾಧ್ಯ ಇಲ್ಲ. ಇನ್ನೊಬ್ಬರ ಸಹಾಯವನ್ನ ಪಡೆದುಕೊಂಡೇ ಇಳಿಯಬೇಕಾದಂತಹ ಒಂದಷ್ಟು ಗಿಡ ಮರಗಳ ಸಹಾಯವನ್ನ ಪಡೆದುಕೊಂಡೇ ಇಳಿಯಬೇಕಾದಂತಹ ಒಂದು ಹಾದಿ ಅದು. ಸೊ ಆ ಒಂದು ಹಾದಿಯ ಮೂಲಕ ಈ ಒಂದು ಉತ್ಖನನ ನಡೆಯುವಂತಹ ಸ್ಥಳಕ್ಕೆ ತೆರಳುತ್ತಾ ಇದ್ದಾರೆ. ಸೊ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅವರ ಕಾರ್ಯಾಚರಣೆ ಆರಂಭಗೊಳ್ಳುತ್ತೆ. ಆದರೆ ಮಾಹಿತಿಗಳು ಒಂದಷ್ಟು ಸಮಯದ ಬಳಿಕ ಲಭ್ಯ ಆಗಬಹುದು, ಏನು ಅಪ್ಡೇಟ್ಸ್ ಅನ್ನುವಂಥದ್ದು. ಯಾಕಂತ ಹೇಳಿದರೆ ನಿನ್ನೆ 4 ಪಾಯಿಂಟ್ಗಳನ್ನು ಅಗೆದಿದ್ರು ಮಧ್ಯಾಹ್ನದವರೆಗೆ. ಅಂದರೆ ಮಧ್ಯಾಹ್ನದ ವಿರಾಮವನ್ನು ಪಡೆದುಕೊಳ್ಳುವವರೆಗೆ, ಊಟದ ವಿರಾಮ ತೆಗೆದುಕೊಳ್ಳುವವರೆಗೂ ಕೂಡ 2 ಪಾಯಿಂಟ್ಗಳಲ್ಲಿ ಒಂದು ಉತ್ಖನನ ಆಗಿತ್ತು, ಎಕ್ಸ್ಹ್ಯೂಮೇಷನ್ ಆಗಿತ್ತು. ಆ ಬಳಿಕ ಮಧ್ಯಾಹ್ನದ ಬಳಿಕ 2 ಪಾಯಿಂಟ್ಗಳತ್ತ ತೆರಳಿದ್ರು. ಸೊ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಆ ನದಿಯ ಪಕ್ಕದಲ್ಲೇ ನದಿಯ ತೀರದಲ್ಲಿ ಇರುವಂತಹ ಒಂದು ಹಾದಿಯ ಮೂಲಕ ಒಳಭಾಗದ ಕಾಡಿಗೆ ತೆರಳುತ್ತಾ ಇದ್ದಾರೆ. ಅಧಿಕಾರಿಗಳು, ಸಿಬ್ಬಂದಿಗಳು, FSL ಟೀಮ್ ಇರ್ಬೋದು, ಎಲ್ಲರೂ ಕೂಡ ಅದರತ್ತ ಹೋಗ್ತಾ ಇರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ. ಸೊ ಯಾರಿಗೂ ಕೂಡ ಪ್ರವೇಶ ಇಲ್ಲ. ಸೊ ಈಗ ನೇತ್ರಾವತಿ ಸೇತುವೆಯ ಸಮೀಪದ ಒಂದು ಪರಿಸರವನ್ನು ಗಮನಿಸಿದರೆ ಸಂಪೂರ್ಣವಾಗಿ ಜನರಿಂದ ತುಂಬಿಕೊಂಡಿದೆ. ಮುಖ್ಯವಾಗಿ ಮಾಧ್ಯಮ ಪ್ರತಿನಿಧಿಗಳೇ ಅಲ್ಲಿ ಸೇರಿಕೊಂಡಿದ್ದಾರೆ ಅನ್ನುವಂಥದ್ದು, ಏನಾಗ್ತಾ ಇದೆ ಅನ್ನುವಂಥ ಒಂದು ಕುತೂಹಲದ ಹಿನ್ನೆಲೆಯಲ್ಲಿ ಇಲ್ಲಿ ಇದ್ದಾರೆ ಅನ್ನುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ.
ಹಲೋ. ಈ ಒಂದು ಬೆಳವಣಿಗೆಗಳಿದೆ ಈ ಒಂದು ಎಕ್ಸ್ಹ್ಯೂಮೇಷನ್ಗೆ ಸಂಬಂಧಪಟ್ಟ ಹಾಗೆ ದಾಮೋದರ್ ತೊಂಡೋಲೆ ಮತ್ತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ದಾಮೋದರ್. ಎಸ್ ಗೌತಮ್, ಇದೀಗ ಈ ಒಂದು ಇವತ್ತಿನ ಅಗೆಯುವಿಕೆ ಜೊತೆಗೆ JCB ಅನ್ನು ಕೂಡ ಒಳಭಾಗಕ್ಕೆ ತೆಗೆದುಕೊಂಡು ಹೋಗುವಂತಹ ಸಾಧ್ಯತೆಗಳಿದಾವೆ. ಈಗಾಗಲೇ ಸೇತುವೆಯ ಕೆಳಭಾಗದಲ್ಲಿ JCB ಅನ್ನು ಕೆಳಗಿಳಿಸುವಂತಹ ಕಾರ್ಯಗಳಾಗ್ತಾ ಇದಾವೆ. ಆ ದೃಶ್ಯಗಳನ್ನ ತಾವು ಇನ್ನೇನು ಕೆಲವು ಕ್ಷಣಗಳು ನೋಡ್ತಾ ಇದ್ದೀರಿ. JCB ಅನ್ನು ಕೂಡ ಕೆಳಗಿಳಿಸುವಂತಹ ಕಾರ್ಯಗಳು ಆಗ್ತಾ ಇದೆ. ಆ JCB ಅನ್ನು ಕೆಳಗಿಳಿಸಿ ಒಂದು ಇವತ್ತಿನ ಉತ್ಖನನಕ್ಕೆ ಒಂದಷ್ಟು ನೆರವು ಆಗೋದಕ್ಕೆ ಮೊದಲ ಗುರುತಿನಲ್ಲಿ ಯಾವ ರೀತಿಯಾಗಿ JCB ಅನ್ನ ಬಳಕೆ ಮಾಡಿದ್ರು ಅದೇ ರೀತಿಯಾಗಿ ಇವತ್ತಿನ ಕೆಲ ಗುರುತುಗಳಲ್ಲಿಯೂ ಕೂಡ JCB ಅನ್ನ ಬಳಕೆ ಮಾಡುವಂತಹ ಸಾಧ್ಯತೆಗಳು ಇದಾವೆ ಅಂತ ಅನ್ಸುತ್ತೆ ಗೌತಮ್. ಓಕೆ, ಅಂದ್ರೆ ಈಗ ಅಂದ್ರೆ ಬಹುಶಃ ವಿಳಂಬ ಆಗ್ತಾ ಇದೆ ಅನ್ನುವಂತ ಕಾರಣಕ್ಕಾಗಿ ಈ ರೀತಿಯ ಒಂದು ಕ್ರಮಗಳ ಅನ್ನುವಂಥದ್ದು. ಅದರ ಜೊತೆಗೆ ನಿನ್ನೆ ಬಹುಶಃ ಅಷ್ಟು ಒಂದು ಸವಾಲುಗಳ ಮಧ್ಯೆ ಕೂಡ ಒಂದು ಕಠಿಣ ಹಾದಿಯಲ್ಲೂ ಕೂಡ ಮ್ಯಾನ್ಯುವಲ್ ಆಗಿ ಮಾಡಿದ್ರು. ಸೊ ಇದಕ್ಕೆ ಏನಾದ್ರೂ ಪರ್ಟಿಕ್ಯುಲರ್ ರೀಸನ್ಗಳು ಏನಾದ್ರೂ ಗೊತ್ತಾಗ್ತಾ ಇದೆಯಾ ಅನ್ನುವಂಥದ್ದು? ಇಲ್ಲ, ಯಾವುದೇ ಸ್ಪಷ್ಟ ಮಾಹಿತಿಗಳು ಲಭ್ಯವಾಗ್ತಾ ಇಲ್ಲ. ಯಾಕೆಂತಂದ್ರೆ ಒಂದಷ್ಟು ವೇಗವಾಗಿ ಆಗೋದಕ್ಕೆ ಈಗಾಗಲೇ JCB ಕೆಳಗೆ ಇಳಿತಾ ಇದೆ ಅನ್ನುವಂಥದ್ದು ಗೌತಮ್. ಯಾಕಂತಂದ್ರೆ ಆ ದೃಶ್ಯಗಳು ನಿಮಗೆ ಬರುತ್ತೆ. ಇಲ್ಲಿ ಸ್ವಲ್ಪ ನೆಟ್ವರ್ಕಿನ ಇಶ್ಯೂ ಇರೋದ್ರಿಂದ ದೃಶ್ಯಗಳು ಸ್ವಲ್ಪ ತಡವಾಗಿ ಬರ್ಬೋದು. ಆದ್ರೆ JCB ಕೆಳಗೆ ಇಳಿತಾ ಇದೆ ಈಗ. ಓಕೆ ಓಕೆ ಸೊ ಹಾಗಿದ್ರೆ ಇದು ಎಕ್ಸ್ಹ್ಯೂಮೇಷನ್ ನ ಜಾಗಕ್ಕೆ ತೆರಳುವಂತದ್ದು ಪಕ್ಕ ಅನ್ನುವಂಥದ್ದು. ಯಾಕಂದ್ರೆ ಹೇಳಿದ್ರೆ ಇದು ಮೀಸಲು ಅರಣ್ಯ ಭಾಗ, ಬೇರೆ ಇನ್ನಿತರ ಸಂದರ್ಭ ಯಾವುದೇ ಕಾರಣಕ್ಕೂ ಕೂಡ ಇಳಿಯುವಂತಹ ಸಾಧ್ಯತೆಗಳಿಲ್ಲ, ಅವಕಾಶಗಳು ಕೂಡ ಇಲ್ಲ ಇಲ್ಲಿ. ಖಂಡಿತ ಇಲ್ಲ. ಇಲ್ಲಿ JCB ಅನ್ನ ಕೆಳಗಿಳಿಸಿ ಆ ಗುರುತನ್ನ ಪತ್ತೆ ಮಾಡುವಂಥದ್ದು, ಗುರುತನ್ನ ಅಗ್ಗಿಲಿಕ್ಕೆ ನೆರವಾಗುವಂತ ನಿಟ್ಟಿನಲ್ಲಿ JCB ಅನ್ನ ಕೆಳಗಿಳಿಸ್ತಾ ಇದೆ. ಓಕೆ 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 ಎಸ್, ಥ್ಯಾಂಕ್ ಯು ದಾಮೋದರ್. ಮತ್ತೆ ಈ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ತೇವೆ ಅನ್ನುವಂಥದ್ದು. ಎಸ್, ಈಗ ಬರ್ತಾ ಇರುವಂತಹ ಲೇಟೆಸ್ಟ್ ಅಪ್ಡೇಟ್ಸ್ ಇದು. ಅಲ್ಲಿಗೆ ಮಿನಿ ಎಕ್ಸ್ಕವೇಟರ್ ಅನ್ನ ಅಂದ್ರೆ ಫಸ್ಟ್ ಪಾಯಿಂಟ್ ನಲ್ಲಿ ಒಂದು ಎಕ್ಸ್ಹ್ಯೂಮೇಷನ್ ಅನ್ನ ಮಾಡೋದಿಕ್ಕೆ ಮೊದಲ ದಿನ ಮಧ್ಯಾಹ್ನದ ಬಳಿಕ ಕರೆಸಿಕೊಂಡಂತಹ ಆ ಒಂದು ಯಂತ್ರವನ್ನ ಈಗ ಮತ್ತೆ ಕರೆಸಿಕೊಳ್ಳಲಾಗಿದೆ. ಅಂದ್ರೆ ಇದು ಮಿನಿ ಎಕ್ಸ್ಕವೇಟರ್ ವಾಹನ. ಅಂದ್ರೆ ಸಣ್ಣ ಪ್ರಮಾಣದಲ್ಲಿ ನಾವು ಸಾಮಾನ್ಯವಾಗಿ ಈ ಒಂದು ತೋಟಗಳ ನಡುವೆ ಅಥವಾ ಒಂದು ಅಡಿಕೆ ಮರದ ಗುಂಡಿಗಳನ್ನು ತೆಗೆಯೋದಿಕ್ಕೆ ಅಥವಾ ರಬ್ಬರ್ ಗಿಡವನ್ನು ನೆಡೋದಿಕ್ಕೆ, ಗುಂಡಿಯನ್ನು ಅಗೆಯೋದಿಕ್ಕೆ ಸಣ್ಣ ಜಾಗದಲ್ಲಿ ಚಲಿಸಬಲ್ಲಂತಹ ಒಂದು ವಾಹನ ಇದು. ಸೊ ಈ ಒಂದು ವಾಹನವನ್ನ ಈಗ ಕರೆಸಿಕೊಳ್ಳಲಾಗಿದೆ. ಇದು ಕೂಡ ಈ ಒಂದು ನೇತ್ರಾವತಿ ಸೇತುವೆಯ ಸಮೀಪದಿಂದ ಕಾಡಿನ ಒಳಕ್ಕೆ ಇಳಿತಾ ಇದೆ ಎನ್ನುವಂತಹ ಒಂದು ಮಾಹಿತಿ ಇದೀಗ ಬರ್ತಾ ಇರುವಂಥದ್ದು. ಸೊ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಲ್ಲಿನ ಒಂದು ಸಮಗ್ರವಾದ ಚಿತ್ರಣವನ್ನ ಕೂಡ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಸುದ್ದಿ ನ್ಯೂಸ್ ಮಾಡುತ್ತೆ. ಒಂದಷ್ಟು ನೆಟ್ವರ್ಕ್ನ ಸಮಸ್ಯೆ ಇದೆ, ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರಗಳು. ಸೊ ಹಾಗಾಗಿ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅಲ್ಲಿಂದ ದೃಶ್ಯಾವಳಿಗಳನ್ನ ನೇರ ಪ್ರಸಾರದಲ್ಲಿ ತೋರಿಸುವಂತಹ ಒಂದು ಪ್ರಯತ್ನ ಸುದ್ದಿ ನ್ಯೂಸ್ ಮೂಲಕ ಆಗುತ್ತೆ. ನೀವು ಈಗ ದೃಶ್ಯಗಳಲ್ಲಿ ಗಮನಿಸ್ತಾ ಇರುವಂಥದ್ದು ಆ ನೇತ್ರಾವತಿ ನದಿಯ ಸಮೀಪದಿಂದ, ಅಂದ್ರೆ ನೇತ್ರಾವತಿ ಸೇತುವೆಯನ್ನ ಇಳಿದುಕೊಂಡು ಒಳಭಾಗಕ್ಕೆ ತೆರಳುತ್ತಾ ಇರುವಂತಹ ಅಧಿಕಾರಿ ಸಿಬ್ಬಂದಿಗಳು ಅಥವಾ ಈ ಒಂದು ಕಾರ್ಯಕ್ಕೆ ನಿಯೋಜನೆಯಾಗಿರುವಂಥವರು ತೆರಳುತ್ತಾ ಇರುವಂಥದ್ದನ್ನ ನೀವು ಗಮನಿಸ್ತಾ ಇರುವಂಥದ್ದು. ಸೊ ಈಗಾಗಲೇ ಅವರು ಕಾರ್ಯಪ್ರವೃತ್ತರಾಗಿದ್ದಾರೆ. ಬಹುಶಃ ಇವತ್ತಿನ ಒಂದು ಕಾರ್ಯಾಚರಣೆ ಇನ್ನಷ್ಟು ವೇಗವನ್ನ ಪಡೆದುಕೊಳ್ಳಬಹುದು. ಯಾಕೆ ಅಂತ ಹೇಳಿದ್ರೆ ಈಗ ಎಕ್ಸ್ಹ್ಯೂಮೇಷನ್ಗೋಸ್ಕರ ಈ ಒಂದು ಮಿನಿ ಎಕ್ಸ್ಕವೇಟರ್ ಅನ್ನ ಕೂಡ ಅಲ್ಲಿಗೆ ತೆಗೆದುಕೊಂಡು ಹೋಗಲಾಗ್ತಾ ಇದೆ ಅನ್ನುವಂಥದ್ದನ್ನ ನಾವು ಹೇಳ್ತಾ ಇರುವಂಥದ್ದು. ಅಂದ್ರೆ ಈಗಾಗಲೇ ಅಲ್ಲಿಂದ ಬಂದಿರುವಂತಹ ಮಾಹಿತಿ. ಸೊ ಹೀಗಾಗಿ ಒಂದಷ್ಟು ವೇಗವನ್ನ ಪಡೆಯಬಹುದು ಅನ್ನುವಂತಹ ಒಂದು ನಿರೀಕ್ಷೆಗಳಿದೆ. ಸೊ ಬಹಳಷ್ಟು ಕುತೂಹಲ ಇದೆ, ಏನಾಗಬಹುದು ಇವತ್ತಿನ ಬೆಳವಣಿಗೆ ಅನ್ನುವಂಥದ್ದು. ಸೊ ಎಲ್ಲವನ್ನೂ ಕೂಡ ನಿಮ್ಮ ಮುಂದಕ್ಕೆ ಕೊಡ್ತಾ ಹೋಗ್ತೇವೆ. ಕ್ಷಣದಲ್ಲಿ ಹಂತದಲ್ಲಿ ಏನೆಲ್ಲ ಬೆಳವಣಿಗೆಗಳು ಕಂಡು ಬರುತ್ತೆ ಅದೆಲ್ಲವನ್ನು ಕೂಡ ತಮ್ಮ ಮುಂದೆ ಇಡುವಂತಹ ಪ್ರಯತ್ನ ಸುದ್ದಿ ನ್ಯೂಸ್ನ ಮೂಲಕ ಆಗುತ್ತೆ ಅನ್ನುವಂಥದ್ದು. ಎಸ್, ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ. ಇದು ಪ್ರಥಮ ದಿನ ಒಂದು ಕಾರ್ಯಾಚರಣೆಯನ್ನ ನಡೆಸಿದಂತಹ ಮಿನಿ ಎಕ್ಸ್ಕವೇಟರ್ ವಾಹನ. ಬಹುಶಃ ಅದನ್ನೇ ಇವತ್ತು ಕೂಡ ಕರೆಸಿಕೊಳ್ಳಲಾಗಿದೆ. ಜುಲೈ 29ರಂದು ಫಸ್ಟ್ ಡೇ ಎಕ್ಸ್ಹ್ಯೂಮೇಷನ್ ಆಗಿತ್ತು. ಮೊದಲ ಪಾಯಿಂಟ್ಗೆ ತೆರಳಿ ಅಲ್ಲಿ ಅಗೆಯುವಂತಹ ಕೆಲಸವನ್ನ ಮಾಡಿದ್ರು. ಸಾಕ್ಷಿ ದೂರುದಾರ ತೋರಿಸಿರುವಂತಹ ಜಾಗದಲ್ಲಿ ಫಸ್ಟ್ ಪಾಯಿಂಟ್ ಅದು. ಆ ಫಸ್ಟ್ ಪಾಯಿಂಟ್ನಲ್ಲಿ ಸುಮಾರು 4 ಅಡಿಗಳಷ್ಟು ಆಳಕ್ಕೆ ಅಗೆಯುವಂತಹ ಕೆಲಸ ಆಗಿತ್ತು. ಸೊ ಮಧ್ಯಾಹ್ನದವರೆಗೆ, ಅಂದ್ರೆ ಆ ಒಂದು ಊಟದ ವಿರಾಮವನ್ನ ಪಡೆದುಕೊಳ್ಳುವವರೆಗೂ ಕೂಡ
ಅಗೆದ್ರೂ ಯಾವುದೇ ರೀತಿಯ ಕುರುಹು ಅವಶೇಷ ಅಸ್ಥಿಪಂಜರ ಬುರುಡೆ ಯಾವುದೂ ಕೂಡ ಪತ್ತೆಯಾಗಲಿಲ್ಲ. ಹಾಗಾಗಿ ಮತ್ತೆ ಇದೇ ಒಂದು ವಾಹನವನ್ನು ಕರೆಸಿಕೊಂಡು ಅಗೆಯುವಂತಹ ಕೆಲಸವನ್ನು ಮಾಡಲಾಗಿತ್ತು. ಆದರೂ ಕೂಡ ಸುಮಾರು 15 ಅಡಿ ಅಗಲ, ಸುಮಾರು 8 ಅಡಿ ಆಳದವರೆಗೆ ಅಗೆದ್ರೂ ಕೂಡ ಯಾವುದೇ ರೀತಿಯಲ್ಲೂ ಕೂಡ ಕುರುಹುಗಳು ಅವಶೇಷಗಳು ಸಿಕ್ಕಿರಲಿಲ್ಲ. ಸೊ ಹಾಗಾಗಿ ಮತ್ತೆ ಕತ್ತಲಾಗ್ತಾ ಇದ್ದ ಹಾಗೆ ಆ ಒಂದು ಜಾಗದ ಒಂದು ಎಕ್ಸ್ಹ್ಯೂಮೇಷನ್ ಪ್ರೊಸೆಸ್ಸನ್ನು ನಿಲ್ಲಿಸಿ ಅದಕ್ಕೆ ಮಣ್ಣು ಹಾಕಿ ಆ ಪ್ರದೇಶವನ್ನು ಸೀಲ್ ಮಾಡುವಂತಹ ಕೆಲಸಗಳಾಗಿತ್ತು. ಆ ಬಳಿಕ ನಿನ್ನೆ ಟೋಟಲಿ ಮ್ಯಾನುವಲ್ ಆಗಿ ಎಲ್ಲ ಈ ಒಂದು ಅಗೆಯುವಂತಹ ಕೆಲಸಗಳಾಗಿತ್ತು. ಈ ಒಂದು ಅರಣ್ಯ ಪ್ರದೇಶ ಆಗಿರೋದ್ರಿಂದ ಅಲ್ಲಿಗೆ ಈ ಒಂದು ವಾಹನವನ್ನು ತೆಗೆದುಕೊಂಡು ಹೋಗೋದು ಸಾಧ್ಯ ಇಲ್ಲ ಎನ್ನುವಂತಹ ಒಂದು ಹಿನ್ನೆಲೆಯಲ್ಲಿ ಈ ಒಂದು ನಿರ್ಧಾರಕ್ಕೆ ಬಂದಿದ್ರು. ಅಂದ್ರೆ ಫಸ್ಟ್ ಪಾಯಿಂಟ್ನಿಂದ ಸೆಕೆಂಡ್ ಪಾಯಿಂಟ್ಗೆ ತೆರಳುವಂತಹ ಪ್ರದೇಶದ ಮೂಲಕ ಈ ಒಂದು ವಾಹನ ತೆರಳುವುದಕ್ಕೆ ಸಾಧ್ಯ ಇರಲಿಲ್ಲ ಎನ್ನುವಂತಹ ಒಂದು ಡೀಟೇಲ್ಸ್ ಲಭಿಸ್ತಾ ಇರುವಂಥದ್ದು. ಸೊ ಹಾಗಾಗಿ ಮಾನವ ಶ್ರಮದ ಮೂಲಕವೇ ಕಾರ್ಮಿಕರನ್ನ ಬಳಕೆ ಮಾಡಿಕೊಂಡು ಅಗೆಯುವಂತಹ ಒಂದು ಕೆಲಸವನ್ನ ಮಾಡಿದ್ರು. ನಿನ್ನೆ 4 ಪಾಯಿಂಟ್ಗಳಲ್ಲಿ ಪಾಯಿಂಟ್ ನಂಬರ್ 2, ಪಾಯಿಂಟ್ ನಂಬರ್ 3, ಪಾಯಿಂಟ್ ನಂಬರ್ 4 ಹಾಗೇನೆ ಪಾಯಿಂಟ್ ನಂಬರ್ 5 ಈ ಒಂದು 5 ಪಾಯಿಂಟ್ಗಳಲ್ಲಿ ಅಗೆಯುವಂತಹ ಕೆಲಸಗಳಾಗಿತ್ತು. ಆದರೆ ಇವತ್ತು 14 ಮಂದಿ ಕಾರ್ಮಿಕರು ಸ್ಥಳಕ್ಕೆ ತೆರಳಿದ್ದಾರೆ. ಅದರ ಜೊತೆಗೆ ಈಗ ಈ ಒಂದು ಮಿನಿ ಎಕ್ಸ್ಕವೇಟರ್ ಅನ್ನು ಕೂಡ ಅಲ್ಲಿಗೆ ಕರೆಸಿಕೊಳ್ಳಲಾಗ್ತಾ ಇದೆ ಎನ್ನುವಂಥದ್ದು ಸದ್ಯಕ್ಕೆ ಇರುವಂತಹ ಡೀಟೇಲ್ಸ್. ಈಗ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರುವಂತಹ ಫುಟೇಜ್ ಏನಿದೆ, ಇದು ನೇತ್ರಾವತಿ ಸ್ನಾನಘಟ್ಟ ಸಮೀಪದ್ದು. ಅಧಿಕಾರಿಗಳು, ಸಿಬ್ಬಂದಿಗಳು ಜೊತೆಗೆ ಸಾಕ್ಷಿ ದೂರುದಾರನನ್ನ ಕರೆತಂದಂತಹ ವಾಹನಗಳು, ಅಧಿಕಾರಿಗಳ ವಾಹನಗಳಾಗಿರ್ಬೋದು, ಪೊಲೀಸ್ ವಾಹನಗಳಾಗಿರ್ಬೋದು, ಎಲ್ಲರೂ ಕೂಡ ಈಗ ನೇತ್ರಾವತಿ ಸ್ನಾನಘಟ್ಟದ ಸಮೀಪ ಬಂದು ತಮ್ಮ ವಾಹನಗಳನ್ನ ಪಾರ್ಕ್ ಮಾಡಿರುವಂಥದ್ದು. ಆ ನೇತ್ರಾವತಿ ಸ್ನಾನಘಟ್ಟದ ದೃಶ್ಯಾವಳಿಗಳನ್ನ ನೀವು ಈಗ ನೇರ ಪ್ರಸಾರದಲ್ಲಿ ನೋಡ್ತಾ ಇದ್ದೀರಿ. ಯಾಕಂತ ಹೇಳಿದ್ರೆ ಎಲ್ಲರೂ ಕೂಡ ಇಳಿದಿರುವಂಥದ್ದು ಇವತ್ತು ನೇತ್ರಾವತಿ ಸೇತುವೆಯ ಸಮೀಪ. ನೇತ್ರಾವತಿ ಸೇತುವೆ ಸಮೀಪದಿಂದ ಕೆಳಭಾಗಕ್ಕೆ ಇಳಿದುಕೊಂಡು ಹೋಗಿದ್ರು ಆ ಒಂದು ಕಠಿಣವಾದ ಹಾದಿಯಲ್ಲಿ. ಸೊ ಆ ಬಳಿಕ ಅವರೆಲ್ಲರನ್ನ ಇಳಿಸಿದಂತಹ ವಾಹನ ಇದೀಗ ನೇತ್ರಾವತಿ ಸ್ನಾನಘಟ್ಟದ ಬಳಿಗೆ ಬಂದು ಅವುಗಳನ್ನ ಪಾರ್ಕ್ ಮಾಡುವಂತಹ ಕೆಲಸಗಳಾಗ್ತಾ ಇದೆ. ಇನ್ನು ಮುಂದಿನ ಹಂತದಲ್ಲಿ ಅಧಿಕಾರಿಗಳು ಅಥವಾ ಟೀಮ್ನಿಂದ ಒಂದು ಮಾಹಿತಿ ಬಂದಂತಹ ಸಂದರ್ಭದಲ್ಲಿ ಮತ್ತೆ ಅವರನ್ನ ಅಲ್ಲಿಂದ ಕರೆತಂದು ಮುಂದಿನ ಪಾಯಿಂಟ್ಗೆ ಕರೆದೊಯ್ಯುವಂತಹ ಕೆಲಸವನ್ನ ಮಾಡ್ತಾರೆ ಬಹುಶಃ. ಯಾಕಂತ ಹೇಳಿದ್ರೆ ಈಗಾಗಲೇ ಲಭ್ಯ ಇರುವಂತಹ ಮಾಹಿತಿಗಳ ಪ್ರಕಾರ ಪಾಯಿಂಟ್ ನಂಬರ್ 2 ನಿಂದ ಪಾಯಿಂಟ್ ನಂಬರ್ 8 ವರೆಗೆ ಎಲ್ಲವೂ ಕೂಡ ಈ ಒಂದು ದಟ್ಟ ಅರಣ್ಯದ ನಡುವೆ ಇರುವಂತಹ ಒಂದು ಜಾಗ, ನೇತ್ರಾವತಿ ನದಿ ಸಮೀಪದ ಕಾಡಿನಲ್ಲಿರುವಂತಹ ಜಾಗಗಳು, ಸಾಕ್ಷಿ ದೂರುದಾರ ತೋರಿಸಿರುವಂತಹ ಸ್ಪಾಟ್ಗಳೇನಿದೆ, ಐಡೆಂಟಿಫೈ ಮಾಡಿರುವಂತಹ ಸ್ಪಾಟ್ಗಳೇನಿದೆ, ಅದೆಲ್ಲವೂ ಕೂಡ ಮಾರ್ಕ್ ಮಾಡಿರುವಂತಹ ಜಾಗಗಳು ಅರಣ್ಯದ ಒಳಭಾಗದಲ್ಲಿದೆ. ಸೊ ಹಾಗಾಗಿ ಅಲ್ಲಿನ ಒಂದಷ್ಟು ಚಟುವಟಿಕೆಗಳು, ಅಲ್ಲಿನ ಬೆಳವಣಿಗೆಗಳು ಹೊರಗಡೆಗೆ ಬರಿಗಣ್ಣಿಗೆ ಏನೂ ಕೂಡ ಕಾಣೋದಿಲ್ಲ. ಏನಾಗ್ತಾ ಇದೆ ಅನ್ನುವಂಥದ್ದು ಕೂಡ ಗೊತ್ತಾಗುವುದಿಲ್ಲ. ಕೇವಲ ಅಲ್ಲಿಗೆ ತೆರಳುವಂಥದ್ದು, ಅಲ್ಲಿಂದ ಬರುವಂಥದ್ದು ಮಾತ್ರ ಕಾಣಿಸುತ್ತೆ. ನಿನ್ನೆ ಕೂಡ ಪಾಯಿಂಟ್ ನಂಬರ್ 2 ಅನ್ನು ಎಕ್ಸ್ಹ್ಯೂಮೇಷನ್ ಮಾಡುವಂತ ಸಂದರ್ಭದಲ್ಲೂ ಕೂಡ ನಾವು ಗಮನಿಸಿದ್ದೇವೆ. ಆ ದಟ್ಟ ಕಾಡಿನೊಳಗೆ ಏನಾಗ್ತಾ ಇದೆ ಅನ್ನುವಂಥದ್ದು ಕೂಡ ಅರಿವಿಗೆ ಬಾರದಷ್ಟು ದಟ್ಟವಾಗಿದೆ, ಏನು ಕೂಡ ಕಾಣುವುದಿಲ್ಲ. ಸಾಧ್ಯ ಆದಷ್ಟು ವಿಚಾರಗಳನ್ನ ತೋರಿಸುವಂತ ಒಂದು ಪ್ರಯತ್ನವನ್ನ ಸುದ್ದಿ ನ್ಯೂಸ್ ಬೆಳ್ತಂಗಡಿ ಮಾಡಿತ್ತು. ಜೊತೆಗೆ ಕ್ಷಣ ಕ್ಷಣದ ಒಂದು ಅಪ್ಡೇಟ್ಸ್ ಅನ್ನು ಕೂಡ ಕೊಡುವಂತಹ ಕೆಲಸಗಳಾಗಿತ್ತು. ಅದೇ ರೀತಿ ಇವತ್ತಿನ ಒಂದು ಪಾಯಿಂಟ್ಗಳು ಕೂಡ ಈಗಾಗಲೇ ನಮ್ಮ ಪ್ರತಿನಿಧಿ ಕೊಟ್ಟಿರುವಂತಹ ಮಾಹಿತಿ ಪ್ರಕಾರ ಅಲ್ಲಿ ಪಾಯಿಂಟ್ ನಂಬರ್ 6 ನತ್ತ ತೆರಳಿದ್ದಾರೆ. ಪಾಯಿಂಟ್ ನಂಬರ್ 6 ಗೆ ಈಗ ಹೋಗಿ ಅಲ್ಲಿ ಅಗೆಯುವಂತಹ ಕೆಲಸಗಳು ಆರಂಭಗೊಂಡಿದೆ. ಎಸ್, ಈಗ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಇದು ಮಿನಿ ಎಕ್ಸ್ಕವೇಟರ್ ವಾಹನ ಈ ಒಂದು ಸೇತುವೆಯ ಸಮೀಪದ ಜಾಗದಿಂದ ಕೆಳಭಾಗಕ್ಕೆ ಇಳಿತಾ ಇದೆ. ಅಂದ್ರೆ ಕಾಡಿನತ್ತ ತೆರಳೋದಿಕ್ಕೆ, ಈ ಒಂದು ಸ್ಥಳದತ್ತ ಸಾಗೋದಿಕ್ಕೆ ತೆರಳುತ್ತಾ ಇರುವಂಥದ್ದು. ಅಂದ್ರೆ ಜಾಗ ಇಲ್ಲ, ಜಾಗವನ್ನ ಮಾಡಿಕೊಂಡು, ದಾರಿಯನ್ನ ಮಾಡಿಕೊಂಡು ತೆರಳಬೇಕಾದಂತಹ ಒಂದು ಅನಿವಾರ್ಯತೆ ಇದೆ. ದೃಶ್ಯಗಳಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ಬಾಬ್ ಕ್ಯಾಟ್ ಮಿನಿ ಎಕ್ಸ್ಕವೇಟರ್ ವಾಹನ ಅಲ್ಲಿಂದ ಕೆಳಭಾಗಕ್ಕೆ ಸಾಗ್ತಾ ಇರುವಂಥದ್ದನ್ನ ನೀವು ಗಮನಿಸ್ತಾ ಇದ್ದೀರಿ.
ಕೆಳಗಿಳಿದು JCB ಒಂದು ಸ್ಥಳಕ್ಕೆ ತೆರಳು ಮಿನಿ ಎಕ್ಸವೇಟರ್ ನ ಕೆಳಗಿಳಿಸ್ತಾ ಇದ್ದಾರೆ. ಕೆಳಗಿಳಿಸುವಂತ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಮಿನಿ ಎಕ್ಸವೇಟರ್ ಕೆಳಗಿಳಿಸಿ ನಾವೀಗ ನಿಮಗೆ ತೋರಿಸ್ತಾ ಇದೀವಿ. ಮಿನಿ ಎಕ್ಸವೇಟರ್ ಅಲ್ಲಿ ಕೆಳಭಾಗದಲ್ಲಿ ಸಾಕ್ತಾ ಇರುವಂತಹ ದೃಶ್ಯಾವಳಿಗಳನ್ನ ಕೂಡ ತಾವು ನೋಡ್ತಾ ಇದ್ದೀರಿ. ಅದರ ಜೊತೆಗೆ ಸಂಪೂರ್ಣವಾಗಿ ಈ ಒಂದು ನೇರ ಪ್ರಸಾರದ ದೃಶ್ಯಾವಳಿ ಈಗ ತಾವು ನೋಡ್ತಾ ಇರುವಂತಹ ದೃಶ್ಯ ಸೇತುವೆಯ ಕೆಳಭಾಗದಲ್ಲಿ ಇರ್ತಕ್ಕಂಥ ದೃಶ್ಯ. ಕೆಳಭಾಗದಲ್ಲಿ ಸೇತುವೆ ಸಾಕ್ತಾ ಇರುವಂತ ಸೇತುವೆಯ ಪಕ್ಕದಲ್ಲಿ ಮಿನಿ ಎಕ್ಸವೇಟರ್ ಸಾಕ್ತಾ ಇರುವಂತ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ರಿ. ಉತ್ಖನನದ ಸ್ಥಳ ಅಂದ್ರೆ 6ನೇ ಪಾಯಿಂಟಿಗೆ ಒಂದು ನೇತ್ರಾವತಿ ನದಿಗಿರುವಂತಹ ಸೇತುವೆ, ಜೊತೆಗೆ ಅದು ಸುದೇಕಂಡಿ ಅನ್ನುವಂತಹ ಏರಿಯಾದಲ್ಲಿ ಇರುವಂತಹ ಸೇತುವೆ. ಸುದೇಕಂಡಿ ಏರಿಯಾದಲ್ಲಿ ಈ ಸೇತುವೆ ಇದ್ದು, ಈ ಸೇತುವೆಯ ಕೆಳಭಾಗಕ್ಕೆ ಈಗಾಗಲೇ ಆ ಒಂದು JCB ಯನ್ನ ಇಳಿಸಲಾಗಿದೆ. JCB ಇಳಿಸಿದ್ದು ಮಾತ್ರವಲ್ಲ, ಆ JCB ಯನ್ನ ಆ ಒಂದು ಉತ್ಖನನದ 6ನೇ ಸ್ಥಳಕ್ಕೆ ತೆಗೆದುಕೊಂಡು ಹೋಗಲಾಗ್ತಾ ಇರುವಂತಹದನ್ನ ತಾವೀಗ ನೋಡ್ತಾ ಇದ್ದೀರಿ. ನೇತ್ರಾವತಿ ಸೇತುವೆಯ ಕೆಳಭಾಗಕ್ಕೆ ಇಳಿದು ಅಲ್ಲಿಂದ 6ನೇ ಗುರುತಿನ ಉತ್ಖನನಕ್ಕೆ ಆ JCB ಯನ್ನ ತೆಗೆದುಕೊಂಡು ಹೋಗುವಂತದ್ದು ಅಥವಾ JCB ಯನ್ನ ಅಲ್ಲಿಂದ ತೆಗೆದುಕೊಂಡು ಹೋಗುವಂಥದ್ದು ಬಹಳ ಸಾಹಸದ ಕೆಲಸ. ಯಾಕಂತಂದ್ರೆ ಅಲ್ಲಿ ನಡೆದುಕೊಂಡು ಹೋಗುದೇ ಸಾಹಸದ ಕೆಲಸ ಅನ್ನುವಂತ ರೀತಿಯಲ್ಲಿ ಅಧಿಕಾರಿಗಳು ಕೂಡ ತಮ್ಮ ಮಾತುಗಳನ್ನ ವ್ಯಕ್ತಪಡಿಸಿದ್ರು. ಈಗ JCB ಸಾಗ್ತಾ ಇರುವಂತಹದನ್ನ ತಾವೀಗ ನೋಡ್ತಾ ಇದ್ರಿ. JCB ಸಾಗುವುದು, ಜೊತೆಗೆ ಅದಕ್ಕೆ ಯಾವ ರೂಟ್ ನಲ್ಲಿ ಬಂದ್ರೆ ಉತ್ತಮ ಅನ್ನುವಂತ ರೀತಿಯಲ್ಲಿ ಮಾರ್ಗದರ್ಶನ ಮಾಡ್ತಾ ಇರುವಂತಹ ಅರಣ್ಯ ಇಲಾಖೆಯವರು ಇರ್ಬೋದು, ಸ್ಥಳೀಯ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟವರು ಇರ್ಬೋದು, ಜೊತೆಗೆ ಅಧಿಕಾರಿಗಳಿರ್ಬೋದು, ಎಲ್ಲರೂ ಕೂಡ ಈ ಒಂದು JCB ಸಂಪೂರ್ಣವಾದಂತಹ ಸಹಕಾರವನ್ನು ನೀಡ್ತಾ ಇದ್ದಾರೆ. ಆ ಒಂದು JCB ತೆರಳುವುದಕ್ಕೆ ಸಂಪೂರ್ಣವಾದಂತಹ ಸಹಕಾರವನ್ನ ಇದೀಗ ನೀಡ್ತಾ ಇರುವಂತದ್ದು ಅಧಿಕಾರಿ ವರ್ಗ. ಈ ಒಂದು JCB ಯನ್ನ ತೆಗೆದುಕೊಂಡು ಹೋಗುವಂತ ನಿಟ್ಟಿನಲ್ಲಿ, ಆ ಒಂದು ಸ್ಥಳಕ್ಕೆ ತೆಗೆದುಕೊಂಡು ಹೋಗುವಂತ ನಿಟ್ಟಿನಲ್ಲಿ ಬಹಳಷ್ಟು ಶ್ರಮವನ್ನ ಪಡ್ತಾ ಇರುವಂತದನ್ನ ಕೂಡ ತಾವೀಗ ನೋಡ್ತಾ ಇದ್ದೀರಿ. ಅಧಿಕಾರಿ ವರ್ಗ ಅಲ್ಲಿ ಆ JCB ಮೀಸಲು ಅರಣ್ಯ ಮೇಲ್ಭಾಗದಲ್ಲಿದೆ. ಆದ್ರಿಂದ ಮೀಸಲು ಅರಣ್ಯಕ್ಕೆ ಯಾವುದೇ ತೊಂದರೆ ಆಗದಂತಹ ಮಾರ್ಗದಲ್ಲಿ ಅದು 6ನೇ ಉತ್ಖನನ ಮಾಡುವಂತಹ ಸ್ಥಳಕ್ಕೆ ಹೋಗಬೇಕಾಗಿರೋದ್ರಿಂದ ಅಲ್ಲಿಯ ಆ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಿರುವಂತದ್ದು. ನೋಡಿ, ಅಲ್ಲಿ ಎಕ್ಸ್ಕವೇಟರ್ ಈಗ ಸೇತುವೆಯ ಕೆಳಭಾಗದಲ್ಲಿ ನದಿಯ ಪಕ್ಕದಲ್ಲಿ ಸಾಗ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯ. ಆ ದೃಶ್ಯವನ್ನ ಈಗ ತಾವು ನೋಡ್ತಾ ಇದ್ದೀರಿ. ಸುದ್ದಿ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ತಾವೀಗ ನೋಡ್ತಾ ಇರುವಂತದ್ದು ನಿಂತಿರುತ್ತೆ, ಗಮನಿಸ್ತಾ ಇದ್ದಾರೆ. ಜೊತೆಗೆ ಅದಕ್ಕೆ ಬೇಕಾದಂತಹ ರೀತಿಯಲ್ಲಿ ಯಾವ ರೀತಿಯಲ್ಲಿ ಸಾಗಬಹುದು ಅನ್ನುವಂಥದ್ದನ್ನ ನೋಡ್ಕೊಂಡು ಅಲ್ಲಿ ಸಾಗುವಂತಹ ಪ್ರಯತ್ನಗಳು ಆಗ್ತಾ ಇರುವಂತದ್ದು. ನೋಡಿ, ಅಲ್ಲಿ ಮೇಲ್ಭಾಗಕ್ಕೆ ಹೋಗಿ ತದ ಬಳಿಕ ಅದು ಮತ್ತೊಂದು ತಿರುವನ್ನ ಪಡೆದುಕೊಂಡು ಪಕ್ಕದ ಸ್ಥಳಕ್ಕೆ ಧಾವಿಸ್ಲಿಕ್ಕಿದೆ. ಈಗ ತಾವು ನೋಡ್ತಾ ಇರುವಂತ ಎಕ್ಸ್ಕ್ಲೂಸಿವ್ ದೃಶ್ಯ ಆ JCB ಹೋಗ್ತಾ ಇರುವಂತದ್ದು ನೇತ್ರಾವತಿಯ ಸೇತುವೆಯ ಕೆಳಭಾಗದಲ್ಲಿ. ಅಂದ್ರೆ ಕಳೆ ಬರ ಸಿಕ್ಕಿಲ್ಲ ಅನ್ನುವಂತಹ ಮಾಹಿತಿಗಳು ನಮಗೆ ಒದಗಿ ಬಂದಿರುವಂತದ್ದು. ಇದೀಗ 6ನೇ ಗುರುತಿನಲ್ಲಿ ಉತ್ಖನನ ಮಾಡೋದಕ್ಕೆ JCB ಯ ಬಳಕೆಯನ್ನ ಮಾಡಲಾಗ್ತಾ ಇದೆ. ಮೊದಲ ಗುರುತಿನಲ್ಲಿ ಉತ್ಖನನ ಮಾಡೋದಕ್ಕೆ JCB ಯನ್ನ ಬಳಸಿಕೊಳ್ಳಲಾಗಿತ್ತು. ಇದೀಗ 6ನೇ ಗುರುತಿನಲ್ಲಿ ಉತ್ಖನನ ಮಾಡೋದಕ್ಕೆ JCB ಯನ್ನ ಬಳಸಿಕೊಳ್ಳಲಾಗ್ತಾ ಇದೆ. ಈ ಮೂಲಕ ಮಿನಿ ಎಕ್ಸವೇಟರ್ ಇದೀಗ ಸೇತುವೆಯ ಕೆಳಭಾಗಕ್ಕೆ ಹೋಗಿ ಉತ್ಖನನ ನಡೆಯುವಂತಹ ಸ್ಥಳಕ್ಕೆ ಹೋಗ್ತಾ ಇದೆ ಅನ್ನುವಂತಹ ಮಾಹಿತಿ ನಿಮಗೆ ಒದಗಿಸ್ತಾ ಇದ್ದೀವಿ. ಉತ್ಖನನ ನಡೆಯುವಂತಹ ಸ್ಥಳಕ್ಕೆ ಮಿನಿ ಎಕ್ಸವೇಟರ್ ಹೋಗ್ತಾ ಇರುವಂತಹ ನೇರ ದೃಶ್ಯಾವಳಿಯನ್ನ ತಾವೀಗ ನೋಡ್ತಾ ಇದ್ದೀರಿ ಗೌತಮ್. ಈಗ ಇಲ್ಲಿ ದಾರಿಯನ್ನ ಮಾಡಿಕೊಂಡು ಸಾಗಬೇಕಾದಂತಹ ಒಂದು ಅನಿವಾರ್ಯತೆ ಇದೆ ಅನ್ನುವಂಥದ್ದನ್ನ ಕೂಡ ನಾವು ಇಲ್ಲಿ ಅರ್ಥ ಮಾಡಿಕೊಳ್ತಾ ಇದ್ದೇವೆ. ಬಹುಶಃ ಇವತ್ತು ಒಂದಷ್ಟು ವೇಗವನ್ನ ಪಡೆಯಬಹುದು ಅನ್ನುವಂತ ನಿರೀಕ್ಷೆಗಳು, ಅಂದ್ರೆ ಯಂತ್ರದ ಮೂಲಕ ಒಂದು ಅಗೆಯುವಂತಹ ಕೆಲಸವನ್ನ ಮಾಡುವಂತಹ ಸಂದರ್ಭದಲ್ಲಿ ಇವತ್ತು ಯಂತ್ರದ ಮೂಲಕ ಅಗೆಯುವಂತಹ ಕೆಲಸ ಆಗ್ತಾ ಇದೆ, ಆಗಬೇಕಾಗತ್ತೆ ಅನ್ನುವಂಥದ್ದು ಇದೆ. ಆ ಕಾರಣಕ್ಕಾಗಿ ಮಿನಿ ಎಕ್ಸ್ಕವೇಟರ್ ಹೋಗ್ತಾ ಇರುವಂತಹ ದೃಶ್ಯಾವಳಿಗಳನ್ನ ನಾವೀಗ ನಿಮಗೆ ಮತ್ತೊಂದು ಆಂಗಲ್ ನಲ್ಲಿ ತೋರಿಸ್ತಾ ಇದೀವಿ. ಕ್ಯಾಮರಾ 2 ಅಲ್ಲಿ ನೋಡಿ, ಈಗ ತಾವು ನೋಡ್ತಾ ಇದ್ದೀರಿ. ಕ್ಯಾಮರಾ 2ನೇ ಕ್ಯಾಮರಾದಲ್ಲಿ ತಾವೀಗ ನೋಡ್ತಾ ಇರುವಂತ ದೃಶ್ಯ ಇದು. ಕ್ಯಾಮರಾ ನಂಬರ್ 2 ಯಾವ ರೀತಿಯಾಗಿ ಆ ಒಂದು ಮಿನಿ ಎಕ್ಸವೇಟರ್ ಸಾಗ್ತಾ ಇದೆ ಅನ್ನುವಂಥದ್ದು ನಿಮಗೆ ತೋರಿಸ್ತಾ ಇದೀವಿ. ಈ ಮೂಲಕ ನೋಡಿ, ಮತ್ತೊಂದು ಆಂಗಲ್ ನ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇರುವಂತದ್ದು. ಆ ದೃಶ್ಯಾವಳಿಯನ್ನ ನೋಡ್ತಾ ಇರ್ಬೇಕಾದ್ರೆ ಮಿನಿ ಎಕ್ಸವೇಟರ್ ಸಾಗ್ತಾ ಇರುವಂತದ್ದು ಮತ್ತು ಆ ಉತ್ಖನನದ ಸ್ಥಳಕ್ಕೆ ಹೋಗುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನ ನಿಮಗೆ ತೋರಿಸುವಂತಹ ಪ್ರಯತ್ನವನ್ನ ಸುದ್ದಿ ನ್ಯೂಸ್ ಕೂಡ ಈಗ ಮಾಡ್ಲಿಕ್ಕಿದೆ. ಇದೀಗ ಪಾಯಿಂಟ್ ನಂಬರ್ 6 JCB ಹೋಗ್ತಾ ಇರುವಂತ ದೃಶ್ಯಾವಳಿಗಳನ್ನು ಕೊಡ್ತಾ ಇದೀವಿ. ಅದರ ನಂತರ ಪಾಯಿಂಟ್ ನಂಬರ್ 6 ಅಲ್ಲಿ ಯಾವ ರೀತಿಯಾಗಿ ಉತ್ಖನನ ಕಾರ್ಯ ನಡೆಯುತ್ತೆ ಅನ್ನುವಂಥದ್ದನ್ನ ತೋರಿಸುವಂತ ಪ್ರಯತ್ನವನ್ನ ಸುದ್ದಿ ನ್ಯೂಸ್ ಮಾಡ್ಲಿಕ್ಕಿದೆ. ಓಕೆ, ಎಸ್, ಥ್ಯಾಂಕ್ ಯು ದಾಮೋದರ್ ಈ ಕ್ಷಣದ ಮಾಹಿತಿಗಾಗಿ. ಥ್ಯಾಂಕ್ ಯು.
ಅಲ್ಲಿ ಗಮನಿಸ್ತಾ ಇದ್ದೇವೆ, ಇದು 6ನೇ ಪಾಯಿಂಟ್ ನಲ್ಲಿ ನಡೀತಾ ಇರುವಂತಹ ಉತ್ಖನನ ಎಕ್ಸ್ಹ್ಯೂಮೇಷನ್ 6ನೇ ಪಾಯಿಂಟ್ ನಲ್ಲಿ ನಡೀತಾ ಇರುವಂತಹ ಕಾರ್ಯಾಚರಣೆಯ ದೃಶ್ಯಾವಳಿಗಳನ್ನ ನಾವು ನೇರ ಪ್ರಸಾರದಲ್ಲಿ ಗಮನಿಸ್ತಾ ಇದ್ದೇವೆ. ಸುದ್ದಿ ಎಕ್ಸ್ಕ್ಲೂಸಿವ್ ಫುಟೇಜ್ ಇದು. ನೇತ್ರಾವತಿ ನದಿಯ ಪಕ್ಕದಲ್ಲೇ ಇರುವ ಹಾಗೆ ಕಾಣಿಸ್ತಾ ಇದೆ. ಪಾಯಿಂಟ್ ನಂಬರ್ 6 ಅಲ್ಲಿ FSL ಸಿಬ್ಬಂದಿಗಳಾಗಿರ್ಬೋದು, ಸೋಕೋ ಅಫಿಷಿಯಲ್ಸ್ ಆಗಿರ್ಬೋದು, SIT ಟೀಮ್ ಆಗಿರ್ಬೋದು, SIT ಟೀಮ್ನ ಅಧಿಕಾರಿಯಾಗಿರುವಂತಹ ದಯಾಮ್ ಅವರು ಕೂಡ ಸಾಕ್ಷಿ ದೂರುದಾರನನ್ನ ಕರೆದುಕೊಂಡು ಸ್ಥಳಕ್ಕೆ ತೆರಳಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಅದೇ ರೀತಿ ಅಧಿಕಾರಿಗಳ ತಂಡ ಅಲ್ಲಿ ಈ ಒಂದು ಉತ್ಖನನದಲ್ಲಿ ತೊಡಗಿರುವಂಥದ್ದು ಕೂಡ ನೋಡ್ತಾ ಇದ್ದೇವೆ. ನೇರ ಪ್ರಸಾರದಲ್ಲಿ ಈ ಎಲ್ಲ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. ಇದು ಸುದ್ದಿ ನ್ಯೂಸ್ ಬೆಳ್ತಂಗಡಿಯಲ್ಲಿ ನೀವು ನೋಡ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ಫುಟೇಜ್. ಸುದ್ದಿ ತಂಡ ಈ ಒಂದು ದೃಶ್ಯಗಳನ್ನ ತೋರಿಸುವಂತಹ ನೆಲೆಯಲ್ಲಿ ಬಹಳಷ್ಟು ಶ್ರಮವನ್ನ ಪಡ್ತಾ ಇದ್ದಾರೆ. ಒಂದು ಕಡೆಯಿಂದ ಬಿರುಸಿನ ಮಳೆ ಸುರಿತಾ ಇದೆ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಬಹುದು. ಅದರ ಜೊತೆಗೆ ಅಲ್ಲಿ ನಡೀತಾ ಇರುವಂತಹ ಉತ್ಖನನದ ಒಂದಷ್ಟು ದೃಶ್ಯಗಳನ್ನ ತೋರಿಸುವಂತಹ ಪ್ರಯತ್ನ ಇಲ್ಲಿ ಸುದ್ದಿ ನ್ಯೂಸ್ ಬೆಳ್ತಂಗಡಿಯ ಮೂಲಕ ನಡೀತಾ ಇದೆ. ಇದು ಸುದ್ದಿ ನ್ಯೂಸ್ ಬೆಳ್ತಂಗಡಿ ಮೂಲಕ ಬರ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ಫುಟೇಜ್, ನೇರ ಪ್ರಸಾರದಲ್ಲಿ ನೇರ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ.
ಫ್ಯಾನ್ ಸಂದೀಪ ಸಂದೀಪ ಸ್ವಲ್ಪ ಮಾತಾಡ್ಲಿಕ್ಕೆ ಬನ್ನಿ. ಬರೀ ಅಲ್ಲಿ ಮೀಟಿಂಗಲ್ಲಿ ಮಾತಾಡೋದಲ್ಲ. ಹಲೋ, ನಮಸ್ಕಾರ ವೀಕ್ಷಕರೇ. ಮತ್ತೆ ನಾವು ಈಗ ಸುದ್ದಿ ನೇರ ಪ್ರಸಾರಕ್ಕೆ ಬಂದಿದ್ದೇವೆ. ಧರ್ಮಸ್ಥಳದ ಗ್ರಾಮದ ಸುತ್ತಮುತ್ತ ನೇತ್ರಾವತಿ ಸ್ನಾನಘಟ್ಟ ಹಾಗೆ ಕನ್ಯಾಡಿ ಆಸುಪಾಸು ಪರಿಸರದಲ್ಲಿ ಈಗೇನು SIT ಟೀಮ್, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್, ವಿಶೇಷ ತನಿಖಾ ತಂಡ ತನಿಖೆ ಮಾಡ್ತಾ ಇದೆ. ಅಲ್ಲಿ ಸ್ಥಳದ ಒಂದು ಪರಿಶೀಲನೆ, ಅಗೆಯುವ ಕೆಲಸ, ಉತ್ಖನನ ಕೆಲಸವನ್ನು ಮಾಡ್ತಾ ಇದೆ. ಇದು 3ನೇ ದಿನ ಅಗೆಯುವ ಕೆಲಸದ 3ನೇ ದಿನ. ಒಟ್ಟು 4 ದಿನಗಳಿಂದ, ಸೋಮವಾರ, ಮಂಗಳವಾರ, ಬುಧವಾರ, ಇವತ್ತು ಗುರುವಾರ, 4 ದಿನಗಳಿಂದ SIT ಅಧಿಕಾರಿಗಳು ಧರ್ಮಸ್ಥಳ ನೇತ್ರಾವತಿ ಸ್ನಾನಘಟ್ಟದ ಸುತ್ತಮುತ್ತಲಿನ ಪರಿಸರದಲ್ಲಿ, ಅಂದರೆ ಮುಖ್ಯವಾಗಿ ಸಾಕ್ಷಿ ದೂರುದಾರ ತೋರಿಸಿದಂಥ ಸ್ಥಳದಲ್ಲಿ ಪರಿಶೀಲನೆಯನ್ನ, ಅಗೆಯುವ ಕೆಲಸವನ್ನ ಕಾರ್ಮಿಕರ ಮೂಲಕ ನಡೆಸ್ತಾ ಇದ್ದಾರೆ. ಇದುವರೆಗೆ 5 ಸ್ಥಳಗಳಲ್ಲಿ, ಮಹಜರು ಮಾಡಿದಂಥ 5 ಸ್ಥಳಗಳಲ್ಲಿ ಉತ್ಖನನ ಮಾಡಲಾಗಿದೆ ಅಥವಾ ಅಗೆಯುವ ಕೆಲಸವನ್ನು ಮಾಡಲಾಗಿದೆ, ಎಕ್ಸ್ಕವೇಷನ್ ಮಾಡಿದ್ದಾರೆ. ಆದರೆ ಇದುವರೆಗೆ ಯಾವುದೇ ರೀತಿಯಾದಂಥ ಬುರುಡೆ ಅಥವಾ ಒಬ್ಬ ವ್ಯಕ್ತಿಯ ಬಾಡಿ ಪಾರ್ಟ್ಸ್ಗಳು ಕಂಡು ಬಂದಿಲ್ಲ. ಸೊ ಹೀಗಾಗಿ ಇದು ಅತ್ಯಂತ ಮಹತ್ವದ ವಿಚಾರ. ಈ 5 ಜಾಗಗಳಲ್ಲಿ ಯಾವುದೇ ರೀತಿಯಾದಂಥ ಬುರುಡೆಗಳು ಅಥವಾ ಬಾಡಿ ಪಾರ್ಟ್ಸ್ ಕಂಡು ಬಂದಿಲ್ಲ. ಸೊ ಹಾಗಾದ್ರೆ ಸಾಕ್ಷಿ ದೂರುದಾರ ನೀಡಿರುವಂಥ ಹೇಳಿಕೆ ಇರ್ಬೋದು, ಮಾಹಿತಿ ಇರ್ಬೋದು, ಸುಳ್ಳ ಅನ್ನೋ ಒಂದು ಚರ್ಚೆಗಳು ಸಾರ್ವಜನಿಕರಲ್ಲಿ ಕೇಳಿ ಬರ್ತಾ ಇದೆ. ಅಲ್ಟಿಮೇಟ್ ಆಗಿ ಪೊಲೀಸರು ಈ ವಿಷಯದ ಬಗ್ಗೆ ತಮ್ಮ ಸ್ಪಷ್ಟೀಕರಣವನ್ನು ನೀಡಬೇಕಾಗತ್ತೆ. ಬಹುಶಃ 15 ಸ್ಥಳಗಳ ಮಹಜರು ಆದ ನಂತರ ಅವರು ಒಂದು ಸವಿವರವಾದಂಥ ಮಾಹಿತಿಯನ್ನು ನೀಡಬಹುದು. ಯಾವುದೇ ರೀತಿಯಲ್ಲಿ ತನಿಖೆಯ ಮಧ್ಯದ ಹಂತದಲ್ಲಿ ಪೊಲೀಸರು ಅಧಿಕೃತವಾದಂಥ ಮಾಹಿತಿಯನ್ನು ಹಂಚಿಕೊಳ್ಳುವುದಿಲ್ಲ. ಸಾಕಷ್ಟು ಅನುಮಾನಗಳು, ಪ್ರಶ್ನೆಗಳು ಸಹಜವಾಗಿ ಪತ್ರಿಕಾ ವಲಯದಲ್ಲಿರ್ಬೋದು, ಪತ್ರಕರ್ತರಲ್ಲಿ ಹಾಗೆ ಸಾರ್ವಜನಿಕರಲ್ಲಿ ಇರುತ್ತೆ. ಸೊ ಅದಕ್ಕೆ ಕ್ಲಾರಿಟಿ ಕೊಡಲಿಕ್ಕೆ, ಸ್ಪಷ್ಟನೆ ಕೊಡಲಿಕ್ಕೆ, ಜನರಲ್ಲಿ ಇರುವಂಥ ಅನುಮಾನವನ್ನು ಬಗೆಹರಿಸಲಿಕ್ಕೆ SIT ಅಧಿಕಾರಿಗಳು ಮುಂದೆ ಬಂದು ಅಧಿಕೃತ ಮಾಹಿತಿಯನ್ನು ನೀಡಬೇಕಾಗತ್ತೆ. ನಾನೀಗ ಸದ್ಯಕ್ಕೆ SIT ಸ್ಪೆಷಲ್ ಇನ್ವೆಸ್ಟಿಗೇಷನ್ ಒಂದು ಸಹಾಯವಾಣಿಯನ್ನು ಆರಂಭ ಮಾಡಿರೋ ಬಗ್ಗೆ ಒಂದು ನಿಮಗೆ ಮಾಹಿತಿ ನೀಡ್ತಾ ಹೋಗ್ತೇನೆ. ಮುಖ್ಯವಾಗಿ ಈ ಪ್ರಕರಣ ಆರಂಭ ಆದಲ್ಲಿಂದ ಕೂಡ ಒಂದು ಸಾರ್ವಜನಿಕರಲ್ಲಿ ಮತ್ತೆ SITಗೆ ಒಂದು ಮನವಿ ಕೂಡ ಹೋಗಿತ್ತು, ಒಂದು ವಿಶೇಷ ಸಹಾಯವಾಣಿಯನ್ನು ಆರಂಭ ಮಾಡಬೇಕು ಅಂತೇಳಿ. ಯಾಕೆಂದರೆ ಎಷ್ಟೋ ಮಂದಿಗೆ ಇಂಥ ಪ್ರಕರಣಗಳಲ್ಲಿ ತಮಗೆ ಮಾಹಿತಿಯನ್ನು ಕೊಡಲಿಕ್ಕೆ ಒಂದು ಅವರಿಗೆ ಉದ್ದೇಶ ಇರ್ಬೋದು, ಆದರೆ ಓಪನ್ ಆಗಿ ಬಂದು ಪಬ್ಲಿಕ್ ಎಕ್ಸ್ಪೋಜರ್ ಮೂಲಕ ಮಾಹಿತಿಯನ್ನು ನೀಡಲಿಕ್ಕೆ ಇಷ್ಟ ಇರೋದಿಲ್ಲ. ಯಾಕೆಂದರೆ ಅವರಿಗೆ ಅವ್ರದ್ದೇ ಆದಂಥ ಒಂದು ಅಬ್ಲಿಗೇಷನ್ ಇರುತ್ತೆ. ಸಾರ್ವಜನಿಕ ಮಾಹಿತಿ ಹೋದರೆ ಎಲ್ಲಿ ನನಗೆ ಥ್ರೆಟ್ ಬರ್ಬೋದು, ನನಗೇನಾದರೂ ಭಯ ಇರ್ಬೋದು ಅನ್ನೋ ಒಂದು ಆತಂಕಗಳು ಸಹಜವಾಗಿರುತ್ತೆ. ಹೀಗಾಗಿ ಈ ಪ್ರಕರಣದಲ್ಲಿ ತನಿಖೆ ಫೇರ್ ಆಗಿ ಆಗಬೇಕು, ಪಾರದರ್ಶಕವಾಗಿರಬೇಕು, ಎಲ್ಲ ರೀತಿಯ ಆ್ಯಂಗಲ್ಗಳಲ್ಲಿ ಅನುಮಾನಗಳಿರ್ಬೋದು, ಎಲ್ಲ ರೀತಿಯ ಆ್ಯಂಗಲ್ಗಳಲ್ಲಿ ತನಿಖೆ ನಡಿಬೇಕು ಅನ್ನೋ ಒಂದು ಉದ್ದೇಶದಿಂದ ಮತ್ತೆ ಯಾರ್ಯಾರು ಆರೋಪಗಳನ್ನು ಮಾಡಿದ್ದಾರೆ ಅವರಲ್ಲಿ SIT ಬಗ್ಗೆ ಯಾವುದೇ ರೀತಿಯಾದಂಥ ಆಕ್ಷೇಪಣೆಗಳು, ಅನುಮಾನಗಳು ಬರಬಾರ್ದು. ನಾವು ತನಿಖೆಯನ್ನು
ಪಾರದರ್ಶಕವಾಗಿ, ದಕ್ಷವಾಗಿ, ಪ್ರಾಮಾಣಿಕವಾಗಿ ಮಾಡಿದ್ದೇವೆ ಅನ್ನೋ ಒಂದು ಸಂದೇಶ ಕೊಡ್ಲಿಕ್ಕೋಸ್ಕರ ಈ ಸಹಾಯವಾಣಿಯನ್ನು ಆರಂಭ ಮಾಡಿದ್ದಾರೆ. ಅಂದ್ರೆ ಈಗ ಉದಾಹರಣೆಗೆ ಓರ್ವ ಅನಾಮಧೇಯ ವ್ಯಕ್ತಿಗೆ ಈ ಪ್ರಕರಣದಲ್ಲಿ ನನಗೆ ಮಾಹಿತಿ ಕೊಡ್ಲಿಕ್ಕಿದೆ, SITಗೆ ಇಂಥ ವಿಷಯವನ್ನು ನಾನು ತಿಳಿಸಬೇಕಿದೆ, ಹೀಗಾಗಿ ಅವನು ಯಾವ ಮಾರ್ಗದ ಮೂಲಕ ತಿಳಿಸಬೇಕು? ಧರ್ಮಸ್ಥಳಕ್ಕೆ ಅಥವಾ ಸ್ನಾನಘಟ್ಟಕ್ಕೆ ಬಂದಂತಹ SIT ಅಧಿಕಾರಿಗಳ ಎದುರು ಹೋಗಿ ನೇರವಾಗಿ ತಿಳಿಸ್ಲಿಕ್ಕೆ ಆಗೋದಿಲ್ಲ, ಅಥವಾ ಬೆಳ್ತಂಗಡಿಗೆ ಬಂದು ತಿಳಿಸಿದ್ರು ಕೂಡ ಪಬ್ಲಿಕ್ಕಿಗೆ ಗೊತ್ತಾಗ್ಬೋದು. ಹಾಗಾಗಿ ನಾನು ಇದರಲ್ಲಿ ಹೊರಗುಳಿಸಬೇಕು ಅನ್ನೋ ಒಂದು ಥಿಂಕಿಂಗ್ ಅವನಲ್ಲಿ ಇರುತ್ತೆ. ಹಾಗಾಗಿ ಇದೊಂದು ವಿಶೇಷವಾಗಿ ಸಹಾಯವಾಣಿಯನ್ನು ಆರಂಭ ಮಾಡಿದ್ದಾರೆ. ಸೊ ಯಾವುದೇ ವ್ಯಕ್ತಿ ಇರ್ಬೋದು, ಅವರು ಈ ಸಹಾಯವಾಣಿಗೆ ಕರೆ ಮಾಡಿ ತಮ್ಮ ಮಾಹಿತಿ ನೀಡಿ, ತಮ್ಮ ಮಾಹಿತಿಯನ್ನು ನನ್ನ ಐಡೆಂಟಿಫಿಕೇಶನ್ ಅನ್ನು ಎಲ್ಲೂ ಬಹಿರಂಗಪಡಿಸಬೇಡಿ, ಆದರೆ ನಿಮಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿಯನ್ನು ಹಂಚಿಕೊಳ್ತೇನೆ ಅಂತ ತಿಳಿಸಿ ಆ ಮೂಲಕ SIT ಅವರಿಗೆ ಮಾಹಿತಿಯನ್ನು ನೀಡಬಹುದು. ಈ SITಯ ಕಚೇರಿ ವಿಳಾಸವನ್ನು ಕೂಡ ನೀಡಲಾಗಿದೆ. ನಿರೀಕ್ಷಣಾ ಮಂದಿರ, ಮಲ್ಲಿಕಟ್ಟೆ, ಕದ್ರಿ, ಮಂಗಳೂರು ನಗರ. ಅಂದರೆ ಮಂಗಳೂರಲ್ಲಿರುವಂಥ SIT ಕಚೇರಿಯ ವಿಳಾಸವನ್ನು ನೀಡಿದ್ದಾರೆ. ಒಂದು ಅಲ್ಲಿಗೆ ಹೋಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ನೀಡ್ಬೋದು. ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆ ತನಕ SITಗೆ ಸಂಬಂಧಪಟ್ಟಂಥ ಸಿಬ್ಬಂದಿಗಳಲ್ಲಿ ಇರ್ತಾರೆ, ಅಲ್ಲಿ ಹೋಗಿ ಅವರು ಮಾಹಿತಿ ನೋಡ್ಬೋದು. ಹಾಗೆ ದೂರವಾಣಿ ನಂಬರನ್ನು ಕೂಡ ನೀಡಿದ್ದಾರೆ. ಒಂದು ವೇಳೆ ವ್ಯಕ್ತಿಗೆ SIT ಕಚೇರಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ನಾನು ಅಲ್ಲಿ ಹೋಗೋದಿಲ್ಲ, ತಾನು ತೋರಿಸ್ಕೊಳ್ಳೋದಿಲ್ಲ ಅನ್ನೋ ಒಂದು ಉದ್ದೇಶ ಇದ್ದರೆ ಅವರು 0824-200-5301 ಈ ನಂಬರ್ಗೆ ಕರೆ ಮಾಡಿ. ಇನ್ನೊಮ್ಮೆ ರಿಪೀಟ್ ಮಾಡ್ತೇನೆ, 0824-200-5301 ಈ ನಂಬರ್ಗೆ ಕರೆ ಮಾಡಿ ತಮ್ಮಲ್ಲಿದ್ದಂಥ ಮಾಹಿತಿಯನ್ನು ಅಥವಾ ತಮ್ಮಲ್ಲಿ ಏನಾದರೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಇದ್ದರೆ ಅದನ್ನು SIT ಜೊತೆಗೆ ಶೇರ್ ಮಾಡ್ಕೊಳ್ಬೋದು. SIT ಅವರು ಯಾವುದೇ ಕಾರಣಕ್ಕೆ ನಿಮ್ಮ ಐಡೆಂಟಿಫಿಕೇಷನನ್ನು ಎಕ್ಸ್ಪೋಸ್ ಮಾಡೋದಿಲ್ಲ ಅನ್ನೋ ಒಂದು ಭರವಸೆಯನ್ನು ಕೊಡ್ತಾರೆ. ಸೊ ಹಾಗಾಗಿ ಈಗ ಉದಾಹರಣೆಗೆ ಈಗ ಈ ಪ್ರಕರಣದಲ್ಲಿ ಪ್ರಮುಖ ಸಾಕ್ಷಿ ದೂರುದಾರ ಆಗಿರುವಂಥ ಆತನ ಮುಖಚಾರ್ಯನ್ನು ಇನ್ನೂ ಕೂಡ ಯಾವುದೇ ರೀತಿಯಲ್ಲಿ ಪಬ್ಲಿಕ್ ಎಕ್ಸ್ಪೋಜರ್ಗೆ ಬಿಟ್ಕೊಟ್ಟಿಲ್ಲ. ಆತ ಯಾರು ಅಂತ ಹೇಳೋದು ಗೊತ್ತಾಗಬಾರ್ದು. ಹೀಗಾಗಿ ಅವರನ್ನು ಒಂದು ಮುಖಗವಸವನ್ನು ಹಾಕಿ ಆತ ಈಗ ನೇತ್ರಾವತಿ ಪರಿಸರದಲ್ಲಿ ಸಾಕ್ಷಿ ದೂರುದಾರ ಇದ್ದಾನೆ, ಈ ಪ್ರಕರಣದ ತನಿಖೆಗೆ ಸಹಕರಿಸ್ತಾ ಇದ್ದಾನೆ. ಸೊ ಅದೇ ರೀತಿಯಾಗಿ ಸಹಾಯವಾಣಿಯನ್ನು ಕೂಡ ಆರಂಭ ಮಾಡಿರುವಂಥದ್ದು. ಸೊ ಇದು ಪ್ರಮುಖ. ಇನ್ನುಳಿದಂತೆ ಈಗ ಇವತ್ತು ಕೂಡ ಪ್ರಕರಣದ ಈ ಎಕ್ಸ್ಕಾವೇಷನ್ ಅಥವಾ ಉತ್ಖನನ ಪ್ರಕ್ರಿಯೆ, ತನಿಖಾ ಪ್ರಕ್ರಿಯೆ ಜಾರಿಯಲ್ಲಿದೆ. ನೇತ್ರಾವತಿ ಸ್ನಾನಘಟ್ಟದ ಪರಿಸರದಲ್ಲಿ ನಡೀತಾ ಇದೆ. ಬೆಳಗ್ಗೆ 11:30ಕ್ಕೆ ಈ ಉತ್ಖನನ ಕಾರ್ಯ ಮುಂದುವರೆದಿದೆ. ಇದು 4ನೇ ದಿನ. ಈಗಾಗಲೇ ಹೇಳಿದ ಹಾಗೆ ಯಾವುದೇ ರೀತಿಯಾದಂಥ ಬುರುಡೆಗಳು ಪತ್ತೆಯಾಗಿಲ್ಲ. ನೂರಾರು ಹೆಣಗಳನ್ನು ಶವಗಳನ್ನು ಇಲ್ಲಿ ಹೂಳಲಾಗಿದೆ ಅನ್ನೋ ಒಂದು ಆರೋಪಗಳು ಕೇಳಿ ಬಂದಿದ್ದು. ಅದೇ ರೀತಿಯಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಮೃತದೇಹಗಳನ್ನು ಇಲ್ಲಿ ಹೂಳಲಾಗಿದೆ. ನಾನು ಕೂಡ ಅದರಲ್ಲಿದ್ದೆ ನಾನು ಮತ್ತೆ ಅನೇಕ ಹೆಣಗಳನ್ನು ಇಲ್ಲಿ ಹೂತಿದ್ದೇನೆ ಅಂತೇಳಿ ಸಾಕ್ಷಿ ದೂರುದಾರ SITಗೆ ಲಿಖಿತ ಮುಖನ ತಿಳಿಸಿದ್ರು, ದೂರನ್ನು ಸಲ್ಲಿಸಿದ್ರು. ಬೆಳ್ತಂಗಡಿ ಕೋರ್ಟ್ನಲ್ಲಿ ಕೂಡ ಸ್ಟೇಟ್ಮೆಂಟ್ ನೀಡಲಾಗಿತ್ತು. ಸೊ ಹೀಗಾಗಿ ಸಹಜವಾಗಿ ಹಾಗಾದರೆ 1, 2, 3, 4, 5 ಮಹಜರಾದಂಥ ಸ್ಥಳಗಳಲ್ಲಿ ಯಾಕೆ ಯಾವುದೇ ರೀತಿಯಾದಂಥ ಬಾಡಿ ಪಾರ್ಟ್ಸ್ ಇರ್ಬೋದು, ಒಂದು ವ್ಯಕ್ತಿಯ ಬಾಡಿ ಅಥವಾ ಪುರುಷನೋ ಮಹಿಳೆ ಯಾವುದೇ ರೀತಿಯಾದಂಥ ಬುರುಡೆಗಳು ಅಥವಾ ಅಸ್ಥಿಪಂಜರಗಳು ಯಾಕೆ ಇನ್ನು ಪತ್ತೆಯಾಗಿಲ್ಲ ಅನ್ನೋ ಒಂದು ಪ್ರಶ್ನೆಗಳು ಸಹಜವಾಗಿ ಎಲ್ಲರನ್ನು ಕಾಡ್ತಾ ಇದೆ. ಇದಕ್ಕೆ ಉತ್ತರವನ್ನು SIT ಅವರು ನೀಡಬೇಕಾಗುತ್ತೆ. ಅಥವಾ ಇನ್ನೇನಾದರೂ ಕಳೆಬರಗಳು ಸಿಕ್ಕಿದೆಯಾ? SIT ಅವರು ತನಿಖಾ ಹಂತದಲ್ಲಿ ಯಾವುದೇ ರೀತಿಯಾದಂಥ ಮಾಹಿತಿಯನ್ನು ಸಾರ್ವಜನಿಕಗೊಳಿಸೋದು ಬೇಡ ಅನ್ನೋ ಒಂದು ಉದ್ದೇಶದಿಂದ ಇಲ್ಲಿ ಯಾವುದೇ ರೀತಿಯಾದಂಥ ಬುರುಡೆಗಳು ಪತ್ತೆಯಾಗಿಲ್ಲ ಅಂತ ತಿಳಿಸಿದ್ದಾರೆ. ಅದೆಲ್ಲ ಗೊತ್ತಿಲ್ಲ. ಸೊ ಹಾಗಾಗಿ SIT ಅವರೇ ಅಧಿಕೃತವಾಗಿ ಅಫಿಷಿಯಲ್ ಇನ್ಫಾರ್ಮೇಷನ್ ಏನು ನೀಡ್ತಾರೆ ಅದೇ ಅಧಿಕೃತ ಆಗುತ್ತೆ. ಈಗ ಸದ್ಯಕ್ಕೆ ಸಿಕ್ಕಿರುವಂಥ ಮಾಹಿತಿ, ಮೂಲಗಳಿಂದ ಸಿಕ್ಕಿರುವಂಥ ಮಾಹಿತಿ ಹಾಗೂ ಅಲ್ಲಿ ನೆರೆದಿರುವಂಥ ಪತ್ರಕರ್ತರಿಂದ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ 5 ಮಹಜರ್ಗೊಂಡ 5 ಸ್ಥಳಗಳಲ್ಲಿ ಅಥವಾ ಅಲ್ಲಿ ಏನು ಎಕ್ಸ್ಕವೇಷನ್ ಅಥವಾ ಉತ್ಖನನ ಮಾಡಿದ್ದಾರೆ ಅಲ್ಲಿ ಯಾವುದೇ ರೀತಿಯಾದಂಥ ಬುರುಡೆಗಳು ಪತ್ತೆಯಾಗಿಲ್ಲ.
ಈಗ ಇನ್ನೊಂದು ಪ್ರಶ್ನೆ ಈ ಪ್ರಕರಣದಲ್ಲಿ ಏನು ಬರ್ತಾರೆ ಅಂತ ಹೇಳಿದ್ರೆ, ಪ್ರಣಬ್ ಮೊಹಂತಿ ಈ SIT ಟೀಮ್ನ ನೇತೃತ್ವ ಅಥವಾ ಅವರು ಮುಖ್ಯಸ್ಥರಾಗಿದ್ದಾರೆ. ಪ್ರಣಬ್ ಮೊಹಂತಿ ಹಿರಿಯ IPS ಅಧಿಕಾರಿ. ಅವರು ಪ್ರಣಬ್ ಮೊಹಂತಿ ಒಂದು ವೇಳೆ ಕೇಂದ್ರ ಸೇವೆಗೆ ಹೋದರೆ, ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಸರ್ವಿಸ್ ಮಾಡಲಿಕ್ಕೆ ಹೋದರೆ ಈ SIT ಟೀಮಿಗೆ ಏನಾಗುತ್ತೆ, ಅದರ ನೇತೃತ್ವ ಯಾರು ವಹಿಸ್ತಾರೆ ಅನ್ನೋ ಒಂದು ಪ್ರಶ್ನೆಗಳು ಕಳೆದ 2-3 ದಿನಗಳಿಂದ ಬರ್ತಾ ಇದೆ. ಈ ಒಂದು ಆಗ ತನಿಖೆ ಹಾದಿಯನ್ನು ತಪ್ಪೋದಾ? ಈಗ ಪ್ರಣಬ್ ಮೊಹಂತಿ ಅವರು ಇರಬೇಕು ಅಂತೇಳಿ ಸಾಕ್ಷಿ ದೂರುದಾರನ ಪರ ವಕೀಲರು ಕೂಡ ಆರ್ಗ್ಯೂ ಮಾಡಿದರು. ಅವರು ಸರ್ಕಾರಕ್ಕೆ ಒಂದು ಪತ್ರ ಬರೆದು ಪ್ರಣಬ್ ಮೊಹಂತಿ ಅವರ ನೇತೃತ್ವದಲ್ಲಿ ಒಂದು SIT ಅನ್ನು ಫಾರ್ಮ್ ಮಾಡಬೇಕು ಅನ್ನೋ ಒಂದು ಪತ್ರವನ್ನು ಬರೆದಿದ್ರು. ಸೊ ಅದಕ್ಕೆ ಪೂರಕವಾಗಿ ಅದಾದ ನಂತರ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರು ಕೂಡ ರಾಜ್ಯ ಸರ್ಕಾರಕ್ಕೊಂದು ಶಿಫಾರಸು ಪತ್ರ ಬರೆದು ಈ ಪ್ರಕರಣದಲ್ಲಿ ಸಾಕಷ್ಟು ಅನುಮಾನಗಳಿದೆ, ಅದಲ್ಲದೆ ಮಹಿಳೆಯರನ್ನು ಲೈಂಗಿಕ ದೌರ್ಜನ್ಯಕ್ಕೆ ಒಳಪಡಿಸಿ ಅಲ್ಲಿ ಅವರ ಮೃತದೇಹಗಳನ್ನು ಹುಳ್ಳಾಗಿತ್ತು ಅನ್ನೋ ಆರೋಪಗಳು ಕೇಳಿ ಬಂದಿದ್ರೆ, ಹೀಗಾಗಿ ಇದರ ಸತ್ಯಾಸತ್ಯತೆ ಕಂಡುಕೊಳ್ಳಿಕ್ಕೋಸ್ಕರ ಮತ್ತೆ ಫೇರ್ ಇನ್ವೆಸ್ಟಿಗೇಷನ್ ಆಗ್ಲಿಕ್ಕೋಸ್ಕರ ಪ್ರಣಬ್ ಮೊಹಂತಿ ಅವರ ಹೆಸರನ್ನೇನು ನಾಗಲಕ್ಷ್ಮಿ ಚೌಧರಿ ಅವರು ಉಲ್ಲೇಖ ಮಾಡಿರಲಿಲ್ಲ, ಆದರೆ ಸಾಕ್ಷಿ ದೂರುದಾರನ ಪರ ವಕೀಲರು ಉಲ್ಲೇಖ ಮಾಡಿದ್ರು. ಸೊ ಅಲ್ಟಿಮೇಟ್ಲಾಗಿ ಅದಲ್ಲದೆ ಸಾರ್ವಜನಿಕವಾಗಿ ಕೂಡ ಒಂದಿಷ್ಟು ಒತ್ತಡಗಳು ಬಂದು ರಾಷ್ಟ್ರೀಯ ಮಾಧ್ಯಮಗಳು ಕೂಡ ಚರ್ಚೆ ಆಯಿತು. ಹೀಗಾಗಿ ಎಲ್ಲ ಅನುಮಾನಗಳನ್ನು ಬಗೆಹರಿಸಲಿಕ್ಕೋಸ್ಕರ ಸರ್ಕಾರ SIT ಅನ್ನು ಫಾರ್ಮ್ ಮಾಡಿತು. ಮುಖ್ಯವಾಗಿ ಪ್ರಣಬ್ ಮೊಹಂತಿ ಅವರ ನೇತೃತ್ವದಲ್ಲೇ ಈ SIT ಅನ್ನು ಫಾರ್ಮ್ ಮಾಡಲಾಯಿತು. ಈಗ ಪ್ರಣಬ್ ಮೊಹಂತಿ ಅವರು ಕಳೆದ ಕೆಲ ದಿನಗಳಿಂದ ಮಂಗಳೂರಿಗೆ ಬಂದಿದ್ದರು, ಅವರು ಬೆಳ್ತಂಗಡಿ ಕೂಡ ಬಂದಿದ್ದರು, ಹಾಗೆ ಧರ್ಮಸ್ಥಳದಲ್ಲಿ ನಡೆದಂಥ ಸ್ನಾನಘಟ್ಟ ಪರಿಸರದ ಕೂಡ ಬಂದು ಹೋಗಿದ್ದಾರೆ. ಈಗ ಒಂದು ವೇಳೆ ಅವರು ಕೇಂದ್ರ ಸೇವೆಗೆ ಹೋದರೆ ಈ ತನಿಖೆ ಹಾದಿ ತಪ್ಪೋದು ಅನ್ನೋ ಒಂದು ಪ್ರಶ್ನೆಗಳಿದೆ. ಇದಕ್ಕೆಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಬೆಂಗಳೂರಿನಲ್ಲಿ ಈಗ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಒಂದು ವೇಳೆ ಪ್ರಣಬ್ ಮೊಹಂತಿ ಅವರು ಕೇಂದ್ರ ಸೇವೆಗೆ ಹೋದರೆ ಆಗ ಈ SIT ಟೀಮ್ಗೆ ಏನಾಗುತ್ತೆ ಅನ್ನೋ ಒಂದು ಪ್ರಶ್ನೆಗಳನ್ನು ಪತ್ರಕರ್ತರು ಮುಂದೆ ಇಟ್ಟಿದ್ರು. ಇದಕ್ಕೆ ಸಿದ್ದರಾಮಯ್ಯ ಅವರು ಉತ್ತರ ಕೊಟ್ಟಿದ್ದಾರೆ. ಯಾವುದೇ ರೀತಿಯಾದಂಥ ಸಮಸ್ಯೆ ಆಗೋದಿಲ್ಲ, ತನಿಖೆಗೆ ಯಾವುದೇ ರೀತಿಯಾಗಿ ತೊಂದರೆ ಆಗದಂತೆ ನಾವು ನೋಡ್ಕೊಳ್ತೇವೆ. ಒಂದು ವೇಳೆ ಕೇಂದ್ರ ಸೇವೆಗೆ ಪ್ರಣಬ್ ಮೊಹಂತಿ ಅವರು ಹೋದರೆ ಬೇರೆ ಆಫೀಸರನ್ನು SIT ಮುಖ್ಯಸ್ಥರನ್ನಾಗಿ ನೇಮಕ ಮಾಡಲಾಗೋದೊಂದು ಕ್ಲಾರಿಫಿಕೇಶನ್ ಅನ್ನು ಕೂಡ ಸಿದ್ದರಾಮಯ್ಯ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಸರ್ಕಾರದಲ್ಲೂ ಕೂಡ ಒಂದು ಸ್ಪಷ್ಟತೆ ಇದೆ, ಅದಲ್ಲದೆ ಮಾಹಿತಿ ಇದೆ. ಕೇಂದ್ರ ಸೇವೆಗೆ ಹೋಗುವಂಥ ಚಾನ್ಸಸ್ ಇರೋದ್ರಿಂದ ಅಂಥ ಸನ್ನಿವೇಶ ಎದುರಾದರೆ ತಕ್ಷಣವೇ ಕೇಂದ್ರ ಸರ್ಕಾರದಿಂದ ಏನಾದರೂ ಆದೇಶಗಳು ಬಂದರೆ ಆ ಸಂದರ್ಭದಲ್ಲಿ SIT ಮುಖ್ಯಸ್ಥರ ಬದಲಾವಣೆ ಮಾಡುವಂಥ ಕೆಲಸಕ್ಕೆ ರಾಜ್ಯ ಸರ್ಕಾರ ಮುಂದಾಗುತ್ತೆ. ಹೊಸ ಒಬ್ಬರು ಆಫೀಸರನ್ನು SIT ಮುಖ್ಯಸ್ಥರನ್ನಾಗಿ ಸರ್ಕಾರ ನೇಮಕ ಮಾಡ್ಬೋದು. ಆಗ SIT ಮುಖ್ಯಸ್ಥರು ಮತ್ತೆ ಬೆಳ್ತಂಗಡಿ ಪರಿಸರ, ಧರ್ಮಸ್ಥಳಕ್ಕೆ ಪರಿಸರ ಬಂದು ಈ ಟೀಮ್ ಜೊತೆಗೆ ಒಂದು ಸಭೆಯನ್ನು ಮಾಡ್ಬೋದು. ಈ ಕೇಸಿನ ಸಂಪೂರ್ಣವಾದಂಥ ಸಮಗ್ರವಾದಂಥ ಮಾಹಿತಿಯನ್ನು ಕಲೆ ಹಾಕ್ಬೋದು. ಸೊ ಅದೆಲ್ಲ ಹೈಪೋಥೆಟಿಕಲ್. ಆ ಬೆಳವಣಿಗೆ ಆದರೆ ಆ ಸಂದರ್ಭದಲ್ಲಿ ನಾವು ನೋಡಬೇಕಾಗತ್ತೆ. ಈಗ ಸದ್ಯಕ್ಕೆ ಪ್ರಣಬ್ ಮೊಹಂತಿ ಅವರೇ SIT ಟೀಮ್ನ ಮುಖ್ಯಸ್ಥರಾಗಿದ್ದಾರೆ. ಸದ್ಯಕ್ಕೆ ಯಾವುದೇ ರೀತಿಯಾದಂಥ ಬದಲಾವಣೆಗಳಾಗಿಲ್ಲ. ಒಂದು ವೇಳೆ ಕೇಂದ್ರ ಸರ್ಕಾರದಿಂದ ಏನಾದರೂ ಅಂಥ ಆದೇಶಗಳು ಬಂದರೆ ಆಗ ರಾಜ್ಯ ಸರ್ಕಾರ ಅವರನ್ನು ಬದಲಾಯಿಸಿ ಮತ್ತೆ ಬೇರೊಬ್ಬ ವ್ಯಕ್ತಿಯನ್ನು ಈ ಹುದ್ದೆಗೆ ನೇಮಕ ಮಾಡುವಂಥ ಕೆಲಸಕ್ಕೆ ಮುಂದಾಗತ್ತೆ.
ಈಗ ಧರ್ಮಸ್ಥಳ ಗ್ರಾಮದ ವ್ಯಾಪ್ತಿಯ ನೇತ್ರಾವತಿ ತಟದಲ್ಲಿ ಏನು ಎಕ್ಸ್ಕಾವೇಷನ್ ಅಥವಾ ಉತ್ಖನನ ಏನು ನಡೀತಾ ಇದೆ, ಅಲ್ಲಿಂದ ಒಂದು ಇಂಪಾರ್ಟೆಂಟ್ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ಇನ್ಫಾರ್ಮೇಶನ್ ಬರ್ತಾ ಇದೆ. 6ನೇ ಪಾಯಿಂಟ್ನಲ್ಲಿ ಅಗೆಯುವ ಕೆಲಸ ನಡೀತಾ ಇದೆ. ಕೆಲ ಸಣ್ಣ ಪುಟ್ಟ ಅಸ್ಥಿಪಂಜರಗಳು ಸಿಕ್ಕಿದೆ ಅನ್ನೋ ಒಂದು ಮಾಹಿತಿ ಎಕ್ಸ್ಕ್ಲೂಸಿವ್ ಆಗಿ ಸುದ್ದಿ ನ್ಯೂಸ್ಗೆ ಲಭ್ಯ ಆಗ್ತಾ ಇದೆ. ಸಾಕ್ಷಿ ದೂರದಾರ ತೋರಿಸಿರುವಂಥ 6ನೇ ಪಾಯಿಂಟ್ನಲ್ಲಿ ಉತ್ಖನನ ಆಗಿದೆ. ಅಲ್ಲಿ ಕೆಲ ಅವಶೇಷಗಳು, ದೇಹದ ತುಂಡುಗಳು ಪತ್ತೆಯಾಗಿದೆ. ಸಣ್ಣ ಸಣ್ಣ ಅಸ್ಥಿಪಂಜರದ ತುಂಡುಗಳು ಪತ್ತೆಯಾಗಿದೆ ಅನ್ನೋ ಒಂದು ಮೂಳೆ ತುಂಡುಗಳು ಸಿಕ್ಕಿದೆ ತನಿಖಾ ತಂಡಕ್ಕೆ ಅನ್ನೋ ಒಂದು ಎಕ್ಸ್ಕ್ಲೂಸಿವ್ ಮಾಹಿತಿ ಹೊರಗೆ ಬರ್ತಾ ಇದೆ. ಇದುವರೆಗೆ 1, 2, 3, 4, 5 ಪಾಯಿಂಟ್ಗಳಲ್ಲಿ ಯಾವುದೇ ರೀತಿಯಾದಂಥ ಮೂಳೆಯ ತುಂಡುಗಳು ಅಥವಾ ತಲೆಬುರುಡೆ ಸಿಕ್ಕಿರಲಿಲ್ಲ. ಈಗ 6ನೇ ಪಾಯಿಂಟ್ನಲ್ಲಿ ಮೂಳೆಯ ತುಂಡು ಸಿಕ್ಕಿದೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ. ಬಹಳ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ನೇತ್ರಾವತಿ ಸ್ನಾನಘಟ್ಟದಿಂದ. ಈ ತನಿಖೆಯಲ್ಲಿ ಮಹತ್ವದ ಪಾತ್ರ ವಹಿಸುತ್ತೆ ಇದು. ಮೂಳೆಯ ತುಂಡುಗಳು ಸಿಕ್ಕಿದ್ರೆ ಅದು ಪುರುಷನದ್ದು ಮಹಿಳೆಯದ್ದು ಅನ್ನೋದು ಈಗಲೇ ಗೊತ್ತಾಗಲ್ಲ. ಎಫ್ ಎಸ್ ಎಲ್ಗೆ ಹೋಗ್ಬೇಕಾಗತ್ತೆ. ಅಲ್ಲಿ ವಿವಿಧ ಹಂತದ ಮೆಡಿಕಲ್ ಇನ್ವೆಸ್ಟಿಗೇಷನ್ ಆಗಬೇಕು. ಅದಾದ ನಂತರ ಗೊತ್ತಾಗೋದು. ಆದರೆ ಪ್ರಮುಖವಾಗಿ 5 ಪಾಯಿಂಟ್ಗಳಲ್ಲಿ ಸಿಕ್ಕದೇ ಇರುವಂತಹ ಮೂಳೆಯ ತುಂಡುಗಳು ಈಗ 6ನೇ ಪಾಯಿಂಟ್ನಲ್ಲಿ ಸಿಗ್ತಾ ಇದೆ. ಸೊ ದೇಹದ ಅವಶೇಷ ಪತ್ತೆಯಾಗಿದೆ ಅನ್ನೋ ಒಂದು ಮಾಹಿತಿ ಎಕ್ಸ್ಕ್ಲೂಸಿವ್ ಆಗಿ ಸುದ್ದಿ ನ್ಯೂಸ್ಗೆ ಸಿಗ್ತಾ ಇದೆ. ನಮ್ಮ ಪ್ರತಿನಿಧಿ ದಾಮೋದರ್ ದೊಂಡಲೆ, ಸುದ್ದಿ ನ್ಯೂಸ್ ಮುಖ್ಯಸ್ಥರು, ಅವರು ಅಲ್ಲಿದ್ದಾರೆ. ಅದೇ ರೀತಿಯಾಗಿ ಕ್ಯಾಮರಾಮನ್ಗಳು ಕೂಡ ಅಲ್ಲಿ ಜಮಾಯಿಸಿದ್ದಾರೆ. ಕಳೆದ 4-5 ದಿನಗಳಿಂದ ನಿರಂತರವಾಗಿ ದಾಮೋದರ ದೊಂಡಲೆ ನೇತೃತ್ವದ ತಂಡ ಅಲ್ಲಿಂದ ನಿರಂತರವಾಗಿ ಸವಿವರವಾದಂಥ ಮಾಹಿತಿಯನ್ನು ವರದಿ ಮಾಡ್ತಾ ಇದೆ. ಸೊ ಇದು ಈಗ ದಾಮೋದರ್ ನಮಗೆ ಒಂದು ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ದಾಮೋದರ್, ಸಂಪರ್ಕದಲ್ಲಿದ್ದೀರಾ? ಖಂಡಿತ. ಈಗ ನಮಗೆ ಹೆಚ್ಚಿನ ಮಾಹಿತಿ ನೀಡೋದಾದ್ರೆ ದಾಮೋದರ್. ಆರನೇ ಗುರುತಿನ ಉತ್ಖನನ ಕಾರ್ಯ ಆಗ್ತಾ ಇರುವಂತದ್ದು. ಉತ್ಖನನದ ವೇಳೆ ಕೆಲ ಮೂಳೆಯ ತುಂಡುಗಳು ಸಿಕ್ಕಿದೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಸಂಪೂರ್ಣ ದೇಹದ ಕುರುಹುಗಳು ಸಿಕ್ಕಿದೆಯೋ ಅಥವಾ ಕೆಲ ಮೂಳೆಯ ಕುರುತುಗಳು ಸಿಕ್ಕಿದೆಯೋ ಅನ್ನುವಂಥದ್ದು ಸ್ಪಷ್ಟವಾಗ್ತಾ ಇಲ್ಲ. ಆದರೆ ಕಳೇಬರದ ಅಂಶ, ಕೆಲ ತುಂಡುಗಳು ಸಿಕ್ಕಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಮತ್ತಷ್ಟು ಉತ್ಖನನ ಕಾರ್ಯ ಈಗಾಗಲೇ ನಡೀತಾ ಇದೆ. ಇದು ಈಗ ಬಂದಿರುವಂತಹ ಮಾಹಿತಿ. ಉತ್ಖನನದ ವೇಳೆ 6ನೇ ಗುರುತಿನಲ್ಲಿ ಕೆಲವು ಪಾರ್ಷಿಯಲ್ ಪಾರ್ಟ್ಸ್ ಅಥವಾ ಪಾರ್ಷಿಯಲ್ ಸ್ಕೆಲಿಟಲ್ ಸ್ಟ್ರಕ್ಚರ್ಸ್ ಅಂತ ಏನ್ ಹೇಳ್ತೀವಿ, ಅದು ಸಿಕ್ಕಿದೆ ಅನ್ನೋಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಅದರ ಜೊತೆಗೆ ಈ ಸ್ಕೆಲಿಟನ್ಗಳು ಏನ್ ಸಿಕ್ಕಿವೆ ಅವುಗಳನ್ನ ವಿಧಿವಿಜ್ಞಾನದ ತಜ್ಞರೇನಿದ್ದಾರೆ, ಆ ಇಲಾಖೆಯ ತಜ್ಞರು ಈಗಾಗಲೇ ಅಲ್ಲಿ ಸ್ಥಳದಲ್ಲಿರೋದ್ರಿಂದ ಅವರು ಅದನ್ನ ಸಂಗ್ರಹಿಸಿಕೊಂಡು ಅವರು ಅದನ್ನ ವಿಧಿವಿಜ್ಞಾನದ ಮೆಡಿಸಿನ್ ವಿಭಾಗದಲ್ಲಿ ನಡೆಯುವಂತಹ ಪ್ರಯೋಗಕ್ಕೆ ತೆಗೆದುಕೊಂಡು ಹೋಗ್ಲಿಕ್ಕಿದ್ದಾರೆ. ಸಂಪೂರ್ಣ ದೇಹದ ಪಾರ್ಟ್ ಸಿಕ್ಕಿದೆಯೋ ಅಥವಾ ಕೆಲ ತುಂಡುಗಳು ಮಾತ್ರ ಸಿಕ್ಕಿದೆಯೋ ಅನ್ನುವಂತಹದ್ದು ಇನ್ನೂ ಕೂಡ ಸ್ಪಷ್ಟ ಆಗ್ಲಿಲ್ಲ. ಆದರೆ ಕೆಲ ತುಂಡುಗಳು ಈಗಾಗಲೇ ಸಿಕ್ಕಿರುವ ಬಗ್ಗೆ ಮಾಹಿತಿಗಳು ಲಭ್ಯವಾಗಿದೆ ರಾಘವ್. ಜೊತೆಗೆ ಅವುಗಳನ್ನ ಈಗಾಗಲೇ ಸಂಗ್ರಹಣೆ ಮಾಡಿಟ್ಟುಕೊಂಡು ಅವುಗಳನ್ನ ಉನ್ನತವಾದಂತಹ ಪರೀಕ್ಷೆಗೆ ತೆಗೆದುಕೊಂಡು ಹೋಗಲಾಗುತ್ತೆ ರಾಘವ್. ಎಸ್ ದಾಮೋದರ್, ಇದು ಅತ್ಯಂತ ಇಂಪಾರ್ಟೆಂಟ್ ಡೆವಲಪ್ಮೆಂಟ್. ಕಳೆದ 5 ಸ್ಥಳಗಳಲ್ಲಿ ಏನು ಎಕ್ಸ್ಕಾವೇಷನ್ ಅಥವಾ ಉತ್ಖನನ ನಡೆದಿತ್ತು, ಅಲ್ಲೇ ಯಾವುದೇ ರೀತಿಯಾದಂಥ ಬಾಡಿ ಪಾರ್ಟ್ಸ್ ಅಥವಾ ಮೂಳೆಯ ತುಂಡಿರ್ಬೋದು ಯಾವುದು ಕೂಡ ಪತ್ತೆ ಆಗಿರಲಿಲ್ಲ. ಈಗ 6ನೇ ಸ್ಥಳದಲ್ಲಿ ಪತ್ತೆ ಆಗಿದೆ. ಹಾಗಾಗಿ ಇದು ಪುರುಷನದ್ದು ಮಹಿಳೆಯದ್ದು ಅದು ನಮ್ಗೇನು ಗೊತ್ತಿಲ್ಲ. ನಾವು ಅದರ ಅಸೆಸ್ಮೆಂಟ್ ಅನ್ನು ಈಗಲೂ ಕೂಡ ಈಗ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಇದು ಮಹತ್ವದ ಡೆವಲಪ್ಮೆಂಟ್ ಆಗುತ್ತೆ. ಸಾಮಾನ್ಯವಾಗಿ ರುದ್ರಭೂಮಿಯಲ್ಲಿ ಈ ಶವಗಳನ್ನು ಹೂಳಬೇಕು ಅನ್ನೋ ಒಂದು ನಿಯಮಗಳಿದೆ. ಬಹುಶಃ 2006 ನಂತರದಿಂದ ಅಲ್ಲೊಂದು ರುದ್ರಭೂಮಿ ಧರ್ಮಸ್ಥಳ ಪಂಚಾಯತ್ ವ್ಯಾಪ್ತಿಗೆ ಅಲಾಟ್ ಆಗಿತ್ತು. ಸೊ ಇದು ಅದರ ಪೂರ್ವದಲ್ಲಿದ್ದದ್ದು ಅಥವಾ ಅದರ ನಂತರ ಅಕ್ರಮವಾಗಿ ಹೂಳಿದ್ದು ಅದೆಲ್ಲ ನಮಗೆ ಗೊತ್ತಿಲ್ಲ. ಅದೆಲ್ಲ ಆಮೇಲೆ ಒಂದು ವೇಳೆ ಸಿಕ್ಕಿರುವಂಥ ಮೂಳೆ ತುಂಡು ಮನುಷ್ಯನದ್ದೇ ಆಗಿದ್ರೆ ಅದರ ವಯಸ್ಸನ್ನು ನಾವು ಕಂಡುಕೊಳ್ಬೇಕಾಗತ್ತೆ. ಅದನ್ನ ವೈದ್ಯಕೀಯ ತಜ್ಞರೇ ಕಂಡುಕೊಳ್ತಾರೆ. ಅದಾದ ನಂತರ ಗೊತ್ತಾಗುತ್ತೆ. ಸೊ ಹೀಗಾಗಿ ಸದ್ಯಕ್ಕೆ ಸಿಕ್ಕಿರುವಂಥ ಮಾಹಿತಿ ಹೇಳಿದ್ರೆ, ಮತ್ತೆ ಈ ಪ್ರಕರಣದಲ್ಲಿ ಆಗ್ತಿರುವಂಥ ಮೇಜರ್ ಡೆವಲಪ್ಮೆಂಟ್ ಏನು ಅಂತ ಹೇಳಿದ್ರೆ, ಮೂಳೆಯ ತುಂಡುಗಳು 6ನೇ ಪಾಯಿಂಟ್ನಲ್ಲಿ ಸಿಕ್ಕಿದೆ ಅನ್ನುವಂಥದ್ದು. ಸೊ ಹೀಗಾಗಿ ಈ ಪ್ರಕರಣದಲ್ಲಿ ಇದು ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತೆ. ಸಾಕ್ಷಿ ದೂರುದಾರ ತೋರಿಸಿರುವಂಥ 6ನೇ ಪಾಯಿಂಟ್ನಲ್ಲಿ ಉತ್ಖನನ ಆಗಿ ಅಲ್ಲಿ ಒಂದಿಷ್ಟು ಮೂಳೆಯ ತುಂಡುಗಳು ಸಿಕ್ಕಿದೆ, ಬಾಡಿ ಪಾರ್ಟ್ಸ್ ಸಿಕ್ಕಿದೆ ಅನ್ನುವಂಥ ಮಾಹಿತಿ ಸಿಕ್ಕಿದೆ. ಸೊ ಹೀಗಾಗಿ ಇದು ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತೆ. ಆದ್ರೆ ಯಾರ್ದು ಅಥವಾ ಇದು ಒಂದು ಕೊಲೆಯಾಗಿ ಬಂದು ಅಲ್ಲಿ ಹೂಳಿರುವಂಥ ಬಾಡಿ ಆಗಿರ್ಬೋದಾ ಇಲ್ವಾ, ಅದೆಲ್ಲ ಆ ಮೂಳೆಯನ್ನ
ವೈದ್ಯಕೀಯ ಅಧ್ಯಯನಕ್ಕೆ ಒಳಪಡಿಸಿದ ನಂತರ ಅಷ್ಟೇ ಗೊತ್ತಾಗುತ್ತೆ. ಸೊ ಅಥವಾ ಒಂದು ಸಣ್ಣ ಒಂದಿಷ್ಟು 2-3 ಮೂಳೆಗಳಿಂದ ಎಲ್ಲವನ್ನ ಕಂಡುಕೊಳ್ಳಿಕ್ಕೆ ಸಾಧ್ಯ ಇದೆಯಾ ಇಲ್ವಾ ಅದರ ಬಗ್ಗೆ ಕೂಡ ವಿಧಿವಿಜ್ಞಾನದ ಅಧಿಕಾರಿಗಳಷ್ಟೇ ಒಂದು ಕ್ಲಾರಿಟಿ ಕೊಡಬೇಕಾಗುತ್ತೆ. ಸೊ ಅಲ್ಟಿಮೇಟ್ ಆಗಿ ಪ್ರಮುಖವಾಗಿ ಇವತ್ತು ಗೊತ್ತಾಗಿರುವಂಥದ್ದು, ಕಳೆದ 4 ದಿನಗಳಿಂದ ಸ್ಪಷ್ಟತೆ ಇರಲಿಲ್ಲ. ಅಂದ್ರೆ ಈ 1, 2, 3, 4, 5 ಕಡೆ ಅಗದ್ರೂ ಕೂಡ ಯಾವುದೇ ರೀತಿಯಾದಂಥ ಬುರುಡೆಗಳು ಸಿಕ್ಕಿರಲಿಲ್ಲ ಅನ್ನೋ ಒಂದು ವಿಚಾರ ಅನೇಕ ದೊಡ್ಡ ಮಟ್ಟದಲ್ಲಿ ಒಂದು ಸಾರ್ವಜನಿಕ ಚರ್ಚೆಗೆ ಗ್ರಸ ಆಗಿತ್ತು. ಅಂದ್ರೆ ಹಾಗಾದ್ರೆ ಸಾಕ್ಷಿ ದೂರುದಾರ ಹೇಳ್ತಿರುವಂಥ ವಿಷಯಗಳು ಸುಳ್ಳ, ಯಾವುದೋ ದುರುದ್ದೇಶದಿಂದ ಈ ರೀತಿಯಾಗಿ ಆರೋಪಗಳನ್ನು ಮಾಡಿದ್ರು ಅನ್ನೊಂದು ಚರ್ಚೆಗಳು ಸಾರ್ವಜನಿಕ ವಲಯದಲ್ಲಿ ಜೋರಾಗಿ ನಡೀತಾ ಇತ್ತು. ಈಗ 6ನೇ ಪಾಯಿಂಟ್ನಲ್ಲಿ ಏನು ಸಾಕ್ಷಿ ದೂರುದಾರ ತೋರಿಸ್ತಿದ್ದಂಥ 6ನೇ ಪಾಯಿಂಟಲ್ಲಿ ಒಂದಿಷ್ಟು ಸಣ್ಣ ಎಲುಬುಗಳು ಪತ್ತೆ ಆಗಿದೆ ಅನ್ನೋ ಒಂದು ಮಾಹಿತಿ ಇದೆ. ಹಾಗಾಗಿ ತಕ್ಕ ಮಟ್ಟಿಗೆ ಸಾಕ್ಷಿ ದೂರು ನೀಡಿರುವಂಥ ಮಾಹಿತಿಗಳು ಅಥವಾ ಆತ ತೋರಿಸಿರುವಂಥ ಜಾಗಗಳು ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಸತ್ಯಾಸತ್ಯತೆ ಇದೆ ಅನ್ನೋ ಒಂದು ವಿಚಾರಗಳು ಮೇಲ್ನೋಟ ಕಂಡು ಬರ್ತಾ ಇದೆ. ಅದು ಇನ್ನೂ ಕೂಡ ನಾವು ಎಸೆಸ್ ಮಾಡಬೇಕಷ್ಟೇ, ಇನ್ನೂ ಕೂಡ ಸ್ಪಷ್ಟ ಸಿಗಿಲ್ಲ. SIT ಅಧಿಕಾರಿಗಳು ಕೂಡ ಅಧಿಕೃತವಾಗಿ ತಿಳಿಸ್ಬೇಕಾಗುತ್ತೆ ಎಷ್ಟು ಪ್ರಮಾಣದಲ್ಲಿ ಮೂಳೆ ಪ್ರಮಾಣ, ಎಷ್ಟು ಪ್ರಮಾಣದಲ್ಲಿ ಮೂಳೆಗಳು ಸಿಕ್ಕಿದೆ ಅನ್ನೋದೆಲ್ಲ ಈ ಪಾಯಿಂಟಲ್ಲಿ ಎಕ್ಸ್ಕಾವೇಷನ್ನ ಮುಗಿಸಿ ಹೊರ ಬಂದ ನಂತರ ಅವರು ಅಧಿಕೃತವಾಗಿ ಇನ್ಫಾರ್ಮೇಶನ್ ಕೊಡಬೇಕಾಗುತ್ತೆ. ಸೊ ಸದ್ಯಕ್ಕೆ ನಮಗೆ ವಿಶ್ವಸನೀಯ ಮತ್ತೆ ಉನ್ನತ ಮೂಲಗಳಿಂದ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ಅಲ್ಲಿ ಒಂದಿಷ್ಟು ಮೂಳೆಗಳು ಸಿಕ್ಕಿದೆ SIT ಟೀಮಿಗೆ ಅನ್ನೋದು ಈಗ ಗೊತ್ತಾಗ್ತಿರುವಂಥ ಸಂಗತಿ. ಎಷ್ಟು
SIT ಇನ್ವೆಸ್ಟಿಗೇಷನ್ ಸಾಗ್ತಾ ಇದೆ. ಪಾಯಿಂಟ್ ನಂಬರ್ 6 ಅಲ್ಲಿ ಬೆಳಗ್ಗಿನಿಂದ ಉತ್ಖನನ ಕೆಲಸ ನಡೀತಾ ಇದೆ. ಸೊ ಆ ಸಂದರ್ಭದಲ್ಲಿ ಒಂದಷ್ಟು ಮೂಳೆಯ ತುಂಡುಗಳು ಪತ್ತೆಯಾಗಿದೆ ಎನ್ನುವಂತಹ ಡೀಟೇಲ್ಸ್ ಲಭಿಸ್ತಾ ಇರುವಂತದ್ದು. ಸೊ ಅದಕ್ಕೆ ಪೂರಕವಾಗಿ ಒಂದಷ್ಟು ದೃಶ್ಯಗಳನ್ನ ಕೂಡ ನಾವು ಗಮನಿಸ್ತಾ ಇದ್ದೇವೆ. FSL ಗೋಸ್ಕರ ಅಂದ್ರೆ ಫಾರೆನ್ಸಿಕ್ ಸೈನ್ಸ್ ಲ್ಯಾಬ್ಗೆ ಈ ಒಂದು ಸ್ಯಾಂಪಲ್ಗಳನ್ನ ಸ್ಯಾಂಪಲಿಂಗ್ ಮಾಡಿ ತೆಗೆದುಕೊಂಡು ಹೋಗೋದಿಕ್ಕೆ ಪೂರಕವಾಗಿ ಒಂದಷ್ಟು ಬೆಳವಣಿಗೆಗಳು ಕಂಡು ಬರ್ತಾ ಇದೆ. ಏನು ನಾವು ನಿನ್ನೆ ನೇರ ದೃಶ್ಯಾವಳಿಗಳಲ್ಲಿ ತೋರಿಸಿದ್ವಿ, ಈ ಒಂದು ವಾಹನಗಳಲ್ಲಿ ಅಂದ್ರೆ ಅಧಿಕಾರಿಗಳು ಬಂದಂತಹ ವಾಹನಗಳಲ್ಲಿ ಈ ಒಂದು ಸ್ಯಾಂಪಲಿಂಗ್ ಅಂದ್ರೆ ಈ ಮಾದರಿಗಳನ್ನ ಅಥವಾ ಸಿಕ್ಕಂತಹ ಅವಶೇಷಗಳನ್ನ ಪ್ರಯೋಗಾಲಯಕ್ಕೆ ಕಳಿಸೋದಿಕ್ಕೆ, ಅದನ್ನ ವೈಜ್ಞಾನಿಕವಾಗಿ ಸೈಂಟಿಫಿಕಲಿ ಅದನ್ನ ಪ್ಯಾಕ್ ಮಾಡೋದಿಕ್ಕೆ ಪೂರಕವಾದಂತಹ ಒಂದಷ್ಟು ವ್ಯವಸ್ಥೆಗಳನ್ನ ವಾಹನಗಳಲ್ಲಿ ಮಾಡಿಕೊಳ್ಳಲಾಗಿತ್ತು. ವಾಹನಗಳಲ್ಲಿ ಆ ಒಂದು ಬಾಕ್ಸ್ಗಳನ್ನ ಕೂಡ ನಾವು ನಿನ್ನೆ ಗಮನಿಸಿದ್ವಿ. ಬಹುಶಃ ಈಗ ಅದನ್ನ ಆ ಒಂದು ಸ್ಥಳಕ್ಕೆ, ಉತ್ಖನನ ನಡೆದಂತಹ ಸ್ಥಳಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಸೊ ಇದು ಅಲ್ಲಿ ಒಂದಷ್ಟು ಅವಶೇಷಗಳ ತುಂಡುಗಳು ಪತ್ತೆಯಾಗಿದೆ ಅನ್ನುವಂಥದ್ದಕ್ಕೆ ಸಾಕ್ಷಿ ಅನ್ನುವಂಥದ್ದನ್ನು ಕೂಡ ನಾವು ಇಲ್ಲಿ ಒಂದು ರೀತಿಯಲ್ಲಿ ಹೇಳ್ಬೋದು. ಸೊ ಈಗ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾ ಇದ್ದಾರೆ ದಾಮೋದರ್, ಮತ್ತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ದಾಮೋದರ್, ಏನಿದೆ ಈಗ ಲೇಟೆಸ್ಟ್ ಅಪ್ಡೇಟ್ಸ್ ಅಂತ? ಇದೀಗ 6ನೇ ಉತ್ಖನನದಲ್ಲಿ ಒಂದು ಸ್ಕೆಲಿಟಲ್ ಫೀಸಸ್ ಸಿಕ್ಕಿದೆ ಅನ್ನುವಂತ ಕಾರಣಕ್ಕಾಗಿ ಅವುಗಳನ್ನ ಸಂಗ್ರಹ ಮಾಡೋದಕ್ಕಾಗಿ ವಿಧಿವಿಜ್ಞಾನ ಇಲಾಖೆಯ ತಜ್ಞರೇನಿದ್ದಾರೆ, ಫೊರೆನ್ಸಿಕ್ ಸೈನ್ಸಿನ ತಜ್ಞರು ಈಗಾಗಲೇ ಬಂದು ಅಲ್ಲಿಗೆ ಬೇಕಾದಂತಹ ಕೆಲವು ಮೆಟೀರಿಯಲ್ಗಳನ್ನ ಅಂದ್ರೆ ಪ್ರಮುಖವಾಗಿ ಅದನ್ನ ಸಂಗ್ರಹಿಸೋದಕ್ಕೆ ಬಾಕ್ಸ್ ಅನ್ನ ಮತ್ತು ಪ್ಲಾಸ್ಟಿಕ್ ಡಬ್ಬಗಳನ್ನ ತೆಗೆದುಕೊಂಡು ಹೋಗ್ತಾ ಇರುವಂತದ್ದನ್ನ ಈಗ ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ರಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅದನ್ನು ವಾಪಸ್ಸು ತರುವಂತಹ ಕೆಲಸಗಳಾಗತ್ತೆ. ಅಂತಹ ಕೆಲಸ ಕಾರ್ಯಗಳು ಈಗ ಆಗತ್ತೆ. ಪ್ರಮುಖವಾಗಿ ಅಲ್ಲಿ ಏನು ಸಿಕ್ಕಿದೆ, ಎಷ್ಟು ಸಿಕ್ಕಿದೆ ಅನ್ನುವಂತ ಸ್ಪಷ್ಟ ಮಾಹಿತಿ ಇಲ್ಲದೆ ಇದ್ರು ಸಿಕ್ಕಿದೆ ಅನ್ನುವಂಥದ್ದಕ್ಕೆ ಸಾಕ್ಷಿಯ ರೂಪದಲ್ಲಿ ಈ ಒಂದು ಬಾಕ್ಸ್ ಗಳನ್ನ ತೆಗೆದುಕೊಂಡು ಹೋಗ್ತಾ ಇರುವಂತಹದ್ದು ನೀವೀಗ ನೋಡಬಹುದು. ಅದರ ಜೊತೆಗೆ ಅವುಗಳನ್ನ ತೆಗೆದುಕೊಂಡು ಹೋಗಿ ಸೂಕ್ತವಾದಂತಹ ತನಿಖೆಯನ್ನ ಮಾಡಿ ಅಥವಾ ಸೂಕ್ತವಾದಂತಹ ಪರೀಕ್ಷೆಗಳನ್ನ ಒಳಪಡಿಸಿದ ನಂತರ ಅದರ ಸ್ಕೆಲಿಟಲ್ ಏನು ಸಿಕ್ಕಿದೆ ಅವಶೇಷಗಳು, ಅದರ ಸತ್ಯಾಸತ್ಯತೆ, ಅದು ಹೇಗಾಗಿದೆ, ಏನಾಗಿದೆ ಅನ್ನುವಂತ ಸತ್ಯಾಸತ್ಯತೆ ಹೊರಬಡ್ಲಿಕ್ಕಿದೆ. ಈಗ ಅಲ್ಲಿ ಸ್ಕೆಲಿಟಲ್ ಸಿಕ್ಕಿದೆ ಅನ್ನುವಂತ ಕಾರಣಕ್ಕಾಗಿ ಅಲ್ಲಿ ಅವರ ಇನ್ನೊಂದು ವೆಹಿಕಲ್ ನಲ್ಲಿ ತಂದಿಟ್ಟಿದ್ದಂತಹ ಬಾಕ್ಸ್ ಗಳನ್ನ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ಮಾಡಿದ್ದಾರೆ. ಓಕೆ, ಅದರ ಜೊತೆಗೆ ಈಗ SIT ಮುಖ್ಯಸ್ಥರಾಗಿರುವಂತಹ ಪ್ರಣಬ್ ಮೊಹಂತಿ ಅವರು ಕೂಡ ಅಲ್ಲಿಗೆ ಬರ್ತಾರೆ ಅನ್ನುವಂತ ಒಂದು ಮಾಹಿತಿ ಇದೆ. ಈ ಬಗ್ಗೆ ಏನಾದ್ರು ಡೀಟೇಲ್ಸ್ ಲಭಿಸ್ತಾ ಇದೆ ಅಥವಾ DIG ಅನುಚೇತ್ ಅವರು ಏನಾದ್ರು ಈಗ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರಾ, ಹೇಗೆ ಅನ್ನುವಂಥದ್ದು ದಾಮೋದರ್? ಅವರು ಬರುವಂತದ್ರ ಬಗ್ಗೆ ಮಾಹಿತಿ ಈಗ ಇಲ್ಲ, ಆದ್ರೆ ಬರುವಂತ ಸಾಧ್ಯತೆಗಳು ಹೆಚ್ಚಿದೆ. ಯಾಕಂತಂದ್ರೆ ಇಂತಹದೊಂದು ಡೆವಲಪ್ಮೆಂಟ್ ಆಗಿದೆ ಅನ್ನುವಂತಹ ಕಾರಣಕ್ಕಾಗಿ, ಒಂದು ಸ್ಕೆಲಿಟಲ್ ಫೀಸಸ್ ಪತ್ತೆ ಆಗಿದೆ ಅನ್ನುವಂತ ಕಾರಣಕ್ಕಾಗಿ ಕೂಡಲೇ DIG ಮತ್ತು ಇಬ್ರು ಕೂಡ ಆಗಮಿಸುವ ನಿರೀಕ್ಷೆಗಳು ಇದಾವೆ ಗೌತಮ್. ಓಕೆ, ಅಂದ್ರೆ ಈಗ ಈ ಪಾಯಿಂಟ್ ಅಲ್ಲಿ ಎಷ್ಟು ಅಡಿ ಆಳದಲ್ಲಿ ಈಗ ಸಿಕ್ಕಿರುವಂತದ್ದು, ಈ ಬಗ್ಗೆ ಏನಾದ್ರು ಡೀಟೇಲ್ಸ್ ಈಗ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ ಅಥವಾ ಇನ್ನು ಫರ್ದರ್ ಅದನ್ನ ಆ ಪಾಯಿಂಟ್ ಅಲ್ಲಿ ಮುಂದುವರಿಯುತ್ತಾ, ಹೇಗೆ ಅನ್ನುವಂಥದ್ದು? ಈಗ ಕೆಲವು ಸ್ಕೆಲಿಟಲ್ ಫೀಸಸ್ ಸಿಕ್ಕಿರೋದ್ರಿಂದ ಅಲ್ಲಿ ಫರ್ದರ್ ಉತ್ಖನನ ನಡೆಯುತ್ತದೆ. ಉತ್ಖನನ ನಡೆದ ನಂತರವೇ ಸಂಪೂರ್ಣವಾದಂತಹ ಮಾಹಿತಿ ಸಿಗ್ಲಿಕ್ಕಿದೆ ಗೌತಮ್. ಓಕೆ, ಥ್ಯಾಂಕ್ ಯು. ಮತ್ತೆ ಸಂಪರ್ಕ ಮಾಡ್ತೀವಿ ಇನ್ನಷ್ಟು ಡೀಟೇಲ್ಸ್ಗಾಗಿ. ಥ್ಯಾಂಕ್ ಯು ದಾಮೋದರ್, ಈ ಕ್ಷಣದ ಮಾಹಿತಿಗಾಗಿ. ಎಸ್, ಇದು ಸದ್ಯಕ್ಕೆ ಬರ್ತಾ ಇರುವಂತ ಅಪ್ಡೇಟ್ಸ್ ನೀವು ನೋಡ್ತಾ ಇದ್ದೀರಿ. ಇದು FSL ಹಾಗೂ ಸೋಕೋ ಅಫಿಷಿಯಲ್ಸ್ ಈಗ ಅಲ್ಲಿಂದ ಈ ಒಂದು ಪತ್ತೆಯಾದಂತಹ ವಸ್ತುಗಳು ಅಥವಾ ಅವಶೇಷಗಳನ್ನ ಕಲೆಕ್ಟ್ ಮಾಡೋದಿಕ್ಕೆ, ಅದನ್ನ ಸೈಂಟಿಫಿಕ್ ಆಗಿ ಕಲೆಕ್ಟ್ ಮಾಡಿ ಅದನ್ನ ಸ್ಯಾಂಪಲ್ ಅನ್ನಾಗಿ ಮಾಡಿ ಅದನ್ನ ಕಳಿಸೋದಿಕ್ಕೆ, ಪ್ರಯೋಗಾಲಯಕ್ಕೆ ಕಳಿಸೋದಿಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನ, ಅದನ್ನ ಪ್ರಿಸರ್ವ್ ಮಾಡೋದಿಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನ ಮಾಡಿಕೊಳ್ತಾ ಇರುವಂತದ್ದು. ಅದರ ಜೊತೆಗೆ ಅಲ್ಲಿಂದ ಆ ಒಂದು ವಸ್ತುಗಳನ್ನ ಈ ಒಂದು ಎಕ್ಸ್ಹ್ಯೂಮೇಷನ್ ನಡೀತಾ ಇರುವಂತಹ ಜಾಗಕ್ಕೆ ತೆಗೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯಾವಳಿಗಳನ್ನ ಕೂಡ ನಾವೀಗ ನೇರ ಪ್ರಸಾರದಲ್ಲಿ ಇನ್ನೊಂದು ಕ್ಯಾಮರಾದಲ್ಲಿ ಗಮನಿಸಿದ್ವಿ. ಸೊ ಈ ಕ್ಯಾಮರಾದಲ್ಲಿ ಕಂಡು ಬರ್ತಾ ಇರುವಂತಹ ದೃಶ್ಯಗಳು, ಇದು ಎಕ್ಸ್ಹ್ಯೂಮೇಷನ್ ನಡೀತಾ ಇರುವಂತಹ ಜಾಗ. ಆ ಜಾಗದಲ್ಲಿ ಏನೇನ್ ಆಗ್ತಾ ಇದೆ, ಏನೇನು ಚಲನವಲನಗಳು ಕಂಡು ಬರ್ತಾ ಇದೆ ಅನ್ನುವಂಥದ್ದನ್ನ ನೇರ ಪ್ರಸಾರದಲ್ಲಿ ಸುದ್ದಿ ನ್ಯೂಸ್ ಬೆಳ್ತಂಗಡಿ ನಿಮಗೆ ತೋರಿಸ್ತಾ ಇದೆ. ಇನ್ನೊಂದು ಕ್ಯಾಮರಾದಲ್ಲಿ ಅಲ್ಲಿ ನೇತ್ರಾವತಿ ಸೇತುವೆ ಸಮೀಪ ಏನಾಗ್ತಾ ಇದೆ, ಅಲ್ಲಿನ ಡೆವಲಪ್ಮೆಂಟ್ಸ್ ಏನು ಅನ್ನುವಂಥದ್ದನ್ನ ತೋರಿಸುವಂತಹ ಪ್ರಯತ್ನಗಳು ಮಾಡ್ತಾ ಇದ್ದಾವೆ. ಸೊ ಇನ್ನೊಂದು ಕ್ಯಾಮರಾದಲ್ಲಿ, ಸೆಕೆಂಡ್ ಕ್ಯಾಮರಾದಲ್ಲಿ ಈ ಒಂದು ಎಕ್ಸ್ಹ್ಯೂಮೇಷನ್ ನಡೀತಾ ಇರುವಂತಹ ಜಾಗದಲ್ಲಿ ಏನೇನು ಡೆವಲಪ್ಮೆಂಟ್ಸ್ ಗಳನ್ನುವಂಥದ್ದನ್ನ ಕೂಡ ತೋರಿಸುವಂತಹ ಪ್ರಯತ್ನಗಳು ನೇರ ದೃಶ್ಯಾವಳಿಗಳಲ್ಲಿ, ಅಲ್ಲಿನ ಫುಟೇಜ್ ಅನ್ನ ನೀವು ಗಮನಿಸ್ತಾ ಇದ್ರೆ, ಅಲ್ಲಿನ ವಿಡಿಯೋಗಳನ್ನ ನೋಡ್ತಾ ಇದ್ದೀರಿ.
ಇದು ನೇತ್ರಾವತಿ ನದಿಯ ಸಮೀಪ ಇರುವಂತಹ ಪಾಯಿಂಟ್ ನಂಬರ್ 6. ಬೆಳಗ್ಗೆ ನೇತ್ರಾವತಿ ಸೇತುವೆ ಸಮೀಪದಿಂದ ಇಳಿದು SIT ಟೀಮ್ ಅಲ್ಲಿಗೆ ತೆರಳಿದ್ರು. ಅಲ್ಲಿಂದ ಈ ಒಂದು ಪ್ರಕ್ರಿಯೆ ಆರಂಭ ಆಯಿತು. ಅದರ ಜೊತೆಗೆ ಮಿನಿ ಎಕ್ಸ್ಕವೇಟರ್ ಅನ್ನ ಕೂಡ ಅಲ್ಲಿಗೆ ಕರೆಸಿಕೊಂಡಿದ್ರು. ಸೊ ಹೀಗಾಗಿ ಬಹಳಷ್ಟು ಕುತೂಹಲ ಇತ್ತು ಇವತ್ತು ಏನಾಗುತ್ತೆ ಅನ್ನುವಂಥದ್ದು, ಅಥವಾ ಏನಾದರೂ ಸಿಗಬಹುದಾ ಅನ್ನುವಂಥದ್ದು. ಸೊ ಅದಕ್ಕೆ ಈಗ ಉತ್ತರ ದೊರೆತಿದೆ. ಪಾಯಿಂಟ್ ನಂಬರ್ 6 ಅಲ್ಲಿ ಒಂದಷ್ಟು ಮೂಳೆಯ ತುಂಡುಗಳು ಪತ್ತೆಯಾಗಿದೆ ಅನ್ನುವಂತಹ ಡೀಟೇಲ್ಸ್ ಈಗ ಬಂದಿರುವಂಥದ್ದು. ಜೊತೆಗೆ ಅದಕ್ಕೆ ಪೂರಕವಾಗಿ ಅದನ್ನ ಕಲೆಕ್ಟ್ ಮಾಡೋದಕ್ಕೆ, ಅದನ್ನ ಸಂಗ್ರಹ ಮಾಡೋದಕ್ಕೆ ಬೇಕಾದಂತಹ ಪೂರಕ ಒಂದು ಕಂಟೈನರ್ಗಳಿರ್ಬೋದು ಅಥವಾ ಇನ್ನಿತರ ವಸ್ತುಗಳು, ವ್ಯವಸ್ಥೆಗಳು ಏನೆಲ್ಲ ಬೇಕಾಗುತ್ತೋ ಅದೆಲ್ಲವನ್ನು ಕೂಡ ತೆಗೆದುಕೊಂಡು ಹೋಗ್ತಾ ಇರುವಂತಹದನ್ನ ನಾವು ನೋಡ್ತಾ ಇದ್ದೇವೆ. ಸೊ ಈಗ ಆ ಒಂದು ಸ್ಥಳದಲ್ಲಿ ಈಗ ಎಕ್ಸ್ಹ್ಯೂಮೇಷನ್ ಮುಂದುವರೆದಿದೆ. ಪಾಯಿಂಟ್ ನಂಬರ್ 6 ಅಲ್ಲೇ ಇದ್ದಾರೆ ಇನ್ನೂ ಕೂಡ. ಅದರ ಜೊತೆಗೆ ಈಗ ಇನ್ನೊಂದಷ್ಟು ಬೆಳವಣಿಗೆಗಳು ಕಂಡು ಬಂದಿರುವಂತಹ ಹಿನ್ನೆಲೆಯಲ್ಲಿ SIT ಮುಖ್ಯಸ್ಥರಾಗಿರುವಂತಹ ಪ್ರಣಬ್ ಮೊಹಂತಿ ಅವರು, ಜೊತೆಗೆ ತನಿಖೆಯ ಒಂದು ನೇತೃತ್ವವನ್ನು ವಹಿಸಿಕೊಂಡಿರುವಂತಹ DIG ಅನುಚೇತ್ ಅವರು ಇನ್ನೇನು ಅಲ್ಲಿ ಭೇಟಿ ಕೊಡುವಂತಹ ಸಾಧ್ಯತೆಗಳು ದಟ್ಟ ಆಗಿದೆ. ನಿನ್ನೆ ಕೂಡ ಒಂದಷ್ಟು ಮಾಹಿತಿಯನ್ನ ಪಡೆದುಕೊಂಡಿದ್ರು, ಪ್ರಗತಿಯನ್ನ ಪರಿಶೀಲನೆ ಮಾಡಿದ್ರು, ಯಾವ ರೀತಿ ಎಕ್ಸ್ಹ್ಯೂಮೇಷನ್ ಆಗ್ತಾ ಇದೆ ಎಲ್ಲವನ್ನು ಕೂಡ ತಿಳಿದುಕೊಳ್ಳುವಂತಹ ಒಂದು ಪ್ರಯತ್ನವನ್ನ ಮಾಡಿದ್ರು. ಸೊ ಇವತ್ತು ಕೂಡ ಭೇಟಿ ಕೊಡುವಂತಹ ಸಾಧ್ಯತೆಗಳಿಗೆ ದಟ್ಟ ಆಗಿದೆ. ಬಹುಶಃ ಈಗ ಮಧ್ಯಾಹ್ನದ ವೇಳೆಗೆ ಅವರು ಭೇಟಿಯನ್ನ ಕೊಟ್ಟು ಏನಾಗಿದೆ, ಏನಾಗ್ತಾ ಇದೆ ಅನ್ನುವಂತಹ ಒಂದು ಅಪ್ಡೇಟ್ಸ್ ಅನ್ನ ಸಂಬಂಧಪಟ್ಟವರಿಂದ ಪಡೆದುಕೊಳ್ತಾರೆ ಅನ್ನುವಂಥದ್ದು ಕೂಡ ಇರುವಂತಹ ಸಾಧ್ಯತೆಗಳು. ಅದರ ಜೊತೆಗೆ ಅಲ್ಲಿನ ದೃಶ್ಯಗಳನ್ನು ಕೂಡ ನಾವು ಗಮನಿಸ್ತಾ ಇದ್ದೇವೆ. ಅಲ್ಲಿ ಇಡೀ ತಂಡ ಅಲ್ಲಿ ಯಾವ ರೀತಿ ಕಾರ್ಯೋನ್ಮುಖವಾಗಿದೆ, ಕಾರ್ಯಚಟುವಟಿಕೆಗಳನ್ನ ಮಾಡ್ತಾ ಇದೆ ಅನ್ನುವಂಥದ್ದನ್ನ ನಾವು ಗಮನಿಸ್ತಾ ಇದ್ದೀವಿ. ಮುಖ್ಯವಾಗಿ ಅಲ್ಲಿ ಪೈಪ್ಗಳನ್ನ ಗಮನಿಸ್ತಾ ಇದ್ದೀವಿ. ಅದೇ ರೀತಿ ವಾಟರ್ ಪಂಪ್ ಅನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ದೃಶ್ಯಗಳಲ್ಲಿ ನೋಡಬಹುದು. ಇದು ನದಿಯ ಇನ್ನೊಂದು ಭಾಗದಿಂದ ಝೂಮ್ ಮಾಡಿ ಕೊಡ್ತಾ ಇರುವಂತಹ ಫೂಟೇಜ್. ಇದು ಘಟನಾ ಸ್ಥಳಕ್ಕೆ ಅಥವಾ ಇಲ್ಲಿ ಎಕ್ಸ್ಹ್ಯೂಮೇಷನ್ ಆಗ್ತಾ ಇರುವಂತಹ ಜಾಗಕ್ಕೆ, ಕಾರ್ಯಾಚರಣೆ ನಡೀತಾ ಇರುವಂತಹ ಸ್ಥಳಕ್ಕೆ ತೆರಳುವುದಕ್ಕೆ ಅವಕಾಶಗಳಿಲ್ಲ. ಮಾಧ್ಯಮ ಪ್ರತಿನಿಧಿಗಳಿಗೆ, ಕ್ಯಾಮರಾಗಳಿಗೆ ಅಲ್ಲಿಗೆ ತೆರಳೋದಕ್ಕೆ ಅವಕಾಶ ಇಲ್ಲ. ಆದ್ರೆ ಎಲ್ಲೆಲ್ಲಿಂದ ಈ ಒಂದು ಫುಟೇಜ್ ಅನ್ನ ಕಲೆಕ್ಟ್ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇದೆಯೋ ಅಲ್ಲಿಂದ ಒಂದಷ್ಟು ತೋರಿಸುವಂತಹ ಪ್ರಯತ್ನಗಳನ್ನ, ವೀಕ್ಷಕರ ಮುಂದಿಡುವಂತಹ ಪ್ರಯತ್ನ ಸುದ್ದಿ ನ್ಯೂಸ್ ಬೆಳ್ತಂಗಡಿ ಮೂಲಕ ನಡೀತಾ ಇದೆ. ಸುದ್ದಿ ನ್ಯೂಸ್ ಬೆಳ್ತಂಗಡಿ ಕ್ಯಾಮರಾ ಪರ್ಸನ್ ಗಳಾಗಿರುವಂತಹ ಆದಿತ್ಯ ಆಗಿರ್ಬೋದು, ಅದೇ ರೀತಿ ವನೀಶ್ ಅವರಾಗಿರ್ಬೋದು, ಜೊತೆಗೆ ಚಾನಲ್ ಮುಖ್ಯಸ್ಥ ದಾಮೋದರ ದುಂಡೋಲಿ ಅವರು ನಿರಂತರವಾಗಿ ಅಲ್ಲಿಂದ ನಮಗೆ ಅಪ್ಡೇಟ್ಸ್ ಗಳನ್ನ ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸೊ ಅದೇ ರೀತಿ ಇವತ್ತು ಕೂಡ ಮುಂದುವರಿತಾ ಇದೆ. ಕ್ಷಣ ಕ್ಷಣದಲ್ಲಿ ಏನಾಗ್ತಾ ಇದೆ, ಏನೋ ಬೆಳವಣಿಗೆಗಳು ಎಲ್ಲವನ್ನು ಕೂಡ ಸುದ್ದಿ ನ್ಯೂಸ್ ಬೆಳ್ತಂಗಡಿ ಸಮಗ್ರವಾಗಿ ಇನ್ ಡೀಟೇಲ್ ನಿಮ್ಮ ಮುಂದೆ ಇಡ್ತಾ ಇರುವಂತದ್ದು. ಸೊ ಈಗ ಅಲ್ಲಿ ಈ ಒಂದು ಕಾರ್ಯಾಚರಣೆಗೆ ಬೇಕಾದಂತಹ ಎಲ್ಲ ರೀತಿಯ ವ್ಯವಸ್ಥೆಗಳ ಜೊತೆಗೆ ತೆರಳಿದ್ರು. ವಾಟರ್ ಪಂಪ್ ಇರ್ಬೋದು, ಅಂದ್ರೆ ಮುಖ್ಯವಾಗಿ ಮಳೆ ಬರುವಂತಹ ಸಂದರ್ಭದಲ್ಲಿ ಈ ಒಂದು ಗುಂಡಿ ಅಥವಾ ಹೊಂಡವನ್ನು ಅಗೆಯುವಂತಹ ವೇಳೆ ಅದರಲ್ಲಿ ನೀರು ತುಂಬಿಕೊಳ್ತಾ ಇದೆ. ಬಹುಶಃ ಫಸ್ಟ್ ಡೇ ಕೂಡ ಇವರಿಗೆ ಈ ಒಂದು ಚಾಲೆಂಜ್ ಬಂದಿತ್ತು. ನಿನ್ನೆ ಒಂದಷ್ಟು ಮಳೆ ಪ್ರಮಾಣ ಬೆಳಗ್ಗಿನ ವೇಳೆ ಮಧ್ಯಾಹ್ನದವರೆಗೂ ಕೂಡ ಒಂದಷ್ಟು ಕಡಿಮೆ ಇತ್ತು. ಆದ್ರೆ ಇವತ್ತು ಬೆಳಗ್ಗೆ ಅಲ್ಲಿ ಮಳೆ ಸುರಿತಾ ಇದೆ. ಮಳೆ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿ ಹೊಂಡದಲ್ಲಿ ನೀರು ತುಂಬಿಕೊಂಡಂತ ಸಂದರ್ಭದಲ್ಲಿ ಅದನ್ನ ಹೊರ ಹಾಕೋದಿಕ್ಕೆ ಸೊ ಅಲ್ಲಿ ಒಂದು ಪಂಪ್ ಹಾಗೆ ಪೈಪ್ಗಳು ಎಲ್ಲವನ್ನೂ ಕೂಡ ವ್ಯವಸ್ಥೆ ಮಾಡಿಟ್ಟುಕೊಂಡಿದ್ದಾರೆ. ಜೊತೆಗೆ ಎಲ್ಲರೂ ಕೂಡ ಆಲ್ಮೋಸ್ಟ್ ಎಲ್ಲ ಕಾರ್ಮಿಕರು, ಸಿಬ್ಬಂದಿಗಳು, ಅಧಿಕಾರಿಗಳು ರೈನ್ ಕೋಟ್ ಅನ್ನ ಧರಿಸಿಕೊಂಡಿದ್ದಾರೆ ಮಳೆಯಿಂದ ರಕ್ಷಣೆ ಪಡೆಯುವಂತಹ ಹಿನ್ನೆಲೆಯಲ್ಲಿ. ಅದರ ಜೊತೆಗೆ ಅಲ್ಲಿ ಒಂದು ಕಾರ್ಯಾಚರಣೆಯಲ್ಲಿ ತೊಡಗಿಕೊಂಡಿರುವಂತಹ ದೃಶ್ಯಗಳನ್ನ ಕೂಡ ನೀವು ಈಗ ನೇರ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ.
ಪಾಯಿಂಟ್ ನಂಬರ್ 6ನಿಂದ ನೇರ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಒಂದು ಕಡೆಯಿಂದ ಈಗಾಗಲೇ ಅಲ್ಲಿ ಸಿಕ್ಕಿರುವಂತಹ ಮೂಳೆಗಳನ್ನು ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡೋದಕ್ಕೆ FSL ಹಾಗೇನೆ ಸೋಖೋ ಅಫಿಷಿಯಲ್ಸ್ ಅಲ್ಲಿ ಬೇಕಾದಂತಹ ವ್ಯವಸ್ಥೆಗಳನ್ನು ಮಾಡಿಕೊಂಡಿರುವಂತಹ ದೃಶ್ಯಗಳನ್ನು ಈಗಾಗಲೇ ಗಮನಿಸಿದ್ದೇವೆ. ಜೊತೆಗೆ ಅವರು ಈ ಒಂದು ಸ್ಥಳಕ್ಕೆ ತೆರಳಿರುವಂಥದ್ದನ್ನು ಕೂಡ ನಾವು ನೇರ ದೃಶ್ಯಾವಳಿಗಳಲ್ಲಿ ಗಮನಿಸಿದೆವು. ಇದೀಗ ಅವುಗಳನ್ನು ಸಂಗ್ರಹ ಮಾಡಿಕೊಳ್ಳಲಾಗಿದೆ ಎನ್ನುವಂತಹ ಒಂದು ಡೀಟೇಲ್ಸ್ ಕೂಡ ಲಭ್ಯ ಆಗ್ತಾ ಇದೆ. ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಅಲ್ಲಿಂದ ಆಗಮಿಸೋದಕ್ಕಿದ್ದಾರೆ ಎನ್ನುವಂತಹ ಒಂದು ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇರುವಂಥದ್ದು. ಪಾಯಿಂಟ್ ನಂಬರ್ 6ನಲ್ಲಿ ಇವತ್ತು ಬೆಳಗಿನಿಂದಲೇ ಏನು ಕಾರ್ಯಾಚರಣೆ ಆರಂಭಗೊಂಡಿದೆ. ಆ ಪಾಯಿಂಟ್ನಲ್ಲಿ ಒಂದಷ್ಟು ಮೂಳೆಯ ತುಂಡುಗಳು ಪತ್ತೆಯಾಗಿದೆ ಎನ್ನುವಂತಹ ಮಾಹಿತಿ ಈಗಾಗಲೇ ಬಂದಿರುವಂಥದ್ದು. ಸೊ ಅವುಗಳನ್ನು ಕಲೆಕ್ಟ್ ಮಾಡಿಕೊಂಡು ಪ್ರಯೋಗಾಲಯಕ್ಕೆ, ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳುಹಿಸುವಂತಹ ಕೆಲಸಗಳು, ಪ್ರಕ್ರಿಯೆಗಳು ಮುಂದಕ್ಕಾಗುವಂಥದ್ದು. ನಾವು ಈ ಹಿಂದೆ ಕೂಡ ಉಲ್ಲೇಖ ಮಾಡಿದ್ವಿ ಏನಾಗುತ್ತೆ ಅನ್ನುವಂಥದ್ದನ್ನು. ಅಂದರೆ ಈ ಒಂದು ಸಾಕ್ಷಿ ದೂರುದಾರ ತೋರಿಸಿರುವಂತಹ ಜಾಗಗಳಲ್ಲಿ 13 ಜಾಗಗಳನ್ನು ಈಗಾಗಲೇ ಗುರುತಿಸಿರುವಂಥದ್ದು, ಮಾರ್ಕಿಂಗ್ ಮಾಡಿರುವಂಥದ್ದು. ಆ ಜಾಗಗಳಲ್ಲಿ ಸಿಕ್ಕಂತಹ ವಸ್ತುಗಳನ್ನು ಸೈಂಟಿಫಿಕ್ ಆಗಿ ಕಲೆಕ್ಟ್ ಮಾಡಿಕೊಂಡು ಅವುಗಳನ್ನು ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಮುಂದಿನ ಮೆಡಿಕಲ್ ಎನ್ಕ್ವೈರೀಸ್ಗೆ ಅಥವಾ ಮೆಡಿಕಲ್ ಇನ್ವೆಸ್ಟಿಗೇಷನ್ಗೆ ಒಳಪಡಿಸುವಂತಹ ಒಂದು ಪ್ರಕ್ರಿಯೆಗಳಾಗುತ್ತೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೇವೆ ನಾವು, ಶ್ವಾನ ದಳ ಕೂಡ ಸ್ಥಳದಲ್ಲಿ ಇದೆ ಅನ್ನುವಂಥದ್ದು. ಶ್ವಾನ ದಳದ ಜೊತೆಗೆ ಸಿಬ್ಬಂದಿಗಳು ಕೂಡ ಅಲ್ಲಿ ನಿಂತಿರುವಂಥದ್ದು, ಆ ಸ್ಥಳದತ್ತ ತೆರಳುತ್ತಾ ಇರುವಂತಹ ಒಂದು ದೃಶ್ಯಗಳನ್ನು ಕೂಡ ನಾವು ಗಮನಿಸ್ತಾ ಇದ್ದೇವೆ. ಅರಣ್ಯ ಇಲಾಖೆ ಸಿಬ್ಬಂದಿಗಳ ಜೊತೆಗೆ ಈ ಒಂದು ಶ್ವಾನದಳ ಕೂಡ ಆ ಶ್ವಾನದ ಜೊತೆಗೆ ಅಲ್ಲಿಗೆ ತೆರಳುತ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ನಾವು ಗಮನಿಸಿದ್ದೇವೆ. ಸೊ ಇದು ಈಗ ಬರ್ತಾ ಇರುವಂತಹ ಒಂದು ಲೇಟೆಸ್ಟ್ ಅಪ್ಡೇಟ್ಸ್. ನೀವು ನೇರ ದೃಶ್ಯಗಳಲ್ಲಿ ಈ ಒಂದು ವಿಚಾರವನ್ನ ಗಮನಿಸ್ತಾ ಇದ್ದೀರಿ. ಶ್ವಾನದಳ ಕೂಡ ಅಲ್ಲಿಗೆ ಈಗಾಗಲೇ ಒಂದು ಭೇಟಿಯನ್ನ ಕೊಟ್ಟಿದೆ. ಆ ಒಂದು ಎಕ್ಸ್ಹ್ಯೂಮೇಷನ್ ನಡೀತಾ ಇರುವಂತಹ ಜಾಗಕ್ಕೆ ತೆರಳುತ್ತಾ ಇದೆ ಅನ್ನುವಂಥದ್ದನ್ನು ಕೂಡ ನೀವು ಈಗ ಇಲ್ಲಿ ಗಮನಿಸ್ತಾ ಇದ್ದೀರಿ. ಶ್ವಾನದಳವನ್ನ ಕರೆದೊಯ್ತಾ ಇದ್ದಾರೆ. ಅಲ್ಲಿ ಈ ಒಂದು ಎಕ್ಸ್ಹ್ಯೂಮೇಷನ್ ಕಾರ್ಯದಲ್ಲಿ ನಿರತರಾಗಿದ್ದಂಥವರು ಅವರನ್ನ ಕರೆದುಕೊಂಡು ಹೋಗ್ತಾ ಇರುವಂಥದ್ದು, ಅವರಿಗೆ ಮಾರ್ಗದರ್ಶನವನ್ನ ಮಾಡ್ತಾ ಇರುವಂತಹ ಫುಟೇಜ್ ಅನ್ನ ಕೂಡ ನೀವು ನೇರ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ಪಾಯಿಂಟ್ ನಂಬರ್ 6ನಲ್ಲಿ ಇನ್ನೂ ಕೂಡ ಉತ್ಖನನ ಮುಂದುವರೆದಿದೆ ಎನ್ನುವಂತಹ ಒಂದು ಮಾಹಿತಿ ಬರ್ತಾ ಇದೆ. ಒಂದಷ್ಟು ಮೂಳೆಯ ತುಂಡುಗಳು ಪತ್ತೆಯಾಗಿದೆ, ಲಭಿಸಿದೆ. ಸೊ ಅವುಗಳನ್ನು ಈಗ ಸಂಗ್ರಹಿಸುವಂತಹ ಕೆಲಸ ಕಾರ್ಯಗಳು, ಮತ್ತೆ ಮುಂದಕ್ಕೆ ಅವುಗಳನ್ನು ಏನು ಪ್ರಯೋಗಾಲಯಕ್ಕೆ ಕಳಿಸಬೇಕಾದಂತಹ ನಿಟ್ಟಿನಲ್ಲಿ ಅಥವಾ ಮುಂದಕ್ಕೆ ಕೈಗೊಳ್ಳಬೇಕಾದಂತಹ ಕ್ರಮಗಳ ಹಿನ್ನೆಲೆಯಲ್ಲಿ ಅವುಗಳನ್ನು ಒಂದು ತುಂಬಿಸಿಡುವಂತಹ ಅಥವಾ ಅದನ್ನು ಪ್ಯಾಕ್ ಮಾಡುವಂತಹ ಒಂದು ಪ್ರಕ್ರಿಯೆಗಳು ಕೂಡ ಅಲ್ಲಿ ನಡೀತಾ ಇದೆ. ಶ್ವಾನದಳ ಕೂಡ ತೆರಳುತ್ತಾ ಇರುವಂಥದ್ದನ್ನು ನೀವು ನೇರ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ.
ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೇವೆ ನಾವು ಅಲ್ಲಿ ಯಾವ ರೀತಿಯ ಪ್ರಕ್ರಿಯೆಗಳು ನಡೀತಾ ಇದೆ ಅನ್ನುವಂಥದ್ದನ್ನು ಕೂಡ. ಸೊ ಎಲ್ಲರೂ ಕೂಡ ಈ ಒಂದು ಉತ್ಖನನದಲ್ಲಿ ತೊಡಗಿಸಿಕೊಂಡಿರುವಂಥದ್ದು ಅವರವರಿಗೆ ನಿರ್ವಹಿಸಿರುವಂಥ ಅಥವಾ ವಹಿಸಿರುವಂತಹ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡ್ತಾ ಇರುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಸೊ FSLನ ಅಧಿಕಾರಿಗಳು ಈಗ FSL ಅಫಿಷಿಯಲ್ಸ್ ಈಗ ಅಲ್ಲಿ ಕಾರ್ಯೋನ್ಮುಖರಾಗಿದ್ದಾರೆ ಎನ್ನುವಂತಹ ಒಂದು ಮಾಹಿತಿ ಬರ್ತಾ ಇದೆ. ಪತ್ತೆಯಾಗಿರುವಂತಹ ಮೂಳೆಯ ತುಂಡುಗಳನ್ನು ಒಂದು ಸಂಗ್ರಹಿಸುವಂತಹ ಕೆಲಸಗಳು ಅಲ್ಲಿ ನಡೀತಾ ಇರುವಂಥದ್ದು. ಸೊ ಈಗಾಗಲೇ ಅದಕ್ಕೆ ಪೂರಕವಾದಂತಹ ವ್ಯವಸ್ಥೆಗಳು ಬೇಕಾದಂತಹ ಪರಿಕರಗಳೆಲ್ಲವನ್ನು ಕೂಡ ಈಗಾಗಲೇ ತಮ್ಮ ವಾಹನಗಳಿಂದ ಅದರತ್ತ ಸ್ಥಳದತ್ತ ಕೊಂಡೊಯ್ತಾ ಇದ್ದಾರೆ. ನೀವು ದೃಶ್ಯಗಳಲ್ಲಿ ಗಮನಿಸಬಹುದು ಎಷ್ಟು ದೂರದಲ್ಲಿ ಕ್ಯಾಮರಾ ಇದೆ ಅನ್ನುವಂಥದ್ದು. ಒಂದು ಕಡೆಯಿಂದ ಮಳೆಯ ಪ್ರಭಾವ ಕೂಡ ಅಲ್ಲಿ ಇದೆ ಅನ್ನುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ. ಅದರ ನಡುವೆ ಅಲ್ಲಿನ ಒಂದು ಕೆಲಸ ಕಾರ್ಯಗಳನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ SIT ಟೀಮ್. ಜುಲೈ 28ರಿಂದ ಈ ಭಾಗದಲ್ಲಿ SITಯ ತನಿಖೆಯ ವಿಚಾರಗಳು ಕಂಡು ಬಂದಿರುವಂಥದ್ದು. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೇವೆ. ಅಲ್ಲಿ ಕಾರ್ಯವನ್ನು ನಿರ್ವಹಣೆ ಮಾಡಿದಂತಹ ಕಾರ್ಮಿಕರು ಒಂದಷ್ಟು ವಿಶ್ರಾಂತಿಯನ್ನು ಪಡೆದುಕೊಳ್ತಾ ಇರುವಂಥದ್ದವರ ಸಲಕರಣೆಗಳ ಜೊತೆಗೆ ಅಲ್ಲಿ ಬಂದು ಕುಳಿತುಕೊಂಡಿರುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಅದೇ ರೀತಿ ಒಂದಷ್ಟು ಮಂದಿ ನೀರಿನ ಬಾಟಲ್ಗಳನ್ನು ಆ ಸ್ಥಳದತ್ತ ಕೊಂಡೊಯ್ತಾ ಇರುವಂಥದ್ದನ್ನು ಹೊತ್ತುಕೊಂಡು ಹೋಗ್ತಾ ಇರುವಂತಹ ಒಂದು ದೃಶ್ಯಗಳನ್ನು ಕೂಡ ನಾವು ಈಗಾಗಲೇ ಗಮನಿಸಿದ್ವಿ. ಸೊ ಇದು ಪಾಯಿಂಟ್ ನಂಬರ್ 6ನಲ್ಲಿ ನಡೀತಾ ಇರುವಂತಹ ಒಂದು ಪ್ರಕ್ರಿಯೆಗಳು. ಇವತ್ತು ಬೆಳಗ್ಗೆ ಪಾಯಿಂಟ್ ನಂಬರ್ 6ರಲ್ಲೇ ಒಂದು ಉತ್ಖನನ ಆರಂಭಗೊಂಡಿದೆ. ಆರಂಭದಲ್ಲಿ 14 ಮಂದಿ ಕಾರ್ಮಿಕರನ್ನು ನಿಯೋಜನೆ ಮಾಡಿಕೊಳ್ಳಲಾಗಿತ್ತು. ಅಲ್ಲಿಗೆ ತೆರಳಿದ್ರು. ಬಳಿಕ ಎಕ್ಸ್ಕವೇಟರನ್ನು ಕೂಡ ಅಂದರೆ ಮಣ್ಣು ಒಗೆಯುವ ಮೆಷಿನನ್ನು ಕೂಡ ಅಲ್ಲಿಗೆ ತೆಗೆದುಕೊಂಡು ಹೋಗಲಾಯಿತು. ಕಾಡಿನ ಹಾದಿಯ ನಡುವೆ ಅಲ್ಲಿ ಒಂದು ಅಗೆಯುವಂತಹ ಅಂದರೆ ದಾರಿ ಮಾಡಿಕೊಂಡು ಹೋಗಿ ಘಟನಾ ಸ್ಥಳಕ್ಕೆ ಅಂದರೆ ಎಕ್ಸ್ಹ್ಯೂಮೇಷನ್ ನಡೆಯುವಂತಹ ಜಾಗಕ್ಕೆ ವಾಹನವನ್ನು ತೆಗೆದುಕೊಂಡು ಹೋಗಲಾಯಿತು. ಅಲ್ಲಿ ಮೆಷಿನ್ನ ಮೂಲಕ ಒಂದಷ್ಟು ಅಗೆಯುವಂತಹ ಕೆಲಸವನ್ನು ಪೂರ್ಣಗೊಳಿಸಿದಂತಹ ಬಳಿಕ ಇದೀಗ ಮ್ಯಾನ್ಯುವಲ್ ಆಗಿ ಒಂದು ಮೂಳೆಗಳನ್ನು ಅಂದರೆ ಇನ್ನೊಂದಷ್ಟು ಮೂಳೆಗಳು ಸಿಗಬಹುದಾ ಎನ್ನುವಂತಹ ನೆಲೆಯಲ್ಲಿ ಶೋಧ ಕಾರ್ಯ ನಡೀತಾ ಇದೆ ಎನ್ನುವಂಥ ಒಂದು ಮಾಹಿತಿ ಕೂಡ ಬರ್ತಾ ಇರುವಂಥದ್ದು. ಸೊ ಅಲ್ಲಿ ಕಾರ್ಮಿಕರು ಅಥವಾ ಸಿಬ್ಬಂದಿಗಳು ಇತ್ತಿಂದತ್ತ ಓಡಾಡ್ತಾ ಇರುವಂತಹ ದೃಶ್ಯಗಳು ನಾವು ನೇರ ಪ್ರಸಾರದಲ್ಲಿ ಗಮನಿಸ್ತಾ ಇರುವಂಥದ್ದು. ಈ ನಡುವೆ ಊಟದ ವಿರಾಮವನ್ನು ಯಾವಾಗ ತೆಗೆದುಕೊಳ್ತಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿರುವಂತಹ ವಿಚಾರ. ಸೊ ಹಾಗಾಗಿ ಬಹಳಷ್ಟು ಎಲ್ಲರೂ ಕೂಡ ನಿರೀಕ್ಷೆಯಿಂದ ಕಾಯ್ತಾ ಇದ್ದಾರೆ. ಒಂದು ಪಾಯಿಂಟ್ನಲ್ಲಿ ಸಿಕ್ಕಿದೆ, ಈಗ ಮುಂದಿನ ಪಾಯಿಂಟ್ನಂತ ಯಾವಾಗ ಹೋಗ್ತಾರೆ ಅನ್ನುವಂಥದ್ದು. ಅಂದರೆ ಈವರೆಗೆ ಒಂದು ಪಾಯಿಂಟ್ನಲ್ಲಿ ಏನು ಸಿಕ್ಕಿಲ್ಲ ಅಂತಾದಾಗ ಆ ಪಾಯಿಂಟನ್ನು ಮುಚ್ಚಿ ನೆಕ್ಸ್ಟ್ ಪಾಯಿಂಟ್ನತ್ತ ಹೋಗ್ತಾ ಇದ್ರು. ಆದರೆ ಇಲ್ಲಿ ಒಂದಷ್ಟು ಅವಶೇಷಗಳು ಪತ್ತೆಯಾಗಿದೆ. ಸೊ ಹೀಗಾಗಿ ಮುಂದಿನ ಪ್ರಕ್ರಿಯೆಗಳು ಏನು ಅನ್ನುವಂಥದ್ದು ಕೂಡ ಒಂದಷ್ಟು ಕುತೂಹಲ ಕೆರಳಿಸಿರುವಂಥದ್ದು. ಸಾಮಾನ್ಯವಾಗಿ ಇಲ್ಲಿ ಇಂತಹ ಸಂದರ್ಭದಲ್ಲಿ ಈ ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡಿಕೊಂಡು ಪ್ರಯೋಗಾಲಯಕ್ಕೆ ಕಳಿಸುವಂಥದ್ದು. ಯಾಕಂತ ಹೇಳಿದರೆ ಇಲ್ಲಿ ಕಲೆಕ್ಟ್ ಮಾಡುವಂತಹ ಕೆಲಸಗಳಷ್ಟೇ ಇಲ್ಲಿ ಆಗಬೇಕಾಗತ್ತೆ. ಅಂದರೆ ಸಂಗ್ರಹಿಸಿದಂತಹ ಬಗ್ಗೆ ಒಂದು ಮಹಜರು ಪ್ರಕ್ರಿಯೆಗಳು ಎಲ್ಲವೂ ಕೂಡ ನಡೆಯುತ್ತೆ. ಆದರೆ ಪತ್ತೆಯಾದಂತಹ ಅವಶೇಷಗಳ ಬಗ್ಗೆ ಮಾಹಿತಿಗಳು ಅಥವಾ ಅವುಗಳ ಒಂದು ಸತ್ಯಾಸತ್ಯತೆ ಏನು ಅನ್ನುವಂಥದ್ದು ಒಂದು ಪ್ರಯೋಗಾಲಯದ ಪರೀಕ್ಷೆಗಳ ಬಳಿಕವೇ, ಮೆಡಿಕಲ್ ಇನ್ವೆಸ್ಟಿಗೇಷನ್ನ ಬಳಿಕವೇ, ಅಂದರೆ ನಾನಾ ಹಂತದಲ್ಲಿ ಬೇರೆ ಬೇರೆ ಹಂತದ ಬೇರೆ ಬೇರೆ ವಿಧದ ಒಂದು ಪರೀಕ್ಷೆಗೆ ಅದನ್ನು ಒಳಪಡಿಸಲಾಗುತ್ತೆ. ಅದೆಲ್ಲವೂ ಕೂಡ ಫೊರೆನ್ಸಿಕ್ ಸೈನ್ಸ್ನಲ್ಲಿ ಅಂದರೆ ವಿಧಿವಿಜ್ಞಾನ ವಿಭಾಗದಲ್ಲಿ ಇರುವಂತಹ ವಿಚಾರಗಳು. ಸೊ ಹಾಗಾಗಿ ಅವುಗಳೆಲ್ಲವೂ ಕೂಡ ಒಂದು ಪೂರ್ಣಗೊಂಡ ಬಳಿಕ ಅಷ್ಟೇ, ಅವರ ರಿಪೋರ್ಟ್ನಲ್ಲಷ್ಟೇ ಇದರ ಸತ್ಯಾಸತ್ಯತೆ ಏನು, ನೈಜಾಂಶ ಏನು ಅನ್ನುವಂಥದ್ದು ಹೊರಗಡೆ ಬರೋದಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು. ಸೊ ಹಾಗಾಗಿ ಈಗ ಅಲ್ಲಿ ಪತ್ತೆಯಾಗಿರುವಂಥದ್ದನ್ನು ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳುಹಿಸುವಂತಹ ಪ್ರಕ್ರಿಯೆಗಳಾಗುತ್ತೆ. ಅದಕ್ಕೆ ಪೂರಕವಾದ ವ್ಯವಸ್ಥೆಗಳನ್ನು ಕೂಡ ಅಲ್ಲಿ ಮಾಡಿಕೊಳ್ಳಲಾಗ್ತಾ ಇದೆ, ಅದನ್ನು ಸಂಗ್ರಹಿಸುವಂತಹ ಕೆಲಸಗಳಾಗ್ತಾ ಇದೆ ಅನ್ನುವಂಥದ್ದು. ಈ ನಡುವೆ ಒಂದಷ್ಟು ದೃಶ್ಯಗಳನ್ನು ಗಮನಿಸಿದ್ರೆ ಊಟದ ವ್ಯವಸ್ಥೆಯನ್ನು ಅದೇ ಸ್ಥಳದಲ್ಲಿ ಮಾಡಲಾಗ್ತಾ ಇದೆ ಎನ್ನುವಂಥದ್ದು ಕೂಡ ಕಂಡು ಬರ್ತಾ ಇದೆ. ಯಾಕಂತ ಹೇಳಿದರೆ ಒಂದಷ್ಟು ಕಾರ್ಮಿಕರು ಊಟವನ್ನು ತೆಗೆದುಕೊಂಡು ಹೋಗ್ತಾ ಇರುವಂತಹ ಪಾತ್ರೆಗಳನ್ನು ತೆಗೆದುಕೊಂಡು ಹೋಗ್ತಾ ಇರುವಂಥದ್ದು ಕೂಡ ಕಾಣಸಿಗ್ತಾ ಇದೆ. ಸೊ ಇದೆಲ್ಲವನ್ನು ಕೂಡ ಗಮನಿಸಿದಾಗ ಊಟದ ವ್ಯವಸ್ಥೆಯನ್ನ ಆ ಒಂದು ಸ್ಥಳದಲ್ಲೇ
ಮಾಡಿಕೊಳ್ಳಲಾಗಿದೆ. ಅಂದ್ರೆ ಮೊನ್ನೆ ಎಲ್ಲ ಗಮನಿಸಿದ್ರೆ ನೇತ್ರಾವತಿ ಸ್ನಾನಘಟ್ಟ ಸಮೀಪ ಒಂದು ಊಟದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಅವರವರ ಅಂದ್ರೆ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಂತಹ ಜಾಗದಿಂದ ಊಟದ ವಿರಾಮದ ಸಂದರ್ಭದಲ್ಲಿ ನೇತ್ರಾವತಿ ಸ್ನಾನಘಟ್ಟಕ್ಕೆ ಬಂದು ಸುಮಾರು 1 ಗಂಟೆಗಳ ಕಾಲ ಒಂದು ಬ್ರೇಕ್ ಅನ್ನು ತೆಗೆದುಕೊಂಡು ಊಟ ಮುಗಿಸಿ ಮತ್ತೆ ವಾಪಸ್ ಆಗ್ತಾ ಇದ್ರು. ಆದ್ರೆ ಇವತ್ತಿನ ಬೆಳವಣಿಗೆಯನ್ನ ಗಮನಿಸಿದ್ರೆ ಇವತ್ತು ಅಲ್ಲಿಗೆ ಒಂದು ಊಟದ ವ್ಯವಸ್ಥೆಯನ್ನ ಮಾಡಿರುವಂತಹ ಒಂದು ಮಾಹಿತಿ ಇದೀಗ ಲಭ್ಯ ಆಗ್ತಾ ಇದೆ. ಬಹುಶಃ ಊಟ ಉಪಹಾರವನ್ನ ಹೊಂದಿರುವಂತಹ ಪಾತ್ರೆಗಳನ್ನ ಅವರು ತೆಗೆದುಕೊಂಡು ಹೋಗ್ತಾ ಇರುವಂತಹದ್ದು, ಕಾರ್ಮಿಕರು ತೆಗೆದುಕೊಂಡು ಹೋಗಿರುವಂತಹದ್ದನ್ನ ಕೂಡ ನಾವು ಈಗ ನೇರ ದೃಶ್ಯಾವಳಿಗಳಲ್ಲಿ ಗಮನಿಸಿದ್ದೇವೆ. ಇದು ಆ ಭಾಗದಿಂದ ಬರ್ತಾ ಇರುವಂತಹ ನೇರ ದೃಶ್ಯಾವಳಿಗಳು. ಅಲ್ಲಿ ಏನೇನು ಚಲನವಲನಗಳಾಗ್ತಾ ಇದೆ, ಏನೇನು ಚಟುವಟಿಕೆಗಳಾಗ್ತಾ ಇದೆ ಅನ್ನುವಂಥದ್ದನ್ನ ಸಾಧ್ಯ ಆದಷ್ಟು ಮಟ್ಟಿಗೆ ತೋರಿಸುವಂತಹ, ವೀಕ್ಷಕರಿಗೆ ಮಾಹಿತಿ ನೀಡುವಂತಹ ಕೆಲಸವನ್ನ ಸುದ್ದಿ ನ್ಯೂಸ್ ಬೆಳ್ತಂಗಡಿ ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇದೆ. ಸೊ ಈಗಲೂ ಕೂಡ ಕ್ಷಣ ಕ್ಷಣದ ಒಂದು ಮಾಹಿತಿಯನ್ನ ಕೂಡ ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದ್ದೇವೆ. ಅದೇ ರೀತಿ ಸ್ಥಳಕ್ಕೆ SIT ಮುಖ್ಯಸ್ಥರು ಆಗಮಿಸುವಂತಹ ನಿರೀಕ್ಷೆಗಳಿದೆ. ಯಾಕಂತ ಹೇಳಿದ್ರೆ SIT ಮುಖ್ಯಸ್ಥರಾಗಿರುವಂತಹ ಪ್ರಣವ್ ಮೊಹಂತಿ ಅವರು ಸುಮಾರು 3 ದಿನಗಳ ಕಾಲ ಇಲ್ಲೇ ಒಂದು ವಾಸ್ತವ್ಯ ಇರಲಿದ್ದಾರೆ. ಅಂದ್ರೆ ಜಿಲ್ಲೆಯಲ್ಲಿ ಇರಲಿದ್ದಾರೆ. ಈ ಒಂದು ತನಿಖೆಗೆ ಸಂಬಂಧಪಟ್ಟ ಹಾಗೆ ಆಗ್ತಾ ಇರುವಂತಹ ಬೆಳವಣಿಗೆಗಳು, ಪ್ರಗತಿಗಳೇನೇನು ಅನ್ನುವಂಥದ್ದನ್ನ ಪರಿಶೀಲನೆ ಮಾಡಲಿದ್ದಾರೆ ಎನ್ನುವಂತಹ ಒಂದು ಮಾಹಿತಿ ಕೂಡ ಬರ್ತಾ ಇರುವಂಥದ್ದು. ಸೊ ಹಾಗಾಗಿ ಈಗ ಒಂದಷ್ಟು ಮೂಳೆಗಳು ಲಭಿಸಿರುವಂತಹ ಹಿನ್ನೆಲೆಯಲ್ಲಿ, ಮೂಳೆಗಳ ತುಂಡುಗಳು ಸಿಕ್ಕಿರುವಂತಹ ಹಿನ್ನೆಲೆಯಲ್ಲಿ ಇಲ್ಲಿಗೆ ಆಗಮಿಸಿ ಯಾರು ಎನ್ನುವಂತಹ ಒಂದು ನಿರೀಕ್ಷೆಗಳಿದೆ, ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು. ಅದರ ಜೊತೆಗೆ DIG ಅವರು ಕೂಡ ಆಗಮಿಸುವಂತಹ ಸಾಧ್ಯತೆಗಳು ಇದೆ ಅನ್ನುವಂಥದ್ದನ್ನ ಹೇಳಲಾಗ್ತಾ ಇದೆ. ಸೊ ಈ ಬಗ್ಗೆ ಕೂಡ ಮುಂದಿನ ಹಂತಗಳಲ್ಲಿ ಸಿಗುವಂತಹ ಮಾಹಿತಿಗಳನ್ನ ಹಂಚಿಕೊಳ್ಳುವಂತಹ ಒಂದು ಪ್ರಯತ್ನಗಳನ್ನ ಖಂಡಿತವಾಗ್ಲೂ ಸುದ್ದಿ ನ್ಯೂಸ್ ಬೆಳ್ತಂಗಡಿ ಮಾಡುತ್ತೆ.
ನಮಸ್ಕಾರ ವೀಕ್ಷಕರೇ, 6ನೇ ಪಾಯಿಂಟ್ನಲ್ಲಿ ಈಗಾಗಲೇ ನಮಗೆ ಗೊತ್ತಾಗಿದೆ ಅಲ್ಲಿ ಒಂದು ಕೆಲ ಬಾಡಿ ಪಾರ್ಟ್ಸ್ಗಳು ಅಸ್ಥಿಪಂಜರಗಳು ಸಿಕ್ಕಿದೆ ಅನ್ನೋ ಒಂದು ಮಾಹಿತಿ ಕೆಲ ಹೊತ್ತಿನ ಮುಂದೆ ನಾವು ನೀಡಿದ್ವಿ. ಈಗಾಗಲೇ ಎಲ್ಲ ಕಡೆ ಮಾಹಿತಿ ಕೂಡ ಬರ್ತಾ ಇದೆ. ಅದಲ್ಲದೆ ಇದು ಈ ಅಸ್ಥಿಪಂಜರದ ಸಣ್ಣ ಸಣ್ಣ ಎಲುಬುಗಳೇನು ಸಿಗಿದೆ ಅದು ಪುರುಷನದ್ದು ಮಹಿಳೆಯದ್ದು ಅನ್ನೋ ಒಂದು ಚರ್ಚೆಗಳು ಕೂಡ ಸಾಕಷ್ಟು ನಡೀತಾ ಇದ್ದು, ಕೆಲ ಮೂಲಗಳಿಂದ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಈ ಮೂಳೆ ಓರ್ವ ಪುರುಷನದ್ದು ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ. ಅದನ್ನ ಇನ್ನೂ ಅಧಿಕೃತವಾಗಿ ಖಚಿತಪಡಿಸಬೇಕಷ್ಟೇ. ಆದ್ರೆ ಮೂಲಗಳಿಂದ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಓರ್ವ ಅಪರಿಚಿತ ಪುರುಷ ವ್ಯಕ್ತಿಗೆ ಸೇರಿದಂತಹ ಮೂಳೆ ಇದಾಗಿದೆ ಅನ್ನುವಂಥ ಮಾಹಿತಿ ಇದೆ. ಆದ್ರೆ SIT ಅಧಿಕಾರಿಗಳು ಅಥವಾ ವಿಧಿವಿಜ್ಞಾನ ಅಧಿಕಾರಿಗಳು ಇದನ್ನ ಅಧಿಕೃತವಾಗಿ ತಿಳಿಸಿದ ಬಳಿಕವಷ್ಟೇ ನಾವು ಅದನ್ನ ಅಧಿಕೃತಗೊಳಿಸಬಹುದು. ಆದ್ರೆ ಮೂಲಗಳಿಂದ ಈ ರೀತಿಯಾದಂತಹ ಮಾಹಿತಿಗಳು ಸದ್ಯಕ್ಕೆ ಬರ್ತಾ ಇದೆ. ಸೊ ಒಟ್ಟಿನಲ್ಲಿ ಇದೊಂದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅತ್ಯಂತ ಮಹತ್ವದ ಬೆಳವಣಿಗೆ ಧರ್ಮಸ್ಥಳ ಗ್ರಾಮದ ವ್ಯಾಪ್ತಿಯ ನೇತ್ರಾವತಿ ಸ್ನಾನಘಟ್ಟದಲ್ಲಿ ನಡೀತಿದೆ. 1, 2, 3, 4, 5 ಪಾಯಿಂಟ್ಗಳಲ್ಲಿ ಯಾವುದೇ ರೀತಿಯಾದಂತಹ ಬುರುಡೆ, ಮೂಳೆ ಅಥವಾ ಬಾಡಿ ಪಾರ್ಟ್ಸ್ಗಳು ಸಿಕ್ಕಿರಲಿಲ್ಲ. ಈಗ 6ನೇ ಪಾಯಿಂಟ್ನಲ್ಲಿ ಇವತ್ತು ಸುಮಾರು 11:30ಕ್ಕೆ ಕಾರ್ಯಾಚರಣೆ ಆರಂಭಿಸಿ ತದನಂತರ 1-1.5 ಗಂಟೆ ಬಳಿಕ 6ನೇ ಪಾಯಿಂಟ್ನಲ್ಲಿ ಮೂಳೆಗಳು ಸಿಕ್ಕಿದೆ ಅನ್ನೋ ಒಂದು ಮಾಹಿತಿ ಖಚಿತವಾಗಿ ಲಭಿಸಿದೆ. ಸೊ ಇದರ ಹಿನ್ನೆಲೆಯಲ್ಲಿ ಸಾಕಷ್ಟು ಬೆಳವಣಿಗೆಗಳು ಕೂಡ ಸ್ನಾನಘಟ್ಟದ ಪರಿಸರದಲ್ಲಿ ನಡೀತಾ ಇದೆ. ಅದಲ್ಲದೆ FSL ತಜ್ಞರಿರ್ಬೋದು, ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಅದನ್ನ ಈಗ ಸಿಕ್ಕಿರುವಂತಹ ಸಾಕ್ಷ್ಯಗಳಿದೆ ಅದನ್ನ ಸೇಫ್ ಆಗಿ ಸೆಕ್ಯೂರ್ ಆಗಿ ಸ್ಟೋರ್ ಮಾಡುವಂತ ಕೆಲಸಕ್ಕೆ ಮುಂದಾಗ್ತಾರೆ. ಸೊ ಹಾಗಾಗಿ ಅದಕ್ಕೆ ಬೇಕಾದಂತ ಸಾಮಗ್ರಿಗಳನ್ನು ಕೂಡ ಸ್ಥಳಕ್ಕೆ ಕೊಂಡೊಯ್ದಿದ್ದಾರೆ ಅನ್ನೋ ಒಂದು ಮಾಹಿತಿ ಇದೆ. ಈಗ ನಮ್ಮ ಜೊತೆಗೆ ಇದರ ಬಗ್ಗೆ ಮಾಹಿತಿ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಮತ್ತೆ ಸುದ್ದಿ ಚಾನೆಲ್ನ ಮುಖ್ಯಸ್ಥ ಆಗಿರುವಂತಹ ದಾಮೋದರ್ ದೊಂಡೋಲೆ ಅವರಿದ್ದಾರೆ. ಅವರು ಕಳೆದ 3-4 ದಿವಸಗಳಿಂದ ನಿರಂತರವಾಗಿ ಅದೇ ಸ್ಥಳದಲ್ಲಿ ಬೀಡು ಬಿಟ್ಟು ಒಂದು ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿಗಳನ್ನು ಕೂಡ ನೀಡಿದ್ರು. ಇವತ್ತು ಕೂಡ ಮೊದಲಿಗೆ ಮಾಹಿತಿ ಸಿಕ್ಕಿದ್ದು ಸುದ್ದಿ ಬಿಡುಗಡೆಯಲ್ಲಿ ಅಸ್ಥಿಪಂಜರ ಸಿಕ್ಕಿದ ಬಗ್ಗೆ ಮಾಹಿತಿ ಬಂತು. ಈಗ ಅದರ ಬಗ್ಗೆ ಸಮಗ್ರವಾದಂತಹ ಮಾಹಿತಿಯನ್ನು ಕೂಡ ದಾಮೋದರ್ ಹಂಚಿಕೊಂಡಿದ್ದಾರೆ. ಈಗ ನಮ್ಮ ಜೊತೆಗೆ ದಾಮೋದರ್ ಫೋನ್ ಲೈನ್ ನಲ್ಲಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ದಾಮೋದರ್. ನಮಸ್ತೆ ದಾಮೋದರ್, ಸದ್ಯಕ್ಕೆ ಅಲ್ಲಿ ಏನಾಗ್ತಿದೆ ಅನ್ನೋ ಕುತೂಹಲ, ಸಾಧಾರಣವಾಗಿ ಕಳೆದ 4-5 ದಿನಗಳಿಂದ ಎಲ್ಲರೂ ಕುತೂಹಲ ಭರಿತರಾಗಿ ಏನಾಗ್ತಿದೆ ಎಷ್ಟು ಬುರುಡೆ ಸಿಕ್ತು ಅಂತ. ಸೊ ಇವತ್ತು 4ನೇ ದಿನ, ಇವತ್ತು ಸಣ್ಣ ಕೆಲವು ಮೂಳೆಗಳು ಸಿಕ್ಕಿದೆ ಅನ್ನೋ ಒಂದು ಮಾಹಿತಿ ಇದೆ. ಅಲ್ಲಿ ಆ ಪರಿಸರದಲ್ಲಿ ಈಗ ಸದ್ಯಕ್ಕೆ ಏನು ಬೆಳವಣಿಗೆ ಆಗ್ತಾ ಇದೆ? ರಾಘವ್, ಇವತ್ತು 6ನೇ ಗುರುತಿನ ಉತ್ಖನನ ಕಾರ್ಯ ಬಹಳ ನಿರಂತರವಾಗಿ ಕಳೆದ 2 ದಿನಗಳಿಂದ ಮೊದಲದ್ದು ಮತ್ತು ಮತ್ತೆ 4 ಒಟ್ಟು 5 ಗುರುತಿನಲ್ಲಿ ಉತ್ಖನನ ಕಾರ್ಯ ಆಗ್ತಾ ಇರುವಂತಹದನ್ನ ತಾವೆಲ್ಲ ನೋಡಿದಿರಿ. ಈಗ 5 ಗುರುತಿನ ಉತ್ಖನನ ಕಾರ್ಯವನ್ನ ಗಮನಿಸಿದಂತಹ ತಾವುಗಳು ಇದೀಗ 6ನೇ ಗುರುತಿನಲ್ಲಿ ಉತ್ಖನನ ಕಾರ್ಯ ಆಗ್ತಾ ಇರುವಂತಹದ್ದು. ಇವತ್ತಿನ 6ನೇ ಗುರುತಿನಲ್ಲಿ ಉತ್ಖನನ ಕಾರ್ಯ ಆಗುವಂತಹ ವೇಳೆ ಎಲುಬಿನ ಕೆಲ ಮೂಳೆಗಳು ಸಿಕ್ಕಿವೆ ಅನ್ನುವಂತಹದ್ದು, ಒಂದು ಶವದ ಅವಶೇಷಗಳು ಸಿಕ್ಕಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಅದರ ಜೊತೆಗೆ ಕೆಲವು ಊಹಾಪೋಹಗಳು ಬಹಳ ದೊಡ್ಡ ಮಟ್ಟಿನಲ್ಲಿ ಹರಿದಾಡ್ತಾ ಇರುವಂತದ್ದು, ಅದು ಪುರುಷನದ್ದು ಅಂತ ಕನ್ಫರ್ಮ್ ಆಗಿದೆ ಅಂತ ಹೇಳುವಂತದ್ದು ಎಲ್ಲವೂ ಕೂಡ ಸುಳ್ಳು. ಯಾಕೆಂತಂದ್ರೆ ಯಾವುದೇ ಕಾರಣಕ್ಕೂ ಏಕಾಏಕಿ ಬುರುಡೆ ನೋಡಿದ ಕೂಡಲೇ ಇದು ಹುಡುಗನದ್ದು ಅಥವಾ ಹುಡುಗಿಯದ್ದು ಅಥವಾ ಗಂಡಸಿದ್ದೋ ಹೆಂಗಸಿದ್ದೋ ಅಂತ ಹೇಳೋದು ಅಸಾಧ್ಯ. ಅಂತಹ ಟೆಕ್ನಾಲಜಿ ಇನ್ನೂ ಕೂಡ ಭಾರತದಲ್ಲಿ ಅಥವಾ ಇಲ್ಲಿ ಎಲ್ಲ ಬಂದಿಲ್ಲ ಅನ್ನುವಂಥದ್ದು ಬಹುತೇಕ ವಿಧಿವಿಜ್ಞಾನ ತಜ್ಞರ ಮಾತು. ಯಾಕೆಂತಂದ್ರೆ ಬುರುಡೆ ನೋಡಿದ ಕೂಡಲೇ ಅದು ಇವನ್ ಬ್ರೇಕ್ ನ್ಯೂಸ್ಗಳು ಅಂತಾನೆ ಹೇಳಬಹುದು. ಬುರುಡೆಯನ್ನ ನೋಡಿದ ಕೂಡಲೇ ಇದು ಗಂಡಸಿದ್ದು ಇದು ಹೆಂಗಸಿದ್ದು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ, ಆಗುದಿಲ್ಲ. ಆದ್ರಿಂದ ಇದನ್ನ ಸೂಕ್ತವಾದಂತಹ ವಿಧಿವಿಜ್ಞಾನ ಪರೀಕ್ಷೆಗೆ ಒಳಪಡಿಸಬೇಕು. ಈಗ ವಿಧಿವಿಜ್ಞಾನ ತಜ್ಞರು ಅಂತ ಏನಿದ್ದಾರೆ ಅಥವಾ ಅಲ್ಲಿ ಮೆಡಿಸಿನಲ್ ಎಕ್ಸ್ಪರ್ಟ್ಸ್ ಅಂತ ಏನಿದ್ದಾರೆ ಅವರೆಲ್ಲ ಬಂದು ಆ ಫೊರೆನ್ಸಿಕ್ನ ವಿಭಾಗದವರು ಬಂದು ಆ ಬುರುಡೆಯನ್ನ ಸಂಗ್ರಹಿಸಿಟ್ಟುಕೊಂಡು ಅದನ್ನ ಈಗ ವಿಧಿವಿಜ್ಞಾನ ಪರೀಕ್ಷೆಗೆ ತೆಗೆದುಕೊಂಡು ಹೋಗ್ಲಿಕ್ಕಿದ್ದಾರೆ. ಆದ್ರಿಂದ ಯಾವುದೇ ರೀತಿಯಲ್ಲೂ ಕೂಡ ಇದು ಇಂಥವರದ್ದು, ಇಂತಹ ಒಂದು ಏಜಿನವರದ್ದು, ಇದು ಗಂಡಸಿದ್ದು ಇದು ಹೆಂಗಸಿದ್ದು ಅನ್ನುವಂತಹ ಊಹಾಪೋಹಗಳಿಗೆ ಅವಕಾಶವನ್ನ ಮಾಡಿಕೊಡೋದು ಬೇಡ. ಬದಲಾಗಿ ಒಂದು ಬುರುಡೆ ಸಿಗ್ಲಿ ಅಥವಾ ದೇಹದ ಒಂದು ಅವಶೇಷಗಳು ಅಥವಾ ಕಳೆ ಬರ ಸಿಕ್ಕಿದ ಕೂಡಲೇ ಅವುಗಳನ್ನ ಸೂಕ್ತ ಪರೀಕ್ಷೆಗೆ ಒಳಪಡಿಸಬೇಕು. ಈ ನಿಟ್ಟಿನಲ್ಲಿ ವಿಧಿವಿಜ್ಞಾನ ತಜ್ಞರು ಜೊತೆಗಿದ್ದಾರೆ. ಇಲ್ಲಿ ಉತ್ಖನನ ಮಾಡುವಂತಹ ಸಂದರ್ಭದಲ್ಲಿ ಸೋಕೋ ಟೀಮ್ ಇದೆ, ವಿಧಿವಿಜ್ಞಾನ ತಜ್ಞರಿದ್ದಾರೆ, ವೈದ್ಯರಿದ್ದಾರೆ, ಜೊತೆಗೆ ಎಲ್ಲ ಎಕ್ಸ್ಪರ್ಟ್ಸ್ ಗಳಿದ್ದಾರೆ. ಅವರು ಅದನ್ನ ಸಂಗ್ರಹ ಮಾಡ್ಕೊಳ್ತಾರೆ. ಸಂಗ್ರಹ ಮಾಡಿಕೊಂಡ ನಂತರ ಆ ಬಗ್ಗೆ ಸೂಕ್ತವಾದಂತಹ ಪರೀಕ್ಷೆ ನಡೀಲಿಕ್ಕಿದೆ. ಈ ಹಿನ್ನೆಲೆಯಲ್ಲಿ ಅಲ್ಲಿ ಇದು ಯಾವುದೇ ಮೂಲಗಳಿಂದಲಾಗ್ಲಿ ಇಂತಹ ಒಂದು ಸನ್ನಿವೇಶಗಳಿಲ್ಲ. ಅಂದ್ರೆ ಈಗ ಅಲ್ಲಿ ಯಾರು ಕೂಡ ಹೇಳುವಂತದ್ದಿಲ್ಲ. ಯಾಕಂತಂದ್ರೆ ಅದು ಸೂಕ್ತವಾಗಿ ಅವ್ರು ಇಷ್ಟನ್ನೇ ಹೇಳ್ಬಹುದು. ನನ್ನ ಪ್ರಕಾರ ಸಿಕ್ಕಿದೆ ಸಿಕ್ಲಿಲ್ಲ ಅನ್ನುವಂಥದ್ದು ಅಷ್ಟೇ ಮಾಹಿತಿ ನಮ್ಗೆ ಸಿಗ್ತಾ ಇರುವಂತದ್ದು. ಪ್ರಮುಖವಾಗಿ ಈಗ ಅಂದ್ರೆ ನಮ್ಗೆ ಆರಂಭಿಕವಾಗಿ ಒಂದಷ್ಟು
ಕೆಲವು ಕಳೆಬರಗಳು ಸಿಕ್ಕಿವೆ ಅನ್ನುವಂಥದ್ದನ್ನ ಮಾತ್ರ ತಿಳಿಯಪಡಿಸಲಾಗಿತ್ತು. ಈಗ ಒಂದು ದೇಹದ ಬಹುತೇಕ ಅಂಗಾಂಗಗಳು ಸಿಕ್ಕಿವೆ ಅನ್ನುವಂತಹ ಮಾಹಿತಿಗಳು ಬರ್ತಾ ಇದಾವೆ. ಅದು ಕೂಡ ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ ರಾಘವ್, ಯಾಕೆಂತಂದ್ರೆ ಬಹುತೇಕ ಅಂಗಾಂಗಗಳು ಸಿಕ್ಕಿವೆ ಅನ್ನುವಂತ ಮಾಹಿತಿಗಳು ಬರ್ತಾ ಇದಾವೆ, ಆದ್ರೆ ಇನ್ನೂ ಕೂಡ ಸ್ಪಷ್ಟತೆ ಇಲ್ಲ, ಇನ್ನೂ ಕೂಡ ಸ್ಪಷ್ಟವಾದಂತಹ ಮಾಹಿತಿ ಅಲ್ಲ. ಅದರ ಜೊತೆಗೆ ಇಲ್ಲಿಯ ಈಗ ಅದು ಅಲ್ಲಿ ಅದು ಸಿಕ್ಕಿದೆ ಇದು ಸಿಕ್ಕಿದೆ ಅಂತ ಹೇಳೋದ್ರ ಜೊತೆಗೆ ಅದು ಪುರುಷನದು ಮಹಿಳೆಯದ್ದು ಅಂತ ಹೇಳೋದು ನಿಜಕ್ಕೂ ಹಾಸ್ಯಾಸ್ಪದವಾಗ್ತದೆ ಈಗಿನ ಸನ್ನಿವೇಶದಲ್ಲಿ. ಯಾಕಂತಂದ್ರೆ ಅದು ಪರೀಕ್ಷೆಯಿಂದ ಮಾತ್ರ ತಿಳಿಯೋದಕ್ಕೆ ಸಾಧ್ಯ. ಅದನ್ನ ಈಗ ಮಾಧ್ಯಮದವರಾಗ್ಲಿ ನಾವಾಗ್ಲಿ ಅದನ್ನ ನಿರ್ಧರಿಸೋದಕ್ಕಾಗೋದಿಲ್ಲ. ಅದು ಇಂಥವ್ರದೇ, ಅದು ಪುರುಷನದ್ದೇ, ಅದು ಮಹಿಳೆಯದ್ದೇ ಅನ್ನುವಂತ ನಿರ್ಧಾರವನ್ನ ನಾವು ಕೈಗೊಳ್ಳಿಕ್ಕೆ ಆಗೋದಿಲ್ಲ. ಅದಕ್ಕೆ ಅದರದ್ದೇ ಆದಂತಹ ಪರೀಕ್ಷೆಗೊಳಪಡಬೇಕು. ವಿಧಿವಿಜ್ಞಾನ ತಂಡ ಅಂತ ಇದೆ, ಆ ವಿಧಿವಿಜ್ಞಾನ ತಂಡದವರು ಅಲ್ಲಿಗೆ ಬಂದಿದ್ದಾರೆ. ಅವರು ಅದನ್ನ ಸಂಗ್ರಹ ಮಾಡ್ಕೊಳ್ತಾರೆ, ಸಂಗ್ರಹ ಮಾಡ್ಕೊಂಡು ಹೋಗಿ ಪರೀಕ್ಷೆಗೆ ಒಳಪಡಿಸ್ತಾರೆ. ಪರೀಕ್ಷೆಗೆ ಒಳಪಡಿಸಿದ ನಂತರ ಆ ಒಂದು ಮೂಳೆಯನ್ನ ನೋಡಿ ಅಥವಾ ಮೂಳೆಯ ಪರೀಕ್ಷೆಯನ್ನ ಮಾಡಿ ಅಥವಾ ತಲೆಬುರುಡೆ ಸಿಕ್ಕಿದ್ರೆ ತಲೆಬುರುಡೆಯ ಪರೀಕ್ಷೆಯನ್ನ ಮಾಡಿ ಅಸ್ಥಿ ಪಂಜರವನ್ನ ಪರೀಕ್ಷೆ ಮಾಡಿ ಈಗ ಬದುಕಿದ್ರೆ ಆ ದೇಹಕ್ಕೆ ಎಷ್ಟು ಪ್ರಾಯ ಆಗ್ತಾ ಇತ್ತು, ಯಾವ ಸಂದರ್ಭದಲ್ಲಿ ಎಷ್ಟು ವರ್ಷದ ಹಿಂದೆ ಅದು ಆಕೆ ಅಥವಾ ಆತ ಅಥವಾ ಒಂದು ಪುಟ್ಟ ಹುಡುಗನೋ ಹುಡುಗಿನೋ ತೀರ್ಕೊಂಡಾಗ ಎಷ್ಟು ವಯಸ್ಸಿರ್ಬೋದು, ಇಂಥದ್ದೆಲ್ಲ ಲೆಕ್ಕಾಚಾರಗಳು ನಡೀತದೆ. ಅದರ ಜೊತೆಗೆ ಈಗ ಆಗಿರುವಂತಹ UDR ನಲ್ಲಿ ಅವುಗಳು ದಾಖಲಾಗಿದೆಯಾ ಅನ್ನುವಂಥದ್ದು ಇವೆಲ್ಲವೂ ಕೂಡ ಮುಂದಿನ ತನಿಖೆಯಲ್ಲಿ ಗೊತ್ತಾಗ್ಲಿಕ್ಕಿದೆ. ಈಗ ಪ್ರಮುಖವಾಗಿ ಇಂತಹದೊಂದು ಅವಶೇಷಗಳು ಸಿಕ್ಕಿವೆ ಅನ್ನುವಂಥದ್ದಷ್ಟೇ ನ್ಯೂಸು. ಅದರ ಜೊತೆಗೆ ಈ ಅವಶೇಷಗಳು ಇಂಥವನದ್ದು, ಹೀಗೆ ಗಂಡಸಿದ್ದು, ಹೀಗೆ ಹೆಂಗಸಿದ್ದು ಅನ್ನುವಂತಹ ಯಾವುದೇ ಹೇಳಿಕೆಗಳು ಈಗ ನೀಡುವಂತದ್ದು ಹಾಸ್ಯಾಸ್ಪದ. ಇದು ಒಂದು ಸೆನ್ಸೇಷನಲ್ ನ್ಯೂಸ್ ಅನ್ನ ಸೆನ್ಸೇಷನಲ್ ಆಗಿಯೇ ಮಾತಾಡಬೇಕು ಅಂತಂದಾಗ ಹಾಗೆ ಹೇಳ್ಬೋದು. ಆದರೆ ಜವಾಬ್ದಾರಿಯುತವಾಗಿ ಹೇಳುವುದಾದ್ರೆ ಖಂಡಿತವಾಗಿಯೂ ಇದನ್ನ ನಾವು ಮಾಧ್ಯಮಗಳಾಗಿ ಇನ್ನೂ ಕೂಡ ಅದನ್ನ ಬರಿಕಣ್ಣಿನಲ್ಲೂ ಕೂಡ ಯಾರು ನೋಡ್ಲಿಲ್ಲ, ಮಾಹಿತಿಗಳಷ್ಟೇ, ಬರಿಗಣ್ಣಿನಲ್ಲೂ ಕೂಡ ಯಾರು ನೋಡ್ಲಿಲ್ಲ, ಮಾಹಿತಿಗಳಷ್ಟೇ ನಮಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಅದು ಇಂಥವ್ರದ್ದೇ ಅನ್ನುವಂಥದ್ದನ್ನ ಹೇಳುದು ಬಹಳ ಕಷ್ಟ. ಯಾಕೆಂತಂದ್ರೆ ಪುರುಷನದ್ದು, ಮಹಿಳೆಯದ್ದು ಅಥವಾ ಅದು ಯುವಕನದ್ದು, ಯುವತಿಯದ್ದು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಸಿಕ್ಕಿದೆ ಅನ್ನುವಂತಹದ್ದು ನ್ಯೂಸು 6ನೇ ಒಂದು ಗುರುತಿನ ಉತ್ಖನನದ ವೇಳೆ ಇಂತಹದೊಂದು ಅವಶೇಷಗಳ ಕುರುಹುಗಳು ಪತ್ತೆಯಾಗಿವೆ ಅನ್ನುವಂಥದ್ದು ಈಗಿರುವ ನ್ಯೂಸ್. ಅದರ ಜೊತೆಗೆ ಇನ್ನೊಂದಷ್ಟು ಅಪ್ಡೇಟ್ಗಳೇನು ಅಂತಂದ್ರೆ, ಅಧಿಕಾರಿಗಳು ಯಾವತ್ತೂ ಪ್ರತಿದಿನದ ಉತ್ಖನನದ ವೇಳೆ ಅಧಿಕಾರಿಗಳು ಮಧ್ಯಾಹ್ನದ ಬ್ರೇಕ್ ಅನ್ನ ಪಡೆದುಕೊಳ್ತಾ ಇದ್ರು. ಮಧ್ಯಾಹ್ನದ ಬ್ರೇಕ್ ಅನ್ನ ಪಡ್ಕೊಂಡು ಸ್ನಾನಘಟ್ಟದಲ್ಲಿ ಅವರಿಗೆ ಊಟದ ವ್ಯವಸ್ಥೆಯನ್ನ ಮಾಡಿಕೊಡಲಾಗ್ತಾ ಇತ್ತು, ಸ್ನಾನಘಟ್ಟದಲ್ಲಿ ಊಟಕ್ಕೆ ವ್ಯವಸ್ಥೆಗಳನ್ನ ಕಲ್ಪಿಸಲಾಗ್ತಾ ಇತ್ತು. ಆದ್ರೆ ಇವತ್ತು ಮೇಜರ್ ಡೆವಲಪ್ಮೆಂಟ್ ಆಗಿರೋದ್ರಿಂದ ಒಂದಷ್ಟು ಅಧಿಕಾರಿಗಳಿಗೆ ಸ್ಥಳದಲ್ಲೇ ಅವರಿಗೆ ಆಸನದ ವ್ಯವಸ್ಥೆಗಳಿರ್ಬೋದು, ಅಲ್ಲಿ ಊಟಕ್ಕೆ ಬೇಕಾದಂತಹ ವ್ಯವಸ್ಥೆಗಳಿರ್ಬೋದು, ಸ್ಥಳದಲ್ಲಿ ಊಟಕ್ಕೆ ಬೇಕಾದಂತಹ ವ್ಯವಸ್ಥೆಗಳಿರ್ಬೋದು, ಅದರ ಜೊತೆಗೆ ಸ್ಥಳದಲ್ಲಿ ಏನೇನು ಬೇಕು ಅವುಗಳನ್ನ ಒದಗಿಸುವಂತದ್ದು, ಊಟಕ್ಕೆ ಏನಾದ್ರೂ ವ್ಯವಸ್ಥೆಗಳು ಬೇಕು ಅಂತಂದ್ರೆ ಅವುಗಳನ್ನ ಒದಗಿಸುವಂತದ್ದನ್ನ ಅವರು ಮಾಡ್ತಾ ಇದ್ದಾರೆ. ಆಹಾರ ಪದಾರ್ಥಗಳನ್ನ ಕೊಂಡೋಗ್ತಿರುವಂತಹ ದೃಶ್ಯಾವಳಿಗಳನ್ನು ಕೂಡ ನಾವು ಚಾನೆಲ್ ನಲ್ಲಿ ಪ್ರಸಾರ ಮಾಡಿದ್ದೇವೆ. ಸೊ ಹಾಗಾಗಿ ಇವತ್ತು ಲಂಚ್ ಬ್ರೇಕ್ ಇರ್ಬೋದು, ಆದ್ರೆ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಒಂದು ಈ ಧರ್ಮಸ್ಥಳ ಸ್ನಾನಘಟ್ಟ ಪರಿಸರದಿಂದ ಧರ್ಮಸ್ಥಳಕ್ಕೆ ಹೋಗಿಲ್ಲ. ಅಲ್ಲೇ ಬಹುಶಃ ಮಧ್ಯಾಹ್ನದ ಭೋಜನಕ್ಕೆ ಅವರಿಗೆ ವ್ಯವಸ್ಥೆ ಬಹುಶಃ ಹೊರಗಡೆಯಿಂದ ತಂದು ಕೊಟ್ಟಿದ್ದಾರೆ. ಅಲ್ಲೇ ಆಗುವಂತ ಚಾನ್ಸಸ್ ಇದೆ. ಬಹಳ ಚಾನ್ಸಸ್ ಅಲ್ಲ, ಅಲ್ಲೇ ಊಟದ ವ್ಯವಸ್ಥೆ ಅಲ್ಲಿಗೆ ಈಗಾಗಲೇ ಊಟದ ವ್ಯವಸ್ಥೆಗೆ ಬೇಕಾದಂತದ್ದು ಎಲ್ಲವೂ ಕೂಡ ಊಟ, ಆ ನಂತರ ಚೇರ್ಗಳು, ಪ್ಲೇಟ್ಗಳು, ಕುಡಿಯುವ ನೀರಿನ ವ್ಯವಸ್ಥೆ ಎಲ್ಲವೂ ಕೂಡ ಆ ಉತ್ಖನನ ಸ್ಥಳದ ಸಮೀಪಕ್ಕೆ ಈಗಾಗಲೇ ಕಾರ್ಮಿಕರು ತೆಗೆದುಕೊಂಡು ಹೋಗಿದ್ದಾರೆ. ಅಲ್ಲೇ ಊಟದ ವ್ಯವಸ್ಥೆ. ಅದರ ಜೊತೆಗೆ ಈಗ ಶ್ವಾನದಳವು ಕೂಡ ಆಗಮಿಸಿದ್ದು, ಇದೀಗಾಗಲೇ ಆ ಉತ್ಖನನ ಸ್ಥಳಕ್ಕೆ ಬಂದಂತಹ ಶ್ವಾನದಳ ವಾಪಸ್ಸು ಹೋಗ್ತಾ ಇದೆ ಅನ್ನುವಂತ ಮಾಹಿತಿಗಳು ಈಗಾಗಲೇ ಸುದೆಗಂಡಿ ಅಥವಾ ಹೊಳೆಗಂಡಿ ಅಥವಾ ನೇತ್ರಾವತಿ ಸೇತುವೆಯ ಪಕ್ಕದಲ್ಲಿ ಕೆಳಗಿಳಿದಿದ್ದಂತಹ ಶ್ವಾನದಳ ಇದೀಗ ಮೇಲ್ಭಾಗಕ್ಕೆ ಬಂದು ಅವರು ಹೊರ ಹೋಗ್ತಾ ಇದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಅಂದ್ರೆ ಅಲ್ಲಿಗೆ ಶ್ವಾನದಳವನ್ನು ಕರೆಸಿಕೊಂಡು ಅಲ್ಲಿಗೆ ಏನು ವಿಧಿವಿಧಾನಗಳಿದ್ದಾವೆ ಅವುಗಳನ್ನ ಮಾಡಿಸಿಕೊಂಡು ಶ್ವಾನದಳವನ್ನ ವಾಪಸ್ಸು ಕರೆಸುವಂತ ಅಥವಾ ವಾಪಸ್ ಕಳಿಸುವಂತ ಕೆಲಸ ಆಗ್ತಾ ಇದೆ. ಅಂತಹದೊಂದು ವಾಪಸ್ಸು ಕಳಿಸುವಂತಹ ಕೆಲಸಗಳು ಇಲ್ಲ ಆಗ್ತಾ ಇದಾವೆ ಅನ್ನುವಂಥದ್ದು. ಯಾಕಂದ್ರೆ ಈಗಾಗಲೇ ಶ್ವಾನದಳ ಬಂದು ಅಲ್ಲಿ ಒಂದು
ಉತ್ಖನನದ ಸ್ಥಳಕ್ಕೆ ತೆರಳಿ ಈಗ ವಾಪಸ್ ಆಗ್ತಾ ಇರುವಂತ ದೃಶ್ಯಾವಳಿಗಳನ್ನ ನಾವು ಇನ್ನೇನು ಕೆಲವೇ ಕ್ಷಣ ನಿಮಗೆ ಕೊಡ್ಲಿಕ್ಕಿದ್ದೇವೆ. ಈಗಾಗಲೇ ಶ್ವಾನದಳದವರು ಬಂದು ಅಲ್ಲಿಯ ಪರೀಕ್ಷೆಯನ್ನ ಮುಗಿಸಿ ಈಗ ಶ್ವಾನದ ಸಮೇತ ಅವರು ವಾಪಸ್ ಹೋಗ್ತಾ ಇದ್ದಾರೆ. ಸಂಪೂರ್ಣವಾಗಿ ಈ ಒಂದು 6ನೇ ಒಂದು ಗುರುತಿನಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ. ಯಾಕಂತಂದ್ರೆ ಒಂದಷ್ಟು ಬೇರೆ ಬೇರೆ ಘಟನಾವಳಿಗಳು ಅಂದ್ರೆ ಬೇರೆ ಬೇರೆ ರೀತಿಯಲ್ಲಿ ಊಹೆಗಳು ಊಹಾಪೋಹಗಳು ಹರಿದಾಡ್ತಾ ಇರೋದ್ರಿಂದ ಈ ಬಗ್ಗೆ ಇನ್ನೂ ಕೂಡ ಸ್ಪಷ್ಟವಾದಂತಹ ನಿರ್ಧಾರಗಳಾಗ್ಲಿಲ್ಲ ಅನ್ನೋ ಒಂದು ಸ್ಪಷ್ಟತೆ ಇಲ್ಲ. ಆ ಸ್ಪಷ್ಟತೆ ಸಿಗಬೇಕಷ್ಟೇ. ಆ ಸ್ಪಷ್ಟತೆ ಸಿಕ್ಕಿದ ನಂತರ ಅಷ್ಟೇ ನಿಮಗೆ ಸೂಕ್ತವಾದಂತಹ ಮತ್ತು ಸಂಪೂರ್ಣವಾದಂತಹ ಮಾಹಿತಿಯನ್ನ ನೀಡಬಹುದು. ಈಗಿರುವಂತಹ ಮಾಹಿತಿಯ ಪ್ರಕಾರ ಅಲ್ಲಿ ದೇಹದ ಅಂದ್ರೆ ಒಂದು ಪಾರ್ಥಿವ ದೇಹದ ಕಳೇಬರಗಳು ಸಿಕ್ಕಿವೆ ಅನ್ನುವಂಥದ್ದು. ಇದೀಗ ಶ್ವಾನದಳ ಅಲ್ಲಿ ಏನು ಬಂದಿತ್ತು ಅವು ವಾಪಸ್ ಹೋಗ್ತಾ ಇದೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಅದರ ದೃಶ್ಯಾವಳಿ ಕೂಡ ಇನ್ನೇನು ಕೆಲವೇ ಕ್ಷಣದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀವಿ. ಅದರ ಜೊತೆಗೆ ಇಲ್ಲಿ ಮಾಧ್ಯಮಗಳು ತುಂಬಾ ಜನ ಇಲ್ಲಿ ಬೀಡು ಬಿಟ್ಟಿದ್ದಾರೆ. ಬಹಳಷ್ಟು ಜನ ಈ ಮಾಧ್ಯಮದವರು ಕೂಡ ಈ ಒಂದು ಸೇತುವೆಯಲ್ಲೂ ಕೂಡ ಇದ್ದಾರೆ. ಅದರ ಜೊತೆಗೆ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಏರ್ಪಡಿಸಲಾಗಿದೆ. ಬೆಳ್ತಂಗಡಿಯ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರುವಂತಹ ನಾಗೇಶ್ ಕದ್ರಿ ಅವರ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಏರ್ಪಡಿಸಲಾಗ್ತಾ ಇದೆ. ಇಲ್ಲಿ ಸ್ವತಃ ನಾಗೇಶ್ ಕದ್ರಿ ಅವರೇ ಇಲ್ಲಿ ಇದ್ದುಕೊಂಡು ಎಲ್ಲ ಆರಕ್ಷಕರನ್ನ ಒಂದು ನೋಡ್ಕೊಳ್ತಾ ಇದ್ದಾರೆ. ಜೊತೆಗೆ ಅವರ ನೇತೃತ್ವದಲ್ಲಿ ಒಂದು ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನ ಏರ್ಪಡಿಸಲಾಗಿದೆ. ಈಗ ತಾವು ಅದರ ಜೊತೆಗೆ ಡಾಗ್ ಸ್ಕ್ವಾಡ್ ಕೂಡ ಬಂದಿತ್ತು. ಆ ಡಾಗ್ ಸ್ಕ್ವಾಡ್ ಅನ್ನ ವಾಪಸ್ಸು ಕಳಿಸಲಾಗಿದೆ. ಅದರ ಜೊತೆಗೆ ಊಟಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನ ಅಲ್ಲಿಗೆ ಅಂದ್ರೆ ಉತ್ಖನನ ಆಗ್ತಾ ಇದ್ದಂತಹ ಸ್ಥಳಕ್ಕೆ ಊಟದ ವ್ಯವಸ್ಥೆಗಳನ್ನ ಕಲ್ಪಿಸಲಾಗಿದೆ. ಕೂಡ ಕಲ್ಪಿಸಲಾಗಿದೆ. ಇನ್ನು ದೊಡ್ಡ JCB ಏನಾದ್ರೂ ಬರುತ್ತಾ ಅನ್ನುವಂತಹ ಒಂದು ಊಹಾಪೋಹಗಳು ಇದಾವೆ ರಾಘವ್. ಯಾಕೆಂತಂದ್ರೆ ದಾಮೋದರ್ ಈಗ ನಮಗೆ ಮುಖ್ಯವಾಗಿ ದಾಮೋದರ್ ಬಹಳ ನೀಟಾಗಿ ಬಹಳ ಪ್ರಬುದ್ಧವಾಗಿ ಒಬ್ಬ ಜವಾಬ್ದಾರಿಯುತ ಮಾಧ್ಯಮದ ವ್ಯಕ್ತಿಯಾಗಿ ಯಾವ ರೀತಿ ಮಾಹಿತಿ ನೀಡಿದ್ರು. ಯಾಕೆ ಹೇಳಿದ್ರೆ ಇದು ಒಂದು ಎಲುಬು ಸಿಕ್ಕ ತಕ್ಷಣವೇ ನಮಗೆ ಕೂಡ ಅನುಮಾನಗಳಿದ್ದು, ಕೆಲವು ಕಡೆ ಬಂತು ಪುರುಷನದ್ದೇ ಮಹಿಳೆಯದ್ದೇ ಅನ್ನೋ ಒಂದು ಚರ್ಚೆಗಳು ಕೂಡ ಅಂತು. ಒಂದು ಎಲುಬು ಸಿಕ್ಕಿದ ಕೂಡಲೇ ಇದು ಪುರುಷನದ್ದೇ ಇದು ಮಹಿಳೆಯದ್ದೇ ಅಂತ ಹೇಳಲಿಕ್ಕೆ ಬಹಳ ಕಷ್ಟ. ಅಂತ ಆಧುನಿಕ ತಂತ್ರಜ್ಞಾನಗಳು ಕೂಡ ಮತ್ತೆ ಅದು ತಂತ್ರಜ್ಞಾನದಲ್ಲಿ ತಕ್ಷಣಕ್ಕೆ ಸಿಕ್ಕ ತಕ್ಷಣ ಇದು ಮಹಿಳೆಯರದ್ದೇ ಪುರುಷರದ್ದೇ ಅಂತ ಗುರ್ಸ್ಲಿಕ್ಕೆ ಆಗುತ್ತೆ ಇಲ್ಲ ಗೊತ್ತಿಲ್ಲ. ಸೊ ಇನ್ನು ಕೂಡ ಆ ಮೂಳೆಗಳು ಇಲ್ಲ, ಆ ಪ್ರದೇಶ ಇನ್ನು ಹೊರ ಬಂದಿಲ್ಲ. ತಕ್ಷಣವೇ ಇದು ಒಬ್ಬ ಪುರುಷನದ್ದೇ ಅಂತ ಹೇಳೋದು ಬಹಳ ಪ್ರಿಮೇಚೂರ್ ಆಗುತ್ತೆ. ಸೊ ಹಾಗಾಗಿ ಈ ರೀತಿಯ ಸುದ್ದಿಗಳನ್ನು ನೀಡಬಾರ್ದು ಅನ್ನೋ ಒಂದು ಮಾಹಿತಿಯನ್ನು ಕೂಡ ಬಹಳ ಜವಾಬ್ದಾರಿಯುತವಾಗಿ ದಾಮೋದರ ತಿಳಿಸಿದ್ದಾರೆ. ಹಾಗಾಗಿ ಇದು ಕೇವಲ ಊಹಾಪೋಹಗಳಷ್ಟೇ. ಪುರುಷನದ್ದೇ ಅಂತ ಕೆಲವರು ಹೇಳ್ತಾ ಇದ್ದಾರೆ, ಮಹಿಳೆಯರದ್ದೇ ಅಂತ ಕೆಲವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದು ಏನು ಗೊತ್ತಿಲ್ಲ. ಕೆಲವು ಮೂಳೆಗಳ ತುಂಡುಗಳು ಸಿಕ್ಕಿದೆ, ಅದನ್ನ ವಿಧಿವಿಜ್ಞಾನ ಪರೀಕ್ಷಾಲಯ ಪ್ರಯೋಗಕ್ಕೆ ಒಳಪಡಿಸ್ತಾರೆ. ಅದಾದ ನಂತರ ಅದಕ್ಕೆ ಪೂರಕವಾದಂತ ಮಾಹಿತಿಗಳು ಹೊರಬೀಳುತ್ತೆ. ಅದೇನು ನಾಳೆ ಬಂದ್ಬಿಡುತ್ತೆ ಅಂತ ಹೇಳಲಿಕ್ಕೆ ಆಗಲ್ಲ. ಅಲ್ಲಿ ಎಕ್ಸ್ಪರ್ಟ್ಸ್ ವೈದ್ಯರು ಇರ್ತಾರೆ, ಅವರು ಅದನ್ನು ಸ್ಟಡಿ ಮಾಡಬೇಕಾಗತ್ತೆ. ಆಮೇಲೆ ಇದಕ್ಕೆ ನಿಜವಾಗಿಯೂ ಇದು ಒಂದು ಬರೀ ಮೂಳೆಗಳು ಸಿಕ್ಕಿದ್ರೆ ಅದನ್ನು ಹೇಗೆ ಸ್ಟಡಿ ಮಾಡ್ತಾ ಇದ್ರೆ ನಮಗೆ ಗೊತ್ತಿಲ್ಲ. ಅದು ನೋಡ್ಬೇಕು ಅದು ಯಾವ ರೀತಿ ಆಗುತ್ತೆ ಅನ್ನೋದನ್ನ. ಸೊ ಹೀಗಾಗಿ ಈ ಮಹಿಳೆ ಪುರುಷ ಅನ್ನೋ ಚರ್ಚೆ ಇಲ್ಲಿ ಅಪ್ರಸ್ತುತ ಅನ್ನೋದು ದಾಮೋದರ್ ಅವರ ಮಾತಿನಿಂದ ಅಂತೂ ಸ್ಪಷ್ಟ ಆಗುತ್ತೆ. ದಾಮೋದರ್ ಇನ್ನೊಂದು ಮಾಹಿತಿ ಏನಂತ ಹೇಳಿದ್ರೆ, ಈಗ ಧರ್ಮಸ್ಥಳದಲ್ಲಿ ಈಗ ಕಾಡಿನಲ್ಲಿ ಏನು ಮೂಳೆಗಳು ಅಥವಾ ಒಂದು ದೇಹದ ಅಂಗಾಂಗಗಳು ಸಿಕ್ಕಿದೆ ಅಂತ ಏನು ಮಾಹಿತಿ ಇದೆ, ಅಲ್ಲಿ ಹಿಂದೆ ಕಾಡಿನಲ್ಲಿ ಈಗ ಗ್ರಾಮ ಪಂಚಾಯತ್ ಅವರು ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ನೀಡಿರುವಂತ ಮಾಹಿತಿ ಪ್ರಕಾರ ಅಧಿಕೃತವಾಗಿ ನಾವೆಲ್ಲ ದಾಖಲೀಕರಣ ಮಾಡಿದ್ದೇವೆ ಅಂತ ಹೇಳಿ. ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ರುದ್ರಭೂಮಿ ಎಲ್ಲಿದೆ ಅಂತ ಧರ್ಮಸ್ಥಳದಲ್ಲಿ ಆ ಮಾಹಿತಿ ಏನಾದ್ರೂ ನಿಮ್ಗೆ ಇದೆಯಾ? ಇಲ್ಲ, ಇದು ಧರ್ಮಸ್ಥಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲೇ ಇದೆ ಈ ಒಂದು ಪ್ರದೇಶ. ಅಲ್ಲ, ರುದ್ರಭೂಮಿ ಎಲ್ಲಿ ಬರುತ್ತೆ ಧರ್ಮಸ್ಥಳದಲ್ಲಿ? ಅದು ರುದ್ರಭೂಮಿ ಪಾಂಗಾಳ ರಸ್ತೆಯಲ್ಲಿ ಬರುತ್ತೆ. ಈಗ ಪ್ರಸ್ತುತ ರುದ್ರಭೂಮಿ ಪಾಂಗಾಳ ರಸ್ತೆಯಲ್ಲಿ ಬರುತ್ತೆ. ಈ ಹಿಂದೆ ಇಲ್ಲಿ ಬಹಳಷ್ಟು ಆತ್ಮಹತ್ಯೆಗಳು, ಸುಸೈಡ್ ಕೇಸ್ಗಳು ನಡೀತಾ ಇತ್ತು. ಅಂತ ಜೊತೆಗೆ ಬಹಳಷ್ಟು ಪಾರ್ಥಿವ ಶರೀರಗಳು ಕೊಳೆತ ಸ್ಥಿತಿಯಲ್ಲಿ ಪತ್ತೆ ಆಗ್ತಾ ಇತ್ತು. ಆನಂತರ ಇಂತಹ ಸಂದರ್ಭದಲ್ಲಿ ಅಲ್ಲಲ್ಲೇ ಅದಕ್ಕೆ ಬೇಕಾದಂತಹ ವಿಧಿವಿಧಾನಗಳನ್ನ ಮಾಡ್ಕೊಂಡು, ಅಂದ್ರೆ ಅದರದ್ದು ಪರೀಕ್ಷೆಗಳನ್ನ ಒಳಪಡಿಸಿಕೊಂಡು ಅದರ ಜೊತೆಗೆ ಅದನ್ನ ಏನ್ ಪೋಸ್ಟ್ ಮಾರ್ಟಮ್ ನ ಕಾರ್ಯಗಳನ್ನ ಮಾಡ್ಬೇಕು ಅದನ್ನ ಮಾಡ್ಲಾಗ್ತಾ ಇತ್ತು. ಅಂದ್ರೆ ಅದರ ಅಂತಿಮ ಸಂಸ್ಕಾರ ಮಾಡ್ಲಾಗ್ತಾ ಇತ್ತು ಅನ್ನುವಂತಹದನ್ನ ಈಗಾಗಲೇ ಗ್ರಾಮ ಪಂಚಾಯತ್ನವರು
ಪ್ರೆಸ್ ಮೀಟ್ ನಲ್ಲಿ ತಿಳಿಸಿರುವಂತದ್ದು. ತಿಳಿಸಿದ್ರು, ಹೌದು. ಆದ್ರಿಂದ ಇನ್ನೊಂದು ಏನು ಗೊತ್ತಾ, ಈಗ ನಾವು ಇಲ್ಲಿ ಒಂದು ಬುರುಡೆ ಅಥವಾ ಒಂದು ದೇಹದ ಅವಶೇಷಗಳು ಸಿಕ್ಕಿದೆ ಅಂದ ಕೂಡ್ಲೆ ಹಾ. ಇದು ಅಧಿಕೃತವೋ ಅನಧಿಕೃತವೋ, ಅದು ಅಂದ್ರೆ ಗೊತ್ತಿಲ್ಲ, ಹೌದು. ದಾಖಲೀಕರಣದಲ್ಲಿ ಇದೆಯೋ ಇಲ್ವೋ, ಹೌದು. ಇಲ್ವೋ, ಅಥವಾ ದಾಖಲೀಕರಣದಲ್ಲಿ ಇರೋದನ್ನೇ ಈಗ ತೆಗೆದ ಕೂಡಲೇ ನಾವು ಅದಕ್ಕೆ ಬಣ್ಣ ಹಚ್ಚುತ್ತೇವೋ, ಅಥವಾ ದಾಖಲೀಕರಣದಲ್ಲಿ ಇಲ್ಲವೋ, ಇಂತಹದೆಲ್ಲ ಪ್ರಶ್ನೆಗಳು ಬರ್ತವೆ. ದಾಖಲೀಕರಣದಲ್ಲಿ ಇದ್ರೆ ಈಗ ನಾವು ಇಷ್ಟು ಏನಾದ್ರೂ ನಾವು ಇಲ್ಲ ಇಂಥದ್ದೊಂದು ಆಗಿದೆ ಕೇಸು ಇದು ಹೀಗೆ ಅಂತ ಮಾತಾಡ್ದ ಕೂಡಲೇ ಹೌದು. ಒಂದು ವೇಳೆ ದಾಖಲೀಕರಣದಲ್ಲಿ ಇದ್ರೆ ಹೌದು. ಕ್ರೆಡಿಬಿಲಿಟಿಯ ಬಹಳ ದೊಡ್ಡ ಪ್ರಶ್ನೆ ಆಗ್ತದೆ. ಪ್ರಶ್ನೆ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಒಂದು ಮಾಹಿತಿ ಒದಗಿಸುವಂತ ಸಂದರ್ಭದಲ್ಲಿ ಕೇವಲ ಒಂದು ದೇಹದ ಅವಶೇಷಗಳು ಅಥವಾ ಕಳೆಬರ ಅಂತ ಏನ್ ಕರಿತೀವಿ ಅದು ಸಿಕ್ಕಿದೆ, ಅದನ್ನ ವಿಧಿವಿಜ್ಞಾನದ ತಜ್ಞರು ತೆಗೆದುಕೊಂಡು ಹೋಗ್ತಾರೆ. ಹೌದು. ಪರೀಕ್ಷೆ ನಡೆದ ನಂತರವಷ್ಟೇ ಅದರದ್ದು ಮಾಹಿತಿಗಳು ಹೊರಬೀಳಬೇಕು. ಪರೀಕ್ಷೆಗೆ ಕೆಲ ದಿನಗಳನ್ನೇ ತೆಗೆದುಕೊಳ್ತಾರೆ, ಒಂದೆರಡು ದಿನದಲ್ಲಿ ಆಗುವಂತಹದ್ದಲ್ಲ ಅದು. ಅದಕ್ಕೆ ಅದರದೇ ಆದಂತಹ ತಾಂತ್ರಿಕ ಕಾರ್ಯವಿಧಾನಗಳಿದಾವೆ. ಈ ಹಿನ್ನೆಲೆಯಲ್ಲಿ ಈಗ ಅಲ್ಲಿ ಸಿಕ್ಕಿರುವಂತಹದನ್ನ ವಿಧಿವಿಜ್ಞಾನ ತಜ್ಞರು ತೆಗೆದುಕೊಂಡು ಹೋಗ್ತಾರೆ ಅನ್ನುವಂಥದ್ದಷ್ಟೇ ಈಗಿರುವಂತಹ ಮಾಹಿತಿ. ಜೊತೆಗೆ ಒಂದಂತೂ ಸತ್ಯ, ಕಳೆದ 4-5 ಗುರುತುಗಳಲ್ಲಿ ಸಿಗದೇ ಇರುವಂತಹದ್ದು 6ನೇ ಗುರುತಲ್ಲಿ ಸಿಕ್ಕಿದೆ ಅನ್ನುವಂಥದ್ದು ಕೂಡ ಬ್ರೇಕಿಂಗ್ ನ್ಯೂಸ್. ಅದರ ಜೊತೆಗೆ ಇಂಥದ್ದನ್ನ ವಿಧಿವಿಜ್ಞಾನ ತಜ್ಞರು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ, ಅದನ್ನ ಈಗ ತೆಗೆದುಕೊಂಡು ಹೋಗಿ ಪರೀಕ್ಷೆಗೆ ಒಳಪಡಿಸ್ತಾರೆ ಅನ್ನುವಂಥದ್ದು ಸ್ಪಷ್ಟ. ರಾಘವ್, ಬಹಳ ವಿಸ್ತೃತವಾದಂಥ ಮಾಹಿತಿಯನ್ನು ದಾಮೋದರ್ ನಮಗೆ ನೀಡ್ತಾ ಇದ್ದಾರೆ. ಧನ್ಯವಾದಗಳು ದಾಮೋದರ್, ನೀವೆಲ್ಲ ಮಾಹಿತಿಯನ್ನು ಕೊಡ್ತಾ ಇದ್ದೀರಿ ಮತ್ತೆ ಸ್ಪಷ್ಟವಾಗಿ ನಮ್ಮ ವೀಕ್ಷಕರಿಗೆ ತಿಳಿಸ್ತಾ ಇದ್ರಿ, ಯಾವುದೇ ಕನ್ಫ್ಯೂಷನ್ ಅನ್ನ ಕ್ರಿಯೇಟ್ ಮಾಡ್ತಿಲ್ಲ. ಹೀಗಾಗಿ ಇನ್ನೊಂದು ಧನ್ಯವಾದಗಳು ನಿಮಗೆ. ಹಾಗೆ ನಮಗೆ ನಿರಂತರವಾಗಿ ಸುದ್ದಿಗಳನ್ನು ಕೊಡ್ತಾ ಇರಿ. ಅದಲ್ಲದೆ ಈಗಲ್ಲದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಅಂತ ಹೇಳಿದ್ರೆ SIT ಅಧಿಕಾರಿಗಳು ನಿನ್ನೆ ಒಂದು ಹೆಚ್ಚಿನ ಮಾಹಿತಿಯನ್ನ ಕೇಳಿದಾರಂತೆ. ಏನು ಅಂತ ಹೇಳಿದ್ರೆ ಧರ್ಮಸ್ಥಳದಲ್ಲಿ 1996ರಿಂದ ಇದುವರೆಗೆ ಅಂದ್ರೆ ಬಹುಶಃ 2014ರ ತನಕ ಯಾರೆಲ್ಲ ಪೊಲೀಸ್ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ್ರು ಆ ಮಾಹಿತಿಯನ್ನ ನಮಗೆ ಕೊಡಿ ಅಂತ ಕೇಳಿದಂತೆ. ಯಾವ ಕಾರಣಕ್ಕೆ ನೀಡಿದ್ದಾರೆ ಅನ್ನೋದು ಕೂಡ ಇಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗುತ್ತೆ. ಬಹುಶಃ ಆ ಸಂದರ್ಭದಲ್ಲಿ ಕೆಲವೊಂದು ಬಾಡಿಗಳನ್ನು ದಫನ್ ಮಾಡಿದಂಥ ಸಂದರ್ಭದಲ್ಲಿ ಪೊಲೀಸರು ಉಪಸ್ಥಿತಿ ಇತ್ತಾ ಇಲ್ವಾ, ಅಥವಾ ಸಾಕ್ಷಿ ದೂರುದಾರ ಈ ಪೊಲೀಸರೊಂದಿಗೆ ಯಾವ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ, ಅಥವಾ ಪೊಲೀಸರು ಏನಾದರೂ ಇಂಥ ಕೃತ್ಯಗಳಲ್ಲಿ ಭಾಗಿಯಾಗಿದ್ರು ಅಂತ ಹೇಳ್ಕೊಂಡಿದ್ದಾರೆ, ಅದೆಲ್ಲ ನಮಗೆ ಗೊತ್ತಿಲ್ಲ. ಅದರ SITಗೆ ಮತ್ತೆ ಸಾಕ್ಷಿ ದೂರುದಾರನಿಗಷ್ಟೇ ಗೊತ್ತಿದೆ. ಆದರೆ ಈ ರೀತಿಯಾದಂಥ ಅನುಮಾನಗಳು ಖಂಡಿತವಾಗಿ ಮೂಡುತ್ತೆ. ಯಾಕೆ ಅಂತ ಹೇಳಿದ್ರೆ ಹಿಂದಿನಿಂದ ಕಳೆದ ಒಂದು 15-20 ವರ್ಷಗಳ ಹಿಂದಿನಿಂದ ಯಾರೆಲ್ಲ ಪೊಲೀಸ್ ಅಧಿಕಾರಿಗಳು ಧರ್ಮಸ್ಥಳ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸಿದ್ದಾರೆ ಅನ್ನೋ ಒಂದು ಮಾಹಿತಿಯನ್ನು ನಮಗೆ ಕೊಡಿ ಅಂತ ಕೇಳಿದ್ದಾರೆ. ಹೀಗಾಗಿ SIT ಅವರು ಆ ಪೊಲೀಸ್ ಆಫೀಸರ್ ಬಹುಶಃ ಯಾರಾದರೂ ರಿಟೈರ್ಡ್ ಆಗಿರ್ತಾರೋ ಅವರನ್ನು ಕರೆಸಿ ಎಲ್ಲ ವಿಚಾರಣೆ ಮಾಡ್ತಾರೋ ಅದನ್ನೆಲ್ಲ ಕಾದು ನೋಡ್ಬೇಕಷ್ಟೇ. ಯಾಕೆಂತ ಹೇಳಿದ್ರೆ ಇನ್ನು ಪ್ರಿಲಿಮಿನರಿ ತನಿಖೆಯ ಪ್ರಾಥಮಿಕ ಹಂತದಲ್ಲಷ್ಟೇ ಇದ್ದೇವೆ. ಸಾಕಷ್ಟು ಜನರನ್ನು ಮಾತಾಡಿಸ್ಲಿಕ್ಕಿದೆ ಪೊಲೀಸ್ ಆಫೀಸರ್ಸ್ಗಳು. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಯಾವ ಕೊಂಡಿಗಳು ಪೊಲೀಸ್ ಆಫೀಸರ್ಗಳಿಗೆ ಸಿಗುತ್ತೆ ಅವರನ್ನು ಕರೆಸಿ ವಿಚಾರಣೆ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಮುಂದಿನ ಹಂತಗಳಲ್ಲಿ ಈ ಪೊಲೀಸ್ ಆಫೀಸರ್ಗಳನ್ನ ಅಥವಾ ಪೊಲೀಸ್ ಪೇದೆಗಳನ್ನ ಕರೆಸಿ ಮಾಹಿತಿಯನ್ನು ಪಡಿಲಿಕ್ಕೆ SIT ಆಫೀಸರ್ಸ್ ಮುಂದಾಗುವಂತ ಚಾನ್ಸಸ್ ಇದೆ. ಇಲ್ಲ ಅಂತ ಹೇಳಿದ್ರೆ ಈ ಮಾಹಿತಿಯನ್ನ ಕೇಳುವ ಚಾನ್ಸಸ್ ಕಡಿಮೆ ಇತ್ತು. ಹಾಗಾಗಿ ಯಾವ ಪೊಲೀಸ್ ಆಫೀಸರ್ಗಳು ಇಲ್ಲಿ ಧರ್ಮಸ್ಥಳ ವ್ಯಾಪ್ತಿಯಲ್ಲಿ ಕೆಲಸ ಮಾಡಿದ್ದಾರೆ ಅನ್ನೋ ಮಾಹಿತಿಯನ್ನ ಕಲೆ ಹಾಕ್ಲಿಕ್ಕೆ ಕೂಡ SIT ತಂಡ ಮುಂದಾಗಿದೆ. ಸೊ ಒಟ್ಟಿನಲ್ಲಿ ಇವತ್ತು ಬಹಳ ಮಹತ್ವದ ಬೆಳವಣಿಗೆ ಧರ್ಮಸ್ಥಳದ ಸ್ನಾನಘಟ್ಟ ವ್ಯಾಪ್ತಿಯಲ್ಲಿ ನಡೆದಿದೆ. ಈಗಾಗಲೇ ದಾಮೋದರ ಅದರ ಕುರಿತಾದಂತಹ ಮಾಹಿತಿಯನ್ನು ಕೂಡ ನೀಡಿದ್ರು. ಮೂಳೆಗಳು ಎಲುಬುಗಳು ಸಿಕ್ಕಿದೆ. ಸೊ ಇದು ಯಾರಿಗೆ ಸಂಬಂಧಪಟ್ಟದ್ದು, ಯಾರ್ದು, ಇದನ್ನು ಕ್ಲೇಮ್ ಮಾಡ್ಲಿಕ್ಕೆ ಯಾರು ಬರ್ತಾರೆ, ವಿಧಿವಿಜ್ಞಾನ ಪ್ರಯೋಗದ ಔಟ್ಕಮ್ ಏನಿರುತ್ತೆ ಅದನ್ನೆಲ್ಲ ನಾವು ಕಾದು ನೋಡ್ಬೇಕಾಗತ್ತೆ. ಅಲ್ಲಿವರೆಗೆ ಯಾರು ಏನು ಹೇಳಿದ್ರು ಸ್ಪಷ್ಟತೆ ಇರೋದಿಲ್ಲ, ಕ್ಲಾರಿಟಿ ಇರೋದಿಲ್ಲ. ಅದು ಕೇವಲ ಊಹಾಪೋಹ ಮಾತ್ರ. ಊಹಾಪೋಹಗಳೇ ಜಾಸ್ತಿ ಬಿರುಗಾಳಿ ತರ ಹಬ್ಬತ್ತೆ. ಆದ್ರೆ ಜನರು ಅಧಿಕೃತವಾಗಿ ಏನು ನಮಗೆ ಅಧಿಕೃತ ಮೂಲಗಳಿಂದ ಮತ್ತೆ ಅಧಿಕೃತವಾಗಿ SIT ಇಂದ ಏನು ಮಾಹಿತಿ ಸಿಗುತ್ತೆ ಅದನ್ನಷ್ಟೇ ನಾವು ಜನರಿಗೆ ನೀಡುವಂತ ಕೆಲಸವನ್ನ ಸುದ್ದಿ ನ್ಯೂಸ್ ಮೂಲಕ ಮಾಡ್ತಾ ಇರ್ತೇವೆ. ಈಗ ಒಂದು ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು ಸುದ್ದಿ ನ್ಯೂಸ್ ನಲ್ಲಿ ಬರ್ತಾ ಇರೋದನ್ನ ನೀವು ನೋಡ್ತಾ ಇರಬಹುದು. ಅಲ್ಲಿ ಪರದೆಯನ್ನು ಹಾಕುವಂತ ಕೆಲಸಕ್ಕೆ ತನಿಖಾ ತಂಡದ ಸಿಬ್ಬಂದಿಗಳು ಮುಂದಾಗ್ತಿರೋದನ್ನ ದೃಶ್ಯಗಳನ್ನ ಸುದ್ದಿ ನ್ಯೂಸ್ ನಲ್ಲಿ ನೀವು ನೋಡ್ತಾ ಇದ್ದೀರಾ. ಪರದೆಯನ್ನ ಹಾಕ್ತಾ ಇದ್ದಾರೆ ಅಂದ್ರೆ ಅಲ್ಲಿ ಉತ್ಖನನ ನಡೀತಾ ಇದೆ. ಅದನ್ನ ಬಹುಶಃ ಪಬ್ಲಿಕ್ ಎಕ್ಸ್ಪೋಸ್ಗೆ ಬಿಡ್ತಾ ಇಲ್ಲ. ಕ್ಯಾಮರಾ ಕಣ್ಣುಗಳು ನಿರಂತರವಾಗಿ ಉತ್ಖನನ ಕಡೆ ಇರೋದ್ರಿಂದ ಬಹುಶಃ ಪರದೆ ಹಾಕಿ ಅಲ್ಲಿ ತನಿಖೆಯನ್ನ ಮಾಡಲಿಕ್ಕೆ
SIT ಅಧಿಕಾರಿಗಳು ಮುಂದಾಗಿದ್ದಾರೆ. ಯಾಕೆಂತ ಹೇಳಿದ್ರೆ ಯಾವುದೇ ರೀತಿಯಾದಂಥ ಮಾಹಿತಿಗಳು ಸೂಕ್ಷ್ಮವಾದ ಬಹಳ ಸೆನ್ಸಿಟಿವ್ ಆದಂಥ ಇನ್ಫಾರ್ಮೇಶನ್ ಇರುತ್ತೆ. ಅದು ಕೆಲವೊಮ್ಮೆ ಸುಳ್ಳು ಸುದ್ದಿಗಳು ಹರಡುವಂಥ ಚಾನ್ಸಸ್ ಇರುತ್ತೆ. ಹೀಗಾಗಿ ಪಬ್ಲಿಕ್ ಎಕ್ಸ್ಪೋಜರ್ ಇಲ್ಲದೆ ಅಲ್ಲಿ ಉತ್ಖನನ ಮಾಡುವಂತಹ ಅಥವಾ ಕಳೆಬರಗಳು ಸಿಕ್ಕಿದ್ರೆ ಅದನ್ನು ಸಂಗ್ರಹಿಸುವಂಥ ಕೆಲಸಕ್ಕೆ SIT ಅಧಿಕಾರಿಗಳು ಮುಂದಾಗ್ತಾರೆ. ಬಹುಶಃ ಈ ಪರಿಸರದಲ್ಲಿ ಮತ್ತಷ್ಟು ಕಳೆಬರಗಳು ಸಿಗ್ತಾ ಇದೆ ಅನ್ನೋ ಒಂದು ಸುಳಿವನ್ನಂತೂ ಈ ಪರದೆ ನೀಡ್ತಾ ಇದೆ. ಅದರ ಬಗ್ಗೆ ಸ್ಪಷ್ಟವಾದಂಥ ಮಾಹಿತಿಯನ್ನು SIT ಅಧಿಕಾರಿಗಳು ಬಹುಶಃ ಇವತ್ತಿನ ತನಿಖೆ ಆದ ನಂತರ ನೀಡ್ಬೋದು. ಸೊ ನಾವು 2 ದಿನಗಳ ಹಿಂದೆ ಮಾತಾಡಿದ ಸಂದರ್ಭದಲ್ಲಿ ಬಹುಶಃ ಅಗೆಯುವಂಥ ಸಂದರ್ಭದಲ್ಲಿ SIT ಅಧಿಕಾರಿಗಳು ಅಲ್ಲಿ ಪರದೆ ಹಾಕಿ ಕಾರ್ಯಾಚರಣೆ ಮಾಡುವಂಥ ಸಾಧ್ಯತೆ ಇದೆ ಅನ್ನೋ ಒಂದು ಮಾತುಗಳನ್ನು ನಾವು ಚರ್ಚೆ ಮಾಡಿದ್ವಿ 2 ದಿನಗಳ ಹಿಂದೆ ಸುದ್ದಿ ನ್ಯೂಸ್ನಲ್ಲಿ ಮಾತಾಡುವಂಥ ಸಂದರ್ಭದಲ್ಲಿ. ಸೊ ಅದೇ ರೀತಿಯಾದಂಥ ಪ್ರಕ್ರಿಯೆ ಈಗ ನೇತ್ರಾವತಿ ಸ್ನಾನಘಟ್ಟದ ಪರಿಸರದಲ್ಲಿ ಆಗ್ತಾ ಇರೋದನ್ನು ನೋಡ್ಬೋದು. ಪರದೆಯನ್ನು ಹಾಕಿದ್ದಾರೆ. ಪರದೆಯನ್ನು ಅಂದರೆ ಕ್ಯಾಮರಾ ಕಣ್ಣಿಗೆ ಕಾಣದಾಗೆ ಬಹುಶಃ ಅಲ್ಲಿ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಇದೆಲ್ಲ ವಿಡಿಯೋ ಚಿತ್ರೀಕರಣವನ್ನು SIT ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಮತ್ತೆ ಡಿಜಿಟಲ್ ಸಾಕ್ಷ್ಯ ಬಹಳ ಮುಖ್ಯ ಆಗುತ್ತೆ. ತಾವು ಏನೇನು ಕೆಲಸ ಮಾಡಿದ್ದೇವೆ ಅನ್ನೋದರ ಮಾಹಿತಿಯನ್ನು ಡಿಜಿಟಲ್ ಮೂಲಕ ಸಂಗ್ರಹಿಸಿಟ್ಕೊಳ್ಳಿ ಕೂಡ SIT ಅಧಿಕಾರಿಗಳು ಮುಂದಾಗಿದ್ದಾರೆ. ಕಳೆದ 4-5 ದಿನಗಳಿಂದ ಏನೇನು ಪ್ರಕ್ರಿಯೆಗಳು ಧರ್ಮಸ್ಥಳ ಸ್ನಾನಘಟ್ಟದ ವ್ಯಾಪ್ತಿಯಲ್ಲಿ ನಡೀತಾ ಇದೆ ಅದರ ಡಿಜಿಟಲ್ ಚಿತ್ರೀಕರಣ ಆಗಿದೆ. ಸೊ ಹಾಗಾಗಿ ಅವರು ಕೂಡ ಪರದೆ ಹಾಕಿದ್ರು ಕೂಡ ಅಲ್ಲಿ ಅವರು ಡಿಜಿಟಲ್ ಚಿತ್ರೀಕರಣವನ್ನು ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಸುದ್ದಿ ನ್ಯೂಸ್ನ ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇರ್ಬೋದು. ಅಲ್ಲಿ ಪರದೆ ಹಾಕಿ ಈಗ ಉತ್ಖನನ ಕಾರ್ಯಕ್ಕೆ SIT ಅಧಿಕಾರಿಗಳು ಮುಂದಾಗಿದ್ದಾರೆ. ಬಹಳ ಮಹತ್ವದ ಡೆವಲಪ್ಮೆಂಟ್ 4ನೇ ದಿನ ಕಂಡು ಬಂದಿದೆ. ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟದಲ್ಲಿ ಮೂಳೆಗಳು ಪತ್ತೆಯಾಗಿದೆ. ಈ ಮೂಳೆಗಳು ಯಾರಿಗೆ ಸೇರಿದ್ದು, ಯಾರ್ದು ಅಥವಾ ಯಾರಾದ್ರೂ ಕ್ಲೇಮ್ ಮಾಡ್ಲಿಕ್ಕೆ ಬರ್ತಾರಾ ಅದನ್ನೆಲ್ಲ ನಾವು ಕಾದು ನೋಡ್ಬೇಕಾಗತ್ತೆ. ಇದರ ಬ್ಯಾಕ್ಗ್ರೌಂಡ್ ಅಲ್ಲಿ ನಾವು ನೋಡೋದಾದ್ರೆ ಈಗಾಗಲೇ SIT ಅಧಿಕಾರಿಗಳು ಒಂದು ಸಹಾಯವಾಣಿಯನ್ನು ಕೂಡ ಮಂಗಳೂರಿನಲ್ಲಿ ಆರಂಭಿಸಿದ್ದಾರೆ. ಫೋನ್ ನಂಬರ್ ಅನ್ನು ಕೂಡ ಕೊಟ್ಟಿದ್ದಾರೆ. ಏನಾದರೂ ಯಾರಿಗಾದ್ರೂ ಈ ಕೇಸಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಹಂಚಿಕೊಳ್ಳಲಿಕ್ಕಿದ್ರೆ ಅವರು ಈ ದೂರವಾಣಿಗೆ ಕರೆ ಮಾಡಿ ಮಾಹಿತಿಯನ್ನು ಹಂಚಿಕೊಳ್ಬಹುದು ಅನ್ನೋದನ್ನು ಕೂಡ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಅವರ ಗುರುತನ್ನು ಕೂಡ ಗೌಪ್ಯವಾಗಿ ಇಡಲಾಗುವುದು ಅನ್ನೋ ಒಂದು ವಿಷಯವನ್ನು ಕೂಡ ತಿಳಿಸಿದ್ದಾರೆ. ಇಲ್ಲಿ ಸಾಕ್ಷಿ ದೂರುದಾರನ ಗುರುತನ್ನು ಕೂಡ ಗೌಪ್ಯವಾಗಿ ಇಟ್ಟಿರುವುದನ್ನು ನಾವಿಲ್ಲಿ ಬಹಳ ಸೂಕ್ಷ್ಮವಾಗಿ ಗಮನಿಸಬಹುದು. ಹೀಗಾಗಿ ಮಾಹಿತಿ ನೀಡುವವರು ಯಾವುದೇ ರೀತಿಯಾಗಿ ನಿರಾತಂಕದಿಂದ ಯಾವುದೇ ಅಂಜಿಕೆ ಇಲ್ಲದೆ ನಮಗೆ ಮಾಹಿತಿ ನೀಡಬಹುದು. ನಿಮ್ಮ ಮಾಹಿತಿಯನ್ನು ನಾವು ಯಾವುದೇ ರೀತಿಯಲ್ಲೂ ಕೂಡ ಎಕ್ಸ್ಪೋಸ್ ಮಾಡೋದಿಲ್ಲ, ಬಹಿರಂಗ ಪಡಿಸೋದಿಲ್ಲ ಅನ್ನುವ ಕಾರಣಕ್ಕಾಗಿ ಸಹಾಯವಾಣಿಯನ್ನು ಕೂಡ SIT ಅಧಿಕಾರಿಗಳು ಓಪನ್ ಮಾಡಿದ್ದಾರೆ. ಸೊ ಈಗ ನೇತ್ರಾವತಿಯಲ್ಲಿ ಇವತ್ತು ಮಹತ್ವದ ಬೆಳವಣಿಗೆ. ಇದುವರೆಗೆ ಪರದೆ ಹಾಕಿರಲಿಲ್ಲ, ಇವತ್ತು ಪರದೆ ಬಿದ್ದಿದೆ. ಆದರೆ ತನಿಖೆಗೆ ಪರದೆ ಬಿದ್ದದಲ್ಲ, ತನಿಖೆಯನ್ನು ಅಲ್ಲಿ ಬಹಳ ಸಮರ್ಥವಾಗಿ ಸೂಕ್ಷ್ಮವಾಗಿ ನಡೆಸಲಿಕ್ಕೋಸ್ಕರ ಅಲ್ಲಿ ಪರದೆಗಳನ್ನು ಹಾಕ್ತಾ ಇದ್ದಾರೆ. ಬಹಳ ಇವತ್ತು ಮಹತ್ವದ ಸಾಕ್ಷ್ಯಗಳು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಅಧಿಕಾರಿಗಳಿಗೆ ಅಥವಾ SIT ಟೀಮ್ಗೆ ಸಿಕ್ಕಿದೆ ಅನ್ನೋದು ಸ್ಪಷ್ಟ ಆಗ್ತಾ ಇದೆ. ಇವತ್ತು ಸಿಕ್ಕಿರುವಂಥ ಮೂಳೆಗಳನ್ನು ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳಿಸಲಾಗುತ್ತೆ. ಅಲ್ಲಿ ಬಹಳ ಉನ್ನತ ಮಟ್ಟದ ವೈದ್ಯಕೀಯ ಅಧ್ಯಯನಗಳು ನಡೆಯುತ್ತೆ. ತದನಂತರ ಆ ಮೂಳೆಗಳಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿಯನ್ನು ಅಲ್ಲಿನ ಅಧಿಕಾರಿಗಳು, ವೈದ್ಯಾಧಿಕಾರಿಗಳು ನೀಡ್ಬೋದು. SIT ಕೂಡ ಈ ಹಂತದಲ್ಲಿ ಯಾವುದೇ ರೀತಿ ಮಾಹಿತಿ ಇರಲ್ಲ. ಅಂದರೆ ಇದು ಕೊಲೆ ಆಗಿರುವಂಥ ಒಂದು ಬಾಡಿ ಆಗಿತ್ತು ಅಥವಾ ಯಾರಾದರೂ ಹೀಗೆ ಬಂದು ಹೀಗೆ ನಾರ್ಮಲ್ ಆಗಿ ದಫನ್ ಮಾಡಿದ್ರು ಅಥವಾ ಏನು ಗೊತ್ತಿರಲ್ಲ. ಯಾಕೆಂದರೆ ಇದೊಂದು ಜಸ್ಟ್ ಮೂಳೆಗಳಷ್ಟೇ ಸಿಕ್ಕಿದೆ, ಪ್ರಿಲಿಮಿನರಿ ಸ್ಟೇಜ್. ಹೀಗಾಗಿ ಈ ಹಂತದಲ್ಲಿ ಯಾವುದೇ ರೀತಿಯಾದ ಕನ್ಕ್ಲೂಷನ್ಗೆ ಅಥವಾ ಒಂದು ತೀರ್ಮಾನಕ್ಕೆ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಹಾಗಾಗಿ ಇದು ಪುರುಷನದ್ದೋ ಮಹಿಳೆಯದ್ದೋ ಅಥವಾ ಬೇರೆ 3ನೇ ವ್ಯಕ್ತಿಗೆ ಸೇರಿದ್ದು ಅನ್ನೋ ಯಾವುದೇ ಕ್ಲಾರಿಟಿ ಇಲ್ಲ. ಸೊ ಅದಂತೂ ಸ್ಪಷ್ಟ.
ವೀಕ್ಷಕರೇ, ಮತ್ತೆ ಸುದ್ದಿ ನ್ಯೂಸ್ ಕರ್ನಾಟಕ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇದೆ. ಮಹತ್ವದ ಬೆಳವಣಿಗೆಯಲ್ಲಿ SIT ತಂಡ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಅನ್ನ ಈಗ ಕಲೆ ಹಾಕಿದೆ. ಅಂದ್ರೆ ಉತ್ಖನನ ನಡೆದಂತ ಅಥವಾ ಎಕ್ಸ್ಕವೇಷನ್ ನಡೆದಂತ ಪ್ರಥಮ ದಿನದಂದು ಪ್ಯಾನ್ ಕಾರ್ಡ್ ಒಂದಲ್ಲಿ ಸಿಕ್ಕಿತ್ತು. ಒಂದು ATM, ಪ್ಯಾನ್ ಕಾರ್ಡ್, ಹಾಗೆ ಕೆಲ ಮಹಿಳೆಯರ ರವಿಕೆಗಳು ಕೂಡ ಪತ್ತೆಯಾಗಿತ್ತು ಅನ್ನೋ ಮಾಹಿತಿ ಇತ್ತು. ಸೊ ಈಗ ಪ್ಯಾನ್ ಕಾರ್ಡ್ ಅನ್ನ ಟ್ರ್ಯಾಕ್ ಮಾಡುವಂತ ಕೆಲಸಕ್ಕೆ ಪೊಲೀಸ್ ಅಧಿಕಾರಿಗಳು ಮುಂದಾಗಿದ್ದಾರೆ. ಪ್ಯಾನ್ ಕಾರ್ಡ್ನ ಓನರ್ ಅಥವಾ ವಾರಿಸುದಾರ ಯಾರು ಎಂಬ ಮಾಹಿತಿ ಕೂಡ SIT ತಂಡಕ್ಕೆ, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮಿಗೆ ಗೊತ್ತಾಗಿದೆ ಅನ್ನೋ ಒಂದು ಮಾಹಿತಿ ಇದೆ. ಈ ವ್ಯಕ್ತಿ 2025 ಮಾರ್ಚ್ನಲ್ಲಿ ಜಾಂಡೀಸ್ನಿಂದ ಮೃತಪಟ್ಟಿದ್ದ ಅನ್ನೋ ಒಂದು, ಜಾಂಡೀಸ್ಗೆ ಒಳಗಾಗಿದ್ದ ಅನ್ನೋ ಒಂದು ಮಾಹಿತಿ ಇದೆ. ಸೊ ಹಾಗಾಗಿ ಇದರ ಮಾಹಿತಿಯನ್ನು ಸಂಪೂರ್ಣವಾಗಿ ಧರ್ಮಸ್ಥಳ ವ್ಯಾಪ್ತಿಯಲ್ಲಿರುವಂಥ SIT ಅವರು ಕಲೆ ಹಾಕ್ತಿದ್ದಾರೆ. ಸೊ ಸಾಕ್ಷಿ ದೂರದಾರ ತೋರಿಸಿರುವಂಥ ಜಾಗದಲ್ಲಿ ಉತ್ಖನನ ಆಗ್ತಾ ಇದೆ. ಇವತ್ತು 6ನೇ ಪಾಯಿಂಟಲ್ಲಿ ಉತ್ಖನನ ಆದ ಸಂದರ್ಭದಲ್ಲಿ ಕೆಲ ಮೂಳೆಗಳು ಕೂಡ ಸಿಕ್ಕಿತ್ತು. ಈಗ ಪ್ಯಾನ್ ಕಾರ್ಡ್ ಕೂಡ ಮೊನ್ನೆ ಸಿಕ್ಕಿತ್ತು. ಅದರ ವಾರಸುದಾರರನ್ನು ಪತ್ತೆ ಹಚ್ಚುವಂಥ ಕೆಲಸಕ್ಕೆ SIT ಮುಂದಾಗಿದೆ. ಆ ವಾರಸುದಾರ ಯಾರು, ಆತ ಎಲ್ಲಿದ್ದಾನೆ, ಆತನ ಪ್ಯಾನ್ ಕಾರ್ಡ್ ಯಾಕೆ ಆ ನೇತ್ರಾವತಿ ಸ್ನಾನಘಟ್ಟ ಬಳಿಯ ಈ ಮಹಜರು ಮಾಡಿದಂಥ ಸ್ಥಳದಲ್ಲಿ ಯಾಕೆ ಪತ್ತೆ ಆಯಿತು, ಈ ಎಲ್ಲ ಪ್ರಶ್ನೆಗಳು ಮುಂದಿನಲ್ಲೂ ಕೂಡ ಅನೇಕರಿಗೆ ಕಾಡ್ತಾ ಇತ್ತು. ಸೊ ಈ ಪ್ಯಾನ್ ಕಾರ್ಡ್ನ ಓನರ್ ಒಬ್ಬ ಪುರುಷ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಅದಲ್ಲದೆ ಈ ವ್ಯಕ್ತಿ ಇದೇ ವರ್ಷದ ಮಾರ್ಚ್ ತಿಂಗಳಲ್ಲಿ ಜಾಂಡೀಸ್ನಿಂದ ತನ್ನ ಊರಿನಲ್ಲಿ ಮೃತಪಟ್ಟಿದ್ದ ಅನ್ನೋ ಒಂದು ಮಾಹಿತಿ. ಸೊ ಒಂದು ವೇಳೆ ಆ ವ್ಯಕ್ತಿ ತನ್ನ ಊರಿನಲ್ಲಿ ಮೃತಪಟ್ಟಿದ್ರೆ ಆತನ ಪ್ಯಾನ್ ಕಾರ್ಡ್ ಯಾಕೆ ನೇತ್ರಾವತಿ ಸ್ನಾನಘಟ್ಟಕ್ಕೆ ಬಂತು, ಅದನ್ನ ಯಾರ ತಗೊಂಡ್ಬಂದಿದ್ರ, ಅಲ್ಲಿ ಯಾಕೆ ಅದನ್ನ ಎಸ್ದು ಹೋದ್ರು, ಅಥವಾ ಆ ವ್ಯಕ್ತಿ ಅಲ್ಲಿ ಬಂದಿದ್ನ, ಅಥವಾ ಬಂದಂತ ಸಂದರ್ಭದಲ್ಲಿ ಪ್ಯಾನ್ ಕಾರ್ಡ್ ಅಲ್ಲಿ ಬಿದ್ದು ಹೋಯ್ತಾ. ಸೊ ಈಗೆಲ್ಲ ಸಾಕಷ್ಟು ಪ್ರಶ್ನೆಗಳು ಬರುತ್ತೆ. ಸೊ ಬಹಳ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್. ಪ್ಯಾನ್ ಕಾರ್ಡ್ ಯಾಕೆ ಈ ಜಾಗದಲ್ಲಿ ಕಂಡು ಬಂತು ಅನ್ನೋದು ಬಹಳ ಕುತೂಹಲ ಆದಂಥ ಪ್ರಶ್ನೆ. ಇದನ್ನು ಟ್ರ್ಯಾಕ್ ಮಾಡಲಿಕ್ಕೆ SIT ಟೀಮ್ ಮುಂದಾಯಿತು. ಸೊ ಇದರ ಬಗ್ಗೆ ನಮಗೆ ಈಗ ಮಾಹಿತಿಯನ್ನು ನಮ್ಮ ವರದಿಗಾರ ಮತ್ತು ಮುಖ್ಯವಾಗಿ ಸುದ್ದಿ ಚಾನೆಲ್ನ ಮುಖ್ಯಸ್ಥರಾಗಿರುವಂಥ ದಾಮೋದರ್ ದೊಂಡೋಲೆ ಅವರು ನೀಡಲಿಕ್ಕಿದ್ದಾರೆ. ಸೊ ಈ ವ್ಯಕ್ತಿ 2025 ಮಾರ್ಚ್ ತಿಂಗಳಲ್ಲೇ ಮೃತಪಟ್ಟಿದ್ದ. ಆದರೆ ಆತನ ಪ್ಯಾನ್ ಕಾರ್ಡ್ ಈಗ ಸಾಕ್ಷಿ ದೂರುದಾರ ತೋರಿಸಿದಂಥ ಸ್ಥಳದಲ್ಲಿ ಪತ್ತೆ ಆಗಿರೋದು. ಸೊ ಇದರ ಬಗ್ಗೆ ಮಾಹಿತಿ ನೀಡಲಿಕ್ಕೆ ದಾಮೋದರ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ದಾಮೋದರ್, ನಮಸ್ಕಾರ. ಈಗ ರಾಘವ್, ನಮಗೆ ಬಂದಿರುವಂತ ಮಾಹಿತಿ, ಪ್ಯಾನ್ ಕಾರ್ಡ್ ಬಗ್ಗೆ ಒಂದು ಮಾಹಿತಿ ಲಭಿಸಿರುವಂತಹದ್ದು, ಅದು ಕೂಡ SITಯ ಉನ್ನತ ಮೂಲಗಳಿಂದ. ಪ್ಯಾನ್ ಕಾರ್ಡ್ ಅನ್ನ ಅದರ ಜಾಡಿ ಹಿಡಿದು ಹೊರಟಂತಹ SIT ಉನ್ನತ ಮೂಲಗಳಿಗೆ ಪ್ಯಾನ್ ಕಾರ್ಡ್ ಹೋಲ್ಡರ್ ಯಾರಿದ್ದಾರೆ ಅವರ ತಂದೆಯ ಸಂಪರ್ಕ ಸಿಕ್ಕಿದೆ. ಸಂಪರ್ಕ ಮಾಡಿದಂತ ಸಂದರ್ಭದಲ್ಲಿ ಆ ಪ್ಯಾನ್ ಕಾರ್ಡ್ ಹೊಂದಿದ್ದಂತಹ ವ್ಯಕ್ತಿ ಈ ಹಿಂದೆ ಧರ್ಮಸ್ಥಳಕ್ಕೆ ಬಂದಿದ್ದಾನೆ ಅನ್ನುವಂತ ಮಾಹಿತಿ ಲಭಿಸಿದೆ. ಆದರೆ ಆತ ಯಾವುದೇ ರೀತಿಯಲ್ಲೂ ಇಲ್ಲಿ ಸಾವನ್ನಪ್ಪಿದ್ದಾಗ್ಲಿ ಇಂತಹ ಪ್ರಕರಣಗಳಿಲ್ಲ. ಬದಲಾಗಿ ಆತ 2025 ಮಾರ್ಚ್ ತಿಂಗಳಲ್ಲಿ ಜಾಂಡೀಸ್ ನಿಂದ ಸಾವನ್ನಪ್ಪಿದ್ದಾನೆ ಅನ್ನುವಂತ ಮಾಹಿತಿಯನ್ನ SIT ಅಧಿಕಾರಿಗಳಿಗೆ ಆತನ ತಂದೆ ಒದಗಿಸಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯವಾಗಿದೆ. ಈಗ ಊರಿನ ಬಗ್ಗೆ ಸ್ಪಷ್ಟತೆ ಇಲ್ಲ, ಬಟ್ ನಮಗೆ ಬಂದಿರುವಂತ ಉನ್ನತ ಮೂಲಗಳ ಮಾಹಿತಿಯ ಪ್ರಕಾರ ಆತ ತನ್ನ ಊರಿನಲ್ಲಿ ಜಾಂಡೀಸ್ ನಿಂದ ಮೃತನಾಗಿದ್ದಾನೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತದೆ. ಆತನ ಊರಿನ ಬಗ್ಗೆ ಇನ್ನೂ ಕೂಡ ಇನ್ನೊಮ್ಮೆ ನಾವು ಕನ್ಫರ್ಮೇಶನ್ ತಗೊಳ್ತೀವಿ, ಯಾವ ಊರು ಅನ್ನುವ ಕಾರಣಕ್ಕಾಗಿ. ಉಳಿದಂತೆ ಆತ ಇಲ್ಲಿ ಮೃತಪಟ್ಟಿದ್ದಲ್ಲ, ಅಥವಾ ಇಲ್ಲಿ ಆತನ ಅಂದ್ರೆ ಈ ಉತ್ಖನನಕ್ಕೂ ಅದಕ್ಕೂ ಏನು ಸಂಬಂಧ ಇಲ್ಲ ಸ್ಪಷ್ಟವಾಗಿ ಆಗುತ್ತೆ. ಈಗ SIT ಅವರು ಆತನ ತಂದೆಯವರ ಜೊತೆಗೆ ಮಾತನಾಡಿ ಆತ ಮೃತಪಟ್ಟಿದ್ದು ತನ್ನ ಊರಿನಲ್ಲಿ ಅನ್ನೋದನ್ನು ಖಚಿತಪಡಿಸಿಕೊಂಡಿದ್ದಾರೆ. ಹಾಗಾಗಿ ಆತನ ಪ್ಯಾನ್ ಕಾರ್ಡ್ ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟೆಯಲ್ಲಿ ಪತ್ತೆ ಆಗಿದ್ರು ಕೂಡ ಆತ ಮೃತಪಟ್ಟಿರೋದು ಆತನ ಊರಿನಲ್ಲಿ. ಹಾಗಾಗಿ ಈ ನೇತ್ರಾವತಿಯ ಈ ಬುರುಡೆ ಪ್ರಕರಣಕ್ಕೂ ಆತನ ಸಾವಿನ ಪ್ರಕರಣಕ್ಕೂ ಯಾವುದೇ ಸಂಬಂಧ ಇಲ್ಲ. ಆತ ಇಲ್ಲಿ ಮೃತಪಟ್ಟಿಲ್ಲ, ಊರಲ್ಲಿ ಮೃತಪಟ್ಟಿದ್ದಾನೆ. ಹಾಗಾಗಿ ಪ್ಯಾನ್ ಕಾರ್ಡ್ ಯಾಕೆ ಇಲ್ಲಿ ಪತ್ತೆ ಆಯ್ತು ಅನ್ನೋದು ಮಾತ್ರ ಬಹಳ ಇಂಟ್ರೆಸ್ಟಿಂಗ್ ಅನ್ನುವಂಥದ್ದು. ಈಗ 2-3 ಕಡೆ ಬೇರೆ ಬೇರೆ ಕಡೆಗೆ ನಾವು ಈಗ ಅದನ್ನ ಆ ಸುದ್ದಿಯ ಹಿಂದೆ ಜಾಲಾಡಿದಾಗ ಆ ಪಾಯಿಂಟ್ ನಂಬರ್ 1 ಅನ್ನುವಂಥದ್ದು ಇದೆ. 1ನ ಪಕ್ಕದಲ್ಲಿ ಒಂದು ನಿಮಗೆ ಟ್ಯಾಂಕಿಯ ರೂಪದಲ್ಲಿ ಒಂದು ಸ್ಟ್ರಕ್ಚರ್ ಕಾಣುತ್ತದೆ. ಅದು ಕಸವನ್ನ ಎಸೆಯುವ ಸ್ಟ್ರಕ್ಚರ್. ಓಕೆ, ಇಲ್ಲಿ ಕಸವನ್ನ ಎಸ್ತಿದಾರೋ ಅಥವಾ ಅದರಿಂದಾಗಿ ಅಲ್ಲಿ ಬಿತ್ತೋ ಅಥವಾ ಯಾರಾದ್ರೂ ಪಿಕ್ ಪಾಕೆಟ್ ಮಾಡಿದಾರೋ, ಇದು ಎಲ್ಲ ಸಾಧ್ಯತೆಗಳಿದಾವೆ. ಆದ್ರೆ ಅಂತಹ ಸಾಧ್ಯತೆಗಳಿದಾವೆ. ಈಗ ನಮಗೆ ಬಂದಿರೋ ಮಾಹಿತಿ ಇದು. ಇನ್ನೂ ಕೂಡ ಹೆಚ್ಚಿನ ಕನ್ಫರ್ಮೇಶನ್ ಮತ್ತೆ ಪಡ್ಕೊಳ್ತೀವಿ, ಆಯ್ತಾ. ಈಗ ನಮಗೆ ಪ್ರಾಥಮಿಕ ಮಾಹಿತಿಯನ್ನ ಆಧರಿಸಿಕೊಂಡು SITಯ ಉನ್ನತ ಮೂಲಗಳು ತಿಳಿಸಿರುವಂತಹ ಮಾಹಿತಿಯನ್ನ ನಾವು ನಿಮಗೆ ತಿಳಿಸುವುದಾದ್ರೆ, ಇದೀಗ
ಈಗ ಹೀಗಾಗಿದೆ ಅನ್ನುವಂಥದ್ದು. ನೋಡುವ ಅವರ ಊರಿನ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನಾವು ಪಡ್ಕೋತೀವಿ. ಓಕೆ ದಾಮೋದರ್, ನೋಡಿ ಒಂದು ಸ್ವಲ್ಪ ಕ್ಲಾರಿಟಿ ಬರ್ತಾ ಇದೆ. ಯಾಕೆಂತ ಹೇಳಿದ್ರೆ ಪ್ಯಾನ್ ಕಾರ್ಡ್ ಅಲ್ಲಿ ಪತ್ತೆ ಆಗಿದ್ರು, ಅವರು ಸಣ್ಣ ಟ್ಯಾಂಕ್ ತರ ಇತ್ತು ಅಂತ ಹೇಳಿದ್ರು, ಅಥವಾ ಅಲ್ಲಿ ಎಸ್ದೋಗಿರ್ಬೋದು, ಅದು ಮಳೆ ನೀರಿನಲ್ಲಿ ಸಿಲುಕಿ ಅದಾದ ನಂತರ ಆ ಪ್ಯಾನ್ ಕಾರ್ಡ್ ಹರಿದು ಬಂದಿರ್ಬೋದು. ಸೊ ಹಾಗಾಗಿ ಯಾರೋ ಪಿಕ್ ಪಾಕೆಟ್ ಮಾಡಿರ್ಬೋದು, ಮತ್ತೆ ಅದ ನಂತರ ಇದರಿಂದ ಏನು ಪ್ರಯೋಜನ ಇಲ್ಲ ಅಂತ ಹೇಳಿ ಎಸ್ದು ಹೋಗಿರ್ಬೋದು. ಆದ್ರೆ ಒಂದು ವಿಚಾರ ಸ್ಪಷ್ಟ, ಈ ಪ್ಯಾನ್ ಕಾರ್ಡ್ನಲ್ಲಿ ಪ್ಯಾನ್ ಕಾರ್ಡ್ನ ವಾರಸುದಾರ ಏನಿದ್ದಾನೆ ಆತ 2025 ಮಾರ್ಚ್ ತಿಂಗಳಲ್ಲಿ ಸುಮಾರು 4-4.5 ತಿಂಗಳ ಹಿಂದೆ ಮೃತಪಟ್ಟಿದ್ದಾನೆ ಆತನ ಊರಿನಲ್ಲಿ. ಸೊ ಅವನಲ್ಲಿ ಮೃತಪಟ್ಟಿದ್ದಾನೆ. ಆತನ ಕಳೆಬರ ಅಂತೂ ಇಲ್ಲಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದ್ರೆ ಆತನ ಪ್ಯಾನ್ ಕಾರ್ಡ್ ಮಾತ್ರ ಸಿಕ್ಕಿರೋದು, ಆತ ಮೃತಪಟ್ಟಿರೋದು ತನ್ನ ಊರಿನಲ್ಲಿ ಅನ್ನೋದನ್ನ ಈ ಪ್ಯಾನ್ ಕಾರ್ಡ್ನ ವಾರಸುದಾರನ ತಂದೆ ಅವರು SIT ಅವ್ರ ಜೊತೆಗೆ ಮಾಹಿತಿ ಹಂಚ್ಕೊಂಡಿದ್ದಾರೆ. ಸೊ ಅಲ್ಲಿಗೆ ಆ ವಿಷಯ ಕ್ಲಿಯರ್ ಆಗುತ್ತೆ. ಆದ್ರೆ ಪ್ಯಾನ್ ಕಾರ್ಡ್ ಹೇಗೆ ಬಂತು ಅನ್ನೋದೊಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಇರುತ್ತೆ. ಆದ್ರೆ ಇದು ಒಂದು ಟ್ಯಾಂಕ್ ಕಸ ಹಾಕಿರುವಂತ ಜಾಗ, ಅಲ್ಲಿಂದ ಮಳೆಗಾಲದಲ್ಲಿ ಅದು ಹರಿದು ಬಂದಿರಬಹುದು. ಸೊ ಈ ರೀತಿಯ ಚಾನ್ಸಸ್ ಇದೆ. ಬಹುಶಃ SIT ಆಫೀಸರ್ಸ್ ಇದನ್ನ ಸ್ಟಡಿ ಮಾಡಿ ಅದನ್ನ ಅಲ್ಲಿಗೆ ಕನ್ಕ್ಲೂಡ್ ಮಾಡುವಂತ ಚಾನ್ಸಸ್ ಇರುತ್ತೆ. ಸೊ ಒಟ್ಟಿನಲ್ಲಿ ಪ್ಯಾನ್ ಕಾರ್ಡ್ಗೆ ಸಂಬಂಧಪಟ್ಟಂತೆ ಮಾಹಿತಿ ಸಿಕ್ತು, ಇನ್ನು ATMಗೆ ಸಂಬಂಧಪಟ್ಟಂತೆ ಮಾಹಿತಿ ಸಿಕ್ಕಿಲ್ಲ. ಸೊ ಅದಕ್ಕೆ ಆ ATM ಓನರ್ ಅದನ್ನು ಪತ್ತೆ ಹಚ್ಚೋದು ಅಷ್ಟು ಕಷ್ಟ ಆಗ್ಲಿಕ್ಕೆ ಹೇಳಿದ್ರೆ, ATM ಅಲ್ಲಿ ಹೆಸರು ಇರುತ್ತೆ, ಮತ್ತೆ ಅದಲ್ಲದೆ ನಂಬರ್ಗಳಿರುತ್ತೆ. ಆ ನಂಬರ್ಗಳನ್ನ ಕನ್ಸರ್ನ್ಡ್ ಬ್ಯಾಂಕಿಗೆ ಕೊಟ್ಟರೆ ತಕ್ಷಣವೇ ಮಾಹಿತಿ ಸಿಗುತ್ತೆ. ಅದನ್ನು ಕೂಡ ಪೊಲೀಸರು ಮಾಡಿರ್ಬೋದು. ಸೊ ಪೊಲೀಸರು ಆ ಮಾಹಿತಿಯನ್ನು ಸಂಗ್ರಹಿಸುವಂತ ಕೆಲಸಕ್ಕೂ ಕೂಡ ಮುಂದಾಗಿರ್ಬೋದು. ಸೊ ಅಲ್ಟಿಮೇಟ್ ಆಗಿ ಈಗ ಪ್ಯಾನ್ ಕಾರ್ಡ್ಗೆ ಸಂಬಂಧಪಟ್ಟಂತ ಕುರಿತಂತ ಒಂದು ಕ್ಲಾರಿಫೈಡ್ ಇನ್ಫಾರ್ಮೇಶನ್ ನಮ್ಮ ಸೋರ್ಸಸ್ ಇಂದ ಸಿಗ್ತಾ ಇದೆ. ಮತ್ತೆ ಇದಕ್ಕೆ ಕುರಿತಾದಂತ ಸಂಬಂಧ ಮಾಹಿತಿಯನ್ನು ಕೂಡ ನಮ್ಮ ದಾಮೋದರ್ ಅವರು ನೀಡಿದ್ದಾರೆ.
ವೆಲ್ಕಮ್ ಬ್ಯಾಕ್ ವೀಕ್ಷಕರೇ. ಈಗ ಮತ್ತೆ ನಾವು ಧರ್ಮಸ್ಥಳ ಸ್ನಾನಘಟ್ಟದ ಅಲ್ಲಿ ನಡೀತಿರುವಂಥ ಇನ್ವೆಸ್ಟಿಗೇಷನ್ ಪ್ರಕ್ರಿಯೆ ಬಗ್ಗೆ ನಿಮಗೆ ಮಾಹಿತಿ ನೀಡೋದಾದರೆ, ಈಗಾಗಲೇ ಬ್ರೀಫ್ ಆಗಿ ಇದುವರೆಗೆ ಏನು ನಡೆದಿದೆ ಅಂತ ಹೇಳಿದರೆ, ಒಟ್ಟು 5 ಪಾಯಿಂಟ್ಗಳ ಕಾರ್ಯಾಚರಣೆ ನಡೆದಿತ್ತು. ಅಲ್ಲಿ 5 ಪಾಯಿಂಟ್ಗಳಲ್ಲಿ ಯಾವುದೇ ಅವಶೇಷಗಳು ಪತ್ತೆ ಆಗಿರಲಿಲ್ಲ. 6ನೇ ಪಾಯಿಂಟ್ನಲ್ಲಿ ಇವತ್ತು ಕೆಲವೊಂದಿಷ್ಟು ಮೂಳೆಗಳು ಸಿಕ್ಕಿವೆ ಅನ್ನೋ ಒಂದು ಮಾಹಿತಿ ನಮಗೆ ಲಭ್ಯ ಆಯಿತು. ಸೊ ಇದರ ಬಗ್ಗೆ ಸವಿಸ್ತಾರವಾದಂಥ ಮಾಹಿತಿಯನ್ನು ಕೂಡ ನೀಡಿದ್ದೇವೆ. FSL ತಜ್ಞರು ಎಲ್ಲರೂ ಕೂಡ ಅಲ್ಲಿ ತೆರಳಿ ಅಲ್ಲಿ ಆ ಮೂಳೆಗಳನ್ನು ಸಂಗ್ರಹಿಸಿ ಸೆಕ್ಯೂರ್ಡ್ ಆಗಿ ಇಟ್ಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಸೊ ಕಂಟಿನ್ಯೂಸ್ ಆಗಿ 6ನೇ ಪಾಯಿಂಟ್ನಲ್ಲಿ ಮತ್ತು ಅದರ ಸುತ್ತಮುತ್ತ ಡಿಗ್ ಮಾಡುವಂಥ ಕೆಲಸವನ್ನು ಅಥವಾ ಅಗೆಯುವಂಥ ಕೆಲಸವನ್ನು SIT ತನಿಖಾ ತಂಡದ ಮೂಲಕ ಕಾರ್ಮಿಕರು ಮಾಡ್ತಾ ಇದ್ದಾರೆ. ಸೊ ಪ್ರಮುಖವಾಗಿ 6ನೇ ಪಾಯಿಂಟಲ್ಲಿ ಅವಶೇಷಗಳು ಪತ್ತೆಯಾಗಿದೆ. ಆದರೆ ಇದು ಯಾರಿಗೆ ಸೇರಿದೆ, ಯಾರಿಗೆ ಬಿಲಾಂಗ್ ಆಗಿದೆ ಅನ್ನೋದ್ರ ಬಗ್ಗೆ ಯಾವುದು ಕೂಡ ಸ್ಪಷ್ಟವಾದಂಥ ಮಾಹಿತಿ ಇಲ್ಲ. ಬಹುಶಃ ಯಾವ್ದಾದ್ರು ಅನುಮಾನಾಸ್ಪದ ವ್ಯಕ್ತಿಗಳು ತಮ್ಮ ಸಂಬಂಧಿಕರ ಇಂಥ ಅನುಮಾನಾಸ್ಪದವಾಗಿ ಸಾವಿಗೀಡಾಗಿದ್ರು ಅನ್ನೋ ಒಂದು ಮಾಹಿತಿ ಒಂದಿಷ್ಟು ಯಾರಿಗಾದ್ರೂ ವ್ಯಕ್ತಿಗಳಿಗಿದ್ರೆ ಅವರು SITಗೆ ಮಾಹಿತಿ ನೀಡ್ಬೋದು. ಅದಕ್ಕಾಗಿ ಸಹಾಯವಾಣಿಯನ್ನು ಕೂಡ ಆರಂಭಿಸಲಾಗಿದೆ. ಸೊ ಒಟ್ಟಿನಲ್ಲಿ ಈ ಮೂಳೆ ಪತ್ತೆ ಆದ ತಕ್ಷಣವೇ ಅದು ಮಹಿಳೆಯದ್ದು ಪುರುಷರದ್ದು ಗೊತ್ತಾಗಲ್ಲ. ಆದರೆ ಅದಕ್ಕೆ ಮೆಡಿಕಲ್ ಎಕ್ಸಾಮಿನೇಷನ್ಗಳೆಲ್ಲ ನಡೆಯುತ್ತೆ. ವಿಧಿವಿಜ್ಞಾನದ ಪ್ರಯೋಗಾಲಯದ ಮೂಲಕ DNA ಪರೀಕ್ಷೆಗಳಿಗೆ ಆ ಮೂಳೆಗಳನ್ನು ಒಳಪಡಿಸಬೇಕಾಗುತ್ತೆ. ತದನಂತರವಷ್ಟೇ ಈ ಮೂಳೆಯ ಕುರಿತಾದಂಥ ಒಂದು ಸ್ಪಷ್ಟ ಮಾಹಿತಿ ಸಿಗುತ್ತೆ. ಸೊ ಒಟ್ಟಿನಲ್ಲಿ ಇವತ್ತು ಮೂಳೆಗಳು ಸಿಕ್ಕಿದೆ. 4ನೇ ದಿನ ಇವತ್ತು ಉತ್ಖನನ ನಡೆಸುವಂಥ 3ನೇ ದಿನ. ಮೊದಲನೇ ದಿನ ಮಹಾಜರು ಮಾಡಲಾಗಿತ್ತು, 15 ಪಾಯಿಂಟ್ಗಳನ್ನು ಗುರುತಿಸಲಾಗಿತ್ತು. ಅದಾದ ನಂತರ ಮಂಗಳವಾರದಿಂದ ಅಲ್ಲಿ ಅಗೆಯುವಂಥ ಅಥವಾ ಡಿಗ್ ಮಾಡುವಂಥ ಕೆಲಸವನ್ನು ಕಾರ್ಮಿಕರು SIT ತನಿಖಾ ತಂಡದ ಉಸ್ತುವಾರಿಯಲ್ಲಿ ಕಾರ್ಮಿಕರು ಮಾಡಿದ್ರು. ಈಗ ಈ ಮೂಳೆಗಳು ಇವತ್ತು ಸಿಕ್ಕಿರುವಂಥ ಮೂಳೆಗಳು ಈಗ ಮುಂದೆ ಏನು ಮಾಡ್ತಾರೆ, DNA ಪರೀಕ್ಷೆಗಳು ಪಡಿಸ್ತಾರೆ, ಹೇಗೆ ತಗೊಂಡು ಹೋಗ್ತಾರೆ, ಅಲ್ಲಿ ಏನೇನಾಗುತ್ತೆ ಅನ್ನೋದ್ರ ಬಗ್ಗೆ ನಮ್ಮ ಜೊತೆಗೆ ಅಭಿಪ್ರಾಯ ಹಂಚಿಕೊಳ್ಳಿಕ್ಕಿದ್ದಾರೆ ನಮ್ಮ ಸುದ್ದಿ ಸಮೂಹ ಸಂಸ್ಥೆಗಳ ಆಡಳಿತ ನಿರ್ದೇಶಕರಾಗಿರುವಂತಹ ಡಾಕ್ಟರ್ UP ಶಿವಾನಂದ್ ಅವರು. ನಮಸ್ಕಾರ ಶಿವಾನಂದ್ ಅವರೇ. ನಮಸ್ಕಾರ. ಈಗ ಬಹಳ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ಇವತ್ತು ದೊಡ್ಡ ಡೆವಲಪ್ಮೆಂಟ್ ಆಗಿದೆ. ಕಳೆದ 4 ದಿನಗಳಿಂದ ಯಾವುದೇ ಬುರುಡೆ ಅಥವಾ ಮೂಳೆಗಳು ಸಿಕ್ಕಿರಲಿಲ್ಲ. ಇವತ್ತು 6ನೇ ಪಾಯಿಂಟ್ನಲ್ಲಿ ಒಂದಿಷ್ಟು ಮೂಳೆಗಳು ಸಿಕ್ಕಿದೆ ಅನ್ನುವಂಥ ಮಾಹಿತಿ ಇದೆ. ಸೊ ಈ ಮೂಳೆಗಳನ್ನು ಬಹುಶಃ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಸಂಬಂಧಪಟ್ಟಂಥ ವೈದ್ಯಾಧಿಕಾರಿಗಳು ಕೊಂಡೋಗ್ತಾರೆ, ಅದನ್ನು ಟೆಸ್ಟ್ ಮಾಡ್ತಾರೆ. ಅದರ ಪ್ರೊಸೆಸ್ ಹೇಗೆ ನಡೀತೆ ನಿಮಗೆ ಗೊತ್ತಿರುವಂಥ ಮಾಹಿತಿಯನ್ನು ನಮಗೆ ಹಂಚ್ಕೊಳ್ಳೋದಾದ್ರೆ? ನಮಗೆ ನಾವು ಮೆಡಿಕಲ್ ಕಲಿಯುವಾಗ ಒಂದು ಫಾರೆನ್ಸಿಕ್ ಮೆಡಿಸಿನ್ ಅಂತ ಇತ್ತು ಸಬ್ಜೆಕ್ಟ್. ಇಂಥದ್ದೇ ಕೇಸ್ಗಳ ಬಗ್ಗೆ ಎಲ್ಲ ಮಾಡುವಂಥದ್ದು ಬಹಳ ವರ್ಷಗಳ ಹಿಂದೆ. ಆದ್ರೆ ಈಗ ಅದು ಬಹಳ ಅಡ್ವಾನ್ಸ್ ಆಗಿದೆ. ಈಗ ಅದ್ರಲ್ಲಿ ಏನು ದೇಹದ ಯಾವುದೇ ಒಂದು ಭಾಗ ಅವಶೇಷ ಸಿಕ್ಕಿದ್ರು ಕೂಡ ಅದನ್ನು ಪರೀಕ್ಷೆ ಮಾಡಿದಾಗ ಅವನ DNA ಆ ವ್ಯಕ್ತಿಯದ್ದೇ DNA ಇರ್ತದೆ. ಅದು ಬೇರೆ ಯಾರಿಗೂ ಮ್ಯಾಚ್ ಆಗುದಿಲ್ಲ. ಅದರಿಂದ ನಿಮಗೆ ಅವನ ಬಾಡಿ ಎಲುಬು ಸಿಕ್ಕಿದಾಗ ಅದರ ವಯಸ್ಸೆಷ್ಟು, ಮಹಿಳೆಯ ಪುರುಷನ ಇವನ್ ಬಾಡಿಗಳು ಕೆಲವು ಎಲುಬುಗಳಲ್ಲಿ ಸಿಕ್ಕಿದ್ರೆ ಹೈಟ್ ಕೂಡ ಇಡ್ಲಿಕ್ಕೆ ಬರ್ತದೆ. ಇಷ್ಟು ಹೈಟ್ ಇರ್ಬೋದು. ಅದು ಒಂದು ಅವರ ತಲೆಬುಡಿ ಸಿಕ್ಕಿದ್ರೆ ಮುಖ ಚೇಹರೆಗಳನ್ನು ಕೂಡ ಕೊಡ್ಲಿಕ್ಕೆ ಆಗ್ತದೆ. ಹಾಗೆ ಒಂದು ಶೇಪ್ ಅನ್ನು ಕೂಡ ಕೊಡ್ಲಿಕ್ಕೆ ಅಂಶಗಳು ಯಾವ ಸಿಕ್ಕಿದೆ ಅದನ್ನು ಅವಲಂಬಿಸಿಕೊಂಡಿರ್ತದೆ. ಯಾವುದೇ ಸ್ಕಿನ್ನಿನ ಭಾಗ ಸಿಕ್ಕಿದ್ರು ಕೂಡ, ಈ ಒಂದು ಕೂದಲು ಸಿಕ್ಕಿದ್ರು ಕೂಡ ಆ ಕೂದಲಿನ ಮೂಲಕ DNA ನೋಡ್ಲಿಕ್ಕೆ ಆಗ್ತದೆ. DNA ನೋಡ್ಲಿಕ್ಕೆ ಆಗುತ್ತೆ. DNA ಮ್ಯಾಚ್ ಆಗ್ಲಿಕ್ಕೆ ಹೇಳಿ ಸರ್, ಹೇಳಿ. ಅದರ DNA ತಗೊಳ್ತೇವೆ, ಅದಕ್ಕೆ DNA ಅಂತ ಹೇಳ್ತೇವೆ. ಅದನ್ನು ತಗೊಂಡ್ರೆ ಅದು ಎಷ್ಟು ವರ್ಷ ಕಳೆದು ಕೂಡ ಅದು ಯಾವುದೇ ಜಗತ್ತಿನ ಯಾರಿಗೂ ಟ್ಯಾಲಿ ಆಗುದಿಲ್ಲ. ಒಬ್ಬನ DNA ಇನ್ನೊಬ್ಬರು ಯಾರಿಗೆ ಜಗತ್ತಿಲಿರೋ ಯಾವ ವ್ಯಕ್ತಿಗೂ ಟ್ಯಾಲಿ ಆಗುದಿಲ್ಲ, ಕಳೆದ್ರೂ ಆಗುದಿಲ್ಲ. ಇದು ಬಹಳ ಮುಖ್ಯ. ಯಾಕೆಂದ್ರೆ ಯಾರು ಆ DNA ಇನ್ನೊಬ್ಬರಿಗೆ ಹಾಗೆ ಮ್ಯಾಚ್ ಮಾಡ್ಲಿಕ್ಕೆ ಆಗುದಿಲ್ಲ. ಅದು ವಿಶಿಷ್ಟ DNA. ಸಿಗ್ನೇಚರ್ ಇದ್ದಾಗೆ, ಸಿಗ್ನೇಚರ್ಗೆ ನಿಮ್ಗೆ ಹೇಗೆ ನಿಮ್ಮ ಸಿಗ್ನೇಚರ್ ಯಾರಿಗೆ ಟ್ಯಾಲಿ ಮಾಡ್ಲಿಕ್ಕೆ ಆಗುದಿಲ್ಲ, ಅದೇ ರೀತಿ ಒಬ್ಬ ವ್ಯಕ್ತಿಯ ದೇಹದ ಯಾವುದೇ ಅಂಶ DNA ಸಿಕ್ಕಿದ್ರೆ DNA ಪರೀಕ್ಷೆ ಮಾಡಿದಾಗ ಅದನ್ನ ವಿಷಯ ಇನ್ನೊಬ್ಬ ಯಾವುದೇ ಜಗತ್ತಿನ ಯಾವುದೇ ವ್ಯಕ್ತಿಗೆ ಹಿಂದೆ ಅಥವಾ ಮುಂದೆ ಯಾರಿಗೂ ಮ್ಯಾಚ್ ಆಗುದಿಲ್ಲ. ಯಾರಿಗೂ ಇನ್ನು ಮುಂದೆಗೆ ಯಾರಿಗೂ ಮ್ಯಾಚ್ ಆಗುದಿಲ್ಲ, ಹಿಂದೆ ಯಾರಿಗೂ ಮ್ಯಾಚ್ ಆಗುದಿಲ್ಲ. ಈಗ ಆಗಿದ್ರು ಕೂಡ ಆಗುದಿಲ್ಲ. ಹಾಗಾಗಿ ಈ ವ್ಯಕ್ತಿಯ DNA ಯಾರನ್ನೀಗ ಅವಶೇಷಗಳ ತೆಗಿತೇವೋ ಅದು ಆ ವ್ಯಕ್ತಿಯದ್ದೇ ಆಗಿರ್ತದೆ. ಯಾವುದೋ ವ್ಯಕ್ತಿಗೆ ಅದನ್ನು ಮ್ಯಾಚ್ ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ಆ DNA ಸಿಕ್ಕಿದ ಮೇಲೆ ಇನ್ನು ಸಂಬಂಧ ಇದೆಯಾ ಅಂತ ತಿಳ್ಕೊಳ್ಬೇಕಿದ್ರೆ ಅವರ ಕುಟುಂಬದ ನೇರವಾಗಿ ತಂದೆ ತಾಯಿ ಇದ್ರೆ ಅಥವಾ ಮಕ್ಕಳಿದ್ರೆ ಅಥವಾ ಸಂಬಂಧಿಕರಿದ್ರೆ ಈ DNA ಅಂಶಗಳು ಅದ್ರಲ್ಲಿ ಮ್ಯಾಚ್ ಆಗ್ತವೆ. ಹಾಗಾಗಿ DNA ಮ್ಯಾಚ್ ಮಾಡೋದಕ್ಕೆ ನೇರ ರಕ್ತ ಸಂಬಂಧ ಇದ್ದ ವ್ಯಕ್ತಿಗೆ ಆ DNA ನೋಡ್ಬೇಕಾಗ್ತದೆ. ಈಗ ಮಗು ಆದ ಮೇಲೆ ಹೆರಿಗೆ ಆಗಿ ಮಗು ಯಾರ್ದು ಅಂತ ನೋಡ್ಲಿಕ್ಕೆ
ತಂದೆ ಅಲ್ಲ ಅಂತ ಕೆಲವರು ಹೇಳ್ತಾರೆ, ನನ್ನ ತಂದೆ ಅಲ್ಲ ಅಂತ, ಹೌದು 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 ತಂದೆ ಹೌದು ಅಂತ. ಹಾಗೆ DNA ಟೆಸ್ಟ್ ಮಾಡಿ ತಂದೆ ಹೌದು ಅಂತ ಕನ್ಫರ್ಮ್ ಮಾಡ್ತಾರೆ, ಕನ್ಫರ್ಮ್ ಆಗುತ್ತೆ. ಹೌದು 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 ಅಲ್ಲ ಅಂತಲೂ ಕನ್ಫರ್ಮ್ ಮಾಡ್ತಾರೆ. ಹಾಗೆ ಇದರಲ್ಲಿ ಯಾರು ಕೂಡ ಆ ಬಾಡಿಯ ಎಲುಬನ್ನು ಇನ್ನೊಬ್ರಿಗೆ ಯಾರಿಗೂ ಆಗ್ತಾರಂತ ಎದುರ್ಬೇಕಂತಿಲ್ಲ. ಅದು ಆ ವ್ಯಕ್ತಿಯ ಇಂಡಿವಿಜುವಲ್ ವ್ಯಕ್ತಿಯದ್ದೇ, ಮಹಿಳೆಯ, ಪುರುಷನ, ಮಗುವ, ಪ್ರಾಯಸ್ಥರ, ಅದು ಅವರದ್ದೇ ಅದಾಗ್ತದೆ. ಅದು ಆದ ಮೇಲೆ ಆ DNA ಗೆ ಸಂಬಂಧಪಟ್ಟ ವ್ಯಕ್ತಿಗಳನ್ನ ಯಾರು ಅದಕ್ಕೆ ಸಂಬಂಧಪಟ್ಟದ್ದು ಹುಡುಕಿ ಯಾರದ್ದು ಅಂತ ಯಾರೇ ಕಂಪ್ಲೇಂಟ್ ಕೊಟ್ಟು ಅಂತ ಬಂದ್ರು ಕೂಡ ಅವರ DNA ಗೆ ಮ್ಯಾಚ್ ಆಗ್ತಾ ಅಂತ ನೋಡ್ತಾರೆ. ಆದ್ರೆ ಆದ್ರೆ ಇವತ್ತೀಗ ಇವತ್ತೇನು ಮೂಳೆ ಪತ್ತೆ ಆಗಿದೆ, ಯಾರಾದ್ರೂ ಕ್ಲೇಮ್ ಮಾಡೋ ಬರ್ಬೇಕು ಅಲ್ವಾ, ಮುಂದೆ ಬಂದು SIT ನೀಡಬೇಕು, ಇಲ್ಲಾಂದ್ರೆ ಮ್ಯಾಚ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ವಲ್ಲ? ಇಲ್ಲ ಈ DNA ಮ್ಯಾಚ್ ಮಾಡಿ ಇರ್ತಾರೆ. ಇನ್ನು ಯಾರೇ ಬಂದು ನನ್ನ ಇದು ಅಂಶದ ಅಂತ ಹೇಳುದಿದ್ರೆ ಅವರು ಬಂದು ಅವರ ಬ್ಲಡ್ ಅನ್ನು ಕೊಟ್ಟು ಚೆಕ್ ಮಾಡುದು, ಬ್ಲಡ್ ಅನ್ನು ಕೊಟ್ಟು ಇದಕ್ಕೆ ಆಗ ಮ್ಯಾಚ್ ಮಾಡಿ ನೋಡ್ತಾರೆ, ಲಿಂಕ್ ಆಗುತ್ತಾ ಅಂತ ನೋಡ್ತಾರೆ. ಅದು ಇಲ್ಲದಿದ್ರೆ ಅದನ್ನಲ್ಲ ಅಂತ ಹೇಳ್ತಾರೆ, ಇಲ್ಲ ಅಂತ ಹೇಳ್ತಾರೆ. ಸೊ ಅದು ಮತ್ತೆ ಹತ್ತಿರ ಹೇಳಿ ಪ್ರೊಸೆಸ್ ಇರ್ತದೆ. ಆಮೇಲೆ ಆ ಪ್ರೊಸೆಸ್ ಅಲ್ಲಿ ಇನ್ನೊಂದು ವಿಶೇಷ ಏನಿದೆ ಅಂದ್ರೆ, ಈಗ ಒಂದು DNA ಈಗ ಅವನ ಬಾಡಿಯನ್ನು DNA ಮಾರ್ಕ್ ಮಾಡಿ ಇಟ್ರೆ, ಈಗ ಇನ್ನು ಎಷ್ಟು ವರ್ಷ ಕಳೆದ್ರು ಕೂಡ ಇನ್ನೊಂದು ಟೆಸ್ಟ್ ಮಾಡಿದಾಗ ಆ DNA ಮ್ಯಾಚ್ ಮಾಡ್ಲಿಕ್ಕೆ ಆಗ್ತದೆ. ಓಹೋ ಇನ್ನ ಹಾಗೆ ಇವತ್ತೇ ಒಂದು ಟೆಸ್ಟ್ ಮಾಡಿದ್ದನ್ನು ಈಗಲೇ ಆಗ್ಬೇಕಂತ ಏನಿಲ್ಲ. 15 ವರ್ಷ ಕಳೆದ ಮೇಲೆ ಕೂಡ ಯಾರಿಗಾರ ಒಂದು ಬಾಡಿ ಮ್ಯಾಚ್ ಆದ್ರೆ ಆ ಮ್ಯಾಚ್ಗೆ DNA ಚೆಕ್ ಮಾಡ್ಲಿಕ್ಕೆ ಆಗ್ತದೆ. ಇದು ದಾಖಲೆ, ಒಂದು ವ್ಯಕ್ತಿಯ ಕುರುವಿನ ದಾಖಲೆಯನ್ನ ಚೆಕ್ ಮಾಡಿರುವಂತದ್ದು. ಆಮೇಲೆ ಈಗ ಈ ಬಾಡಿಯಲ್ಲಿ ಇನ್ನು ಹುಡುಕುವಾಗ ಅವಶೇಷಗಳಲ್ಲಿ ಎಲುಬಿನ ಅಂಶ, ಎಲುಬು ಹೇಗಿದೆ ಅಂತ ಸಿಕ್ಕಿದ್ರೆ, ಎಲುಬುಗಳಲ್ಲಿ ಏನಾದ್ರೂ ಮುರಿತಗಳಾಗಿದ್ರೆ ಅಥವಾ ತೊಂದರೆ ಆಗಿದ್ರೆ ಅದನ್ನೆಲ್ಲ ಗುರುತಿಸ್ತಾರೆ. ಹೇಗೆ ಅದು ಎಲುಬು ಹೇಗೆ ಸಿಕ್ಕಿರ್ತದೆ ಅಂತ ಒಂದು, ಅದೇ ಆ ವ್ಯಕ್ತಿ ಹಲ್ಲೆ ಆಗಿ ಸತ್ತಿದಾರೋ ಅಥವಾ ನಾರ್ಮಲ್ ಆಗಿ ಇದ್ದಾರೋ ಅನ್ನೋದು ಆ ಎಲುಬು ಡ್ಯಾಮೇಜ್ ಆಗಿದ್ರೆ ಗೊತ್ತಾಗುತ್ತೆ ಅಲ್ವಾ? ಗೊತ್ತಾಗ್ತದೆ. ಅದು ಕೂಡ ಈಗ ತೆಗೆಯುವಾಗ ಡ್ಯಾಮೇಜ್ ಆದ ಅಥವಾ ಆ ಟೈಮಲ್ಲಿ ಇದ್ರೆ ಮುರಿತಗಳು ಗೊತ್ತಾಗ್ತವೆ. ಕೆಲವು ಅದು ಬಹಳ ಕಡಿಮೆ ಆದ್ರೂ ಕೂಡ ಎಲುಬಿನ ಮೇಲೆ ಹಲ್ಲೆಗಳ ಪ್ರಕರಣ ಆಗಿದ್ರೆ, ಮುರಿದಿದ್ರೆ, ಕುತ್ತಿಗೆ ಮುರಿದಿದ್ರೆ, ಈಗ ಸುಸೈಡ್ ಮಾಡುವ ಕುತ್ತಿಗೆ ಮುರಿದುಕೊಳ್ತಾರಲ್ಲ, ಹೌದು, ಸುಸೈಡ್ ಮಾಡಿಕೊಂಡಾಗ ಅಲ್ಲಿ ಅವನ ಮೂಳೆ ಕುತ್ತಿಗೆ ಇದರಲ್ಲಿ ಮುರಿದ್ರಿಂದ ಸಾವು ಸಂಭವಿಸ್ತದೆ. ಅದೇ ರೀತಿ ಕೆಲವರು ಕೊಲ್ಲುವಾಗ ಕುತ್ತಿಗೆಯನ್ನ ಮುರಿದುಕೊಳ್ತಾರೆ, ನೋಡ ಹೊರಗಿಂದ ಕಾಣುದಿಲ್ಲ. ಅದಿದ್ರೆ ಕುತ್ತಿಗೆ ಮೂಳೆ ಮುರಿದಿದ್ರೆ ಅದು ಕೊಂದದ್ದು ಅಂತ ಲೆಕ್ಕ, ಕುತ್ತಿಗೆ ಹಿಡಿದು ಕೊಂದಿದ್ದಾರೆ, ಗಾಯ ಮಾಡಿರ್ತಾರೆ ಅಂತ ಗೊತ್ತಾಗ್ತದೆ. ಇದರಲ್ಲಿ ಬಾಡಿ ಸಿಕ್ಕಿದ ಮೇಲೆ ವ್ಯಕ್ತಿ ಏನು ಅಂತ ಗೊತ್ತಾದ ಮೇಲೆ ಉಳ್ಳಿಕ್ಕೆ ನ್ಯಾಚುರಲ್ ಡೆತ್ ಅಂತ ಗೊತ್ತು ಮಾಡೋದಕ್ಕಿಂತ ಅದು ಕಷ್ಟ. ಏನಾದ್ರು ಆಗಿದೆ ಅಂತ ತಿಳ್ಕೊಳ್ಳಿಕ್ಕೆ ಇರುವ ಅಂಶಗಳಲ್ಲಿ ಸ್ವಲ್ಪ ಗೊತ್ತಾಗ್ತದೆ. ಈಗ ನೆಲದ ಅದ್ರ ಒಟ್ಟಿಗೆ ಏನಾದ್ರೂ ಬಾಡಿ ಅಂಶದಲ್ಲಿ ಚರ್ಮದ ಅಂಶಗಳಿದ್ರೆ ಅಥವಾ ಬಾಡಿ ಅಂಶಗಳು ಎಷ್ಟು ವರ್ಷದ ಅಂತ ಗೊತ್ತಿಲ್ಲಲ್ಲ ನಮಗೆ, ಏನೆಲ್ಲ ಸಿಕ್ಕಿದೆ ಅಂತ ಗೊತ್ತಿಲ್ಲದೆ ಇರುವುದರಿಂದ ಅಲ್ಲಿ ಏನಾದ್ರೂ ವಿಷದ ಅಂಶಗಳು ಅದರೊಟ್ಟಿಗೆ ಬಾಡಿ ಒಟ್ಟಿಗಿದ್ರೆ, ವಿಷ ಪ್ರಸರಣ ಮಾಡಿದವಾಗಿದ್ರೆ ವಿಷದ ಅಂಶಗಳು ಅದರಲ್ಲಿ ಮಣ್ಣಿನೊಟ್ಟಿಗೆ ಸಿಕ್ಕಿದ್ರು ಸಿಗ್ಬಹುದು. ಈಗ ಸೈನೈಡ್ ತಗೊಂಡಿದ್ರೆ ಸೈನೈಡ್ ಸತ್ವವನ್ನು ಉಳಿದ ಮೇಲೆ ಎಷ್ಟು ವರ್ಷ ಕಳೆದ್ರು ಕೂಡ ಅವರ ಸೈನೈಡ್ ಅಂಶ ಇರ್ತದೆ. ಅದು 15-20 ವರ್ಷ ಆದ ನಂತರ ಇರ್ತದೆ, ಅದು ಸೈನೈಡ್ ಇರ್ತದೆ, ಮಣ್ಣೆಲ್ಲ ಇರ್ತದೆ, ಸಿಕ್ಕಿದೆ ಮಣ್ಣಿಂದ, ಆ ಮಣ್ಣಿನ ಒಟ್ಟಿಗೆ ಇರ್ತದಲ್ಲ, ಆ ಚೌಟಿ ಮಣ್ಣಿಗೆ ಸೇರಿದಾಗ ಟೆಸ್ಟ್ ಮಾಡ್ಲಿಕ್ಕೆ ಆಗ್ತದೆ. ಎಲ್ಲವೂ ಹಾಗೆಲ್ಲ, ಕೆಲವು ಕರಗಿ ಹೋಗುದು, ಕೆಲವು ವಿಷಯಗಳು ಹೆಚ್ಚಿನ ವಿಷಯಗಳು ಹೆಚ್ಚಾಗಿ ಇರ್ತದೆ. ಓಕೆ ಈಗ ಒಂದು ವೇಳೆ ಈಗ ಎಲುಬು ಸಿಕ್ಕಿದ್ದು ಒಂದು ಮಹಿಳೆದ್ದೇ ಅಂತ ನಾವು ಎಸ್ಯೂಮ್ ಮಾಡೋದಾದ್ರೆ, ಆ ಮಹಿಳೆಯ ಮೇಲೆ ಹಲ್ಲೆ ಆಗಿದ್ದು ಅಥವಾ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ಸರ್? ಅದೇನು ಗೊತ್ತಾಗುತ್ತೆ? ಅದ್ರಲ್ಲಿ ಎಲುಬಿನಲ್ಲಿ ಬಹಳ ಕಷ್ಟ ಅಲ್ವಾ? ಎಲುಬಿನ ಮೇಲೆ ಕಷ್ಟ. ಹಲ್ಲೆ ಆಗಿದೆ, ಎಲುಬು ಮುರಿದದ ಅಂಶ ಗೊತ್ತಾಗೋದು. ಲೈಂಗಿಕ ದೌರ್ಜನ್ಯ ಎಲುಬಿನ ಮೇಲೆ ಕಾಡ್ಲಿಕ್ಕೆ ಭಾರಿ ಕಷ್ಟ. ಇದೇ ರೀತಿ ದೌರ್ಜನ್ಯ ಆಗಿದೆ ಅಥವಾ ಇದೇ ರೀತಿ ಹಲ್ಲೆ ಆಗಿದೆ ಅಂತ ನಾವು ಹಲ್ಲೆ ಆಗಿದೆ ಅಂತ ಹೇಳ್ಬೋದು, ಅಥವಾ ಮೂಳೆ ಮುರಿತ ಆಗಿದೆ ಅಂತ ಹೇಳ್ಬೋದು. ಆದ್ರೆ ಅವರ ಮೇಲೆ ಲೈಂಗಿಕ ದೌರ್ಜನ್ಯವೇ ಆಗಿದೆ ಅಂತ ನಾವು ಎಸ್ಯೂಮ್ ಮಾಡೋದು ಕಷ್ಟ ಅಲ್ಲ. ಅದು ಹೇಳುವಂತ ಅಂಶಗಳು ಬಹಳ ಕಡಿಮೆ. ಎಲುಬಿನ ಮೇಲೆ ಕಷ್ಟ ಅಂತ ಚಾನ್ಸ್ ಇಲ್ಲ, ಕಡಿಮೆ. ಮತ್ತೆ ಎಲುಬಿನ ಅಂಶಗಳಲ್ಲಿ ಈಗ ಎಲುಬಿನ ಅಂಶಗಳನ್ನು ಇಟ್ಟುಕೊಂಡಾಗ ಈಗ ನಿಮಗೆ ವಯಸ್ಸು ಗೊತ್ತಾಗ್ತದೆ, ಹಾಗೆ ಒಂದು ಹೆಚ್ಚು ಕಡಿಮೆ ಅಂಶಗಳ ಮೇಲೆ ಎಲುಬು ಸಿಕ್ಕಿದ್ರ ಮೇಲೆ ಅದನ್ನೆಲ್ಲ ಗೊತ್ತಾದಾಗ ವ್ಯಕ್ತಿಗಳನ್ನ ಗುರುತಿಸಲಿಕ್ಕೆ ಅದು ವ್ಯವಸ್ಥೆಗಳು ರೂಪಿಸ್ತದೆ. ಹೌದು, ಎಷ್ಟು ವರ್ಷ ಹಳೆಯ ಎಲುಬು ಅನ್ನೋದು ಗೊತ್ತಾಗತ್ತೆ. ಆದ್ರೆ ಆಗ ವಯಸ್ಸನ್ನು ಪತ್ತೆ ಹಚ್ಚಬಹುದು, ಇಂತಿಷ್ಟ ವಯಸ್ಸಿನ. ಹೌದು, ನೀವು ಚರಿತ್ರೆ ಡೈನೋಸರ್ಗಳು ಮೊದಲು ಎಷ್ಟೋ ಮಿಲಿಯನ್ ವರ್ಷಗಳ ಹಿಂದೆ ಇದ್ದೆ ಅಂತ ಹೇಳ್ತಾರೆ ಕರೆಕ್ಟ್. ಆದ್ರೆ ಪಳೆಯುಳಿಕೆ ಇದ್ದಾಗ ಡೈನೋಸರ್ನ ಉದ್ದ ಎಷ್ಟು ಉದ್ದ ಇತ್ತು, ಎಷ್ಟು ವರ್ಷ ಆಯ್ತು ಅಂತ ಈಗಲೇ ಹೇಳ್ತಾರೆ, ಮಿಲಿಯನ್ ವರ್ಷ. ಹೌದು. ಸೊ ಹೀಗಾಗಿ ಆಧುನಿಕ ತಂತ್ರಜ್ಞಾನಗಳು ಬಹಳ ಮುಂದಿದೆ, ಮೆಡಿಕಲ್ ಎವಲ್ಯೂಷನ್ ಆಗಿದೆ. ಸೊ ಹಾಗಾಗಿ ಮೂಳೆ ಮೇಲೆ ಅಧ್ಯಯನ ಮಾಡಿ ಇದು ಯಾರದು ಅಂತ ಫೈಂಡ್ ಔಟ್ ಮಾಡ್ಲಿಕ್ಕೆ ಆಗತ್ತೆ. ಅದ್ರ ಜೊತೆಗೆ ಆದ್ರೆ DNA ಮ್ಯಾಚ್ ಆಗುವಂತ ಅಥವಾ ಈ ಯಾರ್ಯಾರು ಇದ್ದಾರೆ ಅವ್ರು ಮಾಹಿತಿ ಕೊಡ್ಬೇಕು, ನಮ್ಮ DNA
ಒಂದೇನಾದ್ರೂ ಅವರು ಬ್ಲಡ್ ಕೊಟ್ಟು DNA ಮಾಡಿಸ್ಕೊಂಡ್ರೆ ಆ DNA ಜೊತೆಗೆ ಈ ಸಿಕ್ಕಿರುವಂತ ಎಲುಬು ಮ್ಯಾಚ್ ಆಗುತ್ತಾ ಅನ್ನೋದು ಫೈಂಡ್ ಔಟ್ ಮಾಡ್ಲಿಕ್ಕೆ ಆಗುತ್ತೆ. ಆದ್ರೆ ಯಾರು ಮುಂದೆ ಬರ್ತಾರೆ ಅನ್ನೋದನ್ನ ನಾವು ಕಾದು ನೋಡ್ಬೇಕು. ಈಗ ಸಹಾಯವಾಣಿ ಕೊಟ್ಟಿದ್ದಾರೆ, ಅಲ್ಲಿಗೆ ಫೋನ್ ಕರೆಗಳು ಬರುತ್ತಾ ಇಲ್ವಾ ಅದನ್ನೆಲ್ಲ ನಾವು ಕಾದು ನೋಡ್ಬೇಕಾಗುತ್ತೆ. ಅನೇಕರು ಮಾಡ್ಬೋದು. ಹಾಗಾಗಿ ಇದು ಬಹಳ ಸೆನ್ಸಿಟಿವ್ ಮತ್ತೆ ಸೆನ್ಸೇಷನಲ್ ಕೇಸ್ ಆಗಿರೋದ್ರಿಂದ ಯಾವೆಲ್ಲ ಡೆವಲಪ್ಮೆಂಟ್ ಆಗುತ್ತೆ ಅನ್ನೋದನ್ನ ನಾವು ಕಾದು ನೋಡ್ಬೇಕು. ಹಾಗಾಗಿ ಇನ್ನೊಬ್ಬರನ್ನ ಅಂತ ಯಾರು ಗುರುತಿಸಲಿಕ್ಕಿಲ್ಲ ಅದರಲ್ಲಿ. ಏನ್ ಸರ್? ಇನ್ನೊಬ್ಬರು ಯಾರು ಒಬ್ಬ ವ್ಯಕ್ತಿಯನ್ನ DNA ತಗೊಂಡ ಮೇಲೆ ಅದು 2-3 ವ್ಯಕ್ತಿಗಳಾಗುದಿಲ್ಲ. ಹೌದು, ಒಂದೇ ವ್ಯಕ್ತಿ ಆಗ್ತಾನೆ. ಮತ್ತೆ ಅಲ್ಲಿ ಇನ್ನೊಂದು ಬಾಡಿ ಇದ್ರೆ ಅಲ್ಲೇನು ಏನಾದ್ರು ಅಂಶ ಬೇರೆ ಸಿಕ್ಕಿದ್ರು ಕೂಡ ಅದು DNA ಬೇರೆನೇ ಇರ್ತದೆ. ಅದ್ರೊಟ್ಟಿಗೆ ಇನ್ನೊಂದು ಅದು ಬೇರೆ ಡಿ ಇರ್ತದೆ. ಮತ್ತೆ ಇದು ಮ್ಯಾಚ್ ಆಗುದು ಅಂದ್ರೆ ಅದೇ DNA ಗೆ ಅದು ಇನ್ನೊಂದು DNA ಆಗುದಿಲ್ಲ, ಮ್ಯಾಚ್ ಗೆ ಯಾವುದು ಅಂತ. ಈ DNA ಗೆ ಮ್ಯಾಚ್ ಆಗುದು ಹುಡುಕುವಾಗ ಸಂಬಂಧಗಳನ್ನು ಗುರುತಿಸ್ತಾರೆ. ಅದು ಕೂಡ ಬರ ಹತ್ತಿರ ಸಂಬಂಧಿಗಳಾಗಿರ್ಬೇಕು, ಇಲ್ಲದ್ರೆ ಹುಡುಕಿದ್ರೆ ಕಷ್ಟ ಆಗ್ತದೆ. ಬಟ್ ಒಂದು ಹಾಗೆ ಈಗ ಒಂದು ಸಂಶಯಗಳು ಹೋಗ್ತದೆ. ಯಾರಾದ್ರೂ ಕಾಣೆ ಆಗಿದೆ ಅಂತ ಕೊಟ್ಟಿದ್ರೆ ಅವರು ದೂರಿಗೆ ಬಂದಾಗ ನಾನು ಕಾಣೆ ಆಗಿದೆ ಅಂತ ಹೇಳೋದು ಅದು ಹೌದಲ್ಲ ಅಂತ ಹೇಳ್ಬೋದು. ಇವರು ಆ ವ್ಯಕ್ತಿಯ DNA ಮೇಲೆ ಅಲ್ಲವಾ ಅಂತ ಹೇಳ್ಬೋದು. ನಿಜ 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 ನಿಜ. ಬಹಳ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಶನ್ ಗಳನ್ನ ನೀವು ಹಂಚಿಕೊಂಡಿದ್ದೀರಿ ಸರ್. ಇದು ಯಾಕೆ ಹೇಳಿದ್ರೆ ಅನೇಕರಿಗೆ DNA ಪರೀಕ್ಷೆಗಳು ಹೇಗೆ ನಡೀತದೆ, ಏನಾಗುತ್ತೆ, ಒಂದು ಎಲುಬಿಂದ ಫೈಂಡ್ ಔಟ್ ಮಾಡ್ಲಿಕ್ಕೆ ಆಗುತ್ತಾ ಅನ್ನೋ ಒಂದು ಸಹಜ ಕುತೂಹಲ ಅನೇಕರಿಗೆ ಇರ್ತದೆ. ಇದು ಬಹಳ ಎಕ್ಸ್ಪರ್ಟೈಸ್ ಇರ್ಬೇಕಾಗುತ್ತೆ ಈ ವಿಷಯಗಳು ತಿಳ್ಕೊಳ್ಳಿಕ್ಕೆ. ಡಾಕ್ಟರ್ಗಳಿಗೆ ಅಥವಾ ಕ್ರಿಮಿನಾಲಜಿ ಮಾಡಿದವರಿಗೆ ಇಂಥ ರೀತಿಯ ಮಾಹಿತಿಗಳು ಸಾಮಾನ್ಯವಾಗಿ ತಿಳಿದಿರುತ್ತೆ, ಅಥವಾ ಎಕ್ಸ್ಪರ್ಟ್ ಪತ್ರಕರ್ತರು ಈ ಕ್ರೈಮ್ ವರದಿಗಾರರು ಮಾಡುವವರಿಗೆ ಮಾಹಿತಿ ಇರುತ್ತೆ. ಸೊ ಹಾಗಾಗಿ ಬಹಳ ಒಳ್ಳೆ ಮಾಹಿತಿಗಳನ್ನ ನೀವು ಹಂಚಿಕೊಂಡಿದ್ದೀರಿ ಸರ್. ಇದರಲ್ಲಿ ಒಂದು ಎಕ್ಸ್ಟ್ರಾ ಇದೆ, ಇದು ಬೋರಿ ಎಲುಬು ಇರ್ಬೇಕಂತಿಲ್ಲ, ದೇಹದ ಯಾವುದೇ ಅಂಶ ಸಿಕ್ಕಿದ್ರೆ, ಯಾವುದೇ ಅಂಶ, ಹೌದು, ಕೂದಲು ಸಿಕ್ಕಿದ್ರು ಆಗ್ತದೆ. ಇಲ್ಲಿ ಬಹುಶಃ DNA ಆಗುತ್ತೆ. ಕರೆಕ್ಟ್. ಚರ್ಮ ಸಿಕ್ಕಿದ್ರು ಆಗುತ್ತೆ. ಯಾವುದೇ ದೇಹದ ಯಾವುದೇ ಅಂಶ ಸಿಕ್ಕಿದ್ರು ಅದ್ರ DNA ಮೇಲೆ ಗುರುತಿಸ್ಲಿಕ್ಕೆ ಆಗ್ತದೆ. ಕರೆಕ್ಟ್. ಇಲ್ಲಿ ನಮಗೆ ಈ ಪ್ರಕರಣದಲ್ಲಿ ಅದೇ ಎಲುಬು ಇರುವುದು ನಿಮಗೆ ಬೇರೆ ಬೇರೆ ವಿಚಾರಗಳಿಗೆ ಬೇಕು. ಹೈಟು ಅಂತದಕ್ಕೆಲ್ಲ ನೋಡ್ಲಿಕ್ಕೆ ಅನುಕೂಲ ಆಗ್ತದೆ. ಬಿಟ್ರೆ ವಯಸ್ಸಿನ ಕೆಳಗೆ DNA ಗೆ ಯಾವುದೇ ಅಂಶ ಸಾಕು, ದೇಹದ ಯಾವುದೇ ಅಂಶ ಅದು DNA ಗೆ ಪಡ್ತದೆ. ಸೊ ಹಾಗಾಗಿ ಒಂದು ವೇಳೆ ಇಲ್ಲಿ ಎಲುಬು ಹೊರತುಪಡಿಸಿ ಮತ್ತೇನಾದ್ರೂ ಸಿಕ್ಕಿದ್ರು ಕೂಡ, ದೇಹಕ್ಕೆ ಸಂಬಂಧಪಟ್ಟ ಯಾವುದೇ ಭಾಗ ಸಿಕ್ಕಿದ್ರು ಕೂಡ ಅದನ್ನ DNA ಪರೀಕ್ಷೆಗೊಳಪಡಿಸ್ಲಿಕ್ಕೆ ಆಗತ್ತೆ. ಸೊ ಒಂದು ಕ್ಲಾರಿಟಿ ಕೊಟ್ಟಿದ್ದಾರೆ ನಮ್ಮ ಆಡಳಿತ ನಿರ್ದೇಶಕರಾಗಿರುವಂತಹ UP ಶಿವಾನಂದ್ ಅವರು. ಸೊ ನೋಡ್ಬೇಕು. ಇನ್ನೊಂದು ಅಂಶ ಇದೆ 2 ಜನರದ್ದು ಇದ್ರೆ ಇನ್ನೊಬ್ಬರದ್ದು ಯಾರಾದ್ರೂ ಇದ್ರೆ ಅದು DNA ಆದ್ರೆ ಇದು ಬೇರೆ ಅಂತ ಗೊತ್ತಾಗ್ತದೆ. ಈಗ ಅಲ್ಲಿ ಇನ್ನೊಂದು ಬೇರೆ DNA ಸಂಬಂಧಪಡದ ಒಂದು ಬಾಡಿ ಅಂಶ ಸಿಕ್ಕಿದ್ರೆ ಅದು ಬೇರೆ DNA, ಅದು ಬೇರೆ ವ್ಯಕ್ತಿ ಅಂತ ಗುರುತಿಸ್ಲಿಕ್ಕೆ ಆಗ್ತದೆ. ಒಂದು ಸಿಕ್ಕಿದ ಅವಶೇಷಗಳು ಒಬ್ಬನದ್ದೇ ಯಾವುದಾ ಅಂತ ಹೇಳ್ಬೇಕು. ಎಲ್ಲಾ ಅಂಶಗಳು ಒಂದೇ ಆದಾಗ ಒಬ್ಬನ DNA ಒಳಗೆ ಬರ್ತದೆ. ಅವಶೇಷ ಯಾವುದಾದ ಸಂಬಂಧ ಇಲ್ಲದ್ರೆ ಅದು ಬೇರೆ ಆಗ್ತದೆ. ಬರೀ ಒಂದು ಎಲುಬು ಉಂಟು ಮತ್ತೇನೋ ಬೇರೆ ಇದ್ರೆ ಸಂಬಂಧ ಆಗುದಿಲ್ಲ. ಕೆಲವು ಸತಿ ಪ್ರಾಣಿಗಳದ್ದು ಇರ್ಬೋದು, ಪ್ರಾಣಿಗಳ ಎಲುಬು ಇರ್ಬೋದು, ಕೆಲವು ಸತಿ ಪ್ರಾಣಿಗಳ ಅಂಶವೂ ಇರ್ಬೋದು. ಸಿಕ್ತಂತ ಹೇಳಲಿಕ್ಕೆ ಈ ಕಾಡಲ್ಲಿ ಬೇರೆ ಕಾಡು ಕೋಣವೋ ಅಥವಾ ಅಂತದ್ದು ಸತ್ತ ಎಲುಬು ಇರ್ಬೋದು, ಅದಿರ್ಬೋದು. ನೀವು ಮನುಷ್ಯರೇ ಸಿಕ್ಕಿರ್ಬೇಕಂತಿಲ್ಲ. ಅಲ್ಲ, ಒಂದು ಎಲುಬು ಸಿಕ್ಕಿದ ಕೂಡಲೇ ಇದು ಅಲ್ಲೇ FSL ತಜ್ಞ ಆ ಸ್ಪಾಟ್ ಅಲ್ಲೇ ಇದ್ರೆ ಸರ್, ಅವನಿಗೆ ಆ ಎಲುಬು ನೋಡಿದ ಕೂಡಲೇ ಇದು ಮನುಷ್ಯನದ್ದು ಪ್ರಾಣಿಯದ್ದು ಅಂತ ಗೊತ್ತಾಗ್ಬಿಡ್ತದ? ಅದು ಗೊತ್ತಾಗ ಮನುಷ್ಯ ಎಲುಬಿನಲ್ಲಿ ಮನುಷ್ಯದ್ದು ಗೊತ್ತಾಗತ್ತಲ್ಲ. ಬರೀ ಒಂದು ಅಂಶಗಳು ಕೆಲವು ಸಿಕ್ಕಿದ್ರೆ ಪ್ರಾಣಿಗಳ ಎಲುಬು ಹುಡುಕ ನಿಮಗೆ ಕೆಲವು ಸತಿ ಬಂದಾಗ ಯಾವ್ದಂತ ಹೇಳುವ ಅಂಶಗಳು ಕೂಡ ಇರ್ತದೆ. ಅದಕ್ಕೆ ಗೊತ್ತಾಗೋದಿಲ್ಲ ಅಂತ ಎಷ್ಟೋ ತಜ್ಞರಿಗೆ ಗೊತ್ತಾಗ್ತದೆ ಇದು ಮನುಷ್ಯದ್ದು ಅಂತ. ಆದ್ರೆ ಮನುಷ್ಯದ್ದು ಅಂತ ಗೊತ್ತು ಮಾಡ್ಲಿಕ್ಕೆ ಆಗ್ತದೆ. ಹೌದು. ಆದ್ರೆ ಅಂಶ ಇಲ್ಲದೆ ಬರೀ ಒಂದ್ ಸಣ್ಣ ಎಲುಬು ಸಿಕ್ಕಿದ್ರೆ ಅದು ಯಾರ್ದು ಅಂತ ಹೇಳುವಂತದ್ದು. ಯಾಕೆಂದ್ರೆ ನೀವು ಗುಡ್ಡಿ ಹೂಡಿದಲ್ಲೇ ಎಲುಬು ಮನುಷ್ಯರದೇ ಗುಂಡು ಹೂಡಬೇಕಂತಿಲ್ಲ ಅಲ್ಲ. ಹೌದು, ಕರೆಕ್ಟ್. ಅದು ಕಾಡಿನ ಪರಿಸರ ಆಗಿರೋದ್ರಿಂದ ಅಲ್ಲಿ ಸಾಕಷ್ಟು ಪ್ರಾಣಿಗಳು ಓಡಾಡ್ತಿರ್ತವೆ. ಅನೇಕ ಪ್ರಾಣಿಗಳು ಕಾಡಲ್ಲಿ ಸಹಜ ಸಾವುಗಳನ್ನು ಅಪ್ತವೆ. ಸೊ ಹೀಗಾಗಿ ಏನು ಗೊತ್ತಿಲ್ಲ ಇದು ಯಾವ್ದು ಅಂಶ ಉಳಿದ್ದಾರೆ ಅಂತ ಹೇಳಿದ್ರೆ ಮತ್ತೆ ಟೆಸ್ಟ್ ಮಾಡಿ ಗೊತ್ತಾಗ್ತದೆ. ಅದರಿಂದ ಈ ಸಮಸ್ಯೆ ಪರಿಹಾರ ಆಗ್ತದೆ. ಯಾಕಂದ್ರೆ ಅವರು DNA ಆದ ಮೇಲೆ DNA ಗೊತ್ತಾದ ಮೇಲೆ ಯಾರು ಅಂತ ಹುಡುಕ್ಲಿಕ್ಕೆ ತಯಾರು ಮಾಡೋದು ಅದು ಅಂಶ ಬಳಕೆ ಬಂದೇ ಬರ್ತದೆ. ನಿಜ. ಬಂದೆ ಸರ್, ನಿಜ. ಓಕೆ. ಒಳ್ಳೆ ಮಾಹಿತಿಯನ್ನ ಹಂಚಿಕೊಂಡಿದ್ದೀರಿ ಸರ್. ನಿಮಗೆ ತುಂಬಾ ಧನ್ಯವಾದಗಳು. ಬಹಳ ಎಕ್ಸ್ಕ್ಲೂಸಿವ್ ಇನ್ಫಾರ್ಮೇಶನ್ಗಳು ಅನೇಕರಿಗೆ ಗೊತ್ತಿರೋದಿಲ್ಲ. ಹಾಗಾಗಿ ವೈದ್ಯರಾದವರಿಗೆ ಇಂಥ ಮಾಹಿತಿಯನ್ನು ಗೊತ್ತಿರುತ್ತೆ. ನೀವು ಮೂಲತಃ ವೈದ್ಯರು ಅನ್ನೋದು ಕೂಡ ನಮ್ಗೊಂದು ಹೆಗ್ಗಳಿಕೆ. ಅದು ಸ್ವಲ್ಪ ಆಗಿನ ಕಾಲದ್ದು ನಿಜ. ಓಕೆ, ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್.
ನೇತ್ರಾವತಿಯ ಪ್ರಕರಣ ಬಹಳಷ್ಟು ಸಂಚಲನವನ್ನ ಮೂಡಿಸ್ತಾ ಇದೆ. ಪ್ರಮುಖವಾಗಿ ಸೋಮವಾರದಂದು ಗುರುತು ಮಾಡುವಂತಹ ಕಾರ್ಯ ಆದರೆ ತದಬಳಿಕ ಇದು 3ನೇ ದಿನ ಉತ್ಖನನದ ಕಾರ್ಯ ಆಗ್ತದೆ. ಮೊದಲ ದಿನ ಮೊದಲ ಗುರುತನ್ನ ಉತ್ಖನನ ಮಾಡಲಾಗಿತ್ತು, 2ನೇ ದಿನ 2, 3 ಮತ್ತು 4, 5ನೇ ಗುರುತನ್ನ ಅಂದ್ರೆ 5 ಗುರುತುಗಳ ಒಟ್ಟು ಗುರುತು ಮಾಡಲಾಗಿತ್ತು. ಒಟ್ಟಿನಲ್ಲಿ ಈ 5 ಗುರುತುಗಳಲ್ಲಿ ಯಾವುದೇ ರೀತಿಯಂತ ಕಳೆ ಬರ ಸಿಕ್ಕಿರಲಿಲ್ಲ. ಇದೀಗ 3ನೇ ದಿನ 6ನೇ ಗುರುತನ್ನ ಉತ್ಖನನ ಮಾಡಲಾಗಿದೆ. ಇದರಲ್ಲಿ ಕಳೆ ಬರ ಸಿಕ್ಕಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಅದರ ಜೊತೆಗೆ ಇಲ್ಲಿ ಈಗ ನಾವಿರುವಂತಹದ್ದು ನೇತ್ರಾವತಿಯ ಸುದಗಂಡಿ ಅಂತ ಏನು ಕರಿತೀವಿ, ಅಲ್ಲಿಯ ಸೇತುವೆಯ ಪಕ್ಕದಲ್ಲಿ. ಈ ಸೇತುವೆಯ ಪಕ್ಕದಲ್ಲಿ ಬಹಳಷ್ಟು ಜನ, ಒಂದು ಕಡೆ ಮಾಧ್ಯಮದವರು, ಮತ್ತೊಂದು ಕಡೆ ಸಾರ್ವಜನಿಕರು ಸೇರಿದ್ದು ಈ ಸೇತುವೆಯ ಪೂರ್ತಿ ಜನ ಜಂಗುಳಿಯೇ ಸೇರಿರುವಂತದ್ದನ್ನ ತಾವೀಗ ನೋಡ್ತಾ ಇದ್ದೀರಿ. ಇದು ಸೇತುವೆಯ ಮೇಲ್ಭಾಗದ ದೃಶ್ಯಾವಳಿಯನ್ನ ತಾವೀಗ ನೋಡ್ತಾ ಇರುವಂತದ್ದು. ಪಾಯಿಂಟ್ 6 ನಲ್ಲಿ ನಡೀತಾ ಇರುವಂತಹ ಉತ್ಖನನ ಇನ್ನು ಕೂಡ ಮುಂದುವರಿತಾ ಇದೆ. ಅಲ್ಲಿ ಈಗಷ್ಟೇ ಅಂದ್ರೆ ಈಗಾಗಲೇ ಅಲ್ಲಿ ಮೂಳೆಗಳು ದೊರೆತಿರುವಂತಹ ಹಿನ್ನೆಲೆಯಲ್ಲಿ FSL ನ ಒಂದಷ್ಟು ವಿಧಿವಿಧಾನಗಳು ಅಲ್ಲಿ ನಡೀತಾ ಇದೆ. ಸೊ ಹೀಗಾಗಿ ಈ ಎಲ್ಲ ವಿಧಿವಿಧಾನಗಳು ಅಥವಾ ಅಲ್ಲಿ ನಡೆಯುವಂತಹ ಈ ಒಂದು ಪ್ರಕ್ರಿಯೆಗಳು ಹೊರಗೆ ಕಾಣಿಸಬಾರದು ಎನ್ನುವಂತ ಹಿನ್ನೆಲೆಯಲ್ಲಿ, ಅಂದ್ರೆ ಅದು ಬಹಳಷ್ಟು ಸೂಕ್ಷ್ಮ ವಿಚಾರಗಳಾಗಿರೋದ್ರಿಂದ ಬಹಳಷ್ಟು ಸೂಕ್ಷ್ಮವಾಗಿ ಅದೆಲ್ಲವನ್ನು ಕೂಡ ಕಲೆಕ್ಟ್ ಮಾಡಿ ಅದನ್ನ ಲ್ಯಾಬ್ಗೆ ಕಳಿಸುವಂತಹ ಒಂದು ಅನಿವಾರ್ಯತೆ ಇರೋದ್ರಿಂದ ಯಾರಿಗೂ ಕೂಡ ಹೊರಭಾಗದಲ್ಲಿ ಯಾರಿಗೂ ಕೂಡ ಕಾಣಿಸದ ಹಾಗೆ ಒಂದು ಮರೆಯ ವ್ಯವಸ್ಥೆಯನ್ನ ಮಾಡಿ ಅಲ್ಲಿ ಈಗ ಅದನ್ನ ಒಂದು ಸಂಗ್ರಹ ಮಾಡುವಂತಹ ಕೆಲಸಗಳಾಗ್ತಾ ಇದೆ. ಬಹುಶಃ ಇವತ್ತು ಬೆಳಗ್ಗಿನಿಂದ ಒಂದೇ ಪಾಯಿಂಟ್ ನಲ್ಲಿದ್ದಾರೆ. ಪಾಯಿಂಟ್ ನಂಬರ್ 6 ನಲ್ಲೇ ಈ ಒಂದು ಉತ್ಖನನ ನಡೀತಾ ಇರುವಂತದ್ದು ನಾವು ನೋಡ್ತಾ ಇದ್ದೇವೆ. ಸೊ ಊಟದ ವ್ಯವಸ್ಥೆಯನ್ನ ಕೂಡ ಅಲ್ಲಿಗೆ ತರಿಸಿಕೊಂಡಿದ್ರು. ಸೊ ಊಟವನ್ನ ಮುಗಿಸಿಕೊಂಡು ಮತ್ತೆ ಈಗ ಕಾರ್ಯಾಚರಣೆ ನಿರಂತರವಾಗಿ ಮುಂದುವರಿತಾ ಇದೆ ಅನ್ನುವಂಥದ್ದು ಲಭಿಸ್ತಾ ಇರುವಂತಹ ಮಾಹಿತಿ. ಅದರ ಜೊತೆಗೆ ಅಲ್ಲಿ ಪರಿಸ್ಥಿತಿ ಹೇಗಿತ್ತು, ನೇತ್ರಾವತಿ ಸ್ನಾನಘಟ್ಟದ ಬಳಿ ಬಹಳಷ್ಟು ಸಂಖ್ಯೆಯಲ್ಲಿ ಸಾರ್ವಜನಿಕರು ಜಮಾಯಿಸಿದ್ದಾರೆ, ಕುತೂಹಲದಿಂದ ನೆರೆದಿದ್ದಾರೆ. ಬಹುಶಃ ಈ ಒಂದು SIT ಬೆಳ್ತಂಗಡಿ ಬಂದು ಆ ಬಳಿಕ ಧರ್ಮಸ್ಥಳ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತಹ ಮಹಜರು ಪ್ರಕ್ರಿಯೆಗಳು, ಆ ಬಳಿಕ ಆರಂಭಗೊಂಡಂತಹ ಈ ಒಂದು ಎಕ್ಸ್ಹ್ಯೂಮೇಷನ್ ಪ್ರಾಸೆಸ್ ಇರ್ಬೋದು, ಈ ಎಲ್ಲ ಹಂತದಲ್ಲೂ ಕೂಡ ಪ್ರತಿಯೊಂದು ಬೆಳವಣಿಗೆಗಳನ್ನ ಕೂಡ ಬಹಳಷ್ಟು ಕುತೂಹಲದಿಂದ ಗಮನಿಸ್ತಾ ಬರ್ತಾ ಇದ್ದಾರೆ. ಪ್ರತಿಯೊಂದು ಹಂತದಲ್ಲೂ ಕೂಡ ಪ್ರತಿ ದಿನವೂ ಕೂಡ ಅಲ್ಲಿ ನೇತ್ರಾವತಿ ಸ್ನಾನಘಟ್ಟದ ಬಳಿ ಸಾರ್ವಜನಿಕರು ಜಮಾಯಿಸಿರುವಂತಹ ದೃಶ್ಯಗಳು ಕಂಡು ಬಂದಿತ್ತು. ನೂರಾರು ಸಂಖ್ಯೆಯಲ್ಲಿ ಜನರು ಬಂದು ಸೇರಿದ್ರು. ಏನಾಗ್ತಾ ಇದೆ ಅನ್ನುವಂಥದ್ದನ್ನ ಗಮನಿಸ್ತಾ ಇದ್ರು. ಏನಾದ್ರೂ
ಸಿಕ್ತಾ ಅನ್ನುವಂತಹ ಒಂದು ಮಾತುಗಳೇ ಎಲ್ಲರಲ್ಲೂ ಕೂಡ ಕೇಳಿ ಬರ್ತಾ ಇದ್ದಂಥದ್ದು. ಸೊ ಅದೇ ರೀತಿ ಇವತ್ತು ಕೂಡ ಅಂದ್ರೆ ಇವತ್ತು ನೇತ್ರಾವತಿ ಸ್ನಾನಘಟ್ಟದ ಬಳಿಗೆ ತೆರಳಿಲ್ಲ ಯಾರು ಕೂಡ ಅಧಿಕಾರಿಗಳು. ನೇತ್ರಾವತಿ ಸೇತುವೆಯ ಸಮೀಪವೇ ಇಳಿದುಕೊಂಡು ಸುದೆಗಂಡಿ ಎನ್ನುವಂತಹ ಪ್ರದೇಶದಲ್ಲಿ ಇಳಿದುಕೊಂಡು ನದಿಯ ಸಮೀಪದಿಂದ ಹಾದು ಈ ಒಂದು ಜಾಗಕ್ಕೆ ತೆರಳಿರುವಂತದ್ದು. ಸೊ ಹಾಗಾಗಿ ನೇತ್ರಾವತಿ ಸೇತುವೆ ಸಮೀಪ ಈಗ ಬಹಳಷ್ಟು ಜನರು ಕುತೂಹಲದಿಂದ ನೆರೆದಿದ್ದಾರೆ. ಆ ನಡುವೆ SIT ಒಂದು ತಂಡ ಇಲ್ಲಿ ಈ ಒಂದು ಉತ್ಖನನದ ಕಾರ್ಯದಲ್ಲಿ ತೊಡಗಿಕೊಂಡಿದ್ರೆ ಅಂದ್ರೆ ನಿರಂತರವಾಗಿ ಈ ಒಂದು ಪ್ರಕ್ರಿಯೆಯ ಹಿಂದೆ ಇದ್ರೆ ಇನ್ನೊಂದು ತಂಡ ಅಂದ್ರೆ ಹಲವು ತಂಡಗಳಾಗಿ ಇದನ್ನ ಒಂದು ಉಪತಂಡಗಳಾಗಿ ವಿಭಜನೆ ಮಾಡಿಕೊಂಡು ತನಿಖೆಗೆ ಬೇಕಾದಂತಹ ಪೂರಕ ವಿಚಾರಗಳನ್ನ ಮಾಡ್ತಾ ಇದೆ. ಸೊ ಆ ಪೈಕಿ ಮೊದಲ ದಿನದ ಉತ್ಖನನದಲ್ಲಿ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇರುವಂತಹ ಪ್ಯಾನ್ ಕಾರ್ಡ್ ಒಂದರ ಬಗ್ಗೆ, ಆ ಪಾನ್ ಕಾರ್ಡ್ ನ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕಿದೆ. ಈಗಾಗಲೇ ಆ ಒಂದು ಅಪ್ಡೇಟ್ ಅನ್ನ ಕೂಡ ಸುದ್ದಿ ನ್ಯೂಸ್ ಬೆಳ್ತಂಗಡಿ ನಿಮಗೆ ಕೊಟ್ಟಿದೆ ಅನ್ನುವಂಥದ್ದು. ಸೊ ಆ ಒಂದು ಪ್ಯಾನ್ ಕಾರ್ಡ್ ನ ವಾರಸುದಾರರು ಯಾರು ಅನ್ನುವಂಥದ್ದನ್ನ SIT ಕಲೆ ಹಾಕಿದೆ. ಅದರಲ್ಲಿದ್ದಂತಹ ಪ್ಯಾನ್ ನಂಬರ್ ಅನ್ನ ಟ್ರ್ಯಾಕ್ ಮಾಡಿ ಅದರ ವಾರಸುದಾರರನ್ನ ಒಂದು ಪತ್ತೆ ಹಚ್ಚುವಂತ ಪ್ರಯತ್ನವನ್ನ ಮಾಡಿದಂತಹ ಸಂದರ್ಭದಲ್ಲಿ ಆ ವಾರಸುದಾರನ ತಂದೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಜೊತೆಗೆ ಆ ಒಂದು ಪ್ಯಾನ್ ಕಾರ್ಡ್ ನ ವಾರಸುದಾರ ಯಾರಿದ್ದಾರೆ ಅವರು 2025 ಮಾರ್ಚ್ ನಲ್ಲಿ ಜಾಂಡಿಸ್ ನಿಂದ ಮೃತಪಟ್ಟಿದ್ರು ಎನ್ನುವಂತಹ ಒಂದು ಡೀಟೇಲ್ಸ್ ಕೂಡ ಲಭಿಸಿರುವಂತದ್ದು. ಹಾಗಿದ್ದಾಗ ಆ ಪ್ಯಾನ್ ಕಾರ್ಡ್ ಇಲ್ಲಿಗೆ ಹೇಗೆ ಬಂತು, ಈ ಒಂದು ನೇತ್ರಾವತಿ ಸ್ನಾನಘಟ್ಟ ಸಮೀಪದ ಫಸ್ಟ್ ಪಾಯಿಂಟ್ ಏನಿತ್ತು ಅಲ್ಲಿಗೆ ಹೇಗೆ ಬಂತು, ಅಲ್ಲಿ ಹೇಗೆ ಲಭ್ಯ ಆಯಿತು ಅನ್ನುವಂಥದ್ದು ಈಗ ಬಹಳಷ್ಟು ಕುತೂಹಲ ಕೆರಳಿಸಿರುವಂತಹ ಪ್ರಶ್ನೆ. ಆ ಒಂದು ಪ್ರಶ್ನೆಗೆ ಉತ್ತರವನ್ನ ಕಂಡುಹಿಡಿಯುವಂತಹ ನಿಟ್ಟಿನಲ್ಲೂ ಕೂಡ ಈಗ ಅಧಿಕಾರಿಗಳ ಪ್ರಯತ್ನ ಮುಂದುವರೆದಿದೆ. ಆ ನಿಟ್ಟಿನಲ್ಲೂ ಕೂಡ SIT ಕಾರ್ಯಪ್ರವೃತ್ತವಾಗಿದೆ. ಒಂದು ತಂಡ ಈ ಒಂದು ಮಾಹಿತಿಗಳನ್ನ ಕಲೆ ಹಾಕುವಂತಹ ನಿಟ್ಟಿನಲ್ಲಿ ಈಗಾಗಲೇ ಕೆಲಸವನ್ನ ಮಾಡ್ತಾ ಇದೆ. ಅದೇ ರೀತಿ ಹಲವು ಆಯಾಮಗಳಲ್ಲಿ ಕೂಡ ಇಲ್ಲಿ ಒಂದು ಮಾಹಿತಿಗಳನ್ನ ಕಲೆ ಹಾಕುವಂತಹ ಕೆಲಸಗಳು ನಡೀತಾ ಇದೆ ಅನ್ನುವಂಥದ್ದು. ಅದರ ನಡುವೆ ಇರುವಂತಹ ಒಂದಷ್ಟು ಬೆಳವಣಿಗೆಗಳ ಬಗ್ಗೆ ಬೆಳಕು ಚೆಲ್ತಾ ಹೋದ್ರೆ ಧರ್ಮಸ್ಥಳ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸಿದ್ದಂಥವರ ಡೀಟೇಲ್ಸ್ ಅನ್ನ ಕೂಡ ಈಗ SIT ಕಲೆ ಹಾಕ್ತಾ ಇದೆ ಎನ್ನುವಂತಹ ಒಂದು ಮಾಹಿತಿಗಳು ಕೂಡ ಇರುವಂತದ್ದು. 1995ರಿಂದ ಧರ್ಮಸ್ಥಳ ಹೊರಠಾಣೆಯಲ್ಲಿ ಕರ್ತವ್ಯ ನಿರ್ವಹಣೆ ಮಾಡಿದಂತಹ ಎಲ್ಲ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ಟೋಟಲ್ ಡೀಟೇಲ್ಸ್ ನಮಗೆ ಬೇಕು ಅನ್ನುವಂಥದ್ದು ವಿಶೇಷ ತನಿಖಾ ತಂಡದ ಅಧಿಕಾರಿಗಳ ಒಂದು ಬೇಡಿಕೆ. ಈ ಒಂದು ಬೇಡಿಕೆಯನ್ನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಮುಂದೆ ಇಟ್ಟಿದ್ದಾರೆ. SP ಡಾಕ್ಟರ್ ಅರುಣ್ ಕುಮಾರ್ ಅವರಿಗೆ ತಿಳಿಸಿದ್ದಾರೆ ಎನ್ನುವಂತಹ ಒಂದು ಡೀಟೇಲ್ಸ್ ಕೂಡ ಈಗ ಲಭ್ಯ ಆಗ್ತಾ ಇರುವಂತದ್ದು. ಅಂದ್ರೆ ಇದಕ್ಕೂ ಕೂಡ ಒಂದು ಕಾರಣ ಇದೆ ಅನ್ನುವಂಥದ್ದನ್ನ ಹೇಳಲಾಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಈ ಒಂದು ದೂರನ್ನ ಕೊಟ್ಟಿರುವಂತಹ ವ್ಯಕ್ತಿ ಸಾಕ್ಷಿ ದೂರುದಾರ ನಾನು ಈ ಹಿಂದೆ ಹೆಣವನ್ನ ಹೂಳುವಂತಹ ಸಂದರ್ಭದಲ್ಲಿ ಪೊಲೀಸರು ಸಹಕಾರ ಕೊಟ್ಟಿದ್ರು ಎನ್ನುವಂತಹ ಒಂದು ವಿಚಾರವನ್ನ SIT ಟೀಮ್ನ ಮುಂದೆ ಅಂದ್ರೆ SIT ಮುಂದೆ ಹೇಳಿದ್ರು ಅಂತ ಹೇಳಲಾಗ್ತಾ ಇದೆ. ಸೊ ಹಾಗಾಗಿ ಆ ಹಿನ್ನೆಲೆಯಲ್ಲಿ ಈ ಒಂದು ಕ್ರಮವನ್ನ ಕೈಗೊಂಡಿದ್ದಾರೆ ಅನ್ನುವಂಥದ್ದು ಈಗ ಲಭಿಸ್ತಾ ಇರುವಂತಹ ಮಾಹಿತಿ. ಸೊ ಹೀಗಾಗಿ 1995ನಿಂದ 1995ರಿಂದ ಧರ್ಮಸ್ಥಳ ಹೊರಠಾಣೆಯಲ್ಲಿ ಯಾರೆಲ್ಲ ಅಧಿಕಾರಿಗಳು ಕರ್ತವ್ಯವನ್ನ ನಿರ್ವಹಣೆ ಮಾಡಿದ್ದಾರೋ ಅವರೆಲ್ಲರ ಡೀಟೇಲ್ಸ್ ಬೇಕು. ಅವರಿಂದ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕುವಂತಹ ಸಾಧ್ಯತೆಗಳು ಕೂಡ ದಟ್ಟ ಆಗಿದೆ. ಸೊ ಆ ನಿಟ್ಟಿನಲ್ಲೂ ಕೂಡ ಈ ಒಂದು ತಂಡ ಮುಂದುವರೆದಿದೆ ಅನ್ನುವಂಥದ್ದನ್ನ ಇಲ್ಲಿ ವಿಶೇಷವಾಗಿ ಹೇಳಬಹುದು. ಈ ನಡುವೆ SIT ಮುಖ್ಯಸ್ಥರಾಗಿರುವಂತಹ ಪ್ರಣವ್ ಮೊಹಾಂತಿ ಅವರು ಕೂಡ ಈ ಒಂದು ಸ್ಥಳಕ್ಕೆ ಭೇಟಿಯನ್ನ ಕೊಡ್ತಾರೆ ಎನ್ನುವಂತಹ ಒಂದು ಮಾಹಿತಿಗಳಿದೆ. ಒಂದಷ್ಟು ಅವಶೇಷಗಳು, ಮೂಳೆಯ ತುಂಡುಗಳು ಪತ್ತೆಯಾಗಿರುವಂತಹ ಹಿನ್ನೆಲೆಯಲ್ಲಿ ಬಂದು ಒಂದಷ್ಟು ಡೀಟೇಲ್ಸ್ ಅನ್ನ ಕಲೆ ಹಾಕಬಹುದು ಅಥವಾ ಅಪ್ಡೇಟ್ಸ್ ಅನ್ನ ತಿಳ್ಕೊಳ್ಬಹುದು ಎನ್ನುವಂತಹ ನಿರೀಕ್ಷೆಗಳು, ಜೊತೆಗೆ DIG ಅವರು ಕೂಡ ಬರ್ತಾರೆ ಎನ್ನುವಂತಹ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ಅದರ ಜೊತೆಗೆ ಮಧ್ಯಾಹ್ನದ ವೇಳೆಗೆ ಶ್ವಾನದಳ ಕೂಡ ಆಗಮಿಸಿ, ಡಾಗ್ ಸ್ಕ್ವಾಡ್ ಕೂಡ ಆಗಮಿಸಿ ಅಲ್ಲಿಂದ ತೆರಳಿರುವಂಥದ್ದನ್ನು ಕೂಡ ನಾವು ಗಮನಿಸಿದ್ದೇವೆ. ಸೊ ಹೀಗಾಗಿ ಬೆಳಗ್ಗಿನಿಂದ ಬಹಳಷ್ಟು ಬೆಳವಣಿಗೆಗಳು ನಡೀತಾ ಇದೆ. ಈ ಒಂದು ಪಾಯಿಂಟ್ ನಂಬರ್ 6ಗೆ ಸಂಬಂಧಪಟ್ಟ ಹಾಗೆ ನಿನ್ನೆಯ ಒಂದು ಬೆಳವಣಿಗೆಯನ್ನ ಗಮನಿಸಿದ್ರೆ 4 ಪಾಯಿಂಟ್ಗಳನ್ನ ಎಕ್ಸ್ಹ್ಯೂಮೇಷನ್ ಮಾಡಿದ್ರು, ಅದು ಕೂಡ ಮಾನವ ಶ್ರಮದ ಮೂಲಕ. ಆದ್ರೆ ಇವತ್ತು ಒಂದಷ್ಟು ಕುರುಹುಗಳು ಅಂದ್ರೆ ಅವಶೇಷಗಳು ಪತ್ತೆಯಾಗಿರುವಂತಹ ಹಿನ್ನೆಲೆಯಲ್ಲಿ ಬಹಳಷ್ಟು ಒಂದು ಪ್ರಕ್ರಿಯೆಗಳು ನಡೆಯಬೇಕಾಗಿರುವಂತಹ ಹಿನ್ನೆಲೆಯಲ್ಲಿ ಆ ಒಂದು ಪ್ರಕ್ರಿಯೆಯನ್ನ ಮುಗಿಸಿಕೊಳ್ಳುವ ತನಕ ಮುಂದಿನ ಪಾಯಿಂಟ್ಗೆ ತೆರಳೋದಿಲ್ಲ. ಒಂದು ಪಾಯಿಂಟ್ ಅನ್ನ ಟೋಟಲ್ ಆಗಿ
ಮಾಡಿಕೊಂಡು ಆ ಒಂದು ಪಾಯಿಂಟ್ ನ ಕೆಲಸಗಳನ್ನ ಟೋಟಲ್ ಆಗಿ ಮುಗಿಸಿಕೊಂಡು ಮತ್ತೆ ಮುಂದಕ್ಕೆ ಅಂದ್ರೆ ಮುಂದಿನ ಪಾಯಿಂಟ್ ನತ್ತ ಗಮನವನ್ನ ಹರಿಸುವಂತಹ ವಿಚಾರಗಳಿದೆ ಅನ್ನುವಂಥದ್ದು ತಿಳಿದು ಬರ್ತಾ ಇದೆ. ಸೊ ಹಾಗಾಗಿ ಈಗ ಸದ್ಯಕ್ಕೂ ಕೂಡ ಅಂದ್ರೆ ಈಗಿನವರೆಗೂ ಕೂಡ ಪಾಯಿಂಟ್ ನಂಬರ್ 6 ನಲ್ಲೇ ಅಧಿಕಾರಿಗಳು ಈ ಒಂದು ಉತ್ಖನನದ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ. ಜೊತೆಗೆ ಅಲ್ಲಿ ಏನಾದರೂ ಸಿಗುತ್ತಾ ಅನ್ನುವಂಥದ್ದನ್ನ ಫರ್ದರ್ ಒಂದು ಮಾಹಿತಿ ಕಲೆ ಹಾಕುವಂತಹ ಕೆಲಸಗಳನ್ನ ಅಲ್ಲಿ ಮಾಡ್ತಾ ಇದ್ದಾರೆ. FSL ಅಫಿಷಿಯಲ್ಸ್ ಹಾಗೇನೆ ಸೋಕೋ ಅಫಿಷಿಯಲ್ಸ್ ಎಲ್ಲರೂ ಕೂಡ ಅಲ್ಲಿ ಕಾರ್ಯಪ್ರವೃತ್ತರಾಗಿದ್ದಾರೆ. ಇನ್ನು ಅವರ ಒಂದು ಕೆಲಸ ಕಾರ್ಯಗಳನ್ನ ಒಂದು ರಹಸ್ಯವಾಗಿ ನಡೆಸುವಂತ ಹಿನ್ನೆಲೆಯಲ್ಲಿ ಅಂದ್ರೆ ಹೊರ ಜಗತ್ತಿಗೆ ಕಾಣದ ಹಾಗೆ ಒಂದು ನಡೆಸಬೇಕಾಗಿರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿಗೆ ಒಂದು ಸ್ಕ್ರೀನ್ ನ ವ್ಯವಸ್ಥೆಯನ್ನ ಮಾಡಿಕೊಂಡು ಅಂದ್ರೆ ಪರದೆಯ ಒಂದು ವ್ಯವಸ್ಥೆಗಳನ್ನ ಮಾಡಿಕೊಂಡಿದ್ದಾರೆ. ಸೊ ಅಲ್ಲಿ ಆ ಮೂಲಕ ಅಲ್ಲಿ ಕೆಲಸ ಕಾರ್ಯಗಳು ನಡೀತಾ ಇದೆ ಅನ್ನುವಂಥದ್ದನ್ನ ಕೂಡ ನಾವು ಈಗಾಗಲೇ ಗಮನಿಸ್ತಾ ಇದ್ದೇವೆ. ಇನ್ನು ಈ ನಡುವೆ SITಗೆ ಇನ್ನೊಂದಷ್ಟು ಪೊಲೀಸರನ್ನ ಕೂಡ ಹೆಚ್ಚುವರಿಯಾಗಿ ನೇಮಕ ಮಾಡಿಕೊಳ್ಳಲಾಗಿದೆ ಎನ್ನುವಂಥ ಒಂದು ಮಾಹಿತಿಗಳು ಕೂಡ ಲಭ್ಯ ಇದೆ. ಸೊ ಈಗಾಗಲೇ 3 ಹೈಯರ್ ಆಫೀಸರ್ಸ್ ಜೊತೆಗೆ 20 ಮಂದಿ ಅಧಿಕಾರಿಗಳನ್ನ ನೇಮಕ ಮಾಡಿಕೊಳ್ಳಲಾಗಿತ್ತು. ಮುಖ್ಯವಾಗಿ ಪ್ರಣವ್ ಮೊಹಂತಿ ಅವರು ಈ ಒಂದು ತಂಡದ ಮುಖ್ಯಸ್ಥರಾಗಿದ್ರು. ಹಾಗೇನೆ ಅನುಚೇತ್ ಅವರು ಇದರ ಒಂದು ನೇತೃತ್ವವನ್ನ ಇದರ ಮೇಲುಸ್ತುವಾರಿಯನ್ನ ನೋಡಿಕೊಳ್ತಾ ಇದ್ದಾರೆ. ಅದರ ಜೊತೆಗೆ ಇನ್ನೊಂದಷ್ಟು ಅಧಿಕಾರಿಗಳನ್ನ ನೇಮಕ ಮಾಡಲಾಗಿತ್ತು. ಜೊತೆಗೆ 20 ಕೆಳಹಂತದ ಅಧಿಕಾರಿಗಳನ್ನ ಕೂಡ ಈ ಒಂದು ತನಿಖೆಗೆ ಸಂಬಂಧಪಟ್ಟ ಹಾಗೆ ಈ ಒಂದು ತಂಡಕ್ಕೆ ನೇಮಕ ಮಾಡಿಕೊಳ್ಳಲಾಗಿತ್ತು. ಇದೀಗ ಎಡಿಷನ್ ಅಲ್ಲಿ 9 ಮಂದಿ ಪೊಲೀಸರನ್ನ ನೇಮಕ ಮಾಡಿಕೊಳ್ಳಲಾಗಿದೆ ಎನ್ನುವಂತಹ ಡೀಟೇಲ್ಸ್ ಕೂಡ ಲಭಿಸ್ತಾ ಇದೆ. ಮುಖ್ಯವಾಗಿ ಉಪ್ಪಿನಂಗಡಿ ಪೊಲೀಸ್ ಠಾಣೆಯ ASI ಲಾರೆನ್ಸ್, ಸನ್ ಪೊಲೀಸ್ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ಪುನೀತ್, ಉಪ್ಪಿನಂಗಡಿ ಪೊಲೀಸ್ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ಮನೋಹರ, ವಿಟ್ಲ ಪೊಲೀಸ್ ಠಾಣೆಯ ಕಾನ್ಸ್ಟೇಬಲ್ ಮನೋಜ್, ಅದೇ ರೀತಿ ಪುಂಜಲಕಟ್ಟೆ ಪೊಲೀಸ್ ಠಾಣೆಯ ಕಾನ್ಸ್ಟೇಬಲ್ ಸಂದೀಪ್, ಉಡುಪಿ CSP ಠಾಣೆಯ ಕಾನ್ಸ್ಟೇಬಲ್ ಲೋಕೇಶ್, ಹೊನ್ನಾವರ ಪೊಲೀಸ್ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ಸತೀಶ್ ನಾಯ್ಕ, ಮಂಗಳೂರು FMS ದಳದ ಹೆಡ್ ಕಾನ್ಸ್ಟೇಬಲ್ ಜಯರಾಮೇಗೌಡ ಮತ್ತು ಹೆಡ್ ಕಾನ್ಸ್ಟೇಬಲ್ ಬಾಲಕೃಷ್ಣ ಅವರನ್ನ ಇಮಿಡಿಯೇಟ್ ಆಗಿ ಜಾರಿಗೆ ಬರುವ ಹಾಗೆ SITಗೆ ಒಂದು ನೇಮಕ ಮಾಡಿ SITಗೆ ರಿಪೋರ್ಟ್ ಮಾಡಿಕೊಳ್ಳೋ ಹಾಗೆ DGIGP ಡಾಕ್ಟರ್ MA ಸಲೀಂ ಅವರು ಜುಲೈ 30ರಂದು ಅಂದ್ರೆ ನಿನ್ನೆ ಒಂದು ಆದೇಶವನ್ನ ಹೊರಡಿಸಿರುವಂತದ್ದು. ಸೊ ಹಾಗಾಗಿ SIT ಟೀಮ್ SIT ಇನ್ನಷ್ಟು ದೊಡ್ಡದಾಗಿದೆ ಈ ಒಂದು ತಂಡದಲ್ಲಿ. ಯಾಕಂತ ಹೇಳಿದ್ರೆ ತನಿಖೆ ಹಲವು ಆಯಾಮಗಳಲ್ಲಿ ಹಲವು ವಿಚಾರಗಳ ಹಿನ್ನೆಲೆಯಲ್ಲಿ ನಡೆಯಬೇಕಾಗಿರೋದ್ರಿಂದ ಒಂದಷ್ಟು ಮ್ಯಾನ್ ಪವರ್ ಅನ್ನ ಹೆಚ್ಚಿಸಿಕೊಂಡು ಈ ಒಂದು ತನಿಖೆಯನ್ನ ಕ್ಷಿಪ್ರವಾಗಿ ಮುಗಿಸುವಂಥದ್ದು ಈ ಒಂದು ತಂಡದ ಇರಾದೆ ಆಗಿರಬಹುದು. ಸೊ ಹೀಗಾಗಿ ಹೆಚ್ಚುವರಿ ಸಿಬ್ಬಂದಿಗಳನ್ನ ಅಥವಾ ಹೆಚ್ಚುವರಿ ಅಧಿಕಾರಿಗಳನ್ನ ನೇಮಕ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಈ ಒಂದು ಪ್ರಯತ್ನಗಳಾಗಿದೆ. ಸೊ ಈಗಾಗಲೇ 20 ಮಂದಿ ಅಧಿಕಾರಿಗಳನ್ನ ನೇಮಕ ಮಾಡಲಾಗಿತ್ತು. ಇದೀಗ ಎಡಿಷನ್ ಅಲ್ಲಿ 9 ಮಂದಿ ಅಧಿಕಾರಿಗಳು ಸಿಬ್ಬಂದಿಗಳು ಈ ಒಂದು ತಂಡಕ್ಕೆ ನೇಮಕಗೊಂಡಿದ್ದಾರೆ. ಅವರನ್ನ ನೇಮಕ ಮಾಡಿ DGIGP ಡಾಕ್ಟರ್ MA ಸಲೀಂ ಅವರು ಈಗಾಗಲೇ ಒಂದು ಆದೇಶವನ್ನ ಹೊರಡಿಸಿದ್ದಾರೆ ಅನ್ನುವಂಥದ್ದು.
ಒಂದಷ್ಟು ಬೆಳವಣಿಗೆಗಳು ನಡೀತಾ ಇದೆ. ಒಂದು ಉತ್ಖನನ ನಡೀತಾ ಇರುವಂತಹ ಸ್ಥಳದಲ್ಲಿ .6ನಲ್ಲಿ ಇನ್ನೂ ಕೂಡ ಕಾರ್ಯಾಚರಣೆ ಮುಂದುವರೆದಿದೆ ಎನ್ನುವಂತಹ ಮಾಹಿತಿ. ಇದೀಗ ಒಂದಷ್ಟು ದೃಶ್ಯಗಳನ್ನ ನಾವು ಗಮನಿಸ್ತಾ ಇದ್ದೇವೆ. ಇಲ್ಲಿ ಶೀಟ್ ಅನ್ನ ಅಳವಡಿಕೆ ಮಾಡೋದಿಕ್ಕೆ ಬೇಕಾದಂತಹ ವಸ್ತುಗಳನ್ನ ಅಂದ್ರೆ ರಾಡ್ಗಳನ್ನ ಪೈಪ್ಗಳನ್ನ ತೆಗೆದುಕೊಂಡು ಹೋಗಲಾಗ್ತಾ ಇದೆ ಪಿಕಪ್ ನಲ್ಲಿ. ಸೊ ಇದರ ಬಗ್ಗೆ ಒಂದಷ್ಟು ಕುತೂಹಲಗಳಿದೆ, ಯಾಕಾಗಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂಥದ್ದು. ಕಾರ್ಯಾಚರಣೆ ಇನ್ನೂ ಕೂಡ ಮುಂದುವರಿಯುತ್ತಾ ಏನಾಗಿದೆ ಅಂದ್ರೆ ಈಗಾಗಲೇ ಒಂದಷ್ಟು ಮೂಳೆಗಳ ತುಂಡುಗಳು ಸಿಕ್ಕಿದೆ ಅನ್ನುವಂತಹ ಮಾಹಿತಿ. ಸೊ ಏನಾಗ್ತಾ ಇದೆ ಅನ್ನುವಂಥದ್ದು ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಸೊ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ಮತ್ತೆ ದಾಮೋದರ್ ದೊಂಡೋಲೆ ಚಾನಲ್ ಮುಖ್ಯಸ್ಥರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ದಾಮೋದರ್, ಒಂದಷ್ಟು ಶೀಟ್ಗಳನ್ನ ಅಳವಡಿಕೆ ಮಾಡುವಂತಹ ಸಾಮಗ್ರಿಗಳು ಬಂದಿದೆ, ಯಾಕಾಗಿ, ಯಾವ ವಿಷಯಕ್ಕೆ ಅಂತ? ಈಗ ಇಲ್ಲಿ ಉತ್ಖನನ ಕಾರ್ಯಕ್ಕೆ ಮತ್ತು ಇನ್ನಿತರ ಕೆಲಸ ಕಾರ್ಯಗಳಿಗೆ ಬಹಳಷ್ಟು ತೊಂದರೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ, ಧಾರಾಕಾರವಾಗಿ ಮಳೆ ಸುರಿತಾ ಇರುವಂತಹ ಹಿನ್ನೆಲೆಯಲ್ಲಿ ಸೀಟ್ ಅಳವಡಿಕೆಯನ್ನ ಮಾಡಿ ಬಳಿಕ ಸೀಟ್ ಅಳವಡಿಕೆಯನ್ನ ಮಾಡಿ ಅಧಿಕಾರಿಗಳಿಗೆ ಮತ್ತು ಉತ್ಖನನ ಕಾರ್ಯಕ್ಕೆ ನೆರವಾಗುವಂತಹ ರೀತಿಯಲ್ಲಿ ಕೆಲಸವನ್ನು ನಿರ್ವಹಿಸ್ತಿದ್ದಾರೆ. ಯಾಕೆಂತಂದ್ರೆ ಧಾರಾಕಾರ ಮಳೆ ಬರ್ತಾ ಇದ್ದು ಬಹಳಷ್ಟು ಅಡ್ಡಿ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ, ಅದರ ಜೊತೆಗೆ ನೇತ್ರಾವತಿಯ ನದಿಯಲ್ಲಿಯೂ ಕೂಡ ನೀರಿನ ಮಟ್ಟ ಕೊಂಚ ಮಟ್ಟಿಗೆ ಏರಿಕೆಯಾಗಿರೋದ್ರಿಂದ ಮತ್ತು ಅದು ಕೂಡ ಉತ್ಖನನ ಸ್ಥಳಕ್ಕೆ ಏನಾದ್ರೂ ಬರುವಂತಹ ತನಕ ಇದೆಯೋ ಗೊತ್ತಿಲ್ಲ. ಈ ಹಿನ್ನೆಲೆಯಲ್ಲಿ ಅಲ್ಲಿ ಸೀಟ್ ಅಳವಡಿಕೆ ಆಗುವಂತಹದ್ದು, ಅಳವಡಿಕೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಎಲ್ಲ ಒಂದು ಸೀಟ್ ಅಳವಡಿಕೆ ಮಾಡ್ಲಿಕ್ಕೆ ಬೇಕಾದಂತಹ ವಸ್ತುಗಳನ್ನ ತೆಗೆದುಕೊಂಡು ಹೋಗ್ತಾ ಇರುವಂತದ್ದು ಮತ್ತು ಸೀಟ್ ಅನ್ನ ತೆಗೆದುಕೊಂಡು ಹೋಗ್ತಾ ಇರುವಂತದ್ದು, ಅಳವಡಿಕೆ ಮಾಡ್ತಾ ಇರುವಂತಹ ಕಾರ್ಯವನ್ನು ಕೂಡ ಮಾಡ್ತಾ ಇರುವಂತದ್ದು, ಇದನ್ನ ತಾವೀಗ ನೋಡ್ತಾ ಇದ್ರಿ. ಶೀಟ್ ಅಳವಡಿಕೆಗೆ ಬೇಕಾದಂತಹ ವ್ಯವಸ್ಥೆಗಳನ್ನ ಕಲ್ಪಿಸ್ತಾ ಇದ್ದಾರೆ. ಆ ವ್ಯವಸ್ಥೆಗಳನ್ನ ಕಲ್ಪಿಸಿಕೊಂಡು ಅದಕ್ಕೆ ಬೇಕಾದಂತಹ ಅಂದ್ರೆ ಅಲ್ಲಿ ಯಾವುದೇ ರೀತಿ ಕಾರ್ಯಾಚರಣೆಗೂ ಅಡ್ಡಿಯಾಗದಂತಹ ರೀತಿಯಲ್ಲಿ ವ್ಯವಸ್ಥೆಯನ್ನ ಮಾಡ್ಲಾಗ್ತಾ ಇದೆ. ಓಕೆ, ಸೊ ಅಂದ್ರೆ ಈಗ ಬೆಳಗ್ಗಿನಿಂದಲೂ ಕೂಡ .6ನಲ್ಲೇ ಇದ್ದಾರೆ, ಇನ್ನೂ ಕೂಡ ಅಲ್ಲೇ ನಡೀತಾ ಇದೆ ಕಾರ್ಯಾಚರಣೆ ಅಂತ. ಈಗ .6ನಲ್ಲಿ ಬಹುತೇಕ ಕಾರ್ಯಾಚರಣೆ ಮುಕ್ತಾಯಗೊಂಡಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತದೆ. .6ನಲ್ಲಿ ಕಾರ್ಯಾಚರಣೆ ಮುಕ್ತಾಯ ಆದ ನಂತರ ಅಲ್ಲಿ ಮಹಜರ ಕಾರ್ಯ ನಡಿಬೇಕು. ಯಾಕೆಂತಂದ್ರೆ ಅಲ್ಲಿ ಈಗ ಇದು ಕಳೇಬರ ಪತ್ತೆ ಆಗಿರುವಂತ ಹಿನ್ನೆಲೆಯಲ್ಲಿ ಮಹಜರ ಕಾರ್ಯ ಆಗ್ಬೇಕು. ಆ ಮಹಜರ ಕಾರ್ಯ ನಡೀತಾ ಇದೆ. ಅದರ ಅಂತಿಮ ಸ್ವರೂಪ ಇನ್ನೂ ಕೂಡ ಗೊತ್ತಾಗಿಲ್ಲ ಗೌತಮ್. ಓಕೆ, ಅಂದ್ರೆ ಈಗ ಮುಂದಿನ ಪಾಯಿಂಟ್ನತ್ತ ಇವತ್ತು ತೆರಳುವಂತಹ ಸಾಧ್ಯತೆಗಳಿದೆ. ಯಾಕಂತ ಹೇಳಿದ್ರೆ ಈಗಾಗಲೇ ಆಲ್ಮೋಸ್ಟ್ ಸಂಜೆ ಆಗ್ತಾ ಬಂದಿದೆ, 4:45 ಆಗ್ತಾ ಬಂದಿದೆ. ಸೊ ಈ ಬಗ್ಗೆ ಏನಾದ್ರೂ ಡೀಟೇಲ್ಸ್ ಲಭಿಸ್ತಾ ಇದೆಯಾ, ಅಥವಾ ಮತ್ತೆ ಮುಂದಕ್ಕೆ ತೆರಳಿ ಆ ಪಾಯಿಂಟ್ ಅನ್ನ ಕೂಡ ಉತ್ಖನನ ಮಾಡುವಂತಹ ಚಾನ್ಸಸ್ ಇದೆಯಾ ಅನ್ನುವಂಥದ್ದು ಇವತ್ತು? ಕೆಲವೇ ಕ್ಷಣಗಳಲ್ಲಿ ನಿಮಗೆ ಈ ಅಪ್ಡೇಟ್ ಅನ್ನು ಕೂಡ ನಾವು ಕೊಡ್ತಾ ಹೋಗ್ತೀವಿ. ಬಹುತೇಕ 7ನೆಯ ಗುರುತನ್ನು ಕೂಡ ಅಗೆಯುವಂತಹ ಸಾಧ್ಯತೆಗಳು ದಟ್ಟವಾಗಿದೆ ಗೌತಮ್. ಯಾಕಂತಂದ್ರೆ ಈಗ ಅಲ್ಲಿ ಒಂದು ಕಡೆ ಮಹಜರ ಕಾರ್ಯ ನಡೀತಾ ಇದ್ರೆ, ಆಲ್ರೆಡಿ ಉತ್ಖನನ ಮುಕ್ತಾಯಗೊಂಡಿದ್ದಲ್ಲಿ 7ನೆಯ ಗುರುತನ್ನ ಅಗೆಯುವಂತಹ ಕಾರ್ಯ ಆರಂಭಿಸಿರ್ತಾರೆ. ಈ ಹಿನ್ನೆಲೆಯಲ್ಲಿ 7ನೆಯ ಒಂದು ಗುರುತು ಕೂಡ ಉತ್ಖನನ ಮಾಡುವಂತ ಸಾಧ್ಯತೆಗಳಿದೆ. ಓಕೆ, ಅದರ ಜೊತೆಗೆ ಅಲ್ಲಿ FSL ಆಗಿರ್ಬೋದು, ಸೋಕ್ ಅಫಿಷಿಯಲ್ಸ್ ಅವರ ಒಂದು ಕೆಲಸ ಕಾರ್ಯವನ್ನ ನಿರ್ವಹಣೆ ಮಾಡುವಂತ ಸಂದರ್ಭದಲ್ಲಿ ಪರದೆಯನ್ನ ಹಾಕಿ ಒಂದು ಕೆಲಸವನ್ನ ನಿರ್ವಹಣೆ ಮಾಡಿದ್ದು. ಸೊ ಅದು ಈಗಲೂ ಕೂಡ ಅದೇ ರೀತಿ ಮುಂದುವರಿತಾ ಇದೆಯಾ, ಹೇಗೆ ಅನ್ನುವಂಥದ್ದು? ಈಗ FSL ನವರು ಇರ್ಬೋದು ಮತ್ತು ಎಲ್ಲ ಅಧಿಕಾರಿಗಳು ತಮ್ಮ ತಮ್ಮ ಕಾರ್ಯಗಳನ್ನ ಅಲ್ಲಿ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಈಗಾಗಲೇ ಶಾಮಿಯಾನದ ತಂಡ ಬೇರೆ ಬೇರೆ ಗುರುತುಗಳಲ್ಲಿ ತಮ್ಮ ಒಂದು ಕೆಲಸ ಕಾರ್ಯಗಳನ್ನ ನೆರವೇರಿಸಿದೆ. ಯಾಕೆಂತಂದ್ರೆ ಪ್ರಮುಖವಾಗಿ 8ನೇ ಗುರುತಿನಲ್ಲಿಯೂ ಕೂಡ ಶೀಟ್ ಅಳವಡಿಕೆ ಕಾರ್ಯ ನಡೆಯುವಂತಹ ಸಾಧ್ಯತೆಗಳು ಇದಾವೆ. ಓಕೆ ಓಕೆ, ಎಸ್, ಥ್ಯಾಂಕ್ ಯು ದಾಮೋದರ್ ಎಲ್ಲ ಡೀಟೇಲ್ಸ್ಗಾಗಿ. ಈಗ ನೋಡ್ತಾ ಇದ್ದೀರಿ ದೃಶ್ಯಗಳಲ್ಲಿ, ಇದು ಈ ಒಂದು ನಂಬರ್ 6 ಏನಿದೆ ಅಲ್ಲಿ ಕಾರ್ಯಾಚರಣೆಯನ್ನ ನಡೆಸೋದಿಕ್ಕೆ ಅನುಕೂಲ ಆಗುವ ಹಾಗೆ, ಅಂದ್ರೆ ಕೆಲಸ ಕಾರ್ಯಗಳನ್ನ ನಿರ್ವಹಣೆ ಮಾಡೋದಿಕ್ಕೆ ಮಳೆ ಅಡ್ಡಿ ಆಗ್ತಾ ಇದೆ ಎನ್ನುವಂತ ಹಿನ್ನೆಲೆಯಲ್ಲಿ ಈಗ ಶೀಟ್ ಅಳವಡಿಕೆಗೆ ಮುಂದಾಗಿದ್ದಾರೆ. ನೋಡ್ತಾ ಇದ್ದೇವೆ, ಶೀಟ್ಗಳನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಜೊತೆಗೆ ಅದಕ್ಕೆ ಬೇಕಾದಂತಹ ಅಳವಡಿಕೆಗೆ ಬೇಕಾದಂತಹ ಕಬ್ಬಿಣದ ಪೈಪ್ಗಳನ್ನು ಕೂಡ ತೆಗೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯಗಳನ್ನ ನೀವು ಈಗ ಗಮನಿಸ್ತಾ ಇದ್ದೀರಿ. ತೆಗೆದುಕೊಂಡು ಹೋಗೋದು ಕೂಡ ಬಹಳಷ್ಟು ಕಷ್ಟದ ಕೆಲಸ. ಯಾಕೆ ಅಂತ ಹೇಳಿದ್ರೆ ಅದು ನಡೆದಾಡೋದಕ್ಕೆ ಬಹಳಷ್ಟು ಕಷ್ಟವಾಗಿರುವಂತಹ ಹಾದಿ ಅಂತ ಸಂದರ್ಭದಲ್ಲಿ ಎಲ್ಲ ವಸ್ತುಗಳನ್ನ ತೆಗೆದುಕೊಂಡು ಹೋಗಬೇಕಾದಂತಹ ಒಂದು ಸನ್ನಿವೇಶ ಅಲ್ಲಿ ನಿರ್ಮಾಣ ಆಗಿದೆ. ಸೊ ಎಲ್ಲರೂ ಕೂಡ ಇದನ್ನೀಗ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಅದರ ಜೊತೆಗೆ ಆಲ್ಮೋಸ್ಟ್ ಈಗ ಉತ್ಖನನದ ಕೆಲಸ ಆಗಿದೆ, ಅದನ್ನ ಮಹಜರು ಮಾಡುವಂತಹ ಕೆಲಸಗಳು, ಅಂದ್ರೆ ಈಗಾಗಲೇ ಪತ್ತೆಯಾಗಿರುವಂತಹ ಕಳೇಬರದ ಅವಶೇಷಗಳನ್ನ ಮಹಜರು ಮಾಡುವಂತಹ ಕೆಲಸಗಳಾಗಿದೆ. ಆ ಬಳಿಕ ಅದನ್ನ ಪ್ರಯೋಗಾಲಯಕ್ಕೆ ಕಳುಹಿಸುವಂತಹ ಕೆಲಸಗಳಾಗುತ್ತೆ. ಅದನ್ನ
ಸ್ಯಾಂಪಲ್ ಅಂದರೆ ಮಾದರಿಯನ್ನಾಗಿ ಪರಿವರ್ತಿಸಿ ಅದನ್ನು ಸೀಲ್ ಮಾಡಿ ಇಲ್ಲಿಂದ ಪ್ರಯೋಗಾಲಯಕ್ಕೆ ಕಳುಹಿಸುವಂತಹ ಕೆಲಸಗಳಾಗುವಂಥದ್ದು. ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ಈಗ FSL ಸೋಕೋ ಅಫಿಷಿಯಲ್ಸ್ ಈಗಾಗಲೇ ಕಾರ್ಯನಿರ್ವಹಣೆಯನ್ನು ಅಲ್ಲಿ ಮಾಡ್ತಾ ಇದ್ದಾರೆ, ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಆ ಬಳಿಕ ಮುಂದಿನ ಒಂದು ಪಾಯಿಂಟ್ಗೆ ತೆರಳ್ತಾರಾ ಇಲ್ವಾ ಅನ್ನುವಂಥದ್ದು ಕೂಡ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಗೊತ್ತಾಗುತ್ತೆ ಅನ್ನುವಂಥದ್ದು ನಾವು ಇಲ್ಲಿ ವಿಶೇಷವಾಗಿ ಹೇಳಬಹುದು. ಸೊ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಈ ಬಗ್ಗೆ ಒಂದು ಕರೆಕ್ಟ್ ಆದ ಇನ್ಫಾರ್ಮೇಶನ್ ಕೂಡ ಸಿಗುತ್ತೆ ಅನ್ನುವಂಥದ್ದು. ಏನು ಒಟ್ಟು ಈ ಒಂದು ಪ್ರಕರಣದ ಬೆಳವಣಿಗೆಯನ್ನು ನಾವು ಗಮನಿಸ್ತಾ ಹೋದರೆ ಜುಲೈ 28ರಿಂದ ಈ ಭಾಗದಲ್ಲಿ SITಯ ಚಟುವಟಿಕೆಗಳು ಗರಿಗೆದರಿರುವಂಥದ್ದು. ಜುಲೈ 28ರಂದು ಮುಖ್ಯವಾಗಿ ಸಾಕ್ಷಿ ದೂರುದಾರನನ್ನ ಕರೆದುಕೊಂಡು ಬಂದು ಆತ ತಾನು ಹೂಳಿದ್ದೇನೆ ಅಂತ ಹೇಳಿರುವಂತಹ ಜಾಗಗಳಿಗೆ ಆತನನ್ನ ಕರೆದೊಯ್ದು ಆತನಿಂದ ಮಾಹಿತಿ ಸಂಗ್ರಹಿಸುವಂತಹ ಕೆಲಸವನ್ನ ಮಾಡಿದ್ರು. ಮುಖ್ಯವಾಗಿ ಆತ ತೋರಿಸಿದಂತಹ 13 ಜಾಗಗಳು, 12 ಜಾಗಗಳ ಬಗ್ಗೆ ಮಾಹಿತಿ ಕೊಟ್ಟಿರುವಂಥದ್ದು. ಒಟ್ಟು 15 ಸ್ಥಳಗಳನ್ನ ಈಗ ಒಂದು ಹೇಳಲಾಗ್ತಾ ಇದೆ. ಮೊದಲ ಹಂತದಲ್ಲಿ ಇವರು ಸಾಕ್ಷಿ ದೂರುದಾರರನ್ನ ಕರೆತಂದು ಇಲ್ಲಿ ಮಾಹಿತಿ ಸಂಗ್ರಹಿಸಿರುವಂತಹ ಸಂದರ್ಭದಲ್ಲಿ ಈ ಪೈಕಿ 13 ಸ್ಥಳಗಳನ್ನು ಈಗಾಗಲೇ ಮಾರ್ಕಿಂಗ್ ಮಾಡಲಾಗಿದೆ. ಸೊ ಆ ಪೈಕಿ ನಿನ್ನೆಯವರೆಗೆ 5 ಪಾಯಿಂಟ್ಗಳಲ್ಲಿ ಒಂದು ಉತ್ಖನನದ ಕೆಲಸವನ್ನ ಮಾಡಲಾಗಿತ್ತು. ಮೊದಲ ಪಾಯಿಂಟ್ನಲ್ಲಿ ಜುಲೈ 29ರಂದು 28ರಂದು ಇಡೀ ದಿನ ಈ ಎಲ್ಲ ಸ್ಥಳಗಳನ್ನು ಗುರುತು ಮಾಡುವ ಮಾರ್ಕಿಂಗ್ ಮಾಡುವಂತಹ ಪ್ರಕ್ರಿಯೆಗಳು ನಡೆಯಿತು. ಆ ಬಳಿಕ ನೆಕ್ಸ್ಟ್ ಡೇ ಅಂದರೆ 29ರಂದು ಮಂಗಳವಾರದಿಂದ ಈ ಒಂದು ಉತ್ಖನನದ ಕೆಲಸವನ್ನು ಅಧಿಕಾರಿಗಳು ಆರಂಭ ಮಾಡಿದ್ದಾರೆ. ಮೊದಲಿಗೆ ನೇತ್ರಾವತಿ ಸ್ನಾನಘಟ್ಟ ಸಮೀಪದಲ್ಲಿರುವಂತಹ ಒಂದು ತೆಂಗಿನ ಮರದ ಸಮೀಪದಲ್ಲಿರುವಂತಹ ಪಾಯಿಂಟ್ಗೆ ತೆರಳಿದಂತಹ ಅಧಿಕಾರಿಗಳು ಅಲ್ಲಿ ಉತ್ಖನನದ ಕೆಲಸವನ್ನು ಆರಂಭ ಮಾಡಿದ್ರು. ಮೊದಲಿಗೆ ಮಾನವ ಶ್ರಮದ ಮೂಲಕ ಕಾರ್ಮಿಕರನ್ನ ಬಳಕೆ ಮಾಡಿಕೊಂಡು ಅಗೆಯುವಂತಹ ಕೆಲಸವನ್ನ ಮಾಡಿದ್ರು. 3ರಿಂದ 4 ಅಡಿ ಅಗೆದ್ರು, ಏನೂ ಕೂಡ ಪತ್ತೆಯಾಗಲಿಲ್ಲ. ಹೀಗಾಗಿ ಸಾಕ್ಷಿ ದೂರುದಾರ ಬಯಸಿದಂಥ ಹಿನ್ನೆಲೆಯಲ್ಲಿ ಮತ್ತೆ ಮಧ್ಯಾಹ್ನದ ಬಳಿಕ ಮಿನಿ ಎಕ್ಸ್ಕವೇಟರ್ನ ಮೂಲಕ ಅಂದರೆ ಯಂತ್ರದ ಮೂಲಕ ಒಂದು ಮಣ್ಣನ್ನು ಅಗೆಸುವಂತಹ ತೀರ್ಮಾನಕ್ಕೆ ಬಂದರು. ಆ ಬಳಿಕ ಸಂಜೆಯವರೆಗೆ ಸುಮಾರು 15 ಅಡಿ ಅಗಲ 8 ಅಡಿ ಆಳದವರೆಗೆ ಅಗೆದ್ರು ಕೂಡ ಯಾವುದೇ ಅವಶೇಷಗಳು ಪತ್ತೆಯಾಗಿರಲಿಲ್ಲ. ಸೊ ಆವತ್ತಿಗೆ ಆ ಒಂದು ಅಗೆದಂತಹ ಪ್ರದೇಶವನ್ನು ವಾಪಸ್ ಮಣ್ಣು ಹಾಕಿ ಮುಚ್ಚಿ ಸೀಲ್ ಮಾಡಿ ಅಲ್ಲಿಂದ ಮುಂದಕ್ಕೆ ಅಲ್ಲಿಗೆ ಆವತ್ತಿನ ಕಾರ್ಯಾಚರಣೆಯನ್ನು ಸ್ಥಗಿತ ಮಾಡಿದ್ರು. ಬಳಿಕ ನಿನ್ನೆ ಅಂದರೆ ಜುಲೈ 30ರಂದು ಉತ್ಖನನದ 2ನೇ ದಿನದ ಕಾರ್ಯಾಚರಣೆಯನ್ನು SIT ಟೀಮ್ ಮುಂದುವರಿಸಿದ್ರು. ಬೆಳಗ್ಗೆ ನೇತ್ರಾವತಿ ಸ್ನಾನಘಟ್ಟದ ಸಮೀಪ ಬಂದು ಫಸ್ಟ್ ಪಾಯಿಂಟ್ನ ಪಕ್ಕದಲ್ಲೇ ಇದ್ದಂತಹ ಅಂದರೆ ರಿಸರ್ವ್ ಫಾರೆಸ್ಟ್ನ ಒಳಗೆ ಇರುವಂತಹ 2ನೇ ಪಾಯಿಂಟ್ನತ್ತ ತೆರಳಿದ್ರು. ಅಲ್ಲಿ ಕೂಡ ಉತ್ಖನನದ ಕೆಲಸವನ್ನ ಮಾಡಿದ್ರು. ಅಲ್ಲೂ ಕೂಡ ಯಾವುದೇ ರೀತಿಯ ಒಂದು ಅವಶೇಷಗಳು ಪತ್ತೆಯಾಗಲಿಲ್ಲ. ಹೀಗಾಗಿ ಮುಂದಿನ ಪಾಯಿಂಟ್ ನಂಬರ್ 3 ಅತ್ತ ಹೋಗಿ ಅಲ್ಲಿ ಕೂಡ ಉತ್ಖನನ ಮಾಡುವಂತಹ ಕೆಲಸಗಳಾಯಿತು. ಪಾಯಿಂಟ್ ನಂಬರ್ 3ರಲ್ಲೂ ಕೂಡ ಏನು ಸಿಗಲಿಲ್ಲ. ಆ ಬಳಿಕ ಮಧ್ಯಂತರ ವಿರಾಮವನ್ನು ಪಡೆದುಕೊಂಡ್ರು. ಆ ವಿರಾಮದ ಬಳಿಕ ಅಂದರೆ ಸರಿಸುಮಾರು 3:30ಯ ಬಳಿಕ ಮತ್ತೆ ಮುಂದಿನ ಹಂತದ ಕಾರ್ಯಾಚರಣೆಗೆ ಮುಂದಾದ್ರು. ಪಾಯಿಂಟ್ ನಂಬರ್ 4ಗೆ ತೆರಳಿ ಅಲ್ಲಿ ಒಂದಷ್ಟು ಅಗೆಯುವಂತಹ ಕೆಲಸಗಳಾಯಿತು. ಅಲ್ಲೂ ಕೂಡ ಯಾವುದೂ ಕೂಡ ಕಂಡು ಬಂದಿಲ್ಲ. ಯಾವುದೇ ಕಳೆ ಬರವಾಗಲಿ ಅವಶೇಷಗಳಾಗಲಿ ಪತ್ತೆಯಾಗಲಿಲ್ಲ. ಹಾಗಾಗಿ ಮತ್ತೆ ಮುಂದಿನ ಪಾಯಿಂಟಿಗೆ ಹೋಗಿ ಒಂದು ಉತ್ಖನನದ ಕೆಲಸವನ್ನು ಪ್ರಾರಂಭ ಮಾಡಿದ್ರು. ಸೊ ಅಲ್ಲೂ ಕೂಡ ಏನು ಕೂಡ ಸಿಗದಂಥ ಹಿನ್ನೆಲೆಯಲ್ಲಿ ಆ ಒಂದು ಕಾರ್ಯಾಚರಣೆಯನ್ನು ಕೂಡ ಸಂಜೆ 5:15 ಆಗ್ತಾ ಇದ್ದ ಹಾಗೆ ಮುಕ್ತಾಯ ಮಾಡಿದ್ರು. ಆ ಬಳಿಕ ಇವತ್ತಿಗೆ ಮುಂದುವರಿದಂತಹ ಕಾರ್ಯಾಚರಣೆ ಆಲ್ಮೋಸ್ಟ್ ಬೆಳಿಗ್ಗೆ 11-11:30ಯ ಸುಮಾರಿಗೆ ಆರಂಭಗೊಂಡಿದೆ. ಇವತ್ತು ನೇತ್ರಾವತಿ ಸ್ನಾನಘಟ್ಟದ ಬಳಿಗೆ ತೆರಳದೆ ನೇತ್ರಾವತಿ ಸೇತುವೆಯ ಸಮೀಪ ಇಳಿದು ಸುದೆಗಂಡಿ ಎಂಬ ಪ್ರದೇಶದ ಮೂಲಕ ಕೆಳಗೆ ಇಳಿದು ನದಿಯ ಪಕ್ಕದ ಮೂಲಕ ಸಾಗಿ ನದಿಯ ದಡದ ಮೂಲಕ ಸಾಗಿ ಈ ಒಂದು ಜಾಗಕ್ಕೆ ಪಾಯಿಂಟ್ ನಂಬರ್ 6ಗೆ ತೆರಳಿದ್ರು. ಈ ಒಂದು ಪಾಯಿಂಟ್ನಲ್ಲಿ ಬೆಳಗ್ಗೆ
14 ಮಂದಿ ಕಾರ್ಮಿಕರು ತೆರಳಿದ್ರು ಈ ಒಂದು ಕಾರ್ಯದಲ್ಲಿ ಒಂದು ಅಗೆಯುವಂತಹ ಕೆಲಸಕ್ಕೆ. ಆ ಬಳಿಕ ಸ್ವಲ್ಪ ಹೊತ್ತಿನಲ್ಲೇ ಮಿನಿ ಎಸ್ಕವೇಟರ್ ಅನ್ನು ಕೂಡ ಈ ಒಂದು ಸ್ಥಳಕ್ಕೆ ಕರೆಸಿಕೊಳ್ಳಲಾಯಿತು. ದಾರಿಯನ್ನ ಮಾಡಿಕೊಂಡು ಈ ಒಂದು ಅರಣ್ಯ ವ್ಯಾಪ್ತಿಯ ಪ್ರದೇಶದ ಒಳಗೆ ತೆರಳಿ ಅಲ್ಲಿ ಯಂತ್ರದ ಮೂಲಕ ಅಗೆಯುವಂತಹ ಕೆಲಸವನ್ನ ಕೂಡ ಮಾಡಿದ್ರು. ಸೊ ಆ ಸಂದರ್ಭದಲ್ಲಿ ಸ್ಕೆಲಿಟಲ್ ಸ್ಟ್ರಕ್ಚರ್ನ ಕೆಲವೊಂದು ಭಾಗಗಳು ಅಂದರೆ ಕೆಲವೊಂದು ಮೂಳೆಗಳು ಪತ್ತೆಯಾಗಿದೆ ಎನ್ನುವಂತಹ ಒಂದು ಮಾಹಿತಿ ಲಭಿಸಿತು. ಸೊ ಆ ಸಂದರ್ಭದಲ್ಲಿ ಅಂದರೆ ಏನಾದರೂ ಸಿಕ್ಕಂತಹ ಸಂದರ್ಭದಲ್ಲಿ ಅವುಗಳನ್ನು ಸಂಗ್ರಹಿಸಿ ಪ್ರಯೋಗಾಲಯಕ್ಕೆ ಕಳುಹಿಸುವಂತಹ ಜವಾಬ್ದಾರಿ ಮಹತ್ತರದ್ದು. ಬಳಿಕ ಮುಂದಿನ ತನಿಖೆಗಳು ನಡೆಯುತ್ತೆ, DNA ಸ್ಯಾಂಪಲಿಂಗ್ ಆಗುತ್ತೆ. ವಾರಸುದಾರರು ಯಾರಾದರೂ ಇದ್ದಲ್ಲಿ ಅವರ DNA ಅನ್ನ ಮ್ಯಾಚ್ ಮಾಡಿಕೊಂಡು ಅದು ಮುಂದಿನ ನಿರ್ಧಾರಕ್ಕೆ ಬರಲಾಗುತ್ತೆ. ಸೊ ಸದ್ಯದ ಮಟ್ಟಿಗೆ ಸಿಕ್ಕಿದೆ ಅಂದ ಮಾತ್ರಕ್ಕೆ ಅದು ಗಂಡಿನದ್ದು ಹೆಣ್ಣಿನದ್ದು ಅನ್ನುವಂಥದ್ದನ್ನ ಸ್ಥಳದಲ್ಲೇ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಮೆಡಿಕಲ್ ಇನ್ವೆಸ್ಟಿಗೇಷನ್ಸ್ ಆಗಬೇಕಾಗುತ್ತೆ, ವಿಧಿವಿಜ್ಞಾನ ಪ್ರಯೋಗಾಲಯದಲ್ಲಿ ಪರೀಕ್ಷೆಗಳಾಗಬೇಕಾಗತ್ತೆ. ಸೊ ಆ ಎಲ್ಲ ಒಂದು ತಪಾಸಣೆಗಳು ಅಥವಾ ಒಂದು ಪ್ರಯೋಗಗಳ ಬಳಿಕ ಇನ್ವೆಸ್ಟಿಗೇಷನ್ನ ಬಳಿಕ ಒಂದು ಉತ್ತರ ಲಭಿಸುತ್ತೆ ಅನ್ನುವಂಥದ್ದು. ಸೊ ಹಾಗಾಗಿ ಅವುಗಳನ್ನು ಅತ್ಯಂತ ಜಾಗರೂಕತೆಯಿಂದ ಅತ್ಯಂತ ಎಚ್ಚರಿಕೆಯಿಂದ ಕಲೆಕ್ಟ್ ಮಾಡಿ ಆ ಸ್ಥಳದಿಂದ ಸಂಗ್ರಹಿಸಿ ಆ ಒಂದು ಮಣ್ಣಿನ ಮಾದರಿ ಆಗಿರ್ಬೋದು ಎಲ್ಲವನ್ನು ಕೂಡ ಸಂಗ್ರಹ ಮಾಡಿಕೊಂಡು ಅಥವಾ ಅವರ ಒಂದು ವಿಧಿವಿಧಾನದಲ್ಲಿ ಇರುವಂತಹ ಎಲ್ಲ ವಿಚಾರಗಳನ್ನು ಪೂರ್ಣ ಮಾಡಿಕೊಂಡು ಅವುಗಳನ್ನು ಸಂಗ್ರಹಿಸಿ ಪ್ರಯೋಗಾಲಯಕ್ಕೆ ಕಳುಹಿಸುವ ಕೆಲಸಗಳಾಗಬೇಕು. ಅವಶೇಷಗಳು ಪತ್ತೆಯಾದ ಹಿನ್ನೆಲೆಯಲ್ಲೇ ಅಧಿಕಾರಿಗಳು ತಾವು ಇವುಗಳನ್ನು ಸಂಗ್ರಹಿಸೋದಿಕ್ಕೆ ತಂದಿಟ್ಟಿದ್ದಂತಹ ಪರಿಕರಗಳೆಲ್ಲವನ್ನು ಕೂಡ ತಂದು ಈಗ ಅವುಗಳನ್ನು ಸಂಗ್ರಹ ಮಾಡುವಂತಹ ಕೆಲಸದಲ್ಲಿ ನಿರತರಾಗಿದ್ದಾರೆ. ಸೊ ಈ ಒಂದು ಪ್ರಕ್ರಿಯೆ ಕೂಡ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಪೂರ್ಣಗೊಳ್ಳುತ್ತೆ ಅನ್ನುವಂಥ ಒಂದು ನಿರೀಕ್ಷೆಗಳು ಕೂಡ ಇದೆ. ಅದರ ನಡುವೆ ಜೋರಾಗಿ ಮಳೆ ಕೂಡ ಸುರಿತಾ ಇದೆ. ಸೊ ಇದೀಗ ಮಳೆಯಿಂದ ರಕ್ಷಣೆಯನ್ನು ಪಡೆಯುವಂತಹ ಕೆಲಸಗಳಾಗ್ತಾ ಇದೆ. ತಗಡು ಶೀಟನ್ನು ಹಾಕುವಂತಹ ಒಂದು ಕೆಲಸಗಳು, ಮೆಟಲ್ ಶೀಟನ್ನು ಕೂಡ ಹಾಕಿ ಮಳೆಯಿಂದ ಒಂದಷ್ಟು ರಕ್ಷಣೆಯನ್ನು ಪಡೆಯುವಂತಹ ಕೆಲಸಗಳು ಕೂಡ ಇಲ್ಲಿ ಆಗ್ತಾ ಇದೆ. ಅದರ ಜೊತೆಗೆ ಈ ಒಂದು ಪ್ರದೇಶವನ್ನ ಒಂದು ಸಂರಕ್ಷಿಸಿ ಇಡಬೇಕಾದಂತಹ ಒಂದು ಸನ್ನಿವೇಶಗಳು ಕೂಡ ಇದೆ ಎನ್ನುವಂತಹ ಮಾಹಿತಿಗಳು ಕೇಳಿ ಬರ್ತಾ ಇದೆ. ಅಂದ್ರೆ ಈ ಪ್ರದೇಶವನ್ನ ಯಥಾ ಪ್ರಕಾರ ಒಂದು ಸಂರಕ್ಷಿಸಿ ಇಡಬೇಕಾದಂತಹ ಒಂದು ಪರಿಸ್ಥಿತಿಯ ಹಿನ್ನೆಲೆಯಲ್ಲೂ ಕೂಡ ಈ ಒಂದು ಮಳೆಯಿಂದ ರಕ್ಷಣೆಯನ್ನ ಪಡೆಯೋದಕ್ಕೆ ಅಲ್ಲಿ ಈಗ ಶೀಟ್ ಅಳವಡಿಕೆಗೆ ಮುಂದಾಗಿದ್ದಾರೆ ಅನ್ನುವಂಥದ್ದು. ಇನ್ನೂ ಒಂದೆರಡು ಸ್ಥಳಗಳಲ್ಲಿ ಶೀಟನ್ನು ಅಳವಡಿಕೆ ಮಾಡ್ತಾ ಇದ್ದಾರೆ ಎನ್ನುವಂತಹ ಒಂದು ಡೀಟೇಲ್ಸ್ ಕೂಡ ಈಗ ಲಭಿಸ್ತಾ ಇದೆ. ಈ ನಡುವೆ ಪ್ರಥಮ ದಿನದ ಉತ್ಖನನದ ಸಂದರ್ಭದಲ್ಲಿ ಪತ್ತೆಯಾಗಿದೆ ಅಂತ ಹೇಳಲಾದಂತಹ ಪ್ಯಾನ್ ಕಾರ್ಡ್ ಏನಿದೆ, ಆ ಪಾನ್ ಕಾರ್ಡ್ನ ವಾರಸುದಾರರು ಯಾರು ಎನ್ನುವಂಥದ್ದನ್ನ SIT ಪತ್ತೆ ಹಚ್ಚಿದೆ. ಅಂದರೆ ಆ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿದೆ. ಆ ನಂಬರನ್ನು ಟ್ರ್ಯಾಕ್ ಮಾಡಿಕೊಂಡು ಅದರ ವಾರಸುದಾರರನ್ನು ಸಂಪರ್ಕ ಮಾಡಿದಂತಹ ಸಂದರ್ಭದಲ್ಲಿ ವ್ಯಕ್ತಿಯ ಒಬ್ಬ ಪುರುಷ ವ್ಯಕ್ತಿಗೆ ಸೇರಿದಂತಹ ಕಾರ್ಡ್ ಅದು ಅನ್ನುವಂಥದ್ದು ಲಭಿಸಿರುವಂತಹ ಮಾಹಿತಿ. ಸೊ ಮತ್ತೆ ಇನ್ನೊಂದಷ್ಟು ಮಾಹಿತಿಗಳನ್ನು ಕಲೆ ಹಾಕಿ ವಾರಸುದಾರರನ್ನು ಸಂಪರ್ಕ ಮಾಡಿದಂಥ ಸಂದರ್ಭದಲ್ಲಿ ಆ ವ್ಯಕ್ತಿ 2025 ಮಾರ್ಚ್ನಲ್ಲಿ ಜಾಂಡಿಸ್ನಿಂದ ತನ್ನ ಊರಿನಲ್ಲೇ ಒಂದು ಮೃತಪಟ್ಟಿದ್ರು ಎನ್ನುವಂತಹ ಒಂದು ಮಾಹಿತಿ. ಹಾಗಿದ್ದಾಗ ಆ ಒಂದು ಪಾನ್ ಕಾರ್ಡ್ ಇಲ್ಲಿನ ನೇತ್ರಾವತಿ ಸ್ನಾನಘಟ್ಟದ ಬಳಿಗೆ ಯಾಕೆ ಬಂತು, ಹೇಗೆ ಬಂತು ಅನ್ನುವಂಥದ್ದು ಎಲ್ಲರನ್ನು ಕೂಡ ಕಾಡುವಂತಹ ಪ್ರಶ್ನೆ. ಸೊ ಹಾಗಾಗಿ ಆ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಳುವ ನಿಟ್ಟಿನಲ್ಲೂ ಕೂಡ ಈಗ SITಯ ಪ್ರಯತ್ನ ಮುಂದುವರೆದಿದೆ. ಅಧಿಕಾರಿಗಳ ತಂಡ ಆ ನಿಟ್ಟಿನಲ್ಲಿ ಕೂಡ ಕಾರ್ಯಪ್ರವೃತ್ತವಾಗಿದೆ ಎನ್ನುವಂಥದ್ದು ಸದ್ಯಕ್ಕೆ ಲಭಿಸಿರುವಂತಹ ಮಾಹಿತಿ. ಸೊ ಮುಂದಕ್ಕೆ ಇನ್ನೊಂದಷ್ಟು ಮಾಹಿತಿಗಳು ಕೂಡ ಲಭ್ಯ ಆಗುವಂತಹ ಸಾಧ್ಯತೆಗಳಿದೆ. ಅದರ ಜೊತೆಗೆ ಡೆಬಿಟ್ ಕಾರ್ಡ್ ಕೂಡ ಪತ್ತೆಯಾಗಿದೆ, ಜೊತೆಗೆ ಬ್ಲೌಸ್ ಕೂಡ ಪತ್ತೆಯಾಗಿದೆ ಎನ್ನುವಂತಹ ಮಾಹಿತಿಗಳಿರುವಂಥದ್ದು. ಸೊ ಇವುಗಳ ಸತ್ಯಾಸತ್ಯತೆ ಏನು ಅಥವಾ ಇವುಗಳ ವಾರಸುದಾರರು ಯಾರು ಎನ್ನುವಂಥದ್ದನ್ನು ಒಂದು ಪತ್ತೆ ಹಚ್ಚುವಂತಹ ಕೆಲಸಗಳು ಕೂಡ ನಡೀತಾ ಇದೆ SIT ಮೂಲಕ. ಸೊ ಮುಂದಿನ ದಿನಗಳಲ್ಲಿ ಈ ಬಗ್ಗೆ ಕೂಡ ಒಂದು ತನಿಖೆಯ ಮೂಲಕ ಸ್ಪಷ್ಟವಾದ ಮಾಹಿತಿ ಏನು ಅನ್ನುವಂಥದ್ದು ಲಭಿಸೋದಕ್ಕಿದೆ.
ಧರ್ಮಸ್ಥಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಹಿಂದೆ ನಡೆದಿದೆ ಅಂತ ಹೇಳಲಾಗ್ತಾ ಇರುವಂತಹ ಅಪರಾಧ ಕೃತ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಘಟನೆಗಳ ಸಮಗ್ರ ತನಿಖೆಗೆ ರಾಜ್ಯ ಸರ್ಕಾರದಿಂದ ರಚಿಸಲ್ಪಟ್ಟಿರುವಂತಹ ವಿಶೇಷ ತನಿಖಾ ತಂಡದ ಅಧಿಕಾರಿಗಳು ಕಳೆದ ಬಹಳಷ್ಟು ದಿನಗಳಿಂದ ಶ್ರಮವನ್ನು ಪಡ್ತಾ ಇದ್ದಾರೆ. ಈ ಒಂದು ಪ್ರಕರಣದ ತನಿಖೆಯ ಹಿನ್ನೆಲೆಯಲ್ಲಿ ಕಠಿಣ ದುರ್ಗಮವಾದ ಹಾದಿಯಲ್ಲಿ ಸಾಗಿ ಆ ಕಾಡಿನ ನಡುವೆ ಇರುವಂತಹ ಸಾಕ್ಷಿ ದೂರುದಾರ ತೋರಿಸಿರುವಂತಹ ಸ್ಥಳಗಳನ್ನು ಉತ್ಖನನ ಮಾಡುವಂತಹ ಕೆಲಸದಲ್ಲಿ ನಿರತರಾಗಿದ್ದಾರೆ. ನಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೇವೆ. ಇದು ಈ ಒಂದು ಪ್ರಕರಣದ ಕುತೂಹಲದ ಹಿನ್ನೆಲೆಯಲ್ಲಿ ನೇತ್ರಾವತಿ ಸೇತುವೆ ಸಮೀಪ ಸೇರಿರುವಂತಹ ಜನಸ್ತೋಮ, ಅದೇ ರೀತಿ ಉತ್ಖನನ ನಡೀತಾ ಇರುವಂತಹ ಜಾಗಕ್ಕೆ ಅಲ್ಲಿ ಮಳೆಯಿಂದ ರಕ್ಷಣೆಯನ್ನ ಪಡೆದುಕೊಳ್ಳೋದಿಕ್ಕೆ ಶೀಟನ್ನು ಅಳವಡಿಕೆ ಮಾಡುವಂತಹ ನೆಲೆಯಲ್ಲಿ ಕಾರ್ಮಿಕರು ಬೇಕಾದಂತಹ ಸಲಕರಣೆಗಳನ್ನು ತೆಗೆದುಕೊಂಡು ಹೋಗ್ತಾ ಇರುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಅಲ್ಲಿಂದ ಸಾಗುವುದು ಅಷ್ಟೊಂದು ಸುಲಭದ ವಿಚಾರ ಅಲ್ಲ. ಈಗಾಗಲೇ ಬಹಳಷ್ಟು ಸಾರಿ ಉಲ್ಲೇಖ ಮಾಡಿದ್ದೇವೆ. ದಾರಿ ಇಲ್ಲ, ಯಾವುದೇ ರೀತಿಯಲ್ಲಿ ದಾರಿಯನ್ನು ಮಾಡಿಕೊಂಡು ತೆರಳಬೇಕಾದಂತಹ ಅನಿವಾರ್ಯತೆ ಇದೆ. ಸುದೆಗಂಡಿ ಎನ್ನುವಂಥ ಪ್ರದೇಶದಲ್ಲಿ ಸೇತುವೆಯ ಪಕ್ಕ ಇಳಿದು ಮತ್ತೆ ಕೆಳಭಾಗದ ಮೂಲಕ ನಡೆದು ಸಾಗಿ ಆ ಉತ್ಖನನ ನಡೆಯುವಂತಹ ಜಾಗಕ್ಕೆ ತೆರಳುವಂತಹ ಒಂದು ಪರಿಸ್ಥಿತಿ ಇರುವಂಥದ್ದು. ಸೊ ಎಷ್ಟೇ ಸವಾಲುಗಳಿದ್ರು, ಎಷ್ಟೇ ಸಮಸ್ಯೆಗಳಿದ್ರು ಕೂಡ ಈ ಒಂದು ತನಿಖೆಯ ಹಿನ್ನೆಲೆಯಲ್ಲಿ, ಯಾಕಂತ ಹೇಳಿದ್ರೆ ಇಡೀ ರಾಷ್ಟ್ರ ಮಟ್ಟದ ಒಂದು ಕುತೂಹಲವನ್ನು ಕೆರಳಿಸಿರುವಂತಹ ಬೆಳವಣಿಗೆ. ಸೊ ಹಾಗಾಗಿ ಎಷ್ಟೇ ಒಂದು ಕಠಿಣವಾದರೂ ಕೂಡ ಹಲವಾರು ಪರಿಸ್ಥಿತಿಗಳ ನಡುವೆಯೂ ಕೂಡ ಈ ಒಂದು ತನಿಖೆಯನ್ನ ನಡೆಸ್ತಾ ಇದೆ SIT ಟೀಮ್ ಅನ್ನುವಂಥದ್ದು. IPS ಅಧಿಕಾರಿಗಳಾದಂತಹ ಪ್ರಣವ್ ಮೊಹಂತಿ, MN ಅನುಚೇತ್ ಮತ್ತು ಜಿತೇಂದ್ರ ದಯಾಮ ಸಾರಥ್ಯದಲ್ಲಿ ನಡೀತಾ ಇರುವಂತಹ ಇನ್ವೆಸ್ಟಿಗೇಷನ್ ಇದು. ಸಾಕ್ಷಿ ದೂರುದಾರ ತೋರಿಸಿರುವಂತಹ ಜಾಗಗಳಲ್ಲಿ ಉತ್ಖನನ ಕಾರ್ಯ ನಡೀತಾ ಇರುವಂಥದ್ದು. ಜುಲೈ 29 ಮತ್ತು 30ರಂದು ಅಂದರೆ ಮಂಗಳವಾರ ಮತ್ತು ಬುಧವಾರ ನಡೆದಂತಹ ಉತ್ಖನನ ಕಾರ್ಯಾಚರಣೆಯಲ್ಲಿ, ಶೋಧ ಕಾರ್ಯಾಚರಣೆಯಲ್ಲಿ ಯಾವುದೇ ಕುರುಹುಗಳು ಲಭಿಸಿರಲಿಲ್ಲ. ಹೀಗಾಗಿ ಮತ್ತೆ ಆತ ತೋರಿಸಿರುವಂತಹ 13 ಜಾಗಗಳಲ್ಲೂ ಕೂಡ ಉತ್ಖನನವನ್ನು ಮಾಡೋದಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಈ ಪೈಕಿ ಇವತ್ತು ಪಾಯಿಂಟ್ 6ನಲ್ಲಿ ಕಾರ್ಯಾಚರಣೆ ಆರಂಭಗೊಂಡಿತ್ತು. ಸರಿಸುಮಾರು ಮಧ್ಯಾಹ್ನದ ವೇಳೆಗೆ ಮೂಳೆಗಳ ತುಂಡುಗಳು ಪತ್ತೆಯಾದಂತಹ ಬಗ್ಗೆ ಮಾಹಿತಿಗಳು ಲಭಿಸಿರುವಂಥದ್ದು. ತುಂಡು ಪತ್ತೆಯಾಗಿರುವಂತಹ ಹಿನ್ನೆಲೆಯಲ್ಲಿ ಹಿರಿಯ ಅಧಿಕಾರಿಗಳ ಆಗಮನದ ನಿರೀಕ್ಷೆ ಇದೆ. ಈಗಾಗಲೇ ಹೇಳಿದ್ದೇವೆ, ಈ ಒಂದು ತಂಡದ ಮುಖ್ಯಸ್ಥರಾಗಿರುವಂತಹ ಹಿರಿಯ IPS ಅಧಿಕಾರಿಯಾಗಿರುವಂತಹ ಪ್ರಣವ್ ಮೊಹಂತಿ ಅವರು ಈ ಒಂದು ಸ್ಥಳಕ್ಕೆ ಭೇಟಿಯನ್ನು ಕೊಡ್ತಾರೆ ಅನ್ನುವಂತಹ ಮಾತುಗಳು ಈಗಾಗಲೇ ಕೇಳಿ ಬರ್ತಾ ಇದೆ. ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ನಿನ್ನೆ ಕೂಡ ಸಂಜೆ ವೇಳೆಗೆ ಭೇಟಿಯನ್ನು ಕೊಟ್ಟಿದ್ರು. ಅದರ ಜೊತೆಗೆ DIG ಅನುಚೇತ್ ಅವರು ಕೂಡ ಭೇಟಿಯನ್ನು ಕೊಟ್ಟಿದ್ರು. ಇನ್ನೋರ್ವ MN ಅನುಚೇತ್ ಅವರು, ಇನ್ನೋರ್ವ IPS ಅಧಿಕಾರಿ. ಸೊ ಎಲ್ಲರೂ ಕೂಡ ಬಂದು ನಿನ್ನೆಯ ಒಂದು ಸ್ಥಿತಿಗತಿಯನ್ನು ಪರಿಶೀಲನೆ ಮಾಡಿದಂತಹ ಬಳಿಕ ನಿನ್ನೆ ಕಾರ್ಯಾಚರಣೆಯನ್ನು ಸ್ಥಗಿತ ಮಾಡಲಾಗಿತ್ತು. ಆದರೆ ನಿನ್ನೆ ಒಟ್ಟು 5 ಪಾಯಿಂಟ್ಗಳಲ್ಲಿ, ಅಂದರೆ ನಿನ್ನೆ 4 ಪಾಯಿಂಟ್, ಹಾಗೇನೆ 29ರಂದು 1 ಪಾಯಿಂಟ್, ಹೀಗೆ 2 ದಿನಗಳಲ್ಲಿ 29 ಮತ್ತು 30ರಂದು ಒಟ್ಟು 5 ಪಾಯಿಂಟ್ಗಳಲ್ಲಿ ಈ ಒಂದು ಎಕ್ಸ್ಹ್ಯೂಮೇಷನ್ನ ಪ್ರಕ್ರಿಯೆಗಳು ನಡೆದಿದ್ವು. ಆದರೆ ಯಾವುದೇ ರೀತಿಯ ಡೆವಲಪ್ಮೆಂಟ್ಸ್ ಇರಲಿಲ್ಲ, ಅಂದರೆ ಯಾವುದೇ ರೀತಿಯ ಒಂದು ಅವಶೇಷಗಳು ಅಲ್ಲಿ ಕಂಡು ಬಂದಿರಲಿಲ್ಲ. ಹಾಗಾಗಿ ಇವತ್ತು ಮತ್ತೆ ಬೆಳಗಿನಿಂದ ಕಾರ್ಯಾಚರಣೆಯನ್ನು ಮುಂದುವರಿಸಲಾಗಿದ್ದು, ಮಧ್ಯಾಹ್ನದ ವೇಳೆಗೆ ಮೂಳೆಯ ತುಂಡುಗಳು ಪತ್ತೆಯಾಗಿದೆ ಎನ್ನುವಂತಹ ಮಾಹಿತಿ ಬಂದಿರುವಂಥದ್ದು. ಬಳಿಕ FSL ಹಾಗೇನೆ ಸೋಕೋ ಜೊತೆಗೆ ಸಂಬಂಧಪಟ್ಟ ಅಧಿಕಾರಿಗಳು, ಅಂದರೆ ಯಾರ ಸಮಕ್ಷಮದಲ್ಲಿ ಏನೆಲ್ಲ ಪ್ರಕ್ರಿಯೆಗಳಾಗಬೇಕು ಆ ಎಲ್ಲ ಪ್ರಕ್ರಿಯೆಗಳನ್ನು ಮುಗಿಸುವಂತಹ ಒಂದು ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದಾರೆ ಈಗ. ಸೊ ಆ ಒಂದು ಕೆಲಸ ಮುಂದುವರೆದಿದೆ ಅನ್ನುವಂಥದ್ದನ್ನು ಈಗ ನಾವು ಹೇಳಬಹುದು. ಧರ್ಮಸ್ಥಳ ಗ್ರಾಮ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಕೊಲೆಯಾದ ಮತ್ತು ಅತ್ಯಾಚಾರಕ್ಕೆ ಈಡಾಗಿ ಕೊಲೆಯಾದ ಹಲವಾರು ಮೃತದೇಹಗಳನ್ನು ನನಗೆ ನಿರಂತರವಾಗಿ ಬೆದರಿಕೆ ಒಡ್ಡಿ ಬೆದರಿಸಿ ಹೂತು ಹಾಕಲಾಗಿದೆ ಹಾಗೂ ಬೆದರಿಸಿ ಸಾಕ್ಷ್ಯಗಳನ್ನು ನಾಶಪಡಿಸಲಾಗಿದೆ. ಇದೀಗ ಪಾಪ ಪ್ರಜ್ಞೆಯಿಂದ ತಾನು ದೂರು ನೀಡ್ತಾ ಇದ್ದು
ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಅನಾಮಧೇಯ ವ್ಯಕ್ತಿ ಪೊಲೀಸ್ ಇಲಾಖೆಗೆ ದೂರನ್ನು ಕೊಟ್ಟಿದ್ರು. ಆ ಬಳಿಕ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಹಾಜರಾಗಿ ನ್ಯಾಯಾಧೀಶರ ಎದುರು ಹೇಳಿಕೆಯನ್ನು ಕೂಡ ದಾಖಲು ಮಾಡಿದ್ರು. ಆ ಬಳಿಕ ಈ ಎಲ್ಲ ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ಸಾಕ್ಷಿ ದೂರುದಾರ ತನ್ನ ದೂರಿನಲ್ಲಿ ಉಲ್ಲೇಖಿಸಿರುವಂಥ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ವಿಶೇಷವಾದ ತನಿಖಾ ತಂಡವನ್ನು ರಚನೆ ಮಾಡಬೇಕು ಎನ್ನುವಂಥ ಒಂದು ಆಗ್ರಹಗಳು ಕೂಡ ಬಹಳಷ್ಟು ಕೇಳಿ ಬಂದಿತ್ತು. ಸೊ ಆ ಹಿನ್ನೆಲೆಯಲ್ಲಿ ಸರ್ಕಾರ SITಯನ್ನು ಕೂಡ ರಚನೆ ಮಾಡುವಂಥ ಒಂದು ಕೆಲಸಕ್ಕೆ ಮುಂದಾಗಿತ್ತು ಅನ್ನುವಂಥದ್ದು. SITಯನ್ನು ಕೂಡ ಈಗಾಗಲೇ ರಚನೆ ಮಾಡಲಾಗಿದೆ. ಹಿರಿಯ IPS ಅಧಿಕಾರಿಗಳ ಸಾರಥ್ಯದಲ್ಲಿ, ಅವರ ನೇತೃತ್ವದಲ್ಲಿ ಈ ಒಂದು ವಿಶೇಷವಾದ ತನಿಖಾ ತಂಡವನ್ನು ರಚನೆ ಮಾಡಲಾಗಿದ್ದು, ಆ ತಂಡ ಈಗಾಗಲೇ ಬೆಳ್ತಂಗಡಿಗೆ ಕೂಡ ಆಗಮಿಸಿದೆ. ಬೆಳ್ತಂಗಡಿಗೆ ಆಗಮಿಸಿ ತನಿಖೆಯನ್ನು ನಡೆಸ್ತಾ ಇದೆ. ಅದರ ಪ್ರಕ್ರಿಯೆ ಮೊದಲ ಭಾಗ ಏನು ಸಾಕ್ಷಿ ದೂರುದಾರನನ್ನು ವಿಚಾರಣೆ ನಡೆಸಿರುವಂಥ ತಂಡ ಆತ ಹೂತಿದ್ದೇನೆ ಅಂತ ಹೇಳಲಾಗಿರುವಂತಹ ಸ್ಥಳಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡಿದೆ. ಆ ಬಳಿಕ ಆತನನ್ನು ಈ ಜಾಗಕ್ಕೆ ಕರೆತಂದು ಅಲ್ಲಿ ಮಹಜರು ಮಾಡುವಂತಹ ಪ್ರಕ್ರಿಯೆಗಳು ಕೂಡ ನಡೆದಿದೆ. ಮೊದಲನೆಯದಾಗಿ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ಎಂ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರ ಈ ಒಂದು ತನಿಖೆಯ ಕುರಿತು SITಯನ್ನು ಫಾರ್ಮ್ ಮಾಡಿತ್ತು. ಅಂದರೆ ಗೃಹ ಸಚಿವರು ಮತ್ತು CM ಸಿದ್ದರಾಮಯ್ಯ ಅವರು ಸಭೆಯನ್ನು ನಡೆಸಿದ್ರು. ಆ ಸಭೆಯ ಬಳಿಕ SITಯ ರಚನೆಯ ಬಗ್ಗೆ ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿದ್ರು. ಸೊ ಆ ಮೂಲಕ ಅಧಿಕೃತವಾಗಿ SIT ರಚನೆಗೆ ಸರ್ಕಾರ ಮುಂದಾಗಿತ್ತು ಅನ್ನುವಂಥದ್ದು. ಆ ಬಳಿಕ SIT ಫಾರ್ಮ್ ಆದಂಥ ಬಳಿಕ ಈ ಒಂದು ತನಿಖೆಯನ್ನು ಕೈಗೆತ್ತಿಕೊಂಡಂತಹ SIT ಅಧಿಕಾರಿಗಳು ಆ ನೆಲೆಯಲ್ಲಿ ಕಾರ್ಯಪ್ರವೃತ್ತರಾದರು. ಸಾಕ್ಷಿ ದೂರುದಾರನನ್ನು ಮಂಗಳೂರಿನ ಕದ್ರಿ ಸಮೀಪದ ಮಲ್ಲಿಕಟ್ಟೆಯಲ್ಲಿರುವಂತಹ SIT ಕಚೇರಿಗೆ, ಅಂದರೆ ಮಲ್ಲಿಕಟ್ಟೆಯಲ್ಲಿರುವಂತಹ IB ಬಳಿ ಒಂದು SIT ಕಚೇರಿಯನ್ನು ರಚನೆ ಮಾಡಿಕೊಂಡು ಅಲ್ಲಿಗೆ ಸಾಕ್ಷಿ ದೂರುದಾರನನ್ನು ಕರೆಸಿಕೊಂಡು ವಿಚಾರಣೆ ನಡೆಸಿದ್ರು. ಆ ಬಳಿಕ ಬೆಳ್ತಂಗಡಿ ಪೊಲೀಸ್ ಠಾಣೆ ಸಮೀಪ ತೆರೆಯಲಾಗಿರುವಂಥ ಒಂದು SIT ಕಚೇರಿ ಏನಿದೆ ಅಲ್ಲೂ ಕೂಡ ಒಂದಷ್ಟು ವಿಚಾರಣೆಗಳನ್ನು ಮಾಡಿದರು. ಆ ಬಳಿಕ ಆತ ಹೂತಿಟ್ಟಿದ್ದೇನೆ ಅಂತ ಹೇಳಿರುವಂತಹ ನೇತ್ರಾವತಿ ಸ್ನಾನಘಟ್ಟ ಆಸುಪಾಸಿನ ಪ್ರದೇಶಗಳು ಜೊತೆಗೆ ಧರ್ಮಸ್ಥಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಇತರ ಸ್ಥಳಗಳಿಗೆ ಕರೆದುಕೊಂಡು ಹೋಗಿ ಅಲ್ಲಿ ಸ್ಥಳ ಮಹಜರು ಪ್ರಕ್ರಿಯೆಯನ್ನು ಕೂಡ ಪೂರ್ಣಗೊಳಿಸಿದ್ರು. ನಂತರ ಆತ ತಾನು ಹೂತು ಹಾಕಿದ್ದೇನೆ ಅಂತ ಹೇಳ್ತಾ ಇರುವಂತಹ ನೂರಾರು ಮೃತದೇಹಗಳು ಇರುವಂತಹ ಸ್ಥಳಗಳ ಪೈಕಿ, ಮೃತದೇಹಗಳು ಇದೆ ಅಂತ ಹೇಳಲಾಗ್ತಾ ಇರುವಂತಹ ಸ್ಥಳಗಳ ಪೈಕಿ 13 ಜಾಗಗಳನ್ನು ಪಾಯಿಂಟ್ಔಟ್ ಮಾಡಿದ್ರು. 13 ಜಾಗಗಳನ್ನು ಗುರುತಿಸಿ ಕ್ರೈಮ್ ಲೈನ್ ಹಾಕಿ, ಕ್ರೈಮ್ ಲೈನ್ ಎಳೆದು ಆ ಪ್ರದೇಶವನ್ನು ಸೆಕ್ಯೂರ್ ಮಾಡಿದ್ರು. 28ರಂದು ಅಂದರೆ ಯಾವಾಗ ಮಹಜರು ಆಯಿತೋ ಆವತ್ತು ರಾತ್ರಿ ಎಲ್ಲ ಜಾಗಗಳು, ಎಲ್ಲ 13 ಪಾಯಿಂಟ್ಗಳಿಗೂ ಕೂಡ ಶಸ್ತ್ರ ಸಜ್ಜಿತ ಸಿಬ್ಬಂದಿಯನ್ನ ಭದ್ರತೆಗಾಗಿ ನಿಯೋಜನೆ ಮಾಡಲಾಗಿತ್ತು. ANF ಸಿಬ್ಬಂದಿಯನ್ನ ತಲಾ 2 ಹಾಗೆ ಎವ್ರಿ ಪಾಯಿಂಟ್ನಲ್ಲೂ ಕೂಡ ಅವರನ್ನ ಡಿಪ್ಲಾಯ್ ಮಾಡಲಾಗಿತ್ತು. ಅವರು ಆ ಒಂದು ರಾತ್ರಿ ಪಹರೆಯನ್ನ, ಭದ್ರತೆಯನ್ನ ಆ ಎಲ್ಲ ಜಾಗಗಳಿಗೆ ಒದಗಿಸಿದ್ರು ಅನ್ನುವಂಥದ್ದು. ಇನ್ನು 13 ಜಾಗಗಳ ಪೈಕಿ ಮೊದಲು ಮಾರ್ಕ್ ಮಾಡಲಾಗಿದ್ದ ಜಾಗದಲ್ಲಿ ಜುಲೈ 29ರಂದು ಮೊದಲ ಒಂದು ಎಕ್ಸ್ಹ್ಯೂಮೇಷನ್ ಪ್ರೊಸೆಸನ್ನು ಪ್ರಾರಂಭ ಮಾಡಿದ್ರು. ಮೊದಲನೆಯ ಪಾಯಿಂಟನ್ನು 15 ಅಡಿ ಅಗಲ ಮತ್ತು 8 ಅಡಿ ಆಳಕ್ಕೆ ಆಗಿದ್ರೂ ಕೂಡ ಯಾವುದೇ ಕುರುಹು ಪತ್ತೆಯಾಗಿಲ್ಲ. ಹಿನ್ನೆಲೆಯಲ್ಲಿ ಸಂಜೆ ವೇಳೆಗೆ ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸಿ ಮರುದಿನ 30ರಂದು ಮತ್ತೆ ಕಾರ್ಯಾಚರಣೆಯನ್ನು ಮುಂದುವರಿಸಲಾಯಿತು. ಸಾಕ್ಷಿ ದೂರುದಾರನ ಜೊತೆಗೆ ಆತನನ್ನು ಕರೆದುಕೊಂಡು ಬಂದು ಅಧಿಕಾರಿಗಳು 2ನೇ ದಿನ ಉತ್ಖನನ ಮಾಡಿದರೂ ಕೂಡ ಯಾವುದೇ ಕುರುಹು ದೊರೆತಿಲ್ಲ. 2, 3, 4 ಮತ್ತು 5ನೇ ಪಾಯಿಂಟ್ನಲ್ಲೂ ಕೂಡ ಯಾವುದೇ ತಲೆಬುರುಡೆಯಾಗಲಿ, ಮೃತದೇಹದ ಇತರ ಭಾಗಗಳಾಗಲಿ, ಮೂಳೆಗಳಾಗಲಿ ಯಾವುದೂ ಅವಶೇಷಗಳು ಪತ್ತೆಯಾಗಲಿಲ್ಲ. ಬಳಿಕ SIT ತಂಡದಲ್ಲಿ ಜಿತೇಂದ್ರ ಕುಮಾರ್ ದಯಾಮ ಮತ್ತು CS ಐಮನ್ ಅವರ ನೇತೃತ್ವದಲ್ಲಿ ಈ ಒಂದು ಎಕ್ಸ್ಹ್ಯೂಮೇಷನ್ ಪ್ರೊಸೆಸ್ ನಡೀತಾ ಇದೆ. ಅದರ ಜೊತೆಗೆ ಪುತ್ತೂರು ಉಪವಿಭಾಗದ ಸಹಾಯಕ ಆಯುಕ್ತೆ
ಸ್ಟೆಲ್ಲಾ ವರ್ಗೀಸ್, ಜೊತೆಗೆ ಬೆಳ್ತಂಗಡಿ ತಹಶೀಲ್ದಾರ್ ಪೃಥ್ವಿ ಸಾನಿಕಂ, ಇನ್ನು ತಜ್ಞ ವೈದ್ಯರು ಅಂದರೆ ಫೊರೆನ್ಸಿಕ್ ಸೈನ್ಸ್ನ ತಜ್ಞ ವೈದ್ಯರು, ಜೊತೆಗೆ ವಿಧಿವಿಜ್ಞಾನ ಪ್ರಯೋಗಾಲಯದ ಸಿಬ್ಬಂದಿಗಳು, ಪೊಲೀಸರು, ನಕ್ಸಲ್ ನಿಗ್ರಹ ಪಡೆ, ಮೀಸಲು ಪಡೆ ಮತ್ತು ಗರುಡ ಪಡೆಯವರು ಕೂಡ ಈ ಎಲ್ಲ ಕಾರ್ಯಾಚರಣೆಯಲ್ಲಿ ಒಂದು ಸಹಕಾರವನ್ನು ಕೊಡ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಈ ಒಂದು ಕಾರ್ಯಾಚರಣೆಯ ಈ ಒಂದು ಟೀಮ್ನ ಭಾಗ ಆಗಿ ಎಲ್ಲ ಶೋಧ ಕಾರ್ಯಾಚರಣೆ ಮುಂದುವರಿತಾ ಇದೆ ಅನ್ನುವಂಥದ್ದು. ಸೊ ಅವಶೇಷಗಳಿಗಾಗಿ ಹುಡುಕಾಟ ಮುಂದುವರೆದಿದೆ. ಈ ಪೈಕಿ ಇವತ್ತು 0.6ನಿಂದ ಈ ಒಂದು ಶೋಧ ಕಾರ್ಯಾಚರಣೆ ಆರಂಭ ಆಯಿತು. ಈಗಿನವರೆಗೂ ಕೂಡ ಮುಂದುವರೆದಿದೆ ಎನ್ನುವಂಥ ಒಂದು ಮಾಹಿತಿ ಇದೀಗ ಇರುವಂಥದ್ದು. ಅದರ ಜೊತೆಗೆ ಈಗ SIT ಮುಖ್ಯಸ್ಥರು ಕೂಡ ಈ ಸ್ಥಳಕ್ಕೆ ಭೇಟಿಯನ್ನು ಕೊಡ್ತಾರೆ ಎನ್ನುವಂತಹ ನಿರೀಕ್ಷೆಗಳು, ಒಂದಷ್ಟು ಅವಶೇಷಗಳು ಪತ್ತೆಯಾಗಿದೆ. ಹೀಗಾಗಿ ಪ್ರಗತಿ ಏನಾಗಿದೆ ಅಥವಾ ಮುಂದಿನ ಒಂದು ಕಾರ್ಯಯೋಜನೆಗಳೇನು ಇತ್ಯಾದಿಗಳ ಬಗ್ಗೆ ಒಂದು ವಿಚಾರ ವಿಮರ್ಶೆಗಳು ನಡೆಯುವಂತಹ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು. ಈ ನಡುವೆ 9 ಮಂದಿ ಪೊಲೀಸರನ್ನ SITಗೆ ಅಡಿಷನಲ್ ಆಗಿ ಸೇರಿಸಿಕೊಳ್ಳಲಾಗಿದೆ. ಈ ಹಿಂದೆ 20 ಮಂದಿ ಅಧಿಕಾರಿಗಳನ್ನ ನೇಮಕ ಮಾಡಿಕೊಳ್ಳಲಾಗಿತ್ತು. ಆದರೆ ಈಗ ಎಡಿಷನಲ್ಲಿ 9 ಮಂದಿಯನ್ನ ಸೇರಿಸಿಕೊಳ್ಳಲಾಗಿದೆ ಅನ್ನುವಂಥದ್ದು ಇರುವಂತಹ ಅಪ್ಡೇಟ್.
13 ಸ್ಥಳಗಳನ್ನು ಗುರುತಿಸಿದಂತಹ ಸಾಕ್ಷಿ ದೂರುದಾರನ ಮಾಹಿತಿ ಹಿನ್ನೆಲೆಯಲ್ಲಿ ಈಗ ನಡೀತಾ ಇರುವಂತಹ ಉತ್ಖನನ ಕೆಲಸ ಇದು. ಶೋಧ ಕಾರ್ಯಾಚರಣೆ ನಡೀತಾ ಇರುವಂಥದ್ದು. ಪ್ರತಿ ಒಂದು ವಿಚಾರಗಳನ್ನು ಕೂಡ ಇಲ್ಲಿ ದಾಖಲು ಮಾಡಿಕೊಳ್ತಾ ಇದ್ದಾರೆ. ಅಂದರೆ ಪ್ರತಿಯೊಂದು ಹಂತದ ಪ್ರತಿಯೊಂದು ಪ್ರಕ್ರಿಯೆಗಳು ಕೂಡ ಇಲ್ಲಿ ಡಿಜಿಟಲಿ ದಾಖಲಾಗ್ತಾ ಇದೆ. ಕ್ಯಾಮರಾಗಳ ಮೂಲಕ ಪ್ರತಿಯೊಂದು ಹಂತದ ಒಂದು ಕೆಲಸಗಳನ್ನು ಕೂಡ ಇಲ್ಲಿ ರೆಕಾರ್ಡ್ ಮಾಡಿಕೊಳ್ಳಲಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಇದು ಬಹಳ ಮುಖ್ಯ ಪಾತ್ರವನ್ನು ವಹಿಸುತ್ತೆ ಅನ್ನುವಂಥದ್ದು. ಮುಖ್ಯವಾಗಿ ಈ ಒಂದು ಐಡೆಂಟಿಫಿಕೇಶನ್ ಏನಾಯಿತು, 13 ಜಾಗಗಳನ್ನು ಗುರುತು ಮಾಡಿಕೊಳ್ಳುವಂತಹ ಕೆಲಸಗಳೇನಾಯಿತು, ಅವುಗಳನ್ನು GPS ಲೊಕೇಶನ್ ಜೊತೆಗೆ ಕ್ಯಾಪ್ಚರ್ ಮಾಡಿಕೊಂಡು ಆ ಬಳಿಕ ಅವುಗಳಿಗೆ ಮಾರ್ಕ್ ಮಾಡುವಂತಹ ಕೆಲಸಗಳಾಗಿರುವಂಥದ್ದು. ಪ್ರತಿ ಜಾಗವನ್ನು ಕೂಡ ಒಂದು ಸಂಖ್ಯೆಯ ಮೂಲಕ, ಅಂದರೆ ಪಾಯಿಂಟ್ ನಂಬರ್ 1, ಪಾಯಿಂಟ್ ನಂಬರ್ 2, ಪಾಯಿಂಟ್ ನಂಬರ್ 3, ಪಾಯಿಂಟ್ ನಂಬರ್ 4 ಹೀಗೆ ಒಟ್ಟು 13 ಜಾಗಗಳನ್ನು ಕೂಡ ಒಂದು ಸಂಖ್ಯೆಗಳ ಮೂಲಕ ಗುರುತಿಸಿಕೊಂಡಿದ್ದಾರೆ, ಗುರುತು ಮಾಡಿದ್ದಾರೆ. ಇನ್ನು SIT ಅಧಿಕಾರಿಗಳ ಜೊತೆಗೆ ಸೋಕು ಅಧಿಕಾರಿಗಳು ಅಂದರೆ ಸೀನ್ ಆಫ್ ಕ್ರೈಮ್ ಅಫಿಷಿಯಲ್ಸ್ ಹಾಗೂ ಭದ್ರತಾ ಸಿಬ್ಬಂದಿಗಳು, ಅಂದರೆ ಮುಖ್ಯವಾಗಿ ಈ ಒಂದು ಮಹಜರು ಪ್ರಕ್ರಿಯೆ ಜುಲೈ 28ರಂದು ಸೋಮವಾರ ನಡೆದಂತಹ ಮಹಜರು ಪ್ರಕ್ರಿಯೆ ಹೇಗೆಲ್ಲ ಆಯಿತು ಅನ್ನುವಂಥದ್ದನ್ನು ಒಂದಷ್ಟು ವಿವರಿಸುವಂತಹ ಒಂದು ಪ್ರಯತ್ನವನ್ನು ನಾವು ಈ ಮೂಲಕ ಮಾಡ್ತಾ ಇರುವಂಥದ್ದು. 28ರಂದು ಈ ಸಾಕ್ಷಿ ದೂರುದಾರನನ್ನ ಮಹಜರಿಗೆ ಅಂತ ಕರೆದುಕೊಂಡು ಬಂದಂತಹ SIT ಹಾಗೇನೆ ಅಧಿಕಾರಿಗಳು ಜೊತೆಗೆ ಭದ್ರತಾ ಸಿಬ್ಬಂದಿಗಳ ಜೊತೆಗೆ ಬಂದಿರುವಂಥದ್ದು. ಸುಮಾರು 2 ಕಿಲೋಮೀಟರ್ ದೂರದ ಮುಂಡಾಜೆ ಮೀಸಲು ಅರಣ್ಯಕ್ಕೆ ಸೇರಿದಂತಹ ಕಾಡಿನಲ್ಲಿ ಅಲೆದು ಸ್ಥಳವನ್ನು ಗುರುತು ಮಾಡಿಕೊಂಡಿದ್ದಾರೆ. ಜೊತೆಗೆ ಆತ ತೋರಿಸಿದಂತಹ ಜಾಗಗಳನ್ನು ಕೂಡ ವಿಡಿಯೋ ರೆಕಾರ್ಡಿಂಗ್ ಮಾಡಿಕೊಳ್ಳಲಾಗಿದೆ. ಯಾಕಂತ ಹೇಳಿದರೆ ಇದೆಲ್ಲವೂ ಕೂಡ ಈ ಒಂದು ತನಿಖೆ ಹೇಗಾಯಿತು, ಹೇಗೆ ಮಾಡಿದ್ರು, ಎಷ್ಟು ಪಾರದರ್ಶಕವಾಗಿತ್ತು ಅನ್ನುವಂಥದ್ದಕ್ಕೆ ಒಂದು ಸಾಕ್ಷಿಯನ್ನು ಒದಗಿಸುವಂತಹ ಹಿನ್ನೆಲೆಯಲ್ಲಿ ಎಲ್ಲವೂ ಕೂಡ ಡಿಜಿಟಲಿಯಾಗಿ ರೆಕಾರ್ಡ್ ಆಗಿದೆ. ಇನ್ನು ಮೃತದೇಹಗಳನ್ನು ಹೂತು ಹಾಕಲಾಗಿದೆ ಅಂತ ಎನ್ನಲಾದ ಜಾಗವನ್ನು ತೋರಿಸೋದಕ್ಕೆ ಸಾಕ್ಷಿ ದೂರುದಾರ ಹೋದಂಥ ಸಂದರ್ಭದಲ್ಲೂ ಕೂಡ ಬಹಳಷ್ಟು ಜನರು ಕೂಡ ಸೇರಿದ್ರು. ಸೊ ಆ ಸಂದರ್ಭದಲ್ಲೂ ಕೂಡ ವ್ಯಾಪಕವಾದ ಭದ್ರತೆಯನ್ನ, ಬಂದೋಬಸ್ತನ್ನು ಏರ್ಪಾಡು ಮಾಡಲಾಗಿತ್ತು ಅನ್ನುವಂಥದ್ದು. ಇನ್ನು ಈಗಾಗಲೇ ಹೇಳಿರುವ ಹಾಗೆ ಈ ಒಂದು ಎಕ್ಸ್ಹ್ಯೂಮೇಷನ್ ಪ್ರೊಸೆಸ್ ನಡೆಯುವಂತಹ ಜಾಗಗಳು ಅಥವಾ ಸಾಕ್ಷಿ ದೂರುದಾರ ತೋರಿಸಿರುವಂತಹ ಜಾಗಗಳಿಗೆ ಸಾರ್ವಜನಿಕರಿಗಾಗಲಿ ಮಾಧ್ಯಮಗಳಿಗಾಗಲಿ ಪ್ರವೇಶವನ್ನ ನಿರ್ಬಂಧಿಸಲಾಗಿದೆ. ಹೀಗಾಗಿ ಒಳಗಡೆ ಏನಾಗ್ತಾ ಇದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಕಾಣೋದಿಲ್ಲ, ಸ್ಪಷ್ಟವಾಗಿ ಗೊತ್ತಾಗೋದಿಲ್ಲ. ಆದರೆ ಸಾಧ್ಯ ಆದಷ್ಟು ಮಟ್ಟಿಗೆ ಅಲ್ಲಿನ ಒಂದಷ್ಟು ದೃಶ್ಯಾವಳಿಗಳನ್ನು ವೀಕ್ಷಕರ ಎದುರು ತೆರೆದಿಡುವಂತಹ ಪ್ರಯತ್ನಗಳು ಸುದ್ದಿ ನ್ಯೂಸ್ ಮೂಲಕ ಆಗ್ತಾ ಇರುವಂಥದ್ದು. ಇನ್ನು ಈ ಒಂದು ಮಹಜರು ನಡೆದಂತಹ ಸಂದರ್ಭದಲ್ಲೂ ಕೂಡ ಸ್ನಾನಘಟ್ಟದ ಬಳಿ ಇದ್ದಂತಹ ಸಾರ್ವಜನಿಕರನ್ನ ಪೊಲೀಸರು ಆಚೆಗೆ ಕಳಿಸಿದ್ರು. ಜೊತೆಗೆ ಆ ಭಾಗಗಳತ್ತ ಸಾಕ್ಷಿ ದೂರುದಾರ ಗುರುತಿಸಿದಂತಹ ಜಾಗಗಳತ್ತ ಕೂಡ ತೆರಳೋದಿಕ್ಕೆ ಯಾರಿಗೂ ಕೂಡ ಒಂದು ಅನುಮತಿಗಳು ಅಥವಾ ಅವಕಾಶಗಳು ಇಲ್ಲ ಅನ್ನುವಂಥದ್ದು. ಆ ಭಾಗಗಳಿಗೆ ಸಾರ್ವಜನಿಕರು ತೆರಳೋದಿಕ್ಕೆ ಕೂಡ ಪೊಲೀಸರು ಬಿಗಿ ಬಂದೋಬಸ್ತನ್ನು ಏರ್ಪಾಡು ಮಾಡಲಾಗಿದೆ ಅನ್ನುವಂಥದ್ದು. ಇನ್ನು ಸಾಕ್ಷಿ ದೂರುದಾರ ತೋರಿಸಿರುವಂತಹ ಸ್ಪಾಟ್ಗಳು ಆ ಬಗ್ಗೆ ಒಂದು ಮಾಹಿತಿಯನ್ನು ಕೊಡೋದಿದ್ರೆ ಆ 13 ಪಾಯಿಂಟ್ಗಳು ಕೂಡ ಧರ್ಮಸ್ಥಳ ಪೊಲೀಸ್ ಠಾಣೆಯಿಂದ 1 ಕಿಲೋಮೀಟರ್ ವ್ಯಾಪ್ತಿಯ ಕಾಡಿನಲ್ಲಿದೆ ಅನ್ನುವಂಥದ್ದು. ಮೊದಲು ತೋರಿಸಿರುವಂತಹ 8 ಪಾಯಿಂಟ್ಗಳು ಅಂದರೆ ಪಾಯಿಂಟ್ ನಂಬರ್ 1 ಪಾಯಿಂಟ್ ನಂಬರ್ 8ರವರೆಗೆ ನೇತ್ರಾವತಿ ನದಿ ದಂಡೆಯಲ್ಲಿದ್ದರೆ ಉಳಿದ 4 ಜಾಗಗಳು ನೇತ್ರಾವತಿ ಸೇತುವೆಯಿಂದ ಸ್ನಾನಘಟ್ಟದ ಕಡೆಗೆ ರಾಜ್ಯ ಹೆದ್ದಾರಿಯ ಪಕ್ಕದಲ್ಲೇ ಇದೆ ಅನ್ನುವಂಥದ್ದು, ಅಂದರೆ ರಸ್ತೆಯ ಪಕ್ಕದಲ್ಲೇ ಇದೆ ಅನ್ನುವಂಥದ್ದು ಕೂಡ ನಾವು ಇಲ್ಲಿ ಗಮನಿಸಬೇಕಾದಂತಹ ವಿಚಾರ. ಒಂದು ಜಾಗ ಮಾತ್ರ ಸ್ನಾನಘಟ್ಟ ಸಮೀಪದ ಕಿರು ಅಣೆಕಟ್ಟು ಏನಿದೆ ಅದರ ಪಕ್ಕದಲ್ಲಿರುವಂತಹ ಒಂದು ಬಯಲು ಜಾಗದಲ್ಲಿದೆ. ಇನ್ನು ಈ ಎಲ್ಲ ಸ್ಥಳಗಳಲ್ಲಿ ಎಕ್ಸ್ಹ್ಯೂಮೇಷನ್ ನಡೆಯುವಂಥದ್ದು. ಈ ಪೈಕಿ ಈಗಾಗಲೇ 5 ಜಾಗಗಳಲ್ಲಿ ಈ ಒಂದು ಪ್ರಕ್ರಿಯೆ ಮುಗಿದಿದೆ. ಇವತ್ತು 6ನೇ ಪಾಯಿಂಟ್ನಲ್ಲಿ 6ನೇ ಜಾಗದಲ್ಲಿ ಬೆಳಗ್ಗಿನಿಂದ ಅಗೆಯುವಂತಹ ಕಾರ್ಯಾಚರಣೆ ಆರಂಭಗೊಂಡಿರುವಂಥದ್ದು. ಇನ್ನೂ ಕೂಡ ನಡೀತಾ ಇದೆ. ಅಂದರೆ ಆಲ್ಮೋಸ್ಟ್ ಉತ್ಖನನ ನಡೆದಿದೆ. ಆ ಬಳಿಕ ಅಲ್ಲಿ ಸಿಕ್ಕಂತಹ ಮೂಳೆಗಳನ್ನು ಅಥವಾ ಅಲ್ಲಿ ಸಿಕ್ಕಂತಹ ಒಂದು ಅವಶೇಷಗಳನ್ನು ಸಂಗ್ರಹಿಸುವಂತಹ ಕೆಲಸ, ಮುಂದಿನ ಪ್ರಕ್ರಿಯೆಗೆ ಅವುಗಳನ್ನು ಅಲ್ಲಿಂದ ಸಂಗ್ರಹಿಸುವಂತಹ ಕೆಲಸ, ಜೊತೆಗೆ ಅವುಗಳನ್ನು ಪ್ರಯೋಗಾಲಯಕ್ಕೆ ಕಳುಹಿಸುವಂತಹ ಕೆಲಸಗಳು ಅಲ್ಲಿ ನಡೀತಾ ಇದೆ ಅನ್ನುವಂಥದ್ದು. ಇನ್ನು ಜಾಗ ಗುರುತಿಸುವಂತಹ
ಪ್ರಕ್ರಿಯೆ ಏನು ನಡೆಯಿತು ಅದನ್ನು ಡ್ರೋನ್ ಕ್ಯಾಮ್ರಾದಲ್ಲೂ ಕೂಡ ರೆಕಾರ್ಡ್ ಮಾಡಿಕೊಳ್ಳಲಾಗಿದೆ. ಅದರ ಜೊತೆಗೆ ಇಲ್ಲಿ ನಡೆಯುವಂತಹ ಪ್ರತಿಯೊಂದು ಹಂತದ ಒಂದು ಬೆಳವಣಿಗೆಗಳನ್ನು ಕೂಡ, ಪ್ರತಿಯೊಂದು ಚಲನವಲನಗಳನ್ನು ಕೂಡ ರೆಕಾರ್ಡ್ ಮಾಡಿಕೊಳ್ಳಲಾಗ್ತಾ ಇದೆ ಅನ್ನುವಂಥದ್ದು. ಆಲ್ಮೋಸ್ಟ್ ಸಂಜೆ ಆಗ್ತಾ ಬಂದಿದೆ. ಸೊ ಬಹುಶಃ ನಿನ್ನೆ ಇಷ್ಟು ಹೊತ್ತಿಗೆ ಕಾರ್ಯಾಚರಣೆಯನ್ನ ಮುಗಿಸಿದ್ರು. ಹಿರಿಯ ಅಧಿಕಾರಿಗಳು ಕೂಡ ಭೇಟಿಯನ್ನ ಕೊಟ್ಟಿದ್ರು. ಸೊ ಇವತ್ತು ಏನಾಗ್ತಾ ಇದೆ ಸಂಜೆ ಆಗ್ತಾ ಬರ್ತಾ ಇದ್ದ ಹಾಗೆ ಅನ್ನುವಂಥದ್ದು. ಸೊ ಲೇಟೆಸ್ಟ್ ಅಪ್ಡೇಟ್ಸ್ ಏನು ಕೇಳೋಣ. ದಾಮೋದರ್ ಮತ್ತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ದಾಮೋದರ್, ಏನಿದೆ ಈವರೆಗಿನ ಮಾಹಿತಿ ಅಂತ? ಗೌತಮ್, ಈವರೆಗಿನ ಮಾಹಿತಿಯ ಪ್ರಕಾರ ಈಗಾಗಲೇ ಉತ್ಖನನ ಕಾರ್ಯದ 6ನೇ ಪಾಯಿಂಟ್ ನ ಉತ್ಖನನ ಕಾರ್ಯ ಆಲ್ಮೋಸ್ಟ್ ಮುಕ್ತಾಯಗೊಂಡಿದೆ. 6ನೇ ಪಾಯಿಂಟ್ ನಲ್ಲಿ ಒಂದು ಕಳೇಬರ ಸಿಕ್ಕಿರೋದ್ರಿಂದ 6ನೇ ಪಾಯಿಂಟ್ ನಲ್ಲಿ ಮುಂದುವರೆದ ಉತ್ಖನನ ನಂತರ ಸಂಪೂರ್ಣವಾಗಿ ಆ ಒಂದು ಸ್ಥಳವನ್ನ ಒಂದು ಮಹಜರು ಮಾಡಬೇಕಾಗತ್ತೆ. ಮಹಜರು ಮಾಡಿದ ನಂತರವಷ್ಟೇ ಅದನ್ನು ಪೂರ್ಣಗೊಳಿಸೋದು. ಯಾಕೆಂತಂದ್ರೆ ಅಲ್ಲಿ ಸೀಲ್ ಮಾಡ್ಬೇಕು ಅಂತಂದ್ರೆ ಮಹಜರು ಕಾರ್ಯದ ನಂತರವಷ್ಟೇ ಅದನ್ನ ಸೀಲ್ ಮಾಡುವಂತದ್ದು. ಯಾಕಂತಂದ್ರೆ ಈಗಾಗಲೇ ಆ ಮಹಜರು ಕಾರ್ಯದ ಹಂತವೂ ಕೂಡ ಆಗ್ತಾ ಇದೆ. 7ನೇ ಸ್ಪಾಟ್ ಅನ್ನು ಕೂಡ ಅವರು 7ನೇ ಸ್ಪಾಟ್ ಅನ್ನು ಒಂದು ಉತ್ಖನನ ಮಾಡುವಂತಹ ಸಾಧ್ಯತೆಗಳಿವೆ. ಯಾಕಂತಂದ್ರೆ ಈಗಾಗಲೇ ಅಲ್ಲಿ 6ನೇ ಸ್ಪಾಟ್ ನಲ್ಲಿ ಸಿಕ್ಕಂತಹ ವಿಭಾಗದ ವಿಜ್ಞಾನ ಸೈನ್ಸಿನವರು ಅದನ್ನ ತೆಗೆದುಕೊಂಡು ಈಗಾಗಲೇ ಅದರ ಬಗ್ಗೆ ಪರೀಕ್ಷೆ ಒಳಪಡಿಸುವಂತಹ ನಿಟ್ಟಿನಲ್ಲಿ ಅವುಗಳನ್ನ ಭದ್ರವಾಗಿ ಸಂಗ್ರಹ ಯಾವ ರೀತಿ ದಾಮೋದರ್, ಬಹುಶಃ ತಮಗೆ ನೆಟ್ವರ್ಕ್ ನ ಸಮಸ್ಯೆ ಇದೆ ಅನ್ನುವಂಥದ್ದು ಕಂಡು ಬರ್ತಾ ಇದೆ. ಮತ್ತೆ ನಿಮ್ಮನ್ನ ಸಂಪರ್ಕಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತೇವೆ ಅನ್ನುವಂಥದ್ದು. ಎಸ್, ಟೆಕ್ನಿಕಲ್ ರೀಸನ್ ಇಂದ, ಅಂದ್ರೆ ನೆಟ್ವರ್ಕ್ ನ ಸಮಸ್ಯೆಯಿಂದ ಅವರು ಮಾತನಾಡ್ತಾ ಇರುವಂತದ್ದು ಕೇಳಿಸ್ತಾ ಇಲ್ಲ. ಮತ್ತೆ ಅವರನ್ನ ಸಂಪರ್ಕ ಮಾಡಿ ಇನ್ನೊಂದಷ್ಟು ಮಾಹಿತಿಗಳನ್ನ ಕಲೆ ಹಾಕುವಂತ ಒಂದು ಪ್ರಯತ್ನವನ್ನ ಮಾಡ್ತೇವೆ. ಯಾಕಂತ ಹೇಳಿದ್ರೆ ಈಗಾಗಲೇ ಅವರು ಕೊಟ್ಟಿರುವಂತಹ ಮಾಹಿತಿ ಪ್ರಕಾರ ಈಗ 6ನೇ ಪಾಯಿಂಟ್ ನಲ್ಲಿ ಆಲ್ಮೋಸ್ಟ್ ಮುಗಿತಾ ಬಂದಿದೆ. ಮಹಜರು ಪ್ರಕ್ರಿಯೆ ಆಗ್ತಾ ಇದೆ. ಅಂದ್ರೆ ಸಿಕ್ಕಂತಹ ಅವಶೇಷಗಳೇನಿದೆ ಅವುಗಳನ್ನ ಸಂಗ್ರಹಿಸಿ ಒಂದು ಸ್ಥಳದ ಮಹಜರು ಏನಾಗಬೇಕು ಅಥವಾ ಆಗಬೇಕಾದಂತಹ ಪ್ರಕ್ರಿಯೆಗಳು, ಟೆಕ್ನಿಕಲಿ ಆಗ್ಬೇಕಾಗಿರುವಂತಹ ಪ್ರಕ್ರಿಯೆಗಳು ಏನಿದೆಯೋ ಅದನ್ನ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ 7ನೇ ಪಾಯಿಂಟ್ ನಂತ ತೆರಳುವಂತಹ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು ಇರುವಂತಹ ಅಪ್ಡೇಟ್ಸ್. ಆ ಬಗ್ಗೆ ಕೂಡ ಇನ್ನಷ್ಟು ಸ್ಪಷ್ಟವಾದ ಮಾಹಿತಿಗಳನ್ನು ನಾವು ಪಡೆದುಕೊಳ್ಬೇಕಾಗತ್ತೆ. ಸೊ ಆ ಬಗ್ಗೆ ಇನ್ನೊಂದಷ್ಟು ಮಾಹಿತಿಗಳು ಕೂಡ ಇದೆ. ಇನ್ನು ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರಾ ಅನ್ನುವಂಥದ್ದನ್ನ ಕೂಡ ನಾವು ಗಮನಿಸಬೇಕು. ಒಂದಷ್ಟು ನೆಟ್ವರ್ಕ್ನ ಸಮಸ್ಯೆ ಈ ಒಂದು ಪ್ರದೇಶವನ್ನ ಕಾಡ್ತಾ ಇದೆ. ಯಾಕಂತ ಹೇಳಿದ್ರೆ 2 ದಿನಗಳ ವಿಚಾರವನ್ನ ಗಮನಿಸಿದ್ರೆ 2 ದಿನ ಅಂದ್ರೆ ಮೊದಲ 2 ದಿನ ಉತ್ಖನನ ನಡೆದಂತಹ ಪ್ರದೇಶದಲ್ಲಿ ನೇತ್ರಾವತಿ ಸ್ನಾನಘಟ್ಟ ಸಮೀಪದಲ್ಲಿ ಬಹುಶಃ ಎಲ್ಲ ಕ್ಯಾಮರಾಗಳು ಅಥವಾ ನಮ್ಮ ಪ್ರತಿನಿಧಿಗಳು ಇದ್ರು. ಆದ್ರೆ ಇವತ್ತು ನೇತ್ರಾವತಿ ಸೇತುವೆ ಸಮೀಪ, ಯಾಕಂತ ಹೇಳಿದ್ರೆ ಅಧಿಕಾರಿಗಳು ನೇತ್ರಾವತಿ ಸೇತುವೆಯ ಸಮೀಪದ ಸುದಗಂಡಿ ಎಂಬಲ್ಲಿಂದ ಇಳಿದು ಒಳಭಾಗಕ್ಕೆ ಹೋಗಿರೋದ್ರಿಂದ ಎಲ್ಲರೂ ಕೂಡ ಅಲ್ಲೇ ಕಾಯ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಆ ಒಂದು ಕಾರ್ಯಾಚರಣೆ ಮುಗಿಸಿದಂತಹ ಅಧಿಕಾರಿಗಳು ಸಿಬ್ಬಂದಿಗಳು ಅದೇ ದಾರಿಯಲ್ಲಿ ಬರಬೇಕು. ಸೊ ಆ ನೆಲೆಯಲ್ಲಿ ಅಥವಾ ಅಲ್ಲಿನ ಏನೇ ಒಂದು ಬೆಳವಣಿಗೆಗಳು ಗೊತ್ತಾಗಬೇಕಿದ್ರು ಇದೇ ಜಾಗದಿಂದ ಗೊತ್ತಾಗುವಂಥದ್ದು. ಸೊ ಹಾಗಾಗಿ ಈ ಒಂದು ಜಾಗದಲ್ಲಿದ್ದಾರೆ. ಒಂದಷ್ಟು ನೆಟ್ವರ್ಕ್ನ ಸಮಸ್ಯೆಗಳಿದೆ. ಸೊ ಆ ನೆಲೆಯಲ್ಲಿ ಒಂದಷ್ಟು ಮಾಹಿತಿಗಳನ್ನ ಪಡೆದುಕೊಳ್ಳುವಂತಹ ಒಂದು ಪ್ರಯತ್ನವನ್ನು ನಾವು ಮತ್ತೆ ಮುಂದುವರಿಸ್ತೇವೆ ಅನ್ನುವಂಥದ್ದು. ಅಲ್ಲಿ ಮಳೆಯಿಂದ ರಕ್ಷಣೆ ಪಡೆದುಕೊಳ್ಳುವಂತಹ ವ್ಯವಸ್ಥೆಗಳು ಕೂಡ ಆಗಿದೆ. ಶೀಟ್ ಅನ್ನು ಕೂಡ ಈಗಾಗಲೇ ಅಳವಡಿಕೆ ಮಾಡಿದ್ದಾರೆ. ಅದಕ್ಕೆ ಬೇಕಾದಂತಹ ಶೀಟ್ ಇರ್ಬೋದು, ಕಬ್ಬಿಣದ ಪೈಪ್ ಇರ್ಬೋದು, ಎಲ್ಲವನ್ನು ಕೂಡ ತೆಗೆದುಕೊಂಡು ಹೋಗುವಂತಹ ಕೆಲಸವನ್ನ ಮಾಡಿದ್ದಾರೆ. ಸೊ ಆಲ್ಮೋಸ್ಟ್ ಈಗ ಅಲ್ಲಿ ಶೀಟ್ ಹಾಕುವಂತಹ ಕೆಲಸಗಳಾಗಿದೆ.
ಪಾಡ್ಯಾನಾ? ಹಲೋ, ಎಸ್, ಇನ್ನಷ್ಟು ಮಾಹಿತಿಯನ್ನ ಪಡೆಯೋದಕ್ಕೆ ಮತ್ತೆ ದಾಮೋದರ್ ದುಂಡೋಲಿ ಅವರು ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ಎಸ್ ದಾಮೋದರ್, ಏನಾಗ್ತಾ ಇದೆ, ಏನಿದೆ ಈಗ ಲೇಟೆಸ್ಟ್ ಅಪ್ಡೇಟ್ಸ್ ಅಂತ? ಈಗ ಬಹುತೇಕ ಉತ್ಖನನ ಕಾರ್ಯ ಕೊನೆಗೊಂಡಿದೆ. ಉತ್ಖನನ ಕಾರ್ಯದ ನಂತರ ಅವರಲ್ಲಿಂದ ಹೊರಗೆ ಎಲ್ಲ ರೀತಿಯಂತ ತಯಾರಿಗಳನ್ನ ಮಾಡ್ಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ಇವತ್ತಿನ ಈ ಒಂದು ನ್ಯೂಸ್ನ ಪ್ರಕಾರ 6ನೇ ಏನು ಪಾಯಿಂಟ್ ಇದೆ, ಅದರಲ್ಲಿ ಉತ್ಖನನ ಕಾರ್ಯ ಬಹುತೇಕ ಪೂರ್ಣಗೊಂಡಿದ್ದು ಅಲ್ಲಿಂದ ಈಗ ವಾಪಸ್ ಆಗುವಂತ ಲಕ್ಷಣಗಳಿವೆ. ಇನ್ನೇನು 15ರಿಂದ 20 ನಿಮಿಷದೊಳಗೆ ಅವರು ಸಂಪೂರ್ಣವಾಗಿ ವಾಪಸ್ ಆಗ್ತಾರೆ. ವಾಪಸ್ ಆಗುವಂತ ಸಾಧ್ಯತೆಗಳಿವೆ. ಅದರ ಜೊತೆಗೆ SIT ಮುಖ್ಯಸ್ಥ ಮೊಹಾಂತಿ ಅವರು ಸ್ಥಳಕ್ಕೆ ಆಗಮಿಸುವಂತ ನಿರೀಕ್ಷೆಗಳಿದಾವೆ. ಇಲ್ಲವಾದಲ್ಲಿ ಅವರು ಅಧಿಕಾರಿಗಳನ್ನ ಬೆಳ್ತಂಗಡಿಯಲ್ಲಿ ಭೇಟಿಯಾಗುವಂತ ಸಾಧ್ಯತೆ ಇದೆ. ಇದೀಗ ಅವರು ಈಗಾಗಲೇ ಮಂಗಳೂರಿನಿಂದ ಹೊರಟಿರುವಂತಹ ಮಾಹಿತಿ ಇರೋದ್ರಿಂದ ಸ್ಥಳಕ್ಕೆ ಆಗಮಿಸುವಂತ ನಿರೀಕ್ಷೆಗಳಿದಾವೆ. ಆ ಕಾರಣಕ್ಕಾಗಿ ಅವರು ತಡವಾಗಿ ಹೊರಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಒಂದು ಮೂಲಗಳು ಹೇಳ್ತಾವೆ. ಈ ಹಿನ್ನೆಲೆಯಲ್ಲಿ SIT ಮುಖ್ಯಸ್ಥ ಮೊಹಾಂತಿ ಅವರು ಮತ್ತು DIG ಅನುಚೇತ್ ಅವರು ಇಬ್ಬರು ಕೂಡ ಇಲ್ಲಿಗೆ ಆಗಮಿಸುವಂತಹ ಸಾಧ್ಯತೆಗಳು ಇದಾವೆ. ಇಲ್ಲವಾದಲ್ಲಿ ಬೆಳ್ತಂಗಡಿ SIT ಕಚೇರಿಯಲ್ಲಿ ಅವರು ಅಧಿಕಾರಿಗಳ ಜೊತೆಗೆ ಒಂದು ಮೀಟಿಂಗ್ ನಡೆಸುವಂತಹ ಸಾಧ್ಯತೆಗಳು ಇದಾವೆ. ಗೌತಮ್, ಓಕೆ, ಅದರ ಜೊತೆಗೆ ಈಗ ಮುಂದಿನ ಪಾಯಿಂಟ್ಗೆ ಹೋಗುವಂತಹ ಸಾಧ್ಯತೆಗಳಿದೆ. ಯಾಕಂತ ಹೇಳಿದ್ರೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಕತ್ತಲು ಆವರಿಸುವಂತಹ ಸಾಧ್ಯತೆಗಳು. ಸೊ ಆ ನೆಲೆಯಲ್ಲಿ ವ್ಯವಸ್ಥೆಗಳೇನಾದ್ರೂ ಮಾಡಿಕೊಂಡಿದ್ದಾರಾ ಅದಕ್ಕೆ ಪೂರಕವಾಗಿ, ಅಥವಾ ಇದೇ ಒಂದು ಪಾಯಿಂಟ್ ನ ಮೂಲಕ ಇವತ್ತಿನ ಕಾರ್ಯಾಚರಣೆ ಎಂಡ್ ಆಗಬಹುದಾ, ಹೇಗೆ ಅಂತ? ಇಲ್ಲ, ಖಂಡಿತವಾಗಿ ಇಲ್ಲ. ಒಂದು ಇದೇ ಪಾಯಿಂಟ್ ಲಾಸ್ಟ್ ಅಂತೇನಿಲ್ಲ. ಮುಂದಿನ ಪಾಯಿಂಟ್ ನಲ್ಲಿಯೂ ಇವತ್ತೇನು ಉತ್ಖನನ ನಡೆಯೋದಿಲ್ಲ. ಬದಲಾಗಿ ಈಗ ಆಲ್ರೆಡಿ ಕೆಲಸ ಕಾರ್ಯಗಳು ಮುಗಿದಿದ್ದು ಬಹುತೇಕ ಸಿಕ್ಕಿರುವಂತಹ ಕಳೆಯವರನ್ನ ಪ್ಯಾಕಿಂಗ್ ಮಾಡಿದ್ದಾರೆ, ಅದನ್ನ ಕರೆತರುವಂತಹ ಕೆಲಸವನ್ನ ಮಾಡ್ತಿದ್ದಾರೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಓಕೆ, ಏನು ಈಗ ಸಂಗ್ರಹ ಆಗಿರುವಂತಹ ಮಾದರಿಗಳೇನಿದೆ ಅಥವಾ ಸ್ಯಾಂಪಲ್ ಏನಿದೆ, ಇವುಗಳನ್ನ ಪ್ರಯೋಗಾಲಯಕ್ಕೆ ಅಥವಾ ಮುಂದಿನ ಒಂದು ಹಂತದ ಪ್ರಕ್ರಿಯೆಗಳಿಗೆ ಕಳಿಸುವಂತದ್ದು, ಅಂದ್ರೆ ಅದನ್ನ ಇವತ್ತೇ ಕಳಿಸುವಂತಹ ಕೆಲಸಗಳಾಗುತ್ತಾ ಅಥವಾ ಇನ್ನೂ ಎಲ್ಲ ಒಂದು ಎಕ್ಸ್ಹ್ಯೂಮೇಷನ್ ಗಳಾದ ಬಳಿಕ ಅದನ್ನ ಕಳುಹಿಸಲಾಗುತ್ತಾ? ಈ ಬಗ್ಗೆ ಏನಾದ್ರೂ ಈಗ ಡೀಟೇಲ್ಸ್ ಲಭಿಸ್ತಾ ಇದೆಯಾ ಅಂತ? ಇವತ್ತು ಸಿಕ್ಕಂಥವುಗಳನ್ನ ವಿಧಿವಿಜ್ಞಾನ ಏನು ಫೊರೆನ್ಸಿಕ್ ಸೈನ್ಸಿನ ಅವ್ರು ಏನಿದ್ದಾರೆ ಅವರು ಅವರ ಇಲಾಖೆಯಲ್ಲಿ ಭದ್ರವಾಗಿ ಇಟ್ಟುಕೊಂಡು ಅದನ್ನ ಇವತ್ತೇ ಅಥವಾ ನಾಳೆ ಅದನ್ನ ಪರೀಕ್ಷೆಗೆ ಒಳಪಡಿಸುವಂತದ್ದು, ಅದರ ಕಾರ್ಯವನ್ನ ಆರಂಭಿಸುವಂತಹದ್ದನ್ನ ಮಾಡ್ತಾರೆ ಅನ್ನುವಂತ ಮಾಹಿತಿಗಳಿದಾವೆ. ಅದರ ಬಗ್ಗೆ ಸೂಕ್ತ ಮತ್ತು ಸ್ಪಷ್ಟ ಮಾಹಿತಿ. ಅದರ ಜೊತೆಗೆ ಅಲ್ಲಿ ಸಾರ್ವಜನಿಕರು ಕೂಡ ಜಮಾಯಿಸಿರುವಂತದ್ದನ್ನ ನಾವು ಗಮನಿಸಿದ್ದೇವೆ. ಕಂಪೇರ್ ಮಾಡಿದ್ರೆ ನಿನ್ನೆ ಅಂದ್ರೆ ಈ ಒಂದು ಉತ್ಖನನದ ಮೊದಲ ದಿನ ಮತ್ತೆ 2ನೇ ದಿನ ಬಹಳಷ್ಟು ಸಂಖ್ಯೆಯಲ್ಲಿ ಸೇರಿದ್ರು. ಅಂದ್ರೆ ನಿನ್ನೆ ಮೊನ್ನೆಗೆ ಕಂಪೇರ್ ಮಾಡಿದ್ರೆ ಇವತ್ತು ಈಗ ಸಂಜೆಯ ವೇಳೆಗೆ ಹೇಗಿದೆ ಅಂದ್ರೆ ಈ ಒಂದು ಮಧ್ಯಾಹ್ನದ ವೇಳೆಗೆ ಒಂದಷ್ಟು ಮೂಳೆಗಳು ಸಿಕ್ಕಿದೆ ಅನ್ನುವಂತ ಒಂದು ಮಾಹಿತಿ ಕೂಡ ಹರಿದಾಡಿತು. ಆ ಬಳಿಕ ಒಂದು ಬಂದಿರುವಂತವರ ಸಂಖ್ಯೆಯಲ್ಲಿ ಏನಾದ್ರೂ ಏರಿಕೆ ಆಗಿದ್ಯಾ, ಹೇಗೆ ಅನ್ನುವಂಥದ್ದು ದಾಮೋದರ್? ಸಾರ್ವಜನಿಕರಲ್ಲಿ ಕುತೂಹಲ ಹೆಚ್ಚುತ್ತಾ ಇದೆ. ಸಾರ್ವಜನಿಕರು ಅವರದೇ ಆದಂತಹ ರೀತಿಯಲ್ಲಿ ವಿಶ್ಲೇಷಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಆ ವಿಶ್ಲೇಷಣೆಗಳಿಗೆ ಕೆಲವು ಸಂದರ್ಭಗಳಲ್ಲಿ ವಿಶ್ಲೇಷಣೆ ಬಹಳ ಒಂದು ಭ್ರಮ ವಿಶ್ಲೇಷಣೆ ಅಂತ ಅನ್ಕೋಬಹುದು, ಅಥವಾ ಕೆಲವು ಸಂದರ್ಭದಲ್ಲಿ ಬಾಲಿಶವು ಕೂಡ ಅನ್ಸ್ಬೋದು. ಕೆಲವರು ಬಹಳ ಒಂದು ಏನು ಯೋಚನಾಬದ್ಧವಾಗಿ ವಿಶ್ಲೇಷಣೆ ಮಾಡುವಂತದ್ದು. ಇಲ್ಲಿ ಇವತ್ತು ಏನಾಗಿದೆ ಅಂತಂದ್ರೆ ಬಹಳಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಸಾರ್ವಜನಿಕರು ಇಲ್ಲಿ ಸೇರಿದ್ದಾರೆ. ಆದ್ರೆ ಇವತ್ತು ಅಧಿಕಾರಿ ವರ್ಗ ಅಂದ್ರೆ ಪೊಲೀಸ್ ಇಲಾಖೆಯವರು ಸೇತುವೆಯ ಮೇಲಿದ್ದ ಎಲ್ಲ ಸಾರ್ವಜನಿಕರನ್ನ ಇಲ್ಲಿಂದ ಕಳಿಸಿದ್ದಾರೆ. ಅಂದ್ರೆ ಇಲ್ಲಿ ಸೇತುವೆ ಮೇಲೆ ಆಲ್ಮೋಸ್ಟ್ ಒಂದು ಸೇತುವೆ ಆಗುವಷ್ಟು ಜನ ಮಾಧ್ಯಮದವರೇ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಮಾಧ್ಯಮದವರು ಹೆಚ್ಚಿದ್ದಾರೆ ಮತ್ತು ಸಾರ್ವಜನಿಕರು ಕೂಡ ಹೆಚ್ಚಾಗಿರೋದ್ರಿಂದ ಇಲ್ಲಿ ಟ್ರಾಫಿಕ್ ಜಾಮ್ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರೆಲ್ಲರನ್ನು ಕೂಡ ಇಲ್ಲಿಂದ ಪೊಲೀಸ್ನವರು ಕಳಿಸ್ಕೊಟ್ಟಿದ್ದಾರೆ. ಜೊತೆಗೆ ಈಗ ಮಾಧ್ಯಮದವರು ಕಡೆ ಕ್ಷಣದ ಶೂಟಿಂಗ್ ಆಗಿ ಕಾಯ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ ಅಲ್ಲಿ ಕಾರ್ಯ ಮುಗಿದಿದ್ದು ಅಲ್ಲಿಂದ ಅವರು ತಮ್ಮ ವಾಹನಗಳಿಗೆ ಬರುವಂತಹ ಹೊತ್ತಾಗಿದೆ. ಈ ನಿಟ್ಟಿನಲ್ಲಿ ಮಾಧ್ಯಮದವರು ಕಾಯ್ತಾ ಇರುವಂತದ್ದು ಇನ್ನು ಕೆಲವೇ ಕ್ಷಣಗಳಲ್ಲಿ ಅವರು ಅಲ್ಲಿಂದ ವಾಪಸ್ ಆಗುವಂತ ನಿರೀಕ್ಷೆಗಳಿದಾವೆ. ಸೊ
ಸೊ ಓಕೆ, ಅಂದ್ರೆ ಈ ಮೂಲಕ ಇವತ್ತಿನ ಒಂದು ಕಾರ್ಯಾಚರಣೆ ಕೂಡ ಇವತ್ತಿಗೆ ಎಂಡ್ ಆಗ್ತಾ ಇದೆ, ಮತ್ತೆ ಮುಂದುವರಿಯುತ್ತೆ ಅನ್ನುವಂಥದ್ದು. ಮತ್ತೆ ನಾಳೆ ಮತ್ತೆ ಮುಂದುವರಿಯುತ್ತದೆ. ಓಕೆ, ಮತ್ತು ನಾಳೆ ಮುಂದುವರಿಯುವಂತಹ ಸಂದರ್ಭದಲ್ಲಿ ಮತ್ತೆ ಇಲ್ಲಿಯ ಪಾಯಿಂಟ್ಗಳಲ್ಲಿ ಮುಂದುವರಿಸುವಂತ ಸಾಧ್ಯತೆಗಳಿದಾವೆ. ಓಕೆ ಓಕೆ, ಥ್ಯಾಂಕ್ ಯು ದಾಮೋದರ್ ಈ ಕ್ಷಣದ ಮಾಹಿತಿಗಾಗಿ. ಮತ್ತೆ ಕೊನೆಯದಾಗಿ ಅಂತಿಮ ಒಂದು ಮಾಹಿತಿಯನ್ನ ಕೂಡ ಪಡೆಯುವಂತ ಪ್ರಯತ್ನವನ್ನ ಮಾಡ್ತೇವೆ ತಮ್ಮಿಂದ. ಥ್ಯಾಂಕ್ ಯು. ಈಗ
ದೃಶ್ಯಾವಳಿಗಳನ್ನ ನೇರ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಿ. ಅಲ್ಲಿ .6 ನಿಂದ 6ನೇ ಜಾಗದಿಂದ ಕೆಲಸವನ್ನ ಮುಗಿಸಿದಂತಹ ಕಾರ್ಮಿಕರು ವಾಪಸ್ ಆಗ್ತಾ ಇರುವಂತದ್ದನ್ನ ನಾವು ನೋಡ್ತಾ ಇದ್ದೇವೆ. ತೆಗೆದುಕೊಂಡು ಹೋಗಿದ್ದಂತಹ ಸಲಕರಣೆಗಳು ಅದೆಲ್ಲವನ್ನು ಕೂಡ ಹಿಡ್ಕೊಂಡು ವಾಪಸ್ ಬರ್ತಾ ಇದ್ದಾರೆ. ಸೊ ಹಾಗಾಗಿ ಇವತ್ತಿನ ಕಾರ್ಯಾಚರಣೆಯನ್ನ ಮುಗಿಸಿದ್ದಾರೆ ಎನ್ನುವಂಥದ್ದನ್ನ ನಾವು ಈ ಮೂಲಕ ಹೇಳ್ಬೋದು. ಅದರ ಜೊತೆಗೆ ಈಗಾಗಲೇ ದಾಮೋದರ್ ಮಾತನಾಡ್ತಾ ಎಕ್ಸ್ಪ್ಲೈನ್ ಮಾಡಿದ್ರು, ಇವತ್ತು ಬೇರೆ ಯಾವುದೇ ಪಾಯಿಂಟ್ಗಳಿಗೆ ಇನ್ನು ಮತ್ತೆ ತೆರಳುವಂತಹ ಸಾಧ್ಯತೆಗಳಿಲ್ಲ, ಇದೇ ಒಂದು ಪಾಯಿಂಟ್ನಲ್ಲಿ ಇವರ ಒಂದು ಕಾರ್ಯಾಚರಣೆಯನ್ನ ಮುಗಿಸ್ತಾರೆ ಅನ್ನುವಂಥದ್ದು. ಸೊ ಹಾಗಾಗಿ ತೆಗೆದುಕೊಂಡು ಹೋಗಿದ್ದಂತಹ ವಸ್ತುಗಳೆಲ್ಲವನ್ನು ಕೂಡ ವಾಪಸ್ ತರ್ತಾ ಇರುವಂತಹ ದೃಶ್ಯಗಳನ್ನ ಕೂಡ ನೀವು ಈಗ ನೇರ ಪ್ರಸಾರದಲ್ಲಿ ಗಮನಿಸ್ತಾ ಇದ್ದೀರಿ. ಇದು ಸುದ್ದಿ ನ್ಯೂಸ್ ಬೆಳ್ತಂಗಡಿ ಕೊಡ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ಫುಟೇಜ್. ಈಗ ಕಾರ್ಮಿಕರು ಏಣಿಯನ್ನ ತೆಗೆದುಕೊಂಡು ಹೋಗಿದ್ರು, ಲ್ಯಾಡರ್ ಅನ್ನ ತೆಗೆದುಕೊಂಡು ಹೋಗಿದ್ರು, ಅದನ್ನ ವಾಪಸ್ ತರ್ತಾ ಇದ್ದಾರೆ. ಶೀಟನ್ನು ಅಳವಡಿಕೆ ಮಾಡುವಂತ ಹಿನ್ನೆಲೆಯಲ್ಲಿ ಎಲ್ಲ ವಸ್ತುಗಳನ್ನ ತೆಗೆದುಕೊಂಡು ಹೋಗಲಾಗಿತ್ತು, ಅದೆಲ್ಲವನ್ನು ಕೂಡ ಈಗ ವಾಪಸ್ ತರ್ತಾ ಇದ್ದಾರೆ. ಸೊ ಈ ಮೂಲಕ ಇವತ್ತಿನ ಈ ಒಂದು ಎಕ್ಸ್ಹ್ಯೂಮೇಷನ್ ಪ್ರೋಸೆಸ್ ಏನಿದೆ, ಈ ಒಂದು ಪ್ರಕ್ರಿಯೆ ಏನಿದೆ ಅದು ಸ್ಥಗಿತಗೊಂಡಿದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ವಾಪಸ್ ಆಗುವಂತಹ ಸಾಧ್ಯತೆಗಳು. ಇನ್ ಕೇಸ್ SIT ಚೀಫ್ ಬರೋದಿದ್ರೆ, ಪ್ರಣವ್ ಮೊಹಂತಿ ಅವರು ಬರ್ತಾರೆ ಅಂತ ಇದ್ರೆ ಘಟನಾ ಸ್ಥಳದಲ್ಲಿ ಒಂದಷ್ಟು ಹೊತ್ತು ವೆಯ್ಟ್ ಮಾಡಬಹುದು ಎನ್ನುವಂತಹ ನಿರೀಕ್ಷೆಗಳಿದೆ. ಆದರೆ ಸ್ಪಷ್ಟವಾದ ಮಾಹಿತಿಗಳಿಲ್ಲ. ಇಲ್ಲಿಗೆ ಬರ್ತಾರೆ ಅಥವಾ ಬೆಳ್ತಂಗಡಿಯಲ್ಲಿರುವಂತಹ SIT ಕಚೇರಿಗೆ ಬಂದು ಅಲ್ಲಿ ಅಧಿಕಾರಿಗಳ ಜೊತೆಗೆ ಇವತ್ತಿನ ಒಂದು ಪ್ರಗತಿ ಪರಿಶೀಲನೆಯ ಬಗ್ಗೆ ಒಂದು ಪರಾಮರ್ಶೆಯನ್ನ ಮಾಡ್ತಾರ ಅನ್ನುವಂಥದ್ದು ಕಾದು ನೋಡ್ಬೇಕಾಗತ್ತೆ. ಅದರ ಜೊತೆಗೆ ಈಗ ಅಂದ್ರೆ ಎಷ್ಟು ದೂರದಿಂದ ಈ ಒಂದು ಫುಟೇಜ್ ಅನ್ನ ನಾವು ನೀಡ್ತಾ ಇದ್ದೀವಿ ಅನ್ನುವಂಥದ್ದು ನಿಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನೇತ್ರಾವತಿ ಸೇತುವೆಯ ಸಮೀಪದಿಂದ ನಿಮಗೆ ಅಲ್ಲಿನ ಒಂದಷ್ಟು ವಿದ್ಯಮಾನಗಳ ಬಗ್ಗೆ ಒಂದು ಮಾಹಿತಿ ಕೊಡುವಂತಹ ಕೆಲಸಗಳು ಅಥವಾ ಅಲ್ಲಿ ನಡೀತಾ ಇರುವಂತಹ ವಿಚಾರಗಳನ್ನ ತೋರಿಸುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ದೇವೆ. ನೋಡ್ತಾ ಇದ್ದೀರಿ, ಇದು ಅಲ್ಲಿಗೆ ತೆರಳಿದ್ದಂತಹ ಕಾರ್ಮಿಕರು ಸಿಬ್ಬಂದಿಗಳು ಇತ್ತ ಕಡೆ ವಾಪಸ್ ಆಗ್ತಾ ಇರುವಂತಹ ದೃಶ್ಯಗಳನ್ನ ನೀವು ನೇರ ಪ್ರಸಾರದಲ್ಲಿ ಗಮನಿಸ್ತಾ ಇದ್ದೀರಿ. ನೇತ್ರಾವತಿ ಸೇತುವೆಯ ಸಮೀಪದಿಂದ ಬರ್ತಾ ಇರುವಂತಹ ನೇರ ಪ್ರಸಾರ ಇದು. ಇಲ್ಲಿಂದಲೇ ಆ ಭಾಗಕ್ಕೆ ತೆರಳುದಿದ್ರೆ ಉತ್ಖನನ ಶೋಧ ಕಾರ್ಯಾಚರಣೆ ನಡೀತಾ ಇರುವಂತಹ ಜಾಗಕ್ಕೆ ತೆರಳಬೇಕಿದ್ರೆ ಇರುವಂತಹ ದಾರಿ ಅದು. ಸೊ ನೇತ್ರಾವತಿ ಸೇತುವೆ ಸಮೀಪದ ಸುದೆಗಂಡಿಯಿಂದ ಇಳಿದುಕೊಂಡು ಆ ಒಂದು ಹಾದಿಯ ಮೂಲಕ ತೆರಳುವಂಥದ್ದು. ಅಂದರೆ ಬಹುಶಃ ನಿನ್ನೆಯಿಂದ ಈ ಭಾಗದಲ್ಲಿ ಓಡಾಟವನ್ನ ನಡೆಸಿ ಒಂದಷ್ಟು ಹಾದಿ ನಿರ್ಮಾಣ ಆಗಿರಬಹುದು ಅನ್ನುವಂಥದ್ದನ್ನ ಬಿಟ್ಟರೆ, ದಾರಿ ನಿರ್ಮಾಣ ಆಗಿರಬಹುದು ಅನ್ನುವಂಥದ್ದನ್ನ ಬಿಟ್ಟರೆ ಬೇರೆ ಯಾವುದೇ ರೀತಿಯಲ್ಲೂ ದಾರಿ ಇರಲಿಲ್ಲ ಅನ್ನುವಂಥದ್ದು ನಾವು ಗಮನಿಸಬಹುದಾದಂತಹ ವಿಚಾರ. ಸೊ ಈಗ ನಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೇವೆ, ಅಲ್ಲಿಂದ ವಾಪಸ್ ಆಗ್ತಾ ಇದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಒಂದು ಸಾಕ್ಷಿ ದೂರುದಾರ ಜೊತೆಗೆ ಅಲ್ಲಿಗೆ ತೆರಳಿರುವಂತಹ ಅಧಿಕಾರಿಗಳು, ಸಿಬ್ಬಂದಿಗಳು, ಆಫೀಷಿಯಲ್ಸ್ ಎಲ್ಲರೂ ಕೂಡ ವಾಪಸ್ ಆಗಬಹುದು ಎನ್ನುವಂಥ ನಿರೀಕ್ಷೆಗಳಿದೆ. ಸೊ ಹೀಗಾಗಿ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ, ಏನಾದರೂ ರಿಯಾಕ್ಷನ್ಗಳು ಸಿಗಬಹುದಾ ಅಥವಾ ಆ ಒಂದು ಸ್ಯಾಂಪಲ್ ಅನ್ನ ಕರೆತರುವಂತಹ ದೃಶ್ಯಗಳು ಸಿಗಬಹುದು ಎನ್ನುವಂಥ ನೆಲೆಯಲ್ಲಿ ಮಾಧ್ಯಮಗಳು ಕೂಡ ನೇತ್ರಾವತಿ ಸೇತುವೆಯ ಬಳಿ ಕಾತರದಿಂದ ಕಾಯ್ತಾ ಇದ್ದಾರೆ ಅನ್ನುವಂಥದ್ದನ್ನ ಕೂಡ ದಾಮೋದರ್ ದೊಂಡೋಲಿ ಅವರು ಮಾತನಾಡ್ತಾ ಎಕ್ಸ್ಪ್ಲೇನ್ ಮಾಡಿದ್ರು. ಸೊ ಈಗ ನಾವು ದೃಶ್ಯಗಳಲ್ಲಿ ಕೂಡ ಈ ಒಂದು ವಿಚಾರವನ್ನ ಗಮನಿಸ್ತಾ ಇದ್ದೇವೆ. ಅಲ್ಲಿ ಒಂದಷ್ಟು ಕಾರ್ಮಿಕರ ಓಡಾಟ ಕಂಡು ಬರ್ತಾ ಇದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ವಾಪಸ್ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು.
ನೇರ ದೃಶ್ಯಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಆಲ್ಮೋಸ್ಟ್ ಇವತ್ತಿನ ಶೋಧ ಕಾರ್ಯಾಚರಣೆಯನ್ನ ಮುಗಿಸುವಂತಹ ಲಕ್ಷಣಗಳು ಕಂಡು ಬರ್ತಾ ಇರುವಂತದ್ದು. ಆಲ್ಮೋಸ್ಟ್ ಮುಗ್ದಿದೆ ಅನ್ನುವಂಥದ್ದು. ಈಗ ಬೆಳಗ್ಗೆ ತೆರಳಿದಂತಹ ಮಿನಿ ಎಕ್ಸ್ಕವೇಟರ್ ವಾಹನ ಕೂಡ ಅಲ್ಲಿಂದ ವಾಪಸ್ ಆಗ್ತಾ ಇರುವಂತದ್ದನ್ನು ನಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೇವೆ. ನದಿಯ ದಂಡೆಯ ಮೂಲಕ ವಾಪಸ್ ಆಗ್ತಾ ಇದೆ. ಈ ಒಂದು ಕಾಡು ಹಾದಿಯ ಮೂಲಕ ದಾರಿಯನ್ನ ಮಾಡಿಕೊಂಡು ಈ ಒಂದು ವಾಹನ ತೆರಳಿತ್ತು. ಈ ಒಂದು ಕಾರ್ಯಾಚರಣೆಗೆ ಬೆಳಗ್ಗೆ ತರಿಸಿಕೊಂಡಿದ್ರು. ಸೊ ಆ ಒಂದು ಅರಣ್ಯದ ಒಳಭಾಗಕ್ಕೆ ತೆರಳಿ ಅಲ್ಲಿ ಅಗೆಯುವಂತಹ ಕೆಲಸವನ್ನ ಈ ಒಂದು ಯಂತ್ರದ ಮೂಲಕ ಮಾಡಲಾಗಿತ್ತು. ಈಗ ಆ ಯಂತ್ರ ಕೂಡ ವಾಪಸ್ ಆಗ್ತಾ ಇದೆ, ಅದನ್ನ ಕೂಡ ನಾವು ಗಮನಿಸ್ತಾ ಇದ್ದೇವೆ. ಸೊ ಈ ಮೂಲಕ ಇವತ್ತಿನ ಕಾರ್ಯಾಚರಣೆ ಆಲ್ಮೋಸ್ಟ್ ಮುಕ್ತಾಯಗೊಂಡಿದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅಲ್ಲಿಂದ ಅಲ್ಲಿ ದೊರೆತಂತಹ ಅವಶೇಷಗಳ ಸಹಿತ ಅವುಗಳನ್ನು ಸೀಲ್ ಮಾಡಿಕೊಂಡು ಅವುಗಳನ್ನು ಸಂಗ್ರಹ ಮಾಡಿಕೊಂಡು ಇಡೀ ತಂಡ ಅಲ್ಲಿಂದ ವಾಪಸ್ ಆಗೋದಕ್ಕೆ ದೂರುದಾರ ವ್ಯಕ್ತಿಯ ಜೊತೆಗೆ ವಾಪಸ್ ಬರ್ತಾರೆ ಎನ್ನುವಂತಹ ಒಂದು ಮಾಹಿತಿಗಳಿರುವಂಥದ್ದು. ಸೊ ಆಲ್ಮೋಸ್ಟ್ ಇವತ್ತಿನ ಈ ಒಂದು ಕಾರ್ಯಾಚರಣೆಯನ್ನು ಮುಗಿಸಿದ್ದಾರೆ. ಒಂದೇ ಪಾಯಿಂಟ್ ನಲ್ಲಿ ಬೆಳಗ್ಗಿನಿಂದ ನಡೆದಿರುವಂತಹ ಒಂದು ಕಾರ್ಯಾಚರಣೆ ಪಾಯಿಂಟ್ ನಂಬರ್ 6 ನಲ್ಲಿ ನಿನ್ನೆ 4 ಪಾಯಿಂಟ್ಗಳನ್ನ ಮುಗಿಸಿದ್ರು. ಅಂದ್ರೆ ಯಾವುದೇ ಅವಶೇಷಗಳು ಪತ್ತೆಯಾಗಿರ್ಲಿಲ್ಲ. ಹೀಗಾಗಿ ನಿನ್ನೆ 4 ಪಾಯಿಂಟ್ಗಳಲ್ಲಿ ಒಂದು ಶೋಧ ಕಾರ್ಯಾಚರಣೆ ನಡೆದಿತ್ತು. ಆದ್ರೆ ಇವತ್ತು ಒಂದೇ ಪಾಯಿಂಟ್ ನಲ್ಲಿ ಬೆಳಗ್ಗಿನಿಂದ ಸಂಜೆಯವರೆಗೂ ಕೂಡ ಕಾರ್ಯಾಚರಣೆ ನಡೆದಿದೆ. ಮೊದಲ ದಿನ ಕೂಡ ಅಂದ್ರೆ ಉತ್ಖನನದ ಮೊದಲ ದಿನ ಕೂಡ ಒಂದೇ ಪಾಯಿಂಟ್ ನಲ್ಲಿ ಸಂಜೆಯವರೆಗೂ ಕೂಡ ಕಾರ್ಯಾಚರಣೆ ನಡೆದಿತ್ತು. ಬಳಿಕ ನಿನ್ನೆ 4 ಪಾಯಿಂಟ್ಗಳಲ್ಲಿ ಒಂದು ಶೋಧವನ್ನ ಮಾಡಿದ್ರು. ಅಗೆದು ಏನಾದ್ರೂ ಸಿಗುತ್ತಾ ಎನ್ನುವಂಥದ್ದನ್ನ ಪತ್ತೆ ಹಂಚುವಂತ ಕೆಲಸಗಳಾಗಿತ್ತು. ಆದ್ರೆ ಯಾವುದೇ ರೀತಿಯ ಅವಶೇಷಗಳು ಕೂಡ ಅಲ್ಲಿ ಕಂಡು ಬಂದಿರಲಿಲ್ಲ. ಸೊ ಇದೀಗ ಈ ದಿನ ಅಂದ್ರೆ ಜುಲೈ 31ರಂದು ಕೂಡ ಈ ಒಂದು ಪಾಯಿಂಟ್ ನಲ್ಲಿ ಪಾಯಿಂಟ್ ನಂಬರ್ 6 ನಲ್ಲಿ ಒಂದು ಅಗೆಯುವಂತಹ ಉತ್ಖನನದ ಕೆಲಸವನ್ನ ಮಾಡಿದ್ರು. ಆದ್ರೆ ಯಾವುದೇ ಮಧ್ಯಾಹ್ನದ ವೇಳೆಗೆ ಅಲ್ಲಿ ಮಧ್ಯಾಹ್ನದ ವೇಳೆಗೆ ಒಂದಷ್ಟು ಮೂಳೆಯ ತುಂಡುಗಳು ಪತ್ತೆಯಾಗಿದೆ ಅನ್ನುವಂಥದ್ದು ಲಭಿಸಿರುವಂತಹ ಮಾಹಿತಿ. ಸೊ ಅದನ್ನೆಲ್ಲವನ್ನು ಕೂಡ ಈಗ ಸೆಕ್ಯೂರ್ ಮಾಡಿಕೊಂಡು ಸಂಗ್ರಹಿಸಿ ಬರುವಂತಹ ಕೆಲಸಗಳು ಆಗ್ತಾ ಇದೆ. ಸೊ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಈ ಒಂದು ಕಾರ್ಯಾಚರಣೆ ಮುಕ್ತಾಯಗೊಳ್ಳುತ್ತೆ ಇವತ್ತಿನ ಮಟ್ಟಿಗೆ. ಮತ್ತೆ ನಾಳೆ ಮುಂದುವರಿಯುವಂತಹ ಸಾಧ್ಯತೆಗಳಿದೆ. ಮತ್ತೆ ಮುಂದಿನ ಪಾಯಿಂಟ್ ನಲ್ಲಿ ಶೋಧ ಕಾರ್ಯಾಚರಣೆ ಮುಂದುವರಿಯುತ್ತೆ ಅನ್ನುವಂಥದ್ದು ಲಭಿಸ್ತಾ ಇರುವಂತಹ ಮಾಹಿತಿ. ಅದರ ಜೊತೆಗೆ ಈಗ SIT ಮುಖ್ಯಸ್ಥರು ಕೂಡ ಆಗಮಿಸ್ತಾ ಇದ್ದಾರೆ ಎನ್ನುವಂತಹ ಒಂದು ಮಾಹಿತಿ ಕೂಡ ಲಭಿಸ್ತಾ ಇದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸ್ಥಳಕ್ಕೆ ತಲುಪೋದಕ್ಕಿದ್ದಾರೆ ಎನ್ನುವಂತಹ ಒಂದು ವಿಚಾರಗಳು ಕೂಡ ಇದೆ. ಈಗಾಗಲೇ ಮಂಗಳೂರಿನಿಂದ ಹೊರಟಿದ್ದಾರೆ ಅನ್ನುವಂಥದ್ದು. ಈಗ ಮತ್ತಷ್ಟು ಅಪ್ಡೇಟ್ಸ್ ಕೊಡೋದಿಕ್ಕೆ ದಾಮೋದರ್ ದಂಡೋಲೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ದಾಮೋದರ್. ಇದೀಗ ಎರಡನೇ ಅಂದ್ರೆ 4ನೇ ದಿನದ ಕಾರ್ಯಾಚರಣೆ ಮುಗ್ದಿದೆ ಅನ್ನುವಂಥದ್ದು. ಪ್ರಮುಖವಾಗಿ ಆ ಮುಸುಕುದಾರಿಯನ್ನ ಕರೆದುಕೊಂಡು ಹೋಗುವಂತಹ ವಾಹನವು ಕೂಡ ಇದೀಗ ನೇತ್ರಾವತಿ ಬ್ರಿಡ್ಜ್ನ ಸಮೀಪದಲ್ಲಿ ಬಂದು ನಿಂತಿರುವಂತದ್ದು. ಮುಸುಕುದಾರಿಯ ಆಗಮನ ಮತ್ತು ಅಧಿಕಾರಿಗಳ ಆಗಮನಕ್ಕೆ ಕಾಯ್ತಾ ಇರುವಂತದ್ದು. ಇದೀಗ ಕೆಲವೇ ಕ್ಷಣಗಳಲ್ಲಿ ಕಾರ್ಯಾಚರಣೆ ಸಂಪೂರ್ಣವಾಗಿ ಮುಕ್ತಾಯಗೊಳ್ಳುವಂತಹ ಸಾಧ್ಯತೆಗಳು ಇದಾವೆ ಅನ್ನುವಂತ ನಿಮಗೆ ಸ್ಪಷ್ಟಪಡಿಸ್ತಾ ಇದ್ದೇನೆ. ಇನ್ನಷ್ಟು ಅಪ್ಡೇಟ್ ಗಳನ್ನ ಗೌತಮ್ ನೀಡ್ತಾ ಹೋಗ್ತೀವಿ. ನೇರ ಪ್ರಸಾರದಲ್ಲಿ ವಿಡಿಯೋಗಳು ಬರ್ತಾ ಇರ್ತವೆ. ಅದಕ್ಕಿಂತ ಮೊದಲು ಮತ್ತಷ್ಟು ಮಾಹಿತಿಗಳನ್ನ ನೀಡಲಿಕ್ಕೆ ಕೊಂಚ ಸಮಯಾವಕಾಶ ಬೇಕಾಗತ್ತೆ. 2-5 ನಿಮಿಷದೊಳಗಡೆ ಸಂಪೂರ್ಣ ಮಾಹಿತಿಯನ್ನ ಮತ್ತೊಮ್ಮೆ ಒದಗಿಸ್ಲಿಕ್ಕೆ ಪ್ರಯತ್ನಿಸ್ತೇವೆ ಗೌತಮ್. ಎಸ್ ಥ್ಯಾಂಕ್ ಯು ದಾಮೋದರ್. ಪ್ಲೀಸ್ ಗೋ ಹೆಡ್ ಅಂತ ಹೇಳ್ತಾ ಈಗ ನೋಡ್ತಾ ಇದೀವಿ. ಈಗ ಮಿನಿ ಎಕ್ಸ್ಕವೇಟರ್ ವಾಹನ ಅಲ್ಲಿಂದ ವಾಪಸ್ ಆಗ್ತಾ ಇರುವಂತದ್ದನ್ನ ನಾವು ನೋಡ್ತಾ ಇದ್ದೇವೆ. ಆ ಮರಗಿಡಗಳ ನಡುವಿನಿಂದ ದಾರಿಯನ್ನ ಮಾಡಿಕೊಂಡು ಬೆಳಗ್ಗೆ ಹೋಗಿತ್ತು. ಈಗ ಅದೇ ದಾರಿಯಲ್ಲಿ ವಾಪಸ್ ಆಗ್ತಾ ಇರುವಂತದ್ದು. ನೇತ್ರಾವತಿ ಸೇತುವೆ ಸಮೀಪದ ಸುದೆಗಂಡಿಯ ಮೂಲಕ ಇಳಿದು ಒಳಭಾಗಕ್ಕೆ ತೆರಳಿದ್ದಂತಹ ವಾಹನ ಇದೀಗ ವಾಪಸ್ ಅದೇ ದಾರಿಯ ಮೂಲಕ ಬರ್ತಾ ಇದೆ. ಇನ್ನೊಂದಷ್ಟು ಮಾಹಿತಿಯನ್ನ ಕೂಡ ಈಗ ದಾಮೋದರ್ ಕೊಟ್ರು. ಸೊ ಈಗ ಫೈನಲ್ ಆಗಿ ಏನಾಯ್ತು ಅನ್ನುವಂಥದ್ದನ್ನು ಕೂಡ ಅವರು ಇನ್ನು ಕೆಲವೇ ಹೊತ್ತಿನಲ್ಲಿ ನಮಗೆ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡೋದಕ್ಕಿದ್ದಾರೆ. ಸೊ ಆ ನಡುವೆ ಈಗ SIT ಮುಖ್ಯಸ್ಥರು ಕೂಡ ಅಲ್ಲಿಗೆ ಭೇಟಿ ಕೊಡುವಂತಹ ಸಾಧ್ಯತೆಗಳು ಬಹಳಷ್ಟು ದಟ್ಟ ಆಗಿದೆ. ಅದರ ಜೊತೆಗೆ ಸಾಕ್ಷಿ ದೂರುದಾರ ಜೊತೆಗೆ SIT ಟೀಮ್ ಅಲ್ಲಿಂದ SIT ಈ ಒಂದು ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದಂತಹ ಎಲ್ಲ ಆಫೀಷಿಯಲ್ಸ್ ಇರ್ಬೋದು, ಸಿಬ್ಬಂದಿಗಳಿರ್ಬೋದು, ಎಲ್ಲರೂ ಕೂಡ ಈಗ ವಾಪಸ್ ಬರುವಂತಹ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಅದೇ ರೀತಿ ಕೆಲಸವನ್ನ ನಿರ್ವಹಣೆ ಮಾಡಿದಂತಹ ಕಾರ್ಮಿಕರು ವಾಪಸ್ ಆಗಿರುವಂತದ್ದನ್ನ ನಾವು ಗಮನಿಸಿದ್ವಿ. ಹಾಗಾದ್ರೆ ಹೇಳಿದ್ರೆ ಕಾರ್ಮಿಕರ ಕೆಲಸ ಸುಮಾರು ಮಧ್ಯಾಹ್ನದ ವೇಳೆಗೆ ಮುಗಿದಿತ್ತು. ಯಾವಾಗ ಮೂಳೆಗಳು ಪತ್ತೆಯಾಯಿತು ಅಲ್ಲಿಗೆ ಮುಗಿದಿತ್ತು. ಆ ಬಳಿಕ ಈ ಫೋರೆನ್ಸಿಕ್ ಸೈನ್ಸ್ ಇರ್ಬೋದು ಅಥವಾ ಸೋಕೋ ಆಫೀಷಿಯಲ್ಸ್ ಇರ್ಬೋದು, ಸೊ ಅವರ ಒಂದು ಕೆಲಸ ಕಾರ್ಯಗಳು ಪ್ರಗತಿಯಲ್ಲಿತ್ತು. ಸೊ ಹಾಗಾಗಿ ಒಂದು ಪರದೆಯನ್ನ ಅಳವಡಿಕೆ ಮಾಡಿ ಅಂದ್ರೆ ಮರೆಯಲ್ಲಿ ಈ ಒಂದು ಕೆಲಸ ಕಾರ್ಯಗಳೆಲ್ಲವೂ ಕೂಡ ನಡೆದಿತ್ತು. ಆ ಬಳಿಕ ಈಗ ಕಾರ್ಯಾಚರಣೆಯನ್ನ ಮುಗಿಸಿದ್ದಾರೆ. ಅವರ
ಏನೋ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಮಾಡಬೇಕಾದಂಥ ಕೆಲಸಗಳೆಲ್ಲವನ್ನು ಕೂಡ ಮುಗಿಸಿಕೊಂಡು ಇದೀಗ ಅವರು ವಾಪಸ್ ಆಗ್ತಾ ಇದ್ದಾರೆ ಅನ್ನುವಂಥದ್ದನ್ನು ನಾವು ಗಮನಿಸ್ಬೋದು. ಎಸ್, ಅಲ್ಲಿ ಸಿಬ್ಬಂದಿಗಳು ಕೂಡ ಬರ್ತಾ ಇದ್ದಾರೆ, ಒಬ್ಬೊಬ್ಬರಾಗಿ ಆ ಸ್ಥಳದಿಂದ ವಾಪಸ್ ಆಗ್ತಾ ಇರುವಂತಹ ದೃಶ್ಯಗಳನ್ನ ಕೂಡ ನಾವು ಗಮನಿಸ್ತಾ ಇದ್ದೇವೆ. ಇವತ್ತು ಮಧ್ಯಾಹ್ನ ಊಟಕ್ಕೆ ಕೂಡ ಒಂದು ವಿರಾಮವನ್ನು ಪಡೆದುಕೊಂಡು ಇತ್ತ ಕಡೆಗೆ ಬಂದಿರಲಿಲ್ಲ, ಅಲ್ಲಿಗೆ ಒಂದು ಊಟದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಎಲ್ಲ ಊಟೋಪಚಾರದ ವ್ಯವಸ್ಥೆಗಳನ್ನು ಅಲ್ಲಿಗೆ ತೆಗೆದುಕೊಂಡು ಹೋಗುವಂತಹ ಕೆಲಸಗಳನ್ನ ಮಾಡಿದ್ರು. ಕಾರ್ಮಿಕರ ಮೂಲಕ ಸ್ಥಳಕ್ಕೆ ಎಲ್ಲವನ್ನು ಕೂಡ ತೆಗೆದುಕೊಂಡು ಹೋಗಿ ಅಲ್ಲೇ ಒಂದು ಊಟದ ವ್ಯವಸ್ಥೆಗಳನ್ನ, ಜೊತೆಗೆ ಕುಡಿಯುವ ನೀರಿನ ಬಾಟಲ್ಗಳನ್ನ ಎಲ್ಲವನ್ನು ಕೂಡ ಅಲ್ಲಿಗೆ ತೆಗೆದುಕೊಂಡು ಹೋಗಿದ್ರು. ಬಹುಶಃ ಒಂದಷ್ಟು ಸಮಯಾವಕಾಶವನ್ನ ಉಳಿಸುವಂತಹ ನಿಟ್ಟಿನಲ್ಲಿ ಎಲ್ಲ ಪ್ರಯತ್ನಗಳನ್ನ ಮಾಡಿದ್ರು ಅನ್ನುವಂತಹ ಒಂದು ವಿಶ್ಲೇಷಣೆಗಳು ಕೂಡ ಇತ್ತು. ಸೊ ಈಗ ಪಾಯಿಂಟ್ ನಂಬರ್ 6ನ ಒಟ್ಟು ಕಾರ್ಯಾಚರಣೆ ಪ್ರಕ್ರಿಯೆಗಳನ್ನು ಮುಗಿಸಿಕೊಂಡು ಅಧಿಕಾರಿಗಳು ವಾಪಸ್ ಆಗ್ತಾ ಇದ್ದಾರೆ ಅನ್ನುವಂಥದ್ದು ಲಭಿಸ್ತಾ ಇರುವಂತಹ ಮಾಹಿತಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಲ್ಲರೂ ಕೂಡ ವಾಪಸ್ ಆಗೋದಕ್ಕಿದ್ದಾರೆ. ಒಟ್ಟು ಏನೇನಾಯಿತು ಇವತ್ತು ಅನ್ನುವಂಥದ್ದನ್ನು ಕೂಡ ಇನ್ ಡೀಟೇಲ್ ಆಗಿ ಮತ್ತೊಮ್ಮೆ ಎಕ್ಸ್ಪ್ಲೇನ್ ಮಾಡುವಂತಹ ಒಂದು ಪ್ರಯತ್ನಗಳನ್ನು ಕೂಡ ಮಾಡುತ್ತೆ. ಚಾನಲ್ನ ಮುಖ್ಯಸ್ಥರಾದಂತಹ ದಾಮೋದರ್ ದೊಂಡೋಲಿ ಅವರು ಅಲ್ಲೇ ಇದ್ದಾರೆ, ಅಲ್ಲಿಂದ ನಿರಂತರವಾಗಿ ಮಾಹಿತಿಗಳನ್ನ ಕ್ಷಣದ ಅಪ್ಡೇಟ್ಸ್ಗಳನ್ನ ಕೊಡ್ತಾ ಇದ್ದಾರೆ. ಸೊ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಕಂಪ್ಲೀಟ್ ಆದ ಒಂದು ಮಾಹಿತಿ ಸುದ್ದಿ ನ್ಯೂಸ್ ಬೆಳ್ತಂಗಡಿಯಲ್ಲಿ ವೀಕ್ಷಕರಿಗೆ ಲಭಿಸೋದಕ್ಕಿದೆ ಅನ್ನುವಂಥದ್ದು. ಈಗ ನೀವು ಗಮನಿಸ್ತಾ ಇರುವಂಥದ್ದು ನೇರ ದೃಶ್ಯಾವಳಿಗಳು. ಆ ಒಂದು ಸ್ಥಳದಿಂದ ನೇತ್ರಾವತಿ ಸೇತುವೆ ಸಮೀಪ ಇದೆ ನಮ್ಮ ಕ್ಯಾಮರಾ. ಒಂದು ಕ್ಯಾಮರಾದಲ್ಲಿ ಅಲ್ಲಿಂದ ಬರ್ತಾ ಇರುವಂತಹ ಸಿಬ್ಬಂದಿಗಳು, ಅಧಿಕಾರಿಗಳ ಒಂದು ಚಲನವಲನಗಳನ್ನು ತೋರಿಸುವಂತಹ ಪ್ರಯತ್ನ ಈ ಮೂಲಕ ಆಗತ್ತೆ ಅನ್ನುವಂಥದ್ದು. ಒಂದು ಕಡೆಯಿಂದ ನದಿ ಹರಿತಾ ಇರುವಂಥದ್ದನ್ನು ನೀವು ಗಮನಿಸ್ತಾ ಇದ್ದೀರಿ. ಆ ನದಿಯ ಪಕ್ಕದಲ್ಲೇ ಇರುವಂತಹ ಒಂದು ಹಾದಿಯ ಮೂಲಕ ಕಾಡಿನಲ್ಲಿ ಇರುವಂಥದ್ದು ಸಾಕ್ಷಿ ದೂರುದಾರ ತೋರಿಸಿರುವಂತಹ, ಗುರುತಿಸಿರುವಂತಹ ಜಾಗಗಳು, ಮಾರ್ಕ್ ಮಾಡಿರುವಂತಹ ಜಾಗಗಳು. ಸೊ ಅಲ್ಲಿ ಈ ಒಂದು ಉತ್ಖನನ ಕಾರ್ಯ, ಶೋಧ ಕಾರ್ಯಾಚರಣೆ ನಡೀತಾ ಇದೆ. ಸೊ ಅಲ್ಲಿಂದ ಈಗ ಒಬ್ಬೊಬ್ಬರಾಗಿ ವಾಪಸ್ ಬರ್ತಾ ಇರುವಂತಹ ದೃಶ್ಯಗಳನ್ನ ಕೂಡ ನಾವು ಗಮನಿಸ್ತಾ ಇದ್ದೇವೆ.
ಅಂದರೆ ಅವು ಮೂಲ ಇಪ್ಪತ್ತೈದೊಂದು ಐಡಿ ಬೆಂಗಳೂರಲ್ಲಿ 2 ಸಾರಿ ಬಸ್ ಬರ್ತದೆ ಕಂಡು ಸಾಕದು ಬಸ್ ಕಾರ್ ಬೇಕು ನನಗೆ ಗೊತ್ತು ಪ್ರಾಸೆಸ್ ಕಲಿಸ್ತಾ ನೈನ್ 353 58 ಹೊರಮನೆದ ಬಾರಿ ಜೋರು ಎಕಡೆ ಮಾಡ್ತಾರೆ ಫುಲ್ ನೆಟ್ ಕಟ್ಬೇಕು ಎಕಡೆ ಓಕೆ ಸರ್ ನಾನು ಇಲ್ಲೇ ಬುಧಾರ್ದೂನೇ ಆಗ್ತಾ ಇದ್ದೀನಿ ರೇಟು 200 ಮೀಟರ್ ಫೋಟೋ ತೋಟದ ವಯರ್ ಮಾತ್ರ ರೆಕಾರ್ಡ್ ಮಾತಾಡ್ತಾನೆ 200 ಮೀಟರ್ 300 ಮೀಟರ್ ಒಟ್ಟಾರೆ ಹೋಗುವ ಪತ್ತೆ ನೆಟ್ಟು ಬರ್ತೀವಿ ಸ್ಟೇಷನ್ ಮುಟ್ಟ ಪೊಲೀಸ್ ತಗೊಳ್ಳೋ ಜವಾಬ್ದಾರಿ 5 ಲಾಯರ್ ನೋಡಿ ಬೆಳ್ತಂಗಡಿ ಊಟ ಮಾತ್ರ SIT ಕಚೇರಿ ಊಟ 5 ರೂಪಾಯಿ ಬಣ್ಣಾಗಿತ್ತೆ ಮಾತ್ರ ದೆತ್ತದೆ ಬೇರೆ ಏರಿಲ್ಲ ಗೊತ್ತಾ ದೇದುವತ್ತಿನೆಲ್ಲ ಗೊತ್ತಾ ಒಂದು ಏರಿಯಾದಲ್ಲಿ ಗೊತ್ತು ಮಾಡಲ್ಲ ಇದೆ ಬಣ್ಣಗಳು ಪಾಡೊಂದೇ ಆಗ್ತದೆ ಆ ಬಾಂಡು ಮಾರ್ಗ ಪಾಡುವರು ಇದು ಎಣ್ಣೆ ಮುಲ್ಪ ತಕ್ಕೊಂಡು ಹಬ್ಬಕೋರೆನ ತೆಲ್ಪಿ ಆ ಅಚ್ಚಿರಿ ಬಿಟ್ಟು ಬರ್ತದೆ ಫೋಟೋ ಇತ್ತು ಏನೇನು ಆ ಒಂದು ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಲಿಕ್ಕೆ
ಯೂಸ್ ಮಾಡ್ತಾರೆ ನಮ್ಮ ಒಂದು ದಾಲ್ತೆ ಒಂದು ಅಲ್ಲ ಬರ್ತದೆ ಹಾಜರ ನಮ್ಮ ಪರಕ್ಕೆ ಬರ್ಬೋದು ಗೋಡೆ ಆಚೆ ಗಂಟೆ ಮಿತ್ತು ಬರ್ತದೆ ಓದ್ತೇನೆ ಬರ್ತದೆ ಗೋಡೆ ಪರಕ್ಕೆ ಆಚೆ ಗಂಟೆ ಸಿಗ್ತದೆ ಏನು ಅಂತ ಕ್ಲಿಕ್ ಫಾಸ್ಟ್ ಪಾಡ್ರಲ್ಲ ಇದ್ದಿದ್ದೆ ನಾನೇ ಫಾಸ್ಟ್ ವಾಟರ್ ಪುಡಿ ಅದು ದೆತ್ತದ ಮಿತ್ತು ಕುಡ್ಕೊಳ್ಳಿ ಇಜ್ಜಿ ನಿಧಾನ ಮಾಡಿ ತಮ್ಮನ ಬಂಡಿಗೆ ಉಪ್ಪುನ ಪುಡಿ ಎಲ್ಲ ಬರ್ಪುಡಿ ಬಯ್ಯನ ಪುಡಿ ತಿನ್ನಲ್ಲ ಆದರೆ ಒಂಜಿ ಬಿಕ್ಕ ಸಿಡಿ ಬರ್ದಂಗೆ ಮೂಲ ತಾವು ಅವಳ ತಾವು ಆಕಲು ಬಂತೀನಿ ಅವನು ಮಕ್ಕಳು ಪಾಡು ನಾನು ಆಯ್ಕಲ್ಲ ಗಾಯ ಸ್ವಲ್ಪ ಬಂತು ಅಲ್ಪ ಪಾಡು ಅಲ್ಲಿ ಹೋಗ್ಲೇ ಅಂದ್ರೆ ಮಗಳು ಹೋಗ್ತದೆ ಕೈ ಓಲ್ ಶಕ್ತಿ
ಕಾರ್ಯಾಚರಣೆ ಮುಕ್ತಾಯಗೊಳ್ಳುವಂತಹ ಹಂತ. ಇದಕ್ಕೆ ಸಾಕ್ಷಿಯಾಗಿ ಅಧಿಕಾರಿಗಳನ್ನ ಜೊತೆಗೆ ಸಾಕ್ಷಿ ದೂರುದಾರನನ್ನ ಕರೆದುಕೊಂಡು ಹೋಗೋದಿಕ್ಕೆ ವಾಹನಗಳು ಅಂದ್ರೆ ಪೊಲೀಸ್ ವಾಹನಗಳು ಬಂದು ಬರ್ತಾ ಇರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ. ನೇತ್ರಾವತಿ ಸ್ನಾನಘಟ್ಟದ ಸಮೀಪ ಅವೆಲ್ಲವನ್ನು ಕೂಡ ಪಾರ್ಕ್ ಮಾಡಲಾಗಿತ್ತು. ಬೆಳಗ್ಗೆ ಅಧಿಕಾರಿಗಳನ್ನ ಬಂದು ಇಳಿಸಿ ಅಲ್ಲಿಂದ ನೇರವಾಗಿ ನೇತ್ರಾವತಿ ಸ್ನಾನಘಟ್ಟದ ಸಮೀಪ ಪೊಲೀಸ್ ಠಾಣೆಯ ಸಮೀಪ ಇವುಗಳನ್ನ ಪಾರ್ಕ್ ಮಾಡಲಾಗಿತ್ತು. ಆ ಬಳಿಕ ಇದೀಗ ಮತ್ತೆ ಅವರನ್ನ ಕರೆದುಕೊಂಡು ಹೋಗೋದಿಕ್ಕೆ ವಾಹನಗಳು ವಾಪಸ್ಸಾಗ್ತಾ ಇದೆ. ನಿನ್ನೆ ಮಧ್ಯಾಹ್ನದ ವೇಳೆಗೆ ಅವರನ್ನ ಊಟದ ವ್ಯವಸ್ಥೆಗಾಗಿ ಕರೆದುಕೊಂಡು ಹೋಗೋದಿಕ್ಕೆ ನೇತ್ರಾವತಿ ಸ್ನಾನಘಟ್ಟದ ಸಮೀಪಕ್ಕೆ ಬಂದಿದ್ರು. ಪಾಯಿಂಟ್ ನಂಬರ್ 2 ಮತ್ತು 3ರಲ್ಲಿ ಈ ಒಂದು ಶೋಧ ಕಾರ್ಯಾಚರಣೆಯನ್ನ ಮುಗಿಸಿದಂತಹ ಬಳಿಕ ಅಧಿಕಾರಿಗಳು ಸಾಕ್ಷಿ ದೂರುದಾರನನ್ನ ಕರೆದುಕೊಂಡು ಬಂದಿದ್ರು. ಅದೇ ಒಂದು ವಾಹನದಲ್ಲಿ ವಾಪಸ್ ಹೋಗಿ ಊಟವನ್ನು ಮುಗಿಸಿಕೊಂಡು ವಾಪಸ್ ಆಗಿದ್ರು. ಈ ಒಂದು ವಿಚಾರ ಒಂದಷ್ಟು ಕುತೂಹಲಕ್ಕೆ ಕಾರಣ ಆಯಿತು. ಯಾಕಂತ ಹೇಳಿದ್ರೆ ಮತ್ತೆ ಬೇರೆ ಕಡೆಗಳಿಗೆ ಹೋಗಿ ಒಂದು ಶೋಧ ಕಾರ್ಯಾಚರಣೆಯನ್ನು ಮುಂದುವರಿಸ್ತಾರ, ಉತ್ಖನನವನ್ನು ಮಾಡ್ತಾರ ಎನ್ನುವಂಥ ನಿರೀಕ್ಷೆಗಳಿತ್ತು. ಆದರೆ ಅವರು ನೇತ್ರಾವತಿ ಸೇತುವೆ ಸಮೀಪಕ್ಕೆ ಬಂದು ಅಲ್ಲಿಂದ ಇದೇ ಒಂದು ದಾರಿಯ ಮೂಲಕ ಸುದಗಂಡಿಯ ಮೂಲಕ ಇಳಿದು ಮತ್ತೆ ಪಾಯಿಂಟ್ ನಂಬರ್ 4 ಮತ್ತು 5ರತ್ತ ತೆರಳಿದ್ರು. ಮೊದಲಿಗೆ ಪಾಯಿಂಟ್ ನಂಬರ್ 4ರಲ್ಲಿ ಉತ್ಖನನ ಮಾಡಿದ್ರು, ಏನು ಕಂಡು ಬಂದಿಲ್ಲ ಎನ್ನುವಂತಹ ಹಿನ್ನೆಲೆಯಲ್ಲಿ ಪಾಯಿಂಟ್ ನಂಬರ್ 5ನತ್ತ ತೆರಳಿ ಅಲ್ಲಿ ಉತ್ಖನನ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಬಳಿಕ ಇದೇ ದಾರಿಯ ಮೂಲಕ ಬಂದು ವಾಪಸ್ ಆಗಿದ್ರು. ಸೊ ಇದೀಗ ಮತ್ತೆ ಇವತ್ತಿನ ಕಾರ್ಯಾಚರಣೆಯ ಮುಗಿದಂತಹ ಬಳಿಕ ಈಗ ಮತ್ತೆ ಅವರನ್ನ ಕರೆದುಕೊಂಡು ಹೋಗೋದಿಕ್ಕೆ ವಾಹನಗಳು ಬರ್ತಾ ಇದೆ. ಅದೇ ರೀತಿ ಸಾಕ್ಷಿ ದೂರುದಾರನ ಪರ ವಕೀಲರ ವಾಹನಗಳು ಕೂಡ ಅಲ್ಲಿಗೆ ಬಂದಿದೆ ಎನ್ನುವಂತಹ ಒಂದು ಮಾಹಿತಿಗಳು ಈಗ ಸದ್ಯಕ್ಕೆ ಇರುವಂಥದ್ದು. ಸೊ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಯಾವಾಗ ಅಲ್ಲಿಂದ ಬರ್ತಾರೆ, ಕಾರ್ಯಾಚರಣೆಯನ್ನ ಮುಗಿಸಿ ಅನ್ನುವಂಥದ್ದು. ಈ ನಡುವೆ SITಯ ಮುಖ್ಯಸ್ಥರು ಕೂಡ ಆಗಮಿಸ್ತಾರೆ ಎನ್ನುವಂತಹ ನಿರೀಕ್ಷೆ. ಪ್ರಣವ್ ಮೊಹಂತಿ ಅವರು ಕೂಡ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆ ಸ್ಥಳಕ್ಕೆ ಭೇಟಿಯನ್ನು ಕೊಡೋದಿಕ್ಕಿದ್ದಾರೆ ಎನ್ನುವಂತಹ ಒಂದು ಮಾಹಿತಿ ಬರ್ತಾ ಇದೆ. ಸೊ ಹೀಗಾಗಿ ಎಲ್ಲರೂ ಕೂಡ ಬಹಳಷ್ಟು ಕುತೂಹಲದಿಂದ ಕಾತರದಿಂದ ಕಾಯ್ತಾ ಇದ್ದಾರೆ. ಅದೇ ರೀತಿ ಕಾರ್ಯಾಚರಣೆಯನ್ನ ಮುಗಿಸಿ ಅಧಿಕಾರಿಗಳು ಈ ಒಂದು ಸಂಗ್ರಹಿಸಿದಂತಹ ವಸ್ತುಗಳನ್ನ ಹಿಡಿದುಕೊಂಡು ಬರುವಂಥದ್ದನ್ನ ಕೂಡ ನೋಡೋದಿಕ್ಕೆ ಎಲ್ಲರೂ ಕೂಡ ಬಹಳಷ್ಟು ಕಾತರದಿಂದ ಕಾಯ್ತಾ ಇರುವಂಥದ್ದು. ನೇತ್ರಾವತಿ ಸ್ನಾನಘಟ್ಟ ಸಮೀಪದಲ್ಲೇ ಬಹಳಷ್ಟು ಸಂಖ್ಯೆಯಲ್ಲಿ ಜನರು ಜಮಾಯಿಸಿದ್ರು. ಅವರೆಲ್ಲರನ್ನೂ ಕೂಡ ಅಲ್ಲಿಂದ ಕಳುಹಿಸುವಂತಹ ಕೆಲಸವನ್ನ ಅಲ್ಲಿ ಬಂದೋಬಸ್ತ್ ಏರ್ಪಡಿಸಿದಂತಹ ಪೊಲೀಸ್ ಇಲಾಖೆ ಮಾಡಿದೆ. ಆದರೆ ಮಾಧ್ಯಮ ಪ್ರತಿನಿಧಿಗಳೇ ಬಹಳಷ್ಟು ಸಂಖ್ಯೆಯಲ್ಲಿ ಅಲ್ಲಿ ನೆರೆದಿದ್ದಾರೆ ಎನ್ನುವಂತಹ ಒಂದು ಮಾಹಿತಿ ಕೂಡ ಇರುವಂಥದ್ದು. ಅವರೆಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಈ ಒಂದು ಕಾರ್ಯಾಚರಣೆ, ಇವತ್ತಿನ ಕಾರ್ಯಾಚರಣೆ ಅಂತ್ಯ ಆಗೋದನ್ನ, ಜೊತೆಗೆ ಅಲ್ಲಿಂದ ಅಧಿಕಾರಿಗಳು ಅಥವಾ ಈ ಒಂದು ಟೀಮ್ ವಾಪಸ್ ಆಗೋದನ್ನ ಎಲ್ಲರೂ ಕೂಡ ಬಹಳಷ್ಟು ನಿರೀಕ್ಷೆ ಮಾಡ್ತಾ ಇದ್ದಾರೆ.
ಎಲ್ಲರೂ ಕೂಡ ಬಹಳಷ್ಟು ಕಾತರದಿಂದ ಕಾಯ್ತಾ ಇದ್ದಾರೆ ಏನಾಗುತ್ತೆ ಅನ್ನುವಂಥದ್ದು. ಯಾಕಂತ ಹೇಳಿದರೆ ಈಗ ಅಧಿಕಾರಿಗಳು ಅಲ್ಲಿಂದ ಬರೋದನ್ನು ಎಲ್ಲರೂ ಕೂಡ ನಿರೀಕ್ಷೆ ಮಾಡ್ತಾ ಇರುವಂಥದ್ದು. ಈಗಾಗಲೇ ಒಬ್ಬೊಬ್ಬರೇ ಸಿಬ್ಬಂದಿಗಳು ಅಲ್ಲಿಂದ ಆಗಮಿಸ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಆದರೆ ಇನ್ನೂ ಕೂಡ ಬರ್ತಾ ಇಲ್ಲ. ಅಲ್ಲಿ ಕೆಲಸವನ್ನು ನಿರ್ವಹಣೆ ಮಾಡಿದಂತಹ ಕಾರ್ಮಿಕರು ಕೂಡ ಬಂದರು, ಜೊತೆಗೆ ಕೆಲಸವನ್ನು ಮಾಡೋದಕ್ಕೆ ಹೋಗಿದ್ದಂತಹ ಯಂತ್ರ ಕೂಡ ಬಂತು, ಅಂದರೆ ಮಿನಿ ಎಕ್ಸ್ಕವೇಟರ್ ವಾಹನ ಕೂಡ ಅಲ್ಲಿಂದ ಬಂದಿದೆ. ಈಗ ಅಧಿಕಾರಿಗಳು ಬರೋದನ್ನು ಎಲ್ಲರೂ ಕೂಡ ಕಾತರದಿಂದ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಪ್ರಕ್ರಿಯೆಗಳು ಮುಗಿದಿದೆ ಅನ್ನುವಂಥ ಒಂದು ಮಾಹಿತಿ ಇತ್ತು, ಆದರೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಬರ್ತಾರೆ ಅನ್ನುವಂಥದ್ದು. ಬಹುಶಃ ನಿನ್ನೆ ಮೊನ್ನೆ ವಿಚಾರವನ್ನು ಗಮನಿಸಿದ್ರೆ ಆಲ್ಮೋಸ್ಟ್ 5:45 ಹೊತ್ತಿಗೆ ಅವರು ತಮ್ಮ ಕೆಲಸ ಕಾರ್ಯಾಚರಣೆಗಳನ್ನು ಸ್ಥಗಿತಗೊಳಿಸಿದ್ರು. ಆದರೆ ಇವತ್ತು ಒಂದಷ್ಟು ವಿಳಂಬ ಆಗ್ತಾ ಇದೆ. ಯಾಕಂತ ಹೇಳಿದರೆ ಪಾಯಿಂಟ್ ನಂಬರ್ 6ರಲ್ಲಿ ಅವಶೇಷ ಸಿಕ್ಕಂಥ ಹಿನ್ನೆಲೆಯಲ್ಲಿ ಆ ಬಳಿಕದ ಒಂದಷ್ಟು ಪ್ರಕ್ರಿಯೆಗಳು ನಡೆಯಬೇಕಿತ್ತು. ಆ ಪ್ರಕ್ರಿಯೆಗಳನ್ನು ಮಧ್ಯಾಹ್ನದ ಬಳಿಕ ನಿರಂತರವಾಗಿ ನಡೆಸಿಕೊಂಡು ಬಂದಿದ್ದಾರೆ. ಆದರೆ ಇನ್ನೂ ಕೂಡ ಮುಗ್ದಿಲ್ಲ. ಈ ನಡುವೆ SIT ಮುಖ್ಯಸ್ಥರು ಕೂಡ ಸ್ಥಳಕ್ಕೆ ಭೇಟಿಯನ್ನು ಕೊಡ್ತಾರೆ ಎನ್ನುವಂಥ ಮಾಹಿತಿ ಇದೆ. ಬಹುಶಃ ಅವರ ಆಗಮನಕ್ಕೆ ಕಾಯ್ತಾ ಇದ್ದಾರೆ ಎನ್ನುವಂಥದ್ದು ಕೂಡ ಕಾಡ್ತಾ ಇರುವಂಥ ಒಂದು ಪ್ರಶ್ನೆ. ಸೊ ಎಲ್ಲದಕ್ಕೂ ಕೂಡ ಇನ್ನು ಕೆಲವೇ ಹೊತ್ತಿನಲ್ಲಿ ಉತ್ತರ ಸಿಗೋದಕ್ಕಿದೆ ಅನ್ನುವಂಥದ್ದು. ಅಲ್ಲಿಂದ ಒಬ್ಬೊಬ್ಬರಾಗಿ ಬರ್ತಾ ಇದ್ದಾರೆ. ಆದರೆ ಆ ಸಾಕ್ಷಿ ದೂರುದಾರ ಜೊತೆಗೆ ಇರುವಂತಹ ತಂಡದ ಅಧಿಕಾರಿಗಳು ಸಿಬ್ಬಂದಿಗಳು ಬರೋದನ್ನು ಕಾಯ್ತಾ ಇದ್ದಾರೆ. ಜೊತೆಗೆ ಪುತ್ತೂರು AC ಸ್ಟೆಲ್ಲಾ ವರ್ಗೀಸ್ ಅವರು ಕೂಡ ಈ ಒಂದು ಸ್ಥಳದಲ್ಲಿ ಉಪಸ್ಥಿತರಿದ್ದು ಅವರ ಸಮಕ್ಷಮದಲ್ಲಿ ನಡೀತಾ ಇರುವಂತಹ ಒಂದು ಕಾರ್ಯಾಚರಣೆ. ಸೊ ಅವರ ಒಂದು ಆಗಮನಕ್ಕಾಗಿ ಕೂಡ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಈಗಾಗಲೇ ವಾಹನಗಳು ಕೂಡ ಬಂದು ನೇತ್ರಾವತಿ ಸೇತುವೆಯ ಸಮೀಪ ನಿಂತಿರುವಂಥದ್ದು. ಅವರನ್ನು ಇಲ್ಲಿಂದ ಪಿಕ್ ಮಾಡೋದಕ್ಕೆ, ಅಂದರೆ ಇವರನ್ನು ಇಲ್ಲಿಂದ ಕರೆದುಕೊಂಡು ಹೋಗೋದಕ್ಕೆ ಬಂದು ನಿಂತಿರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ. ಈ ಒಂದು ಪ್ರಕರಣ ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಸಾಕ್ಷಿ ದೂರುದಾರ ನೀಡಿರುವಂಥ ದೂರಿನ ಹಿನ್ನೆಲೆಯಲ್ಲಿ ಈ ಎಲ್ಲ ಬೆಳವಣಿಗೆಗಳು ನಡೆದಿರುವಂಥದ್ದು. ಆಲ್ಮೋಸ್ಟ್ ಜೂನ್ 22ರಿಂದ ಆರಂಭಗೊಂಡಂತಹ ವಿದ್ಯಮಾನ ಈಗ ಒಂದು ತಿಂಗಳು ಕಳೀತಾ ಬಂದಿದೆ. ಒಂದು ತಿಂಗಳು ಕಳೆದು ಮುಂದುವರೆದಿದೆ. ಈಗಾಗಲೇ SIT ಫಾರ್ಮ್ ಆಗಿದೆ. SIT ಈ ಒಂದು ಪ್ರಕರಣದ ತನಿಖೆಯನ್ನು ಕೈಗೆತ್ತಿಕೊಂಡಿದೆ. ಮೊದಲಿಗೆ ಸಾಕ್ಷಿ ದೂರುದಾರನನ್ನು ಕರೆಸಿ ವಿಚಾರಣೆ ಮಾಡಿ ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸಗಳಾಗಿದೆ. ಅದು ಕೂಡ ಗಂಟೆಗಳ ಕಾಲ, ಹಲವಾರು ಗಂಟೆಗಳ ಕಾಲ ಆತನನ್ನು ತಮ್ಮ ಕಚೇರಿಗೆ ಕರೆಸಿಕೊಂಡು ಆತನನ್ನು ವಿಚಾರಣೆ ಮಾಡುವಂಥ ಕೆಲಸಗಳಾಗಿದೆ. ಯಾಕಂತ ಹೇಳಿದರೆ ಮೊದಲನೆಯದಾಗಿ ಜುಲೈ 27ರಂದು ಈ ಒಂದು SITಯ ಮುಖ್ಯಸ್ಥರಾದಂಥ ಪ್ರಣವ್ ಮೊಹಂತಿ ಅವರ ಎದುರು ಹಾಜರಾದಂತಹ ಸಾಕ್ಷಿ ದೂರುದಾರ ತನ್ನ ಹೇಳಿಕೆಯನ್ನು ದಾಖಲು ಮಾಡಿಕೊಂಡಿದ್ರು. ಓರ್ವ ಮಹಿಳಾ ನ್ಯಾಯವಾದಿ ಸಹಿತ ಮೂವರು ವಕೀಲರ ಜೊತೆಗೆ ಮಂಗಳೂರು ಕದ್ರಿ ಸಮೀಪದ ಮಲ್ಲಿಕಟ್ಟೆಯಲ್ಲಿರುವಂತಹ ಪ್ರವಾಸಿ ಬಂಗಲೆಗೆ IBಗೆ ತೆರಳಿದ್ದಂತಹ ಸಾಕ್ಷಿ ದೂರುದಾರ, ಅಂದರೆ ಸಂಪೂರ್ಣವಾಗಿ ಮುಖವನ್ನು ಮುಚ್ಚಿಕೊಂಡು ಬಂದಿದ್ದಂತಹ ಮುಸುಕುಧಾರಿ ಸಾಕ್ಷಿ ದೂರುದಾರ ಸುಮಾರು 10 ಕಾಲಕ್ಕೆ ಆಗಮಿಸಿದ್ರು. 10 ಕಾಲರಿಂದ ಸಂಜೆ 6:20 ಕೂಡ ಆಲ್ಮೋಸ್ಟ್ 6:15 ಕೂಡ ಅಲ್ಲಿ ಇದ್ದುಕೊಂಡು ಒಂದು ವಿಚಾರಣೆಯನ್ನು ಎದುರಿಸಿರುವಂಥದ್ದು. SIT ಅಧಿಕಾರಿಗಳು ಹಲವಾರು ಪ್ರಶ್ನೆಗಳನ್ನು ಕೇಳಿದ್ರು, ನಾನಾ ಪ್ರಶ್ನೆಗಳನ್ನು ಕೇಳಿದ್ರು, ತಮಗಿದ್ದಂತಹ ಸಂದೇಹಗಳನ್ನು ಈತನ ಜೊತೆಗೆ ಪ್ರಶ್ನೆ ಮಾಡಿದ್ದಾರೆ ಅನ್ನುವಂಥದ್ದು. ಇನ್ನು SITಯಲ್ಲಿರುವಂತಹ ಅಧಿಕಾರಿಗಳು, ಪೊಲೀಸ್ ನೇಮಕಾತಿ ವಿಭಾಗದ DIG MN ಅನುಚೇತ್, ಅದೇ ರೀತಿ ಆಂತರಿಕ ಭದ್ರತಾ ವಿಭಾಗದ SP ಜಿತೇಂದ್ರ ಕುಮಾರ್ ದಯಾಮ, ಜೊತೆಗೆ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯದ ಮಂಗಳೂರು ವಲಯದ ಪೊಲೀಸ್ ವರಿಷ್ಠಾಧಿಕಾರಿ CS ಸೈಮನ್ ಅವರು ಈ ಒಂದು ಸಾಕ್ಷಿ ದೂರುದಾರನಿಂದ ಹೇಳಿಕೆಯನ್ನು ಪಡೆಯುವಂತಹ ವೇಳೆ ಉಪಸ್ಥಿತರಿದ್ದರು. ಆತ ಹೇಳುವಂತಹ ಪ್ರತಿಯೊಂದು ವಿಚಾರಗಳನ್ನು ಕೂಡ ನೋಟ್ ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದು ಕೂಡ ಲಭಿಸಿರುವಂತಹ ಮಾಹಿತಿ. ಅದೇ ರೀತಿ ಆ ಬಳಿಕ ಪಶ್ಚಿಮ ವಲಯ IGP ಅಮಿತ್ ಸಿಂಗ್ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣ್ K ಅವರು ಪ್ರಣವ್ ಮೊಹಂತಿ ಅವರನ್ನು ಭೇಟಿಯಾಗಿ ಸಮಾಲೋಚನೆಯನ್ನ ನಡೆಸಿದ್ರು. ಸಾಕ್ಷಿ ದೂರುದಾರ ಹಾಗೂ ಆತನ ಜೊತೆಗೆ ಬಂದಿದ್ದಂತಹ ವಕೀಲರು ಏನು ಮೊದಲ ದಿನ ಪ್ರಣವ್ ಮೊಹಂತಿ ಅವರ ಎದುರು ಹಾಜರಾಗಿ ಕೊಟ್ಟಂತಹ ಹೇಳಿಕೆಯನ್ನು ದಾಖಲು ಮಾಡಿಕೊಂಡಂತಹ ಬಳಿಕ, ಹೇಳಿಕೆ ನೀಡಿದಂತಹ ಬಳಿಕ ತನ್ನ ದೂರುದಾರರ ವಕೀಲರ ಜೊತೆಗೆ ಆ ಸಾಕ್ಷಿ ದೂರುದಾರ ತೆರಳಿದ್ರು, ಅಜ್ಞಾತ ಸ್ಥಳಕ್ಕೆ ತೆರಳಿದ್ರು ಅನ್ನುವಂಥದ್ದು. ಆ ಬಳಿಕ ಭಾನುವಾರ ಸಂಜೆ ಸುಮಾರು 6 ಗಂಟೆಯ ವಿಚಾರಣೆ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲಾಗಿದ್ದು ಒಟ್ಟು 7.5 ಗಂಟೆಯ ಒಂದು ವಿಚಾರಣೆ ನಡೆದಿದೆ. ಅದಕ್ಕೂ ಮೊದಲು ಶನಿವಾರ
ಒಂದು ವಿಚಾರಣೆಯನ್ನು ನಡೆಸಿದ್ರು. ಬೆಳಗ್ಗೆ 11 ಗಂಟೆಯಿಂದ ರಾತ್ರಿ ಸುಮಾರು 7 ಕಾಲದವರೆಗೆ, 7 ಗಂಟೆ 15 ನಿಮಿಷದವರೆಗೂ ಕೂಡ ಸುಮಾರು 8 ಗಂಟೆಗಳ ಕಾಲ ನಿರಂತರವಾಗಿ ಆತನನ್ನ IPS ಅಧಿಕಾರಿಗಳಾದ MN ಅನುಚೇತ್ ಮತ್ತು ಜಿತೇಂದ್ರ ಕುಮಾರ್ ದಯಾಮ್ ಅವರ ಸಮ್ಮುಖದಲ್ಲಿ ವಿಚಾರಣೆಗೆ ಒಳಪಡಿಸಲಾಗಿತ್ತು. ಇಂಟರಾಗೇಷನ್ ಮಾಡಿದ್ರು. ಆ ಮೂಲಕ ಒಟ್ಟು 2 ದಿನಗಳಲ್ಲಿ ಸಾಕ್ಷಿ ದೂರುದಾರನನ್ನ ಸುಮಾರು 15 ಗಂಟೆಗಳ ಕಾಲ ಮಂಗಳೂರು SIT ಕಚೇರಿಯಲ್ಲಿ ವಿಚಾರಣೆ ನಡೆಸಿದಂತಾಗಿದೆ. ಈ 2 ದಿನಗಳಲ್ಲಿ SIT ಮುಂದೆ ಹಾಜರಾದಂತಹ ಸಾಕ್ಷಿ ದೂರುದಾರ ತನ್ನ ಹೇಳಿಕೆಯನ್ನ ದಾಖಲು ಮಾಡಿದಂತಹ ಬಳಿಕ ವಾಪಸ್ ತೆರಳಿರುವಂಥದ್ದು. ಆ ಬಳಿಕ ಸೋಮವಾರ ಅಂದರೆ ಜುಲೈ 28ರಂದು ಈ ಸ್ಥಳ ಮಹಜರು ನಡೆದಿರುವಂಥದ್ದು. SIT ಅಧಿಕಾರಿಗಳು ಸಾಕ್ಷಿ ದೂರುದಾರನನ್ನ ಕರೆದುಕೊಂಡು ಬಂದು ಆತ ತಾನು ಹೂತಿದ್ದೇನೆ ಅಂತ ಹೇಳಲಾಗಿರುವಂತಹ ಪ್ರದೇಶಗಳಿಗೆ ಕರೆದೊಯ್ದು ಆತನಿಂದ ಮಾಹಿತಿಯನ್ನ ಸಂಗ್ರಹಿಸಿ ಅವುಗಳನ್ನ ಮಾರ್ಕ್ ಮಾಡಿದ್ದಾರೆ. ಜೊತೆಗೆ ಅವುಗಳಿಗೆ ನಂಬರನ್ನು ಕೂಡ ಕೊಟ್ಟಿದ್ದಾರೆ. 1 ರಿಂದ 13 ನಂಬರ್ಗಳನ್ನು ಅಲ್ಲಿ ಇಟ್ಟು ಆ ಮೂಲಕ ಒಂದು ಪಾಯಿಂಟ್ಗಳನ್ನು ಗುರುತಿಸುವಂತಹ ಕೆಲಸಗಳಾಗಿದೆ. ನಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೇವೆ. ಬಹುತೇಕ ಕತ್ತಲು ಆವರಿಸ್ತಾ ಬಂದಿದೆ. ಅಧಿಕಾರಿಗಳ ಆಗಮನಕ್ಕಾಗಿ ಕಾಯ್ತಾ ಇದ್ದಾರೆ. ಯಾವಾಗ ಆಗಮಿಸ್ತಾರೆ ಎನ್ನುವಂಥದ್ದು ಬಹಳಷ್ಟು ಕುತೂಹಲದ ಕೇಂದ್ರ ಬಿಂದು. ಈಗ ಎಲ್ಲರೂ ಕೂಡ ನಿರೀಕ್ಷೆಯಲ್ಲಿದ್ದಾರೆ. ನೇತ್ರಾವತಿ ಸೇತುವೆಯ ಸಮೀಪ ಎಲ್ಲರೂ ಕೂಡ ನಿಂತುಕೊಂಡು ಕಾಯ್ತಾ ಇರುವಂಥದ್ದು. ರಾಷ್ಟ್ರೀಯ ರಾಜ್ಯ ಮಟ್ಟದ ಮಾಧ್ಯಮಗಳೆಲ್ಲರೂ ಕೂಡ ಈ ಒಂದು ವಿಚಾರವನ್ನ ಪ್ರಸಾರ ಮಾಡ್ತಾ ಇದ್ದಾರೆ, ಜೊತೆಗೆ ವರದಿ ಮಾಡ್ತಾ ಇದ್ದಾರೆ. ಹಾಗಾಗಿ ಮಾಧ್ಯಮ ಪ್ರತಿನಿಧಿಗಳು, ಜೊತೆಗೆ ಕೇರಳದಿಂದ ಕೂಡ ಬಹಳಷ್ಟು ಮಾಧ್ಯಮ ಪ್ರತಿನಿಧಿಗಳು ಬಂದು ನಿಂತಿದ್ದಾರೆ. ಸೊ ಅವರೆಲ್ಲರೂ ಕೂಡ ಈ ಒಂದು ಅಧಿಕಾರಿಗಳ ಆಗಮನಕ್ಕಾಗಿ, SITಯ ಆಗಮನಕ್ಕಾಗಿ ಕಾಯ್ತಾ ಇರುವಂಥದ್ದು. ಈಗಾಗಲೇ ಅಲ್ಲಿ ಸಂಗ್ರಹಗೊಂಡಂತಹ ವಸ್ತುಗಳನ್ನು ಹಿಡಿದುಕೊಂಡು ಬರ್ತಾರೆ ಎನ್ನುವಂಥ ಲೆಕ್ಕಾಚಾರದ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಆದರೆ ಬಹಳಷ್ಟು ಅಂದರೆ 2 ದಿನಗಳಿಗೆ ಕಂಪೇರ್ ಮಾಡಿದರೆ ಇವತ್ತು ಬಹಳಷ್ಟು ತಡ ಆಗಿದೆ ಅಧಿಕಾರಿಗಳು ಆ ಒಂದು ಕಾರ್ಯಾಚರಣೆಯ ಸ್ಥಳದಿಂದ ಆಗಮಿಸೋದಕ್ಕೆ. ಆದರೆ ಎಲ್ಲರೂ ಕೂಡ ಬಹಳಷ್ಟು ಒಂದು ಕಾತರದಿಂದ ಕಾಯ್ತಾ ಇರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ. ಒಂದು ಬರುವ ದಾರಿಯನ್ನ ಝೂಮ್ ಮಾಡ್ತಾ ಇದೆ ನಮ್ಮ ಸುದ್ದಿಯ ಕ್ಯಾಮರಾ. ನಿರಂತರವಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಈ ಒಂದು ತನಿಖೆಯ ಉತ್ಖನನ ಅಥವಾ ಎಕ್ಸ್ಹುಮೇಷನ್ಗೆ ಸಂಬಂಧಪಟ್ಟ ಹಾಗೆ ನಿರಂತರವಾಗಿ ಅಪ್ಡೇಟ್ಸನ್ನು ನಾವು ನೀಡ್ತಾ ಬರ್ತಾ ಇದ್ದೇವೆ. ಅದೇ ರೀತಿ ಇವತ್ತು ಕೂಡ ಇರುವಂತಹ ಬೆಳವಣಿಗೆಗಳನ್ನು ಬೆಳಗ್ಗಿನಿಂದ ನಿರಂತರವಾಗಿ ಕೊಡುವಂತಹ ಕೆಲಸಗಳು. ಬೆಳಗ್ಗೆ ಆಲ್ಮೋಸ್ಟ್ 11:30 ಸುಮಾರಿಗೆ ಆರಂಭಗೊಂಡಂತಹ ಕಾರ್ಯಾಚರಣೆ ಆ ಬಳಿಕ ಮಧ್ಯಾಹ್ನದವರೆಗೂ ಕೂಡ ಮುಂದುವರಿಯಿತು. ಆ ನಡುವೆ ಯಂತ್ರಗಳನ್ನು ಕೂಡ ಕರೆಸಿಕೊಂಡು ಯಂತ್ರದ ಮೂಲಕ ಒಂದಷ್ಟು ಅಗೆಯುವಂತಹ ಕೆಲಸವನ್ನು ಕೂಡ ಮಾಡಲಾಯಿತು. ಮಧ್ಯಾಹ್ನದ ವೇಳೆಗೆ ಒಂದಷ್ಟು ಮೂಳೆಯ ತುಂಡುಗಳು ಪತ್ತೆಯಾಗಿದೆ ಎನ್ನುವಂತಹ ಡೀಟೇಲ್ಸ್, ಅದರ ಜೊತೆಗೆ ಬಳಿಕದ ಒಂದು ಅಗೆಯುವಂತಹ ಪ್ರಕ್ರಿಯೆಯಲ್ಲಿ ಇನ್ನೇನಾದರೂ ವಸ್ತುಗಳು ಸಿಕ್ಕಿದೆಯಾ ಅನ್ನುವಂಥದ್ದನ್ನು ಕೂಡ ನಿಮಗೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಇನ್ ಡೆಪ್ತ್ ಡೀಟೇಲ್ ಅನ್ನು ಕೊಡುವಂತಹ ಒಂದು ಪ್ರಯತ್ನವನ್ನು ಸುದ್ದಿ ನ್ಯೂಸ್ ಬೆಳ್ತಂಗಡಿ ಮಾಡುತ್ತೆ.
ಅಲ್ಲಿ ಅತ್ತ ಅಧಿಕಾರಿಗಳು ಕಾರ್ಯಾಚರಣೆಯನ್ನು ಮುಗಿಸಿ ವಾಪಸ್ ಆಗೋದನ್ನ ಕಾಯ್ತಾ ಇದ್ರೆ ಈ ನಡುವೆ ಮತ್ತೊಂದು ಮಾಹಿತಿ ಬರ್ತಾ ಇದೆ. ಮೊದಲ ದಿನದ ಉತ್ಖನನದ ಸಂದರ್ಭದಲ್ಲಿ ಪಾನ್ ಕಾರ್ಡ್ ಮತ್ತು ಎಟಿಎಂ ಕಾರ್ಡ್ ಒಂದು ಪತ್ತೆಯಾಗಿತ್ತು. ಆ ಎಟಿಎಂ ಕಾರ್ಡ್ ಮತ್ತೆ ಪಾನ್ ಕಾರ್ಡ್ ನ ವಾರಸುದಾರರನ್ನ ಪತ್ತೆ ಹಚ್ಚುವಂತಹ ನಿಟ್ಟಿನಲ್ಲಿ SIT ಕಾರ್ಯಪ್ರವೃತ್ತ ಆಗಿತ್ತು. ಒಂದು ತಂಡ ಈ ಒಂದು ಮಾಹಿತಿಗಳನ್ನ ಕಲೆ ಹಾಕುವಂತ ಒಂದು ಪ್ರಯತ್ನವನ್ನು ಕೂಡ ಮಾಡಿತ್ತು. ಈ ಪೈಕಿ ಪಾನ್ ಕಾರ್ಡ್ ಹೋಲ್ಡರ್ ನ ಮಾಹಿತಿಯನ್ನ ಮಧ್ಯಾಹ್ನದ ವೇಳೆಗೆ ಪಡೆದುಕೊಂಡಿದ್ರು. ಅದು ಓರ್ವ ವ್ಯಕ್ತಿಯದ್ದು ಎನ್ನುವಂಥ ಮಾಹಿತಿ ಬಂದಿತ್ತು. ಮಾತ್ರವಲ್ಲ, ಆ ವ್ಯಕ್ತಿ 2025 ಮಾರ್ಚ್ ನಲ್ಲಿ ಜಾಂಡಿಸ್ ನಿಂದ ಮೃತಪಟ್ಟಿದ್ರು. ಅದು ಕೂಡ ತನ್ನ ಊರಿನಲ್ಲೇ ಮೃತಪಟ್ಟಿದ್ರು ಎನ್ನುವಂಥ ಮಾಹಿತಿ ಬಂದಿರುವಂಥದ್ದು. ಅದರ ಜೊತೆಗೆ ಆ ಎಟಿಎಂ ಕಾರ್ಡ್ ನ ಮಾಹಿತಿಯನ್ನ ಕೂಡ ಈಗ ಕಲೆ ಹಾಕಿದ್ದಾರೆ. ಆ ಪಾನ್ ಕಾರ್ಡ್ ಹೋಲ್ಡರ್ ಯಾರಿದ್ದಾರೋ ಆ ಪಾನ್ ಕಾರ್ಡ್ ಹೋಲ್ಡರ್ ನ ತಾಯಿಯದ್ದು ಎಟಿಎಂ ಕಾರ್ಡ್ ಅನ್ನುವಂಥ ಮಾಹಿತಿ ಈಗ ಲಭಿಸ್ತಾ ಇರುವಂತದ್ದು. ಸೊ ಆ ಎರಡು ಪಾನ್ ಮತ್ತೆ ಎಟಿಎಂ ಕಾರ್ಡ್ ಎರಡೂ ಕೂಡ ಒಂದೇ ಕುಟುಂಬಕ್ಕೆ ಸೇರಿದಂತಹ ಇಬ್ಬರು ವ್ಯಕ್ತಿಗಳದ್ದು. ಅಂದ್ರೆ ಪ್ಯಾನ್ ಕಾರ್ಡ್ ಓರ್ವ ವ್ಯಕ್ತಿಯದ್ದಾದ್ರೆ ಎಟಿಎಂ ಕಾರ್ಡ್ ಆತನ ತಾಯಿಯದ್ದು ಎನ್ನುವಂತಹ ಮಾಹಿತಿಗಳು ಈಗ ಲಭಿಸ್ತಾ ಇರುವಂತದ್ದು. ಸೊ ಈ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದು ಇಲ್ಲಿಗೆ ಹೇಗೆ ಬಂತು, ಯಾಕೆ ಬಂತು ಎನ್ನುವಂತಹ ಒಂದು ಹಿನ್ನೆಲೆಯಲ್ಲಿ ಮಾಹಿತಿಗಳನ್ನ ಕಲೆ ಹಾಕುವಂತಹ ಕೆಲಸ ಇಲ್ಲಿ ನಡೀತಾ ಇದೆ. ಸೊ ಆ ನಿಟ್ಟಿನಲ್ಲೂ ಕೂಡ ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗಿದ್ದಾರೆ ಅನ್ನುವಂಥದ್ದನ್ನ ನಾವು ಗಮನಿಸಬಹುದು. ಸೊ ಆ ನೆಲೆಯಲ್ಲೂ ಕೂಡ ಈಗ ಮಾಹಿತಿಗಳನ್ನ ಕಲೆ ಹಾಕುವಂತಹ ಕೆಲಸ ಅಧಿಕಾರಿಗಳ ಮೂಲಕ ನಡೀತಾ ಇದೆ. ಸೊ ಆ ನೆಲೆಯಲ್ಲೂ ಕೂಡ ಒಂದಷ್ಟು ಇನ್ವೆಸ್ಟಿಗೇಷನ್ ಸಾಗ್ತಾ ಇದೆ ಅನ್ನುವಂಥದ್ದು. ಸೊ ಇದು ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿತ್ತು. ಯಾರ್ದಾಗಿರಬಹುದು ಎನ್ನುವಂಥದ್ದು. ಅಂದ್ರೆ ಮೊದಲ ದಿನದ ಉತ್ಖನನ ನಡೆದಂತಹ ಸಂದರ್ಭದಲ್ಲಿ ಒಂದು ಪ್ಯಾನ್ ಕಾರ್ಡ್ ಮತ್ತೆ ಒಂದು ಎಟಿಎಂ ಕಾರ್ಡ್ ಪತ್ತೆಯಾಗಿದೆ ಎನ್ನುವಂತಹ ಮಾಹಿತಿಗಳನ್ನ SIT ಮಾಹಿತಿಗಳು ಕೂಡ ಹರಿದಾಡ್ತಾ ಇತ್ತು. ಉನ್ನತ ಮೂಲಗಳ ಮಾಹಿತಿ ಪ್ರಕಾರ ಅದು ಸಿಕ್ಕಿತ್ತು ಎನ್ನುವಂತಹ ಮಾಹಿತಿ ಬಂದಿತ್ತು. ಅದು ಯಾರ್ದು ಅನ್ನುವಂಥದ್ದನ್ನ ಕಲೆ ಹಾಕುವಂತಹ ಪ್ರಯತ್ನಗಳಾಯಿತು. ಈಗ ಎಟಿಎಂ ಕಾರ್ಡ್ ನ ವಾರಸುದಾರರು ಯಾರು ಅನ್ನುವಂತಹ ಬಗ್ಗೆ ಕೂಡ ಒಂದು ಮಾಹಿತಿ ಕಲೆ ಹಾಕುವಂತಹ ಕೆಲಸವನ್ನ ಮಾಡಿದ್ದಾರೆ. ಸೊ ಆ ಪಾನ್ ಕಾರ್ಡ್ ಹೋಲ್ಡರ್ ನ ತಾಯಿಯ ಎಟಿಎಂ ಕಾರ್ಡ್ ಅದು ಅನ್ನುವಂತಹ ಮಾಹಿತಿಗಳು ಇದೀಗ ಲಭ್ಯವಾಗ್ತಾ ಇದೆ ಎನ್ನುವಂತಹ ವಿಚಾರಗಳು. ಸೊ ಈ ಬಗ್ಗೆ ಕೂಡ ಇನ್ನಷ್ಟು ಮಾಹಿತಿಯನ್ನ ನಾವು ಪಡೆದುಕೊಳ್ತೇವೆ. ಇನ್ನಷ್ಟು ಡೀಟೇಲ್ಸ್ ಅನ್ನ ಕೂಡ ನಾವು ನಿಮಗೆ ಕೊಡ್ತಾ ಹೋಗ್ತೇವೆ ಅನ್ನುವಂಥದ್ದು ಇದು ಸದ್ಯಕ್ಕೆ ಬರ್ತಾ ಇರುವಂತಹ ಮಾಹಿತಿ. ಇನ್ನೊಂದು ಕಡೆಯಿಂದ ಅಲ್ಲಿ ಕಾರ್ಯಾಚರಣೆಯನ್ನ ಮುಗಿಸಿದಂತಹ ಅಧಿಕಾರಿಗಳು ಬರೋದನ್ನ ಎಲ್ಲರೂ ಕೂಡ ಅಲ್ಲಿ ವೇಟ್ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ನಿರೀಕ್ಷೆಯಲ್ಲಿದ್ದಾರೆ. ಆಲ್ಮೋಸ್ಟ್ ಕತ್ತಲು ಆವರಿಸಿದೆ. ಅದರ ಮಧ್ಯೆ ಈಗ ಅಧಿಕಾರಿಗಳು ಆಗಮಿಸೋದಕ್ಕೆ ಆಗಮಿಸುವಂತಹ ದೃಶ್ಯಗಳನ್ನ ಜೊತೆಗೆ ವಾರಸುದಾರನನ್ನ ಜೊತೆಗೆ ಸಾಕ್ಷಿ ದೂರುದಾರನನ್ನ ಕರೆತರುವಂಥದ್ದನ್ನ ಕೂಡ ಎಲ್ಲರೂ ಕೂಡ ಕಾಯ್ತಾ ಇರುವಂಥದ್ದು. ಎಲ್ಲರೂ ಕೂಡ ನೇತ್ರಾವತಿ ಸೇತುವೆಯ ಸಮೀಪ ಕಾಯ್ತಾ ಇದ್ದಾರೆ ಅನ್ನುವಂಥದ್ದನ್ನ ನಾವು ಗಮನಿಸ್ತಾ ಇದ್ದೇವೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆಯೋಣ. ದಾಮೋದರ್ ದೊಂಡೋಲಿ ಅವರು ಮತ್ತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಾಮೋದರ್, ಈಗ ಆಲ್ರೆಡಿ ಓಕೆ, ಸಂಪರ್ಕ ಕಡಿತಗೊಂಡಿದೆ. ಮತ್ತೆ ಅವರನ್ನ ಸಂಪರ್ಕಿಸುವಂತಹ ಒಂದು ಪ್ರಯತ್ನವನ್ನ ಮಾಡ್ತೇವೆ. ಸದ್ಯಕ್ಕೆ ಇರುವಂತಹ ಡೀಟೇಲ್ಸ್ ಇದು, ಸದ್ಯಕ್ಕೆ ಬರ್ತಾ ಇರುವಂತಹ ಮಾಹಿತಿ ಇದು. ಈಗಾಗಲೇ ಆ ಪಾನ್ ಕಾರ್ಡ್ ಹೋಲ್ಡರ್ನ ಮಾಹಿತಿಯನ್ನ ಕಲೆ ಹಾಕುವಂತಹ ಪ್ರಯತ್ನಗಳಾಗಿತ್ತು. ಬಳಿಕ ಇದೀಗ ಎಟಿಎಂ ಕಾರ್ಡ್ ಹೋಲ್ಡರ್ ಯಾರು, ಅದು ಯಾರ ಕಾರ್ಡ್, ಅದು ಯಾಕೆ ಅಲ್ಲಿಗೆ ಬಂತು ಅನ್ನುವಂಥದ್ದು ಕೂಡ ಈಗ ಇರುವಂತಹ ಪ್ರಶ್ನೆ. ಸೊ ಆ ಕಾರ್ಡ್ ಯಾರ್ದು ಅನ್ನುವಂಥದ್ದು ಈಗ ಗೊತ್ತಾಗಿದೆ. ಈಗಾಗಲೇ ಪಾನ್ ಕಾರ್ಡ್ ಹೋಲ್ಡರ್ನ ತಾಯಿಯ ಎಟಿಎಂ ಕಾರ್ಡ್ ಅದು ಅನ್ನುವಂಥದ್ದು ಲಭಿಸ್ತಾ ಇರುವಂತಹ ಮಾಹಿತಿ. ಸೊ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೂಡ ನಾವು ಕೊಡ್ತಾ ಹೋಗ್ತೀವಿ. ಅದೇ ರೀತಿ ಕಾರ್ಯಾಚರಣೆಯ ಬಗ್ಗೆ ಕೂಡ ಇರುವಂತಹ ಮಾಹಿತಿಗಳನ್ನ ಕೊಡುವಂತಹ ಕೆಲಸವನ್ನ ಸುದ್ದಿ ನ್ಯೂಸ್ ಬೆಳ್ತಂಗಡಿ ಮಾಡುತ್ತೆ.
ಎಸ್, ಇವತ್ತು ಬೆಳಗ್ಗೆ ಪ್ಯಾನ್ ಕಾರ್ಡಿನ ಮಾಹಿತಿ ಲಭ್ಯ ಆಗಿತ್ತು. ಇದೀಗ ಡೆಬಿಟ್ ಕಾರ್ಡಿನ ಮಾಹಿತಿಯು ಕೂಡ ಲಭ್ಯವಾಗ್ತಾ ಇದೆ. ಯಾಕೆಂತಂದ್ರೆ ಪ್ಯಾನ್ ಕಾರ್ಡ್ ಹೋಲ್ಡರ್ ನ ತಾಯಿಯ ಡೆಬಿಟ್ ಕಾರ್ಡ್ ಅನ್ನುವಂತ ಮಾಹಿತಿಗಳು ಇದೀಗ ಲಭ್ಯವಾಗ್ತಾ ಇರುವಂತದ್ದು. ಈ ಮಾಹಿತಿಯನ್ನ ಎಕ್ಸ್ಕ್ಲೂಸಿವ್ ಆಗಿ ಒದಗಿಸ್ತಾ ಇದೀವಿ. ಪ್ಯಾನ್ ಕಾರ್ಡ್ ಹೋಲ್ಡರ್ ನ ತಾಯಿಯ ಡೆಬಿಟ್ ಕಾರ್ಡ್ ಅನ್ನುವಂತಹ ಮಾಹಿತಿ ಇದೀಗ ಲಭ್ಯವಾಗ್ತಾ ಇರುವಂತದ್ದು SIT ಮೂಲಗಳು ತಿಳಿಸಿರುವಂತದ್ದು. ಪ್ಯಾನ್ ಕಾರ್ಡ್ ಹೋಲ್ಡರ್ ಯಾರಿದ್ದಾನೆ ಅಥವಾ ಯಾರು ಜಾಂಡೀಸ್ ನಿಂದ ಮಾರ್ಚ್ 2025ನೇ ತಿಂಗಳಲ್ಲಿ ಅವರ ಊರಿನಲ್ಲಿ ಡೆತ್ ಆಗಿದ್ದಾರೋ ಅವರ ತಾಯಿಯ ಡೆಬಿಟ್ ಕಾರ್ಡ್ ಅನ್ನುವಂತ ಮಾಹಿತಿ ಇದೀಗ ಲಭ್ಯವಾಗಿದೆ. ಪ್ಯಾನ್ ಕಾರ್ಡ್ ಹೋಲ್ಡರ್ ನ ತಾಯಿಯ ಡೆಬಿಟ್ ಕಾರ್ಡ್ ಅನ್ನುವಂಥದ್ದು ಇದೀಗ ಬಂದಿರುವಂತಹ ಮಾಹಿತಿ. ಪ್ಯಾನ್ ಕಾರ್ಡ್ ಹೋಲ್ಡರ್ ಯಾರಿದ್ರು ಅವರ ತಾಯಿಯ ಡೆಬಿಟ್ ಕಾರ್ಡ್ ಅದು. ಆ ತಾಯಿ ಈಗಲೂ ಕೂಡ ಅವರ ತವರಿನಲ್ಲಿ ಜೀವಂತವಾಗಿ ಇದ್ದಾರೆ ಅನ್ನುವಂತದನ್ನ SIT ಅವರು ತಿಳಿಸಿರುವಂತದ್ದು. SIT ಅವರು ಅಂದ್ರೆ ಮೂಲಗಳು SIT ಯ ಮೂಲಗಳು ತಿಳಿಸಿರುವಂತದ್ದು. ಈಗಾಗಲೇ SIT ಈ ಬಗ್ಗೆ ಸಂಪರ್ಕವನ್ನ ಸಾಧಿಸಿದ್ದು. ಯಾವಾಗ ಪ್ಯಾನ್ ಕಾರ್ಡಿನ ಗುರುತನ್ನ ಪತ್ತೆ ಹಚ್ಚಿದ್ರು ಅದರ ಬೆನ್ನಲ್ಲೇ ಡೆಬಿಟ್ ಕಾರ್ಡಿನ ಬೆನ್ನತ್ತಿಯೂ ಕೂಡ ಅದರ ರಹಸ್ಯವನ್ನು ಕೂಡ ಭೇದಿಸುವಂತಹ ನಿಟ್ಟಿನಲ್ಲಿ ಕೆಲಸವನ್ನ ನಿರ್ವಹಿಸಿದ್ದಾರೆ. ಇದೀಗ ಡೆಬಿಟ್ ಕಾರ್ಡಿನ ರಹಸ್ಯವೂ ಕೂಡ ಒಂದು ರೀತಿಯಲ್ಲಿ ಬಯಲಾಗಿದೆ ಅಂತ ಹೇಳ್ಬೋದು. ಆ ಡೆಬಿಟ್ ಕಾರ್ಡ್ ಒಂದು ಮಹಿಳೆಗೆ ಸೇರಿದ್ದು ಮಾತ್ರ ಅಲ್ಲ, ಯಾರು ಪ್ಯಾನ್ ಕಾರ್ಡಿನ ಹೋಲ್ಡರ್ ಇದ್ದಾರೋ ಆಕೆಯ ತಾಯಿಯದ್ದೇ ಡೆಬಿಟ್ ಕಾರ್ಡ್ ಅನ್ನುವಂಥದ್ದು ಇದೀಗ ಗೊತ್ತಾಗಿದೆ. ಆಕೆಯ ತಾಯಿಯದೇ ಡೆಬಿಟ್ ಕಾರ್ಡ್ ಅನ್ನುವಂಥದ್ದು ಈಗ ಗೊತ್ತಾಗಿದೆ. ಆ ತಾಯಿ ಇನ್ನೂ ಕೂಡ ಜೀವಂತವಾಗಿದ್ದಾರೆ ತನ್ನ ಊರಿನಲ್ಲಿ ಅನ್ನುವಂಥದ್ದು ನಮಗೆ ಗೊತ್ತಾಗಿರುವಂತ ಪ್ರಕಾರ ನೆಲಮಂಗಲ ಮೂಲ ಅನ್ನುವಂತಹದ್ದು ಗೊತ್ತಾಗ್ತಾ ಇದೆ. ಆದರೆ ಊರಿನ ಬಗ್ಗೆ ಇನ್ನೂ ಸ್ಪಷ್ಟತೆ ಸಿಕ್ಕಿಲ್ಲ. ಆದ್ರೆ SIT ಮೂಲಗಳು ಹೇಳೋ ಪ್ರಕಾರ ಆಕೆ ಇನ್ನು ಜೀವಂತವಾಗಿದ್ದಾರೆ. ಡೆಬಿಟ್ ಕಾರ್ಡ್ ಅನ್ನ ಹೊಂದಿರುವಂತಹ ಮಹಿಳೆ ಜೀವಂತವಾಗಿದ್ದಾರೆ. ಮೊದಲ ದಿನದ ಮೊದಲ ಗುರುತಿನಲ್ಲಿ ಈ ಒಂದು ಡೆಬಿಟ್ ಕಾರ್ಡ್ ಒಂದು ಪ್ಯಾನ್ ಕಾರ್ಡ್ ಪತ್ತೆಯಾಗಿತ್ತು. ಅದರಲ್ಲಿ ಪ್ಯಾನ್ ಕಾರ್ಡಿನ ವ್ಯಕ್ತಿ ಹೋಲ್ಡರ್ ಆತ 2025 ಮಾರ್ಚ್ ತಿಂಗಳಲ್ಲಿ ಆತನ ತವರಿನಲ್ಲೇ ಮೃತಪಟ್ಟಿದ್ರು. ತಾಯಿ ಇದೀಗ ಅವರ ತಾಯಿಯದ್ದೇ ಡೆಬಿಟ್ ಕಾರ್ಡ್ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇದೆ. ಈ ಮೂಲಕ ಹಲವಾರು ಊಹಾಪೋಹಗಳಿದ್ದಿತ್ತು. ಆ ಡೆಬಿಟ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡಿನ ಬಗ್ಗೆ ಬೇರೆ ಬೇರೆ ರೀತಿಯಂತ ಊಹಾಪೋಹ
ಆಲ್ಮೋಸ್ಟ್ ಕಾರ್ಯಾಚರಣೆ ಮುಗಿದಿರುವಂತಹ ಬೆಳವಣಿಗೆಗಳನ್ನು ನಾವು ಗಮನಿಸ್ತಾ ಇದ್ದೇವೆ. ಈಗ ಅಲ್ಲಿಂದ ಅಧಿಕಾರಿಗಳು ಜೊತೆಗೆ ಈ ಒಂದು ಕರ್ತವ್ಯಕ್ಕೆ ನಿಯೋಜನೆಯಾಗಿದ್ದಂತಹ ಸಿಬ್ಬಂದಿಗಳು ವಾಪಸ್ ಆಗ್ತಾ ಇರುವಂತಹ ದೃಶ್ಯಗಳನ್ನು ನಾವು ಗಮನಿಸ್ತಾ ಇದ್ದೇವೆ. ಎಲ್ಲರೂ ಕೂಡ ಮೊಬೈಲ್ ಬೆಳಕಿನಲ್ಲಿ ಅಂದ್ರೆ ಕತ್ತಲಾಗಿರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿಂದ ಆಗಮಿಸ್ತಾ ಇದ್ದಾರೆ. ಕಠಿಣ ದುರ್ಗಮವಾದ ಹಾದಿ. ಸೊ ಅಲ್ಲಿಂದ ಈಗ ವಾಪಸ್ ಆಗ್ತಾ ಇರುವಂತಹ ದೃಶ್ಯಗಳನ್ನ ನಾವು ನೇರ ಪ್ರಸಾರದಲ್ಲಿ ಗಮನಿಸ್ತಾ ಇದ್ದೇವೆ. ಈಗಾಗಲೇ 6ನೇ ಪಾಯಿಂಟ್ನ ಉತ್ಖನನವನ್ನ ನಡೆಸಲಾಗಿತ್ತು. ಬೆಳಗ್ಗಿನಿಂದಲೇ ಒಂದೇ ಪಾಯಿಂಟ್ ನಲ್ಲಿ ನಡೆದಿರುವಂತಹ ಕಾರ್ಯಾಚರಣೆ ಮಧ್ಯಾಹ್ನದ ವೇಳೆಗೆ ಒಂದಷ್ಟು ಅವಶೇಷಗಳು ಪತ್ತೆಯಾಗಿರುವಂತಹ ಹಿನ್ನೆಲೆಯಲ್ಲಿ ಆ ಬಳಿಕ ಒಂದಷ್ಟು ಮಹಜರು ಕಾರ್ಯಗಳನ್ನ ಕೂಡ ನಡೆಸಲಾಗಿತ್ತು. ಮಧ್ಯಾಹ್ನದ ಬಳಿಕ ವಿರಾಮದ ಬಳಿಕ ನಿರಂತರವಾಗಿ ಈ ಒಂದು ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಂಡಿದ್ರು. ನಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೇವೆ. ಎಸಿ ಸ್ಟೆಲ್ಲಾ ವರ್ಗೀಸ್ ಅವರು ಜೊತೆಗೆ ಇನ್ನಿತರ ಅಧಿಕಾರಿಗಳು, ಗ್ರಾಮ ಪಂಚಾಯತ್ನ ಅಧಿಕಾರಿಗಳು ತಂಡ ಜೊತೆಗೆ SIT ಅಫಿಷಿಯಲ್ಸ್ ಎಲ್ಲರೂ ಕೂಡ ಈಗಾಗಲೇ ಹತ್ತ ಕಡೆಯಿಂದ ಆಗಮಿಸ್ತಾ ಇರುವಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಇದು ಬಹಳಷ್ಟು ಕಠಿಣ ದುರ್ಗಮವಾದ ಒಂದು ಹಾದಿಯಾಗಿರುವಂಥದ್ದು. ಅದರ ನಡುವೆ ಬಹಳಷ್ಟು ಸವಾಲಿನಿಂದ ಇಲ್ಲಿ ಆಗಮಿಸ್ತಾ ಇರುವಂಥದ್ದನ್ನ ಕೂಡ ನಾವು ಗಮನಿಸ್ತಾ ಇದ್ದೇವೆ. ಇದು ಸ್ಥಳದಿಂದ ನೇರ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರುವಂಥದ್ದು. ಸಾಕ್ಷಿ ದೂರುದಾರನನ್ನು ಕೂಡ ಅಲ್ಲಿಂದ ಕರೆತರುವಂತಹ ಒಂದು ಬೆಳವಣಿಗೆಗಳಾಗ್ತಾ ಇದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅವರು ಇಲ್ಲಿಂದ ಸ್ಥಳದಿಂದ ನಿರ್ಗಮಿಸಲಿದ್ದಾರೆ ಅನ್ನುವಂಥದ್ದನ್ನ ಕೂಡ ನಾವು ಇಲ್ಲಿ ಹೇಳಬಹುದು. ಆಲ್ಮೋಸ್ಟ್ ಇವತ್ತಿನ ಕಾರ್ಯಾಚರಣೆಯನ್ನ ಮುಕ್ತಾಯಗೊಳಿಸಿದ್ದಾರೆ. ಸೊ ಎಲ್ಲ ಪ್ರಕ್ರಿಯೆಗಳನ್ನ ಮುಗಿಸಿಕೊಂಡು ಅಲ್ಲಿ ಸಿಕ್ಕಂತಹ ಅವಶೇಷಗಳನ್ನ, ಕುರುಹುಗಳನ್ನ, ಮೂಳೆಯ ತುಂಡುಗಳನ್ನ ಎಲ್ಲವನ್ನು ಕೂಡ ಸಂಗ್ರಹ ಮಾಡಿಕೊಂಡು ಅದನ್ನ ವೈಜ್ಞಾನಿಕವಾಗಿ ಸಂಗ್ರಹ ಮಾಡಿಕೊಂಡು ಈಗ ಅದನ್ನ ತರ್ತಾ ಇದ್ದಾರೆ. ಇನ್ನೇನು ಅಧಿಕಾರಿಗಳು ಬಂದು ಅವರಿಗಾಗಿ ಕಾಯ್ತಾ ಇರುವಂತಹ ವಾಹನಗಳಲ್ಲಿ ತೆರಳುವುದಕ್ಕಿದ್ದಾರೆ. ಇವತ್ತು ಬಹಳಷ್ಟು ತಡ ಆಗಿದೆ. 2 ದಿನಗಳ ಒಂದು ಕಾರ್ಯಾಚರಣೆಗೆ ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ ನಿನ್ನೆ 5:45, 6 ಗಂಟೆಯ ಸುಮಾರಿಗೆ ಕಾರ್ಯಾಚರಣೆಗಳನ್ನ ಮುಗಿಸಿದ್ರು. ಇವತ್ತು 7:15 ಕಳೆದ್ರು ಕೂಡ ಈಗಷ್ಟೇ ಆಗಮಿಸ್ತಾ ಇದ್ದಾರೆ. ಈ ಒಂದು ಉತ್ಖನನದ ಜಾಗದಿಂದ ಪಾಯಿಂಟ್ ನಂಬರ್ 6 ನಿಂದ ಇತ್ತ ಕಡೆಗೆ ಆಗಮಿಸ್ತಾ ಇರುವಂತದ್ದನ್ನ ನಾವು ಆ ದೃಶ್ಯಗಳಲ್ಲಿ ನೋಡ್ತಾ ಇದ್ದೇವೆ.
ಎಸ್, ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ, ಇದು ನೇತ್ರಾವತಿ ಸೇತುವೆ ಸಮೀಪದಿಂದ ಕಂಡು ಬರ್ತಾ ಇರುವಂತಹ ದೃಶ್ಯ. ನೇತ್ರಾವತಿ ನದಿಯ ಪಕ್ಕದಲ್ಲಿ ಇರುವಂತಹ ಹಾದಿಯಿಂದ ಮೊಬೈಲ್ ಬೆಳಕಿನಲ್ಲಿ ಅಧಿಕಾರಿಗಳು ಅಲ್ಲಿಂದ ಆಗಮಿಸ್ತಾ ಇರುವಂತಹದನ್ನ ನಾವು ನೋಡ್ತಾ ಇದ್ದೇವೆ. ದೃಶ್ಯಗಳಲ್ಲಿ ಅಲ್ಲಿಂದ ಆಗಮಿಸ್ತಾ ಇದ್ದಾರೆ. ಬಹಳಷ್ಟು ಸವಾಲಿನ ನಡುವೆ, ಕಠಿಣ ಹಾದಿಯಲ್ಲಿ, ರಾತ್ರಿ ಬೆಳಕು ಇಲ್ಲ, ಅದರ ನಡುವೆ ಮೊಬೈಲ್ ಬೆಳಕಿನಿಂದ ಅತ್ತ ಕಡೆಯಿಂದ ಅಧಿಕಾರಿಗಳು ಆಗಮಿಸ್ತಾ ಇರುವಂಥದ್ದು, ಜೊತೆಗೆ ಈ ಒಂದು ತಂಡ ಅಲ್ಲಿಂದ ಆಗಮಿಸ್ತಾ ಇರುವಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ನೇರ ಪ್ರಸಾರದಲ್ಲಿ ನೀವು ಈ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಅಲ್ಲಿಂದ ಒಬ್ಬೊಬ್ಬರಾಗಿ ಹೊರಗಡೆ ಬರ್ತಾ ಇದ್ದಾರೆ. ಬೆಳಕಿನ ಕೊರತೆ ಇದೆ, ಅಂದ್ರೆ ಬೆಳಕಿನ ವ್ಯವಸ್ಥೆಯನ್ನ ಮಾಡಿಕೊಂಡಿಲ್ಲ. ಆದ್ರೆ ಇಲ್ಲಿನ ಒಂದಷ್ಟು ಮಹಜರು ಅಥವಾ ಆಗಬೇಕಾದಂತಹ ಪ್ರಕ್ರಿಯೆಗಳು ವಿಳಂಬಗೊಂಡಂತಹ ಹಿನ್ನೆಲೆಯಲ್ಲಿ ಇದೀಗ ಒಬ್ಬೊಬ್ಬರಾಗಿ ಆಗಮಿಸ್ತಾ ಇರುವಂತದ್ದನ್ನ ನಾವು ನೋಡ್ತಾ ಇದ್ದೇವೆ. ಸೊ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಎಲ್ಲರೂ ಕೂಡ ಬಂದು ತಮ್ಮ ತಮ್ಮ ವಾಹನಗಳಲ್ಲಿ ಹೋಗ್ತಾರೆ. ಆ ಮೂಲಕ 6ನೇ ಪಾಯಿಂಟ್ನ ಕಾರ್ಯಾಚರಣೆ ಇಲ್ಲಿಗೆ ಮುಕ್ತಾಯಗೊಳ್ತಾ ಇದೆ ಎನ್ನುವಂತಹ ಒಂದು ಡೀಟೇಲ್ಸ್ ಅನ್ನ ನಾವು ಗಮನಿಸಬಹುದು. ಸೊ ಎಲ್ಲರೂ ಕೂಡ ಬಹಳಷ್ಟು ಕಾತರದಿಂದ ಕಾಯ್ತಾ ಇದ್ರು. ಅಧಿಕಾರಿಗಳು ತಮ್ಮ ಒಂದು ಕಾರ್ಯವನ್ನ ಮುಗಿಸಿ, ತಮ್ಮ ಒಂದು ಕಾರ್ಯಾಚರಣೆಯನ್ನ ಮುಗಿಸಿ ವಾಪಸ್ ಬರೋದಕ್ಕೆ ಬಹಳಷ್ಟು ಕಾಯ್ತಾ ಇದ್ರು. ಮಧ್ಯಾಹ್ನದ ವೇಳೆಗೆ ಒಂದಷ್ಟು ಮೂಳೆಗಳ ತುಂಡುಗಳು ಪತ್ತೆಯಾಗಿದೆ ಎನ್ನುವಂತಹ ಒಂದು ಮಾಹಿತಿ ಬಂದಂತಹ ಬಳಿಕ ಬಹಳಷ್ಟು ಕಾತರ ಇತ್ತು. ಎಲ್ಲರೂ ಕೂಡ ಕಾಯ್ತಾ ಇದ್ರು. ನಡುವೆ ಮಧ್ಯಾಹ್ನ ಅಧಿಕಾರಿಗಳು ತಮ್ಮ ಒಂದು ವಾಹನಗಳಲ್ಲಿದ್ದಂತಹ ಇವುಗಳನ್ನ ಶೇಖರಿಸುವಂತಹ ಒಂದು ಪರಿಕರಗಳನ್ನು ತೆಗೆದುಕೊಂಡು ಹೋಗಿದ್ರು. ಆ ಸಂದರ್ಭದಲ್ಲೂ ಕೂಡ ಬಹಳಷ್ಟು ಕುತೂಹಲದಿಂದ ಕಾಯ್ತಾ ಇದ್ರು, ಯಾವಾಗ ಈ ಒಂದು ಸಿಕ್ಕಂತಹ ಅವಶೇಷಗಳನ್ನು ತೆಗೆದುಕೊಂಡು ಬರ್ತಾರೆ ಅನ್ನುವಂತಹ, ಮೂಳೆಗಳನ್ನು ತೆಗೆದುಕೊಂಡು ಬರ್ತಾರೆ ಅನ್ನುವಂಥದ್ದು. ಆದರೆ ಇಲ್ಲಿನ ಒಂದಷ್ಟು ಪ್ರಕ್ರಿಯೆಗಳು ಒಂದಷ್ಟು ವಿಳಂಬಗೊಂಡಿರುವಂತಹ ಹಿನ್ನೆಲೆಯಲ್ಲಿ ಇದೀಗ ಎಲ್ಲರೂ ಕೂಡ ತಮ್ಮ ಕೆಲಸ ಕಾರ್ಯಗಳನ್ನ ಮುಗಿಸಿಕೊಂಡು ಬರ್ತಾ ಇದ್ದಾರೆ ಅನ್ನುವಂಥದ್ದನ್ನು ನಾವು ನೋಡಬಹುದು. ಎಸ್, ಈಗ ಟೋಟಲ್ ಆಗಿ ಏನೇನಾಯ್ತು ಇವತ್ತು ಅನ್ನುವಂಥದ್ರ ಬಗ್ಗೆ ಓವರ್ ಆಲ್ ಡೀಟೇಲ್ ಅನ್ನ ಕೊಡ್ತಾ ಇದ್ದಾರೆ. ಇವತ್ತಿನ ಪ್ರತಿ ಕ್ಷಣದ ಒಂದು ಅಪ್ಡೇಟ್ಸ್ ಅನ್ನ ಕೂಡ ಕೊಡೋದಿಕ್ಕೆ ದಾಮೋದರ್ ದೊಂಡೋಲೆ ಅಂದ್ರೆ ನಿರಂತರವಾಗಿ ಬೆಳಗ್ಗಿನಿಂದ ಕ್ಷಣದ ಅಪ್ಡೇಟ್ಸ್ ಅನ್ನ ನಮಗೆ ಕೊಡ್ತಾ ಇದ್ರು. ಸೊ ಇದೀಗ ಕೊನೆಯದಾಗಿ ಏನೇನು ಆಯ್ತು ಅನ್ನುವಂಥದ್ದನ್ನ ಕೂಡ ನಮಗೆ ಈಗ ಡೀಟೇಲ್ಸ್ ಅನ್ನ ಕೊಡೋದಿಕ್ಕಿದ್ದಾರೆ. ಜೊತೆಗೆ ಈ ಒಂದು ಕಾರ್ಯಾಚರಣೆ ಇವತ್ತು ಇಷ್ಟೊಂದು ವಿಳಂಬ ಆಗೋದಿಕ್ಕೆ, ಅಂದ್ರೆ ಇಷ್ಟೊಂದು ತಡ ಆಗಿ ಪೂರ್ಣಗೊಳ್ಳೋದಿಕ್ಕೆ ಕಾರಣಗಳೇನು ಎಲ್ಲವನ್ನು ಕೂಡ ನಾವು ಮಾಹಿತಿಯನ್ನ ಪಡೆದುಕೊಳ್ಬೇಕು. ಸೊ ಈಗ ದಾಮೋದರ್ ದೊಂಡೋಲೆ ಜಾಯಿನ್ ಆಗಿದ್ದಾರೆ. ಎಸ್ ದಾಮೋದರ್, ಧ್ವನಿ ಕೇಳಿಸ್ತಾ ಇದೆಯಾ? ಹಲೋ ದಾಮೋದರ್, ಧ್ವನಿ ಕೇಳಿಸ್ತಾ ಇದೆಯಾ? ಕೇಳ್ತಾ ಇದೆ. ಎಸ್, ಇವತ್ತಿನ ಇಡೀ ದಿನದ ಬೆಳವಣಿಗೆ, ಈ ಒಂದು ಉತ್ಖನನಕ್ಕೆ ಸಂಬಂಧಪಟ್ಟ ಹಾಗೆ ಏನೇನಾಯ್ತು, ಮತ್ತೆ ಏನೆಲ್ಲ ಕಂಡು ಬಂದಂತಹ ಅವಶೇಷಗಳು, ಎಷ್ಟು ಅವಶೇಷಗಳು ಕಂಡು ಬಂದಿದೆ, ಸೊ ಫೈನಲ್ ಆಗಿ ಏನೆಲ್ಲ ಡೀಟೇಲ್ಸ್ ಇದೆ ಓವರ್ ಆಲ್ ಆಗಿ ಅಂತ. ಗೌತಮ್, ಇವತ್ತು ಉತ್ಖನನದ 3ನೇ ದಿನ, ಅಂದ್ರೆ ಮಹಜರು ಪ್ರಕ್ರಿಯೆ ಸೇರಿದ್ರೆ 4ನೇ ದಿನ. ಈ 4ನೇ ದಿನ ಇವತ್ತು ಬೆಳ್ತಂಗಡಿಯ SIT ಕಚೇರಿಗೆ ಮುಸುಕುದಾರಿ ಬಂದಿರುವಂತದ್ದು 10:30 ನಂತರ. 10:30ಕ್ಕೆ ಆಗಮಿಸಿದ ಮುಸುಕುದಾರಿಯನ್ನ ನೇತ್ರಾವತಿಯ ಸುದ್ದೆಕಂಡಿಯ ಸಮೀಪಕ್ಕೆ ಕರೆತಂದಾಗ 11:30 ಆಗಿದೆ. ತದ ಬಳಿಕ ಉತ್ಖನನ ಕಾರ್ಯ ಆರಂಭಗೊಂಡಿರುವಂತದ್ದು. 6ನೇ ಪಾಯಿಂಟ್ ನಲ್ಲಿ ಉತ್ಖನನ ನಡೆಯಿತು. 6ನೇ ಪಾಯಿಂಟ್ ಉತ್ಖನನ ನಡೆದಾಗ ಮೊದಲಿಗೆ ಸಣ್ಣ ಪುಟ್ಟ ದೇಹದ ಅವಶೇಷಗಳು ಕಂಡು ಬಂತು, ಕಳೆಬರಗಳು ಕಂಡು ಬಂದಂತ ಹಿನ್ನೆಲೆಯಲ್ಲಿ ಮತ್ತೆ ಕಾರ್ಯೋನ್ಮುಖರವಾದಂತಹ SIT ಅಧಿಕಾರಿಗಳು JCBಯನ್ನ ಬಳಸೋದಕ್ಕೆ ನಿರ್ಧರಿಸಿದ್ರು. ಮೀಸಲರಣ್ಯ ಪ್ರದೇಶ ಆಗಿರೋದ್ರಿಂದ ಅಲ್ಲಿ ಸಣ್ಣ JCBಗಳನ್ನ ಬಳಸೋದಕ್ಕೆ ನಿರ್ಧರಿಸಿ, ಸಣ್ಣ JCBಯ ಮೂಲಕ ಒಂದಷ್ಟು 15 ಅಡಿ ಅಗಲ, ಒಂದು 8 ಅಡಿಯಷ್ಟು ಆಳವನ್ನ ತೋಡಿದಾಗ ಒಂದು ದೇಹದ ಕೆಲವು ಕಳೆಬರಗಳು ಸಿಕ್ಕಿವೆ. ಅವುಗಳನ್ನ ವಿಧಿವಿಜ್ಞಾನ ತಂಡದವರಿದ್ರು, ಅವರು ಅದನ್ನ ಸಂಗ್ರಹಿಸಿಟ್ಟುಕೊಂಡು ಅದನ್ನ ಪರೀಕ್ಷೆಗೆ ಒಳಪಡಿಸ್ತಾರೆ. ಈಗ ಇವತ್ತು ಬೆಳಗಿನಿಂದ ಆದಂತಹ ಡೆವಲಪ್ಮೆಂಟ್ ಗಳ ಪೈಕಿ ಬಹಳ ಮುಖ್ಯವಾದಂತಹ ಡೆವಲಪ್ಮೆಂಟ್ ಒಂದು ದೇಹದ ತುಣುಕುಗಳು ಸಿಕ್ಕಿದೆ ಅನ್ನುವಂತಹದ್ದು ಮಾತ್ರ. ಅದರ ಜೊತೆಗೆ ಪಾಯಿಂಟ್ ನಂಬರ್ 1ರಲ್ಲಿ ಸಿಕ್ಕಂತಹ ಡೆಬಿಟ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡಿನ ಬಗ್ಗೆಯೂ ಕೂಡ ಬಹಳಷ್ಟು ಊಹಾಪೋಹಗಳಿದ್ದಿತ್ತು. ಆ ಪ್ಯಾನ್ ಕಾರ್ಡ್ ಕೆಲವರು ತಮ್ಮದೇ ಆದಂತಹ ಊಹೆಗಳನ್ನ ಸೋಷಿಯಲ್ ಮೀಡಿಯಾಗಳಲ್ಲಿ ಮತ್ತು ಒಂದಷ್ಟು ಟ್ರೋಲ್ ಪೇಜ್ಗಳಲ್ಲಿಯೂ ಕೂಡ ಅದು ಬಂದಿತ್ತು. ಈ ಹಿನ್ನೆಲೆಯಲ್ಲಿ ಇದೀಗ SITಯ ಮೂಲಗಳ ಮಾಹಿತಿಯ ಪ್ರಕಾರ ಆ ಒಂದು ಪ್ಯಾನ್ ಕಾರ್ಡ್ ಒಬ್ಬ ವ್ಯಕ್ತಿಗೆ ಸೇರಿರುವಂತಹದ್ದು ನೆಲಮಂಗಲ ಮೂಲದ ವ್ಯಕ್ತಿ. ಆತ 2025ನೇ ಮಾರ್ಚ್ ತಿಂಗಳಲ್ಲಿ ಜಾಂಡೀಸ್ ಬಂದು ಮೃತನಾಗಿದ್ದಾನೆ ಅನ್ನುವಂತಹ ಮಾಹಿತಿ
ಲಭ್ಯವಾಗ್ತದೆ. ಹಾಗಂತ ಹೇಳಿ ಆತ ಮೃತನಾಗಿದ್ದು ನೇತ್ರಾವತಿಯಲ್ಲಿ ಅಥವಾ ಧರ್ಮಸ್ಥಳ ಗ್ರಾಮದಲ್ಲಿ ಅಲ್ಲ, ಬದಲಾಗಿ ಆತ ತನ್ನ ಊರಿನಲ್ಲೇ ಮೃತನಾಗಿದ್ದಾನೆ ಅನ್ನುವಂತಹದನ್ನ ಆತನ ತಂದೆ SIT ಅಧಿಕಾರಿಗಳಿಗೆ ತಿಳಿಸಿದ್ದಾರೆ ಅನ್ನುವಂಥದ್ದು. ಹಾಗಾದ್ರೆ ಡೆಬಿಟ್ ಕಾರ್ಡ್ ನ ಕಥೆ ಏನು ಅನ್ನುವಂತಹದ್ದು ಬಹಳ ಊಹೆಗೆ ಕಾರಣ ಆಗಿತ್ತು. ಜೊತೆಗೆ ಮಹಿಳೆಯ ಡೆಬಿಟ್ ಕಾರ್ಡ್ ಅನ್ನುವಂತಹದ್ದು ಕೂಡ ಬಹಳ ಊಹಾಪೋಹಗಳಿಗೆ ಕಾರಣವಾಗಿತ್ತು. ಇದೀಗ SIT ಮೂಲಗಳು ಮತ್ತೊಂದು ಮಾಹಿತಿಯನ್ನು ಹೊರಹಾಕಿದ್ದು, ಆ ಡೆಬಿಟ್ ಕಾರ್ಡ್ ಹೊಂದಿರುವಂತಹ ಮಹಿಳೆ ಯಾರು ಪ್ಯಾನ್ ಕಾರ್ಡ್ ಹೋಲ್ಡರ್ ಇದ್ದಾನೋ, ನೆಲಮಂಗಲ ಮೂಲದ ವ್ಯಕ್ತಿ, ಆತನದ್ದೇ ತಾಯಿ ಅನ್ನುವಂತಹದ್ದು ಕನ್ಫರ್ಮ್ ಆಗಿದೆ. ಆತನ ತಾಯಿ ಇನ್ನೂ ಕೂಡ ಜೀವಂತವಾಗಿದ್ದಾರೆ, ಅವರನ್ನ ಸಂಪರ್ಕಿಸಿದ್ದಾರೆ SIT ಅಧಿಕಾರಿಗಳು ಅನ್ನುವಂಥದ್ದು ಇದೀಗ ಕನ್ಫರ್ಮ್ ಆಗಿದೆ. ನಾಳೆ 7ನೇ ಗುರುತಿನಲ್ಲಿ ಉತ್ಖನನ ಕಾರ್ಯ ನಡೆಯಲಿಕ್ಕೆ ಇವತ್ತು ಬಹಳಷ್ಟು ತಡವಾಗಿದೆ. ಕಾರಣ ಇಷ್ಟೇ, ಆಲ್ರೆಡಿ 5:30 6 ಗಂಟೆಯ ಸುಮಾರಿಗೆ ಕಾರ್ಮಿಕರು ಮೇಲೆ ಬಂದು ತಮ್ಮ ಕೆಲಸವನ್ನ ಮುಗಿಸಿ ಹೊರಟಿದ್ರು. ಆದ್ರೆ ಅಧಿಕಾರಿಗಳು ಆ ಒಂದು ಕಳೆಬರವನ್ನ ಸಂಗ್ರಹಿಸುವಂತದ್ದು ಮತ್ತನ್ನು ಅದನ್ನು ವಿಧಿವತ್ತಾಗಿ ಅವರು ಏನೇನು ವಿಧಾನಗಳನ್ನ ಮಾಡಬೇಕಿತ್ತು ಅವೆಲ್ಲ ಕಾರ್ಯಗಳನ್ನ ಮುಗಿಸಿ ಈಗ ಅವರು ಮೇಲೆ ಬಂದಿರುವಂತದ್ದು. ಮೇಲೆ ಬಂದು ಮುಸುಕುದಾರಿಯನ್ನ ಕರೆದುಕೊಂಡು ಪೊಲೀಸರು ಮತ್ತು ಅಧಿಕಾರಿಗಳು ಎಲ್ಲರೂ ಕೂಡ ಸ್ಥಳದಿಂದ ತೆರಳಿದ್ದಾರೆ. ನಾಳೆ 7ನೇ ಒಂದು ಗುರುತಿನ ಉತ್ಖನನ ಕಾರ್ಯ ನಡೆಯಲಿಕ್ಕಿದೆ. 7 ಮತ್ತು 8 ಎರಡೂ ಕೂಡ ಸೇತುವೆಯ ಕೆಳಭಾಗದಲ್ಲಿ ಇಳಿದು ಹೋಗಬೇಕಾದ್ದರಿಂದ ಸೇತುವೆಯ ಸರಿ ಕೆಳಭಾಗದಲ್ಲಿ 8ನೇ ಗುರುತಿದ್ರೆ 7ನೇ ಗುರುತು ಇವತ್ತು 6ನೇ ಗುರುತು ಏನಿತ್ತು ಅದರ ಪಕ್ಕದಲ್ಲಿದೆ ಅನ್ನುವಂಥದ್ದು. ಅದರಿಂದ ನಾಳೆ 7 ಮತ್ತು 8 ಎರಡೂ ಗುರುತುಗಳು ಆಗಬಹುದು ಅನ್ನುವಂತ ನಿರೀಕ್ಷೆ ಅಧಿಕಾರಿಗಳದ್ದು. ಇದರ ಜೊತೆಗೆ ಈಗ ಇಲ್ಲಿ ಅಧಿಕಾರಿಗಳು ಬೆಳ್ತಂಗಡಿಗೆ ಹೋಗಿ ಬೆಳ್ತಂಗಡಿಯ ತಾತ್ಕಾಲಿಕ SIT ಕಚೇರಿ ಏನಿದೆ ಆ ಕಚೇರಿಯಲ್ಲಿ SIT ಚೀಫ್ ಪ್ರಣವ್ ಮೊಹಂತಿ ಅವರು ಆಗಮಿಸಿದ್ದಾರೆ. DIG ಅನುಚೇತ್ ಅವರು ಕೂಡ ಆಗಮಿಸುವಂತ ನಿರೀಕ್ಷೆ ಇದೆ. ಅವರೊಂದಿಗೆ ಒಂದು ಮೀಟಿಂಗ್ ನಡೆಸ್ತಾರೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗಿದೆ. ಇವತ್ತಿನ ಒಟ್ಟಾರೆ ಬೆಳಗ್ಗಿನಿಂದ ನಡೆದಂತಹ ಒಂದು ಉತ್ಖನನ ಕಾರ್ಯದಲ್ಲಿ ಒಂದು ಪ್ರದೇಶದ ಉತ್ಖನನ ಕಾರ್ಯ ಮುಗಿದಿರುವಂತಹದ್ದು ಮತ್ತು ಅದರಲ್ಲಿ ಕಳೆಬರ ಸಿಕ್ಕಿದೆ ಅನ್ನುವಂತ ಮಾಹಿತಿ. ಅದರ ಜೊತೆಗೆ ಡೆಬಿಟ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡಿನ ಊಹಾಪೋಹಗಳಿಗೂ ಕೂಡ SIT ತೆರೆ ಎಳೆದಿದೆ. ಗೌತಮ್, ಓಕೆ, ಅಂದ್ರೆ ಈಗ ಇಲ್ಲಿ ಪತ್ತೆಯಾಗಿರುವಂತಹ ಅವಶೇಷಗಳು ಅಥವಾ ಕುರುಹುಗಳು ಅಥವಾ ಮೂಳೆಗಳು ಎಷ್ಟು ಸಿಕ್ಕಿದೆ ಅನ್ನುವಂಥದ್ರ ಬಗ್ಗೆ ಏನಾದ್ರೂ ಈಗ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ? ಅಂದ್ರೆ ಒಂದು ಇಡೀ ಮನುಷ್ಯನ ದೇಹವನ್ನ ಪೂರ್ಣಗೊಳಿಸೋದಕ್ಕೆ ಅಷ್ಟು ಮೂಳೆಗಳ ಒಂದು ತುಂಡುಗಳು ಸಿಕ್ಕಿದ್ಯಾ ಹೇಗೆ ಅನ್ನುವಂಥದ್ದು, ಈ ಬಗ್ಗೆ ಏನಾದ್ರೂ ಈಗ ಮಾಹಿತಿಗಳು ಅವರಿಂದ ಉನ್ನತ ಮೂಲಗಳಿಂದ ಏನಾದ್ರೂ ಲಭ್ಯ ಆಗಿದೆಯಾ ಅನ್ನುವಂಥದ್ದು. ಅದರ ಜೊತೆಗೆ ಇನ್ನೊಂದು ಈ ಬಗ್ಗೆ ಸ್ಪಷ್ಟವಾದಂತಹ ಮಾಹಿತಿಗಳ ಬಗ್ಗೆ ಅದರ ಕಳೆಬರಗಳು ಪತ್ತೆ ಆಗಿರುವಂತಹದ್ದು, ಆದರೆ ದೇಹದ ಪೂರ್ತಿ ಭಾಗಗಳು ಪತ್ತೆ ಆಗಿರ್ಲಿಲ್ಲ, ಅಂದ್ರೆ ಪೂರ್ತಿ ಕಳೆಬರಗಳು ಪತ್ತೆ ಆಗ್ಲಿಲ್ಲ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು. ಇದೀಗ ಅದರ ಜೊತೆಗೆ ಡೆಬಿಟ್ ಕಾರ್ಡ್ ಮತ್ತು ಕ್ರೆಡಿಟ್ ಕಾರ್ಡಿನ ವಿಚಾರದಲ್ಲಿ, ಡೆಬಿಟ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ನ ವಿಚಾರದಲ್ಲಿಯೂ ಕೂಡ ಸ್ಪಷ್ಟತೆ ಸಿಕ್ಕಿದೆ. ಈಗ ಇನ್ನು ಮುಂದೆ ನಾಳೆಯ 7ನೇ ಒಂದು ಗುರುತಿನಲ್ಲಿ ಏನು ಉತ್ಖನನ ಕಾರ್ಯ ನಡೆಯಲಿಕ್ಕಿದೆ. ಜೊತೆಗೆ ಈಗ ಒಂದು ಮೇಜರ್ ಮೀಟಿಂಗ್ ಕೂಡ ನಡೆಯಲಿಕ್ಕೆ, ಅದರ ಅಪ್ಡೇಟ್ ನಿಮಗೆ ಸುವೀರ್ ನೀಡ್ತಾರೆ. ಓಕೆ, ಅದರ ಜೊತೆಗೆ ಈಗ ಮತ್ತೆ ಅಂದ್ರೆ ಇರುವಂತಹ ಇನ್ನೊಂದು ವಿಚಾರ, ಈ ಡೆಬಿಟ್ ಕಾರ್ಡ್ ಮತ್ತೆ ಈ ಒಂದು ಪಾನ್ ಕಾರ್ಡ್ ಇಲ್ಲಿಗೆ ಹೇಗೆ ಬಂತು ಅನ್ನುವಂಥದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಅವರು ಅಲ್ಲಿದ್ದಾರೆ. ಜೊತೆಗೆ ಆ ಒಂದು ಪಾನ್ ಕಾರ್ಡ್ ಹೋಲ್ಡರ್ ವ್ಯಕ್ತಿ ಯಾರಿದ್ದಾರೆ ಅವರು 2025 ಮಾರ್ಚ್ ನಲ್ಲಿ ತೀರಿಕೊಂಡಿದ್ದಾರೆ ಅನ್ನುವಂಥದ್ದು. ಅದು ಕೂಡ ಅವರ ಊರಿನಲ್ಲಿ. ಹಾಗಿದ್ದಾಗ ಅದು ಇಲ್ಲಿಗೆ ಹೇಗೆ ಬಂತು, ಆ ಬಗ್ಗೆ ಏನಾದ್ರು ಡೀಟೇಲ್ಸ್ ಸಿಕ್ಕಿದೆ? ಯಾಕಂತ ಹೇಳಿದ್ರೆ ಒಂದು ಪಾನ್ ಕಾರ್ಡ್ ಹೋಲ್ಡರ್ ನ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕುವ ಸಂದರ್ಭದಲ್ಲಿ ಆತನ ತಂದೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅದೇ ರೀತಿ ಈ ATM ಕಾರ್ಡ್ ನ ಬಗ್ಗೆ ಮಾಹಿತಿ ಕಲೆ ಹಾಕುವ ಸಂದರ್ಭದಲ್ಲಿ ಅದು ಆ ವ್ಯಕ್ತಿಯ ತಾಯಿಯದ್ದು ಅನ್ನುವಂಥದ್ದು. ಸೊ ಅದು ಇಲ್ಲಿಗೆ ಹೇಗೆ ಬಂತು ಅನ್ನುವಂಥದ್ರ ಬಗ್ಗೆ ಏನಾದ್ರೂ ಈಗ ಒಂದು ಕ್ಲೂ ಏನಾದ್ರೂ ಇದೆಯಾ ಅನ್ನುವಂಥದ್ದು? ಇಲ್ಲ, ಆದ್ರೆ ಒಂದು ಈ ಧರ್ಮಸ್ಥಳ ಕ್ಷೇತ್ರಕ್ಕೆ ಬಹಳಷ್ಟು ಭಕ್ತಾದಿಗಳು ಆಗಮಿಸ್ತಾರೆ, ಬಹಳಷ್ಟು ಭಕ್ತಾದಿಗಳು ಬರ್ತಾ ಇರ್ತಾರೆ. ಇಂತಹ ಸಂದರ್ಭದಲ್ಲಿ ಪಿಕ್ ಪಾಕೆಟ್ ಆಗುವಂತಹ ಸಾಧ್ಯತೆಗಳು ಇರುತ್ತವೆ. ಅದರ ಜೊತೆಗೆ ಪಾಯಿಂಟ್ ನಂಬರ್ 1 ಸಮೀಪವೇ ಕಸ ಹಾಕುವಂತಹ ಸ್ಥಳ ಇರೋದ್ರಿಂದ ಈ ಎಲ್ಲ ಒಂದು ಸಾಧ್ಯತೆಗಳು ಅಲ್ಲಿ ಅವರಿಬ್ಬರ ಡೆಬಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಪತ್ತೆ ಆಗೋದಕ್ಕೆ ಸಾಧ್ಯ ಅನ್ನುವಂತಹ ಊಹನೆ ಮಾಡಬಹುದು. ಅದು ಬಿಟ್ಟು ಈ ಬಗ್ಗೆಯೂ ಕೂಡ ಸೂಕ್ತವಾದಂತಹ ತನಿಖೆ ನಡೆದಿರುತ್ತೆ ಅಂತ ಅನ್ಕೋತೀವಿ. ಆದ್ರೆ ಹೆಚ್ಚಿನ ಮಾಹಿತಿ ಲಭ್ಯವಾಗಿಲ್ಲ, ಅದು ಹೇಗೆ ಬಂತು ಅನ್ನುವಂಥದ್ದು ಹೆಚ್ಚಿನ ಮಾಹಿತಿ ಲಭ್ಯವಾಗಿಲ್ಲ. ಆದ್ರೆ ಅದು ಒಂದು ರೀತಿಯಲ್ಲಿ ಅವರು ಇಲ್ಲಿ ಬಂದಾಗ ಕಳೆದುಕೊಂಡಿರಬಹುದು ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಗೌತಮ್, ಓಕೆ, ಅದರ ಜೊತೆಗೆ ಈಗ ಇವತ್ತಿನ 0.6 ನ ಒಂದು ಒಟ್ಟು ಎಕ್ಸ್ಹ್ಯೂಮೇಷನ್ ಕಾರ್ಯ ಮುಗ್ದಿದೆ. ಅಂದ್ರೆ ಬಹುಶಃ ಅದನ್ನು ಕೂಡ ಸೀಲ್ ಮಾಡುವಂತಹ ಕೆಲಸಗಳಾಗಿರಬಹುದು ಅನ್ನುವಂಥದ್ದು. ಈಗ ಅದನ್ನು ಕೂಡ ಸೀಲ್ ಮಾಡಿದ್ದಾರೆ ಅಧಿಕಾರಿಗಳು, ಸ್ಥಳದಿಂದ ತೆರಳಿದ್ದಾರೆ. ಬೆಳ್ತಂಗಡಿಯ ತಾತ್ಕಾಲಿಕ SIT ಕಚೇರಿಯತ್ತ ಅಧಿಕಾರಿಗಳು ತೆರಳಿದ್ದಾರೆ. ಓಕೆ, ಹಾಗಿದ್ರೆ ಈಗ ಮತ್ತೆ ಮುಂದಿನ ಪಾಯಿಂಟ್ ನ ಒಂದು ಕಾರ್ಯಾಚರಣೆ, ಶೋಧ ಕಾರ್ಯಾಚರಣೆ ಮತ್ತೆ ನಾಳೆ ಬೆಳಿಗ್ಗೆ ನಡೆಯಲಿದೆ. ಎಸ್ ಈಗ ಅಲ್ಲಿ ಸಿಕ್ಕಿರುವಂತಹ ಅವಶೇಷಗಳನ್ನ ಕೂಡ ಈಗ ಸಂಬಂಧಪಟ್ಟ ವಿಭಾಗದವರು ಕಲೆಕ್ಟ್ ಮಾಡಿಕೊಂಡು ತೆರಳಿದ್ದಾರೆ ಅಂತ. ಹೌದು ಗೌತಮ್.
ಎಸ್ ಥ್ಯಾಂಕ್ ಯು ದಾಮೋದರ್. ಇವತ್ತಿನ ಸಮಗ್ರ ಒಂದು ಡೀಟೇಲ್ಸ್ ಅನ್ನ ಅಪ್ಡೇಟ್ಸ್ ಅನ್ನ ಹಂತ ಹಂತದಲ್ಲಿ ನಮಗೆ ನಿರಂತರವಾಗಿ ಕೊಡ್ತಾ ಹೋಗಿದ್ದಕ್ಕೆ ಥ್ಯಾಂಕ್ ಯು ತಮ್ಮೆಲ್ಲ ಪ್ರಯತ್ನಗಳಿಗೆ. ಅದರ ಜೊತೆಗೆ ಕ್ಯಾಮರಾಮ್ಯಾನ್ಗಳು ಕೂಡ ಬಹಳಷ್ಟು ಶ್ರಮವನ್ನ ಪಡ್ತಾ ಇದ್ದಾರೆ. ಅಲ್ಲಿ ಒಂದಷ್ಟು ಮಳೆಯಿಂದ ಸಮಸ್ಯೆ, ಒಂದಷ್ಟು ಗಾಳಿಯಿಂದ ನಿಂತ್ಕೊಳ್ಳೋದಿಕ್ಕೆ ಜಾಗ ಇಲ್ಲ. ಇದೆಲ್ಲದರ ಒಂದು ಹಲವು ಸವಾಲುಗಳ ಮಧ್ಯೆ ಅಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನ ವೀಕ್ಷಕರಿಗೆ ತಲುಪಿಸುವಂತಹ ನಿಟ್ಟಿನಲ್ಲಿ ಬಹಳಷ್ಟು ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಆದಿತ್ಯ ಶೆಟ್ಟಿ ಬಳಂಜ ಆಗಿರ್ಬೋದು, ಅದೇ ರೀತಿ ವನೀಶ್ ಆಗಿರ್ಬೋದು, ಎಲ್ಲರೂ ಕೂಡ ಬಹಳಷ್ಟು ಶ್ರಮವನ್ನ ಪಟ್ಟು ನಿರಂತರವಾಗಿ ಒಂದು ಮಾಹಿತಿಗಳನ್ನ ಒದಗಿಸುವಂತಹ ನಿಖರವಂತ ಸ್ಪಷ್ಟವಾದ ಒಂದು ಮಾಹಿತಿಗಳನ್ನ ಒದಗಿಸುವಂತಹ ಪ್ರಯತ್ನಗಳನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ನಾವು ದೃಶ್ಯಗಳಲ್ಲಿ ಕೂಡ ಗಮನಿಸಿದ್ವಿ. ಈಗಾಗಲೇ ಅಧಿಕಾರಿಗಳು ತೆರಳಿದ್ದಾರೆ. ಅಲ್ಲಿ ಕರ್ತವ್ಯವನ್ನ ನಿರ್ವಹಿಸಿದಂತಹ, ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದಂತಹ ಅಧಿಕಾರಿಗಳು, ಸಿಬ್ಬಂದಿಗಳೆಲ್ಲರೂ ಕೂಡ ಈಗ ಅಲ್ಲಿಂದ ಆಗಮಿಸಿದ್ದಾರೆ. ಬಹಳಷ್ಟು ತಡ ಆಗಿದೆ, ಆದ್ರೆ ಸಮಯ ಮೀರಿದ್ರೂ ಕೂಡ, ಅಂದ್ರೆ ಅಫಿಷಿಯಲ್ ಟೈಮ್ ಅಂತ ಗಮನಿಸಿದ್ರೆ ಆಲ್ಮೋಸ್ಟ್ 5:30-6 ಗಂಟೆಗೆ ಅವರ ಕರ್ತವ್ಯದ ಅವಧಿಯನ್ನ ಮುಗೀತು ಅಂತ ಹೇಳ್ಬೋದು. ಆದ್ರೆ ಈ ಒಂದು ತನಿಖೆಯ ಭಾಗ ಆಗಿರೋದ್ರಿಂದ ಇದರಲ್ಲಿ ಎಲ್ಲರೂ ಕೂಡ ಒಂದು ಸಹಕಾರವನ್ನ ಕೊಟ್ಟು ಇದರಲ್ಲಿ ಒಂದು ಭಾಗವಹಿಸಿರುವಂತದ್ದು. ಆಲ್ಮೋಸ್ಟ್ ಈಗ 7:15 ಆಗಿದ್ರು ಕೂಡ ಇಷ್ಟು ಹೊತ್ತಿನವರೆಗೂ ಕೂಡ ಅಲ್ಲಿ ಈ ಒಂದು ತನಿಖೆಯ ಭಾಗವಾಗಿ ಅವರು ಕಾರ್ಯವನ್ನ ನಿರ್ವಹಣೆ ಮಾಡಿದ್ದಾರೆ ಅನ್ನುವಂಥದ್ದು. SIT ಕೂಡ ಈ ಒಂದು ಪ್ರಕರಣದ ಹಿನ್ನೆಲೆಯಲ್ಲಿ ತನಿಖೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದೆ. ಹಲವಾರು ಅಂದ್ರೆ ಅಲ್ಲಿ ಹೋಗುವಂತಹ ಹಾದಿ ಕೂಡ ಬಹಳಷ್ಟು ಕಠಿಣ ಆಗಿದ್ರು ಕೂಡ ಎಲ್ಲರೂ ಕೂಡ ಬಹಳಷ್ಟು ಜಾಗರೂಕತೆಯಿಂದ, ಅತ್ಯಂತ ಎಚ್ಚರಿಕೆಯಿಂದ ಈ ಒಂದು ತನಿಖೆಯನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ನಾವು ಮತ್ತೊಮ್ಮೆ ಇಲ್ಲಿ ವಿಶೇಷವಾಗಿ ಉಲ್ಲೇಖ ಮಾಡಬಹುದು. ಅದರ ಜೊತೆಗೆ ಇವತ್ತು ಏನೇನಾಯ್ತು ಅನ್ನುವಂಥದ್ದು, ಅಂದ್ರೆ 28ರಂದು ಮಹಜರು ನಡೆದು 29 ಮತ್ತು 30ರಂದು ಮೊದಲ 2 ದಿನ ಯಾವ ರೀತಿ ಉತ್ಖನನ ಕಾರ್ಯಗಳು ನಡೆಯಿತು, ಎಲ್ಲ ಒಂದು ಅಪ್ಡೇಟ್ಸ್ ಅನ್ನ ಕೂಡ ಕೊಡ್ತಾ ಇದ್ದೀವಿ. ಅದೇ ರೀತಿ ಇವತ್ತು ಯಾವ ರೀತಿ ಆಯ್ತು ಬೆಳಗ್ಗಿನಿಂದ ಅನ್ನುವಂಥದ್ದನ್ನು ಕೂಡ ನಿರಂತರವಾಗಿ ವೀಕ್ಷಕರ ಮುಂದೆ ಇಡುವಂತಹ ಒಂದು ಪ್ರಯತ್ನವನ್ನ ಮಾಡಿದ್ದೀವಿ. ಒಂದಷ್ಟು ನೆಟ್ವರ್ಕ್ನ ಸಮಸ್ಯೆಗಳ ಮಧ್ಯೆಯೂ ಕೂಡ ಏನೆಲ್ಲ ಆಗಿದೆ ಅನ್ನುವಂಥದ್ದನ್ನ ಹಂತ ಹಂತದಲ್ಲಿ ಪ್ರತಿ ಒಂದು ಹಂತದ ಅಪ್ಡೇಟ್ಸ್ ಗಳನ್ನ ಕೂಡ ವೀಕ್ಷಕರ ಮುಂದೆ ಇಡುವಂತಹ ಒಂದು ಪ್ರಯತ್ನವನ್ನ ಮಾಡಿದ್ದೀವಿ. ಅದೇ ರೀತಿ ನಾಳೆ ಮತ್ತೆ ಈ ಒಂದು ಪ್ರಕ್ರಿಯೆ ಮುಂದುವರಿಯುತ್ತೆ. ಮುಂದಿನ ಪಾಯಿಂಟ್ಗಳಲ್ಲಿ ಎಕ್ಸ್ಹ್ಯೂಮೇಷನ್ ಮುಂದುವರಿಯುತ್ತೆ ಇರುವಂತಹ ಮಾಹಿತಿಗಳು ಈಗಾಗಲೇ ಇರುವಂತದ್ದು. ಸೊ ಹಾಗಾಗಿ ಮುಂದಿನ ಹಂತದಲ್ಲೂ ಕೂಡ ಇರುವಂತಹ ಬೆಳವಣಿಗೆಗಳ ಬಗ್ಗೆ ಸಮಗ್ರವಾದ ಮಾಹಿತಿಯನ್ನ ಸುದ್ದಿ ನ್ಯೂಸ್ ಬೆಳ್ತಂಗಡಿ ಕೊಡುತ್ತೆ ಅನ್ನುವಂಥದ್ದನ್ನು ಹೇಳ್ತಾ ಇವತ್ತಿನ ಈ ಒಂದು ನೇರ ಪ್ರಸಾರವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಿರಂತರವಾದ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸುದ್ದಿ ನ್ಯೂಸ್ ಬೆಳ್ತಂಗಡಿ. ನಮಸ್ಕಾರ.